ಇದೀಗ ಉದ್ಘಾಟನಾ ಸಮಾರಂಭ. ಸೊ ದಯವಿಟ್ಟು ಅಶೋಕ್ ಕುಮಾರ್ ರೈ ಕೋಡಿಂಬಾಡಿ ಇವರ ಕುಟುಂಬದ ಸರ್ವ ಸದಸ್ಯರು ಕೂಡ ವೇದಿಕೆಗೆ ಬರಬೇಕು ಅನ್ನುವ ಆಶಯದೊಂದಿಗೆ ಆದರಣೀಯ ಪ್ರೇಕ್ಷಕ ಬಂಧುಗಳೇ, ಕಳೆದ 10 ವರ್ಷಗಳಿಂದ ಜನಪ್ರತಿನಿಧಿ ಆಗುವ ಮುಂಚೆಯೇ ಸಮಾಜದಲ್ಲಿ ನಾನಾ ಸೇವೆಗಳ ಮೂಲಕ ಗುರುತಿಸಿಕೊಂಡಿರುವ ಸ್ವಾರ್ಥರಹಿತ ವ್ಯಕ್ತಿತ್ವ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಇವರದು. ಕಳೆದ ವರ್ಷ 32,000 ಜನರಿಗೆ ವಸ್ತ್ರ ವಿತರಣೆ, ಇವತ್ತು 65,000ಕ್ಕಿಂತ ಮಿಕ್ಕಿದ ವಸ್ತ್ರ ವಿತರಣಾ ಕಾರ್ಯಕ್ರಮ ಪ್ರಸ್ತುತಗೊಳ್ಳಲಿದೆ. ಈ ಕಾರ್ಯಕ್ರಮದ ಪ್ರಯುಕ್ತ ಇದೀಗ ಸಾಂಸ್ಕೃತಿಕ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡುವರೆ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಕೋಡಿಂಬಾಡಿ ಇವರ ಮಾತೃಶ್ರೀ ಸನ್ಮಾನ್ಯ ಶ್ರೀಮತಿ ಗಿರಿಜಾ ಎಸ್ ರೈ ಅವರು ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರ ನೇತೃತ್ವ, ಸನ್ಮಾನ್ಯ ಶ್ರೀಮತಿ ಸುಮಾ ಅಶೋಕ್ ರೈ ಅವರ ನೇತೃತ್ವ, ಅದೇ ರೀತಿ ಸುದೇಶ್ ಶೆಟ್ಟಿ ಕಾರ್ಯಾಧ್ಯಕ್ಷರ ಉಪಸ್ಥಿತಿಯೊಂದಿಗೆ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಕೋಡಿಂಬಾಡಿ ಇವರ ನೇತೃತ್ವದಲ್ಲಿ ಟ್ರಸ್ಟಿನ ಫಲಾನುಭವಿಗಳ ಸಮಾವೇಶ, ವಸ್ತ್ರ ವಿತರಣಾ ಕಾರ್ಯಕ್ರಮದ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ವೇದಿಕೆಯ ಉದ್ಘಾಟನೆ ಇದೀಗ ಪ್ರಸ್ತುತಗೊಳ್ಳುತ್ತಿದೆ. ಆದರಣೀಯ ಪ್ರೇಕ್ಷಕ ಬಂಧುಗಳೇ, ವೇದಿಕೆಯಲ್ಲಿರುವ ಎಲ್ಲ ಅತಿಥಿ ಬಂಧುಗಳಿಗೆ ಒಂದೊಡ್ಡ ಚಪ್ಪಾಳೆಯ ಸ್ವಾಗತವನ್ನ ಕೋರುತ್ತಾ ಇದೀಗ ಸಾಂಸ್ಕೃತಿಕ ಕಾರ್ಯಕ್ರಮದ ಉದ್ಘಾಟನೆ ಪ್ರಸ್ತುತಿಗೊಳ್ಳುತ್ತಿದೆ. ಇದೀಗ ಸನ್ಮಾನ್ಯ ಶ್ರೀಮತಿ ಗಿರಿಜಾ ಎಸ್ ರೈ ಇವರ ದಿವ್ಯ ಹಸ್ತದಿಂದ ದೀಪ ಪ್ರಜ್ವಲನ ಕಾರ್ಯಕ್ರಮ. ದೀಪದಿಂದ ದೀಪವ ಹಚ್ಚಬೇಕು ಮಾನವ, ಪ್ರೀತಿಯಿಂದ ಪ್ರೀತಿಯ ಹಂಚಬೇಕು ಅನ್ನುವ ವಿಶೇಷ ಆಶಯದೊಂದಿಗೆ ಟ್ರಸ್ಟಿನ ಫಲಾನುಭವಿಗಳ ಸಮಾವೇಶ, ವಸ್ತ್ರ ವಿತರಣಾ ಕಾರ್ಯಕ್ರಮ, ಗೂಡು ದೀಪ ಸ್ಪರ್ಧೆಯ ಈ ಕಾರ್ಯಕ್ರಮದ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ವೇದಿಕೆಯ ಉದ್ಘಾಟನೆ ವೇದಿಕೆಯಲ್ಲಿ ಪ್ರಸ್ತುತಗೊಳ್ಳುತ್ತಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಸುಮಾರು 65,000ಕ್ಕಿಂತ ಮಿಕ್ಕಿದ ಜನಸ್ತೋಮದೊಂದಿಗೆ ಅದ್ದೂರಿಯಾಗಿ ಈ ಕಾರ್ಯಕ್ರಮ ಪ್ರಸ್ತುತಿಗೊಳ್ಳುವುದಿದೆ. ಆ ನಿಟ್ಟಿನಲ್ಲಿ ಈ ಕಾರ್ಯಕ್ರಮದ ಸರ್ವರನ್ನ ಮತ್ತೊಮ್ಮೆ ಮಗದೊಮ್ಮೆ ಸ್ವಾಗತಿಸಿದ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ವೇದಿಕೆಯ ಉದ್ಘಾಟನೆ ಸನ್ಮಾನ್ಯ ಶ್ರೀಮತಿ ಗಿರಿಜಾ ಎಸ್ ರೈ, ಮಾನ್ಯ ಮಾತೃಶ್ರೀಯವರು ಅಶೋಕ್ ಕುಮಾರ್ ರೈ ಕೋಡಿಂಬಾಡಿ ಇವರದು. ಇದೀಗ ಸನ್ಮಾನ್ಯ ಸುಮಾ ಅಶೋಕ್ ರೈ, ಅದೇ ರೀತಿ ಸುದೇಶ್ ಶೆಟ್ಟಿ ಇವರ ಉಪಸ್ಥಿತಿಯೊಂದಿಗೆ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಇವರ ಸಹೋದರರು, ಕುಟುಂಬದ ಬಂಧು ಮಿತ್ರರ ಕೂಡುವಿಕೆಯಿಂದ ಇದೀಗ ಸಾಂಸ್ಕೃತಿಕ ಕಾರ್ಯಕ್ರಮದ ಉದ್ಘಾಟನೆ ಪ್ರಸ್ತುತಿಗೊಳ್ಳುತ್ತಿದೆ. ಇದೀಗ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ವೇದಿಕೆಯ ಉದ್ಘಾಟನೆ ನೆರವೇರಿದೆ. ಸನ್ಮಾನ್ಯ ಅಶೋಕ್ ಕುಮಾರ್ ರೈ ನೇತೃತ್ವದ ಒಂದು ಕುಟುಂಬಸ್ಥರ ಫೋಟೋ ಸೆಷನ್ ಒಂದು ನಡೀತದೆ. ಸೊ ದಯವಿಟ್ಟು ಇದೀಗ ಸರ್ವರ ಸಹಕಾರವನ್ನ ಯಾಚಿಸ್ತಾ ಇದ್ದಾರೆ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಕೋಡಿಂಬಾಡಿ ಇವರು. ಕೃತಜ್ಞತೆಗಳು ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಕೋಡಿಂಬಾಡಿ ಇವರ ಮಾತೃಶ್ರೀ ಸನ್ಮಾನ್ಯ ಶ್ರೀಮತಿ ಗಿರಿಜಾ ಎಸ್ ರೈ ಇವರ ದಿವ್ಯ ಹಸ್ತದಿಂದ ಈ ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿದೆ. ಇದೀಗ ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರಸ್ತುತಗೊಳ್ಳಲಿದೆ. ಆ ನಿಟ್ಟಿನಲ್ಲಿ ಸರ್ವರ ಸಹಕಾರವನ್ನ ಯಾಚಿಸಿದ 11 ಗಂಟೆಗೆ ಸರಿಯಾಗಿ ಉದ್ಘಾಟನಾ ಸಮಾರಂಭ ನೆರವೇರಲಿದೆ. ಕರ್ನಾಟಕ ರಾಜ್ಯದ ವಿಧಾನಸಭಾ ಕ್ಷೇತ್ರದ ಪ್ರಮುಖ ಸಚಿವರ ನೇತೃತ್ವ, ವಿಧಾನಸಭಾ ಅಧ್ಯಕ್ಷರ ನೇತೃತ್ವ, ವಿವಿಧ ಗಣ್ಯಾತಿ ಗಣ್ಯರ ಉಪಸ್ಥಿತಿಯೊಂದಿಗೆ ಉದ್ಘಾಟನಾ ಸಮಾರಂಭದಲ್ಲಿ ನಾವೆಲ್ಲ ಉಪಸ್ಥಿತಿ ಇರಬೇಕು ಅನ್ನುವ
ಆಶಯದೊಂದಿಗೆ ಇದೀಗ ಫೋಟೋ ಸೆಷನ್ ನಡೆಯುತ್ತೆ. ಆ ಬಳಿಕ ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರಸ್ತುತಗೊಳ್ಳುವುದಿದೆ. ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರ ಇವತ್ತಿನ ಕಾರ್ಯಕ್ರಮ ಸಂಪೂರ್ಣ ಬಡವರ ಕೇಂದ್ರಿತವಾಗಿ ನಡೆಯುತ್ತಿದ್ದು, ಅಶಕ್ತರ ಕೇಂದ್ರಿತವಾಗಿ ನಡೆಯುತ್ತಿದ್ದು, ಇವತ್ತು ನಡೆಯುವ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ಕೂಡ ಶ್ರೀ ಶಾರದಾ ಅಂಧರ ಗೀತಗಾಯನ ಕಲಾ ಸಂಘ ಶೃಂಗೇರಿ ಇವರಿಗೆ ಅವಕಾಶವನ್ನ ಕೊಟ್ಟು ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ಕೂಡ ಮುನ್ನಡೆಸ್ತಾ ಇದ್ದಾರೆ. ಸೊ ದಯವಿಟ್ಟು ಅಶೋಕ್ ಕುಮಾರ್ ರೈ ಕುಟುಂಬಾಡಿ ಇವರ ಕುಟುಂಬಸ್ಥರು ಒಂದು ಫೋಟೋ ಸೆಷನ್ಗಾಗಿ ವೇದಿಕೆಗೆ ಬರಬೇಕು ಅನ್ನುವ ಕೋರಿಕೆ. ಸೊ ದಯವಿಟ್ಟು ಅಶೋಕ್ ಕುಮಾರ್ ರೈ ಕೋಡಿಂಬಾಡಿ ಇವರ ಎಲ್ಲ ಕುಟುಂಬದ ಬಂಧು ಮಿತ್ರರು ಒಂದು ಫೋಟೋ ಸೆಷನ್ಗಾಗಿ ವೇದಿಕೆಗೆ ಬರಬೇಕು ಅನ್ನುವ ಕೋರಿಕೆ. ಆದರಣೀಯರೇ, ಸಾಂಸ್ಕೃತಿಕ ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಕೋಡಿಂಬಾಡಿ ಇವರ ಕುಟುಂಬದ ಬಂಧು ಮಿತ್ರರನ್ನ ಒಳಗೊಂಡ ಒಂದು ಫೋಟೋ ಸೆಷನ್ ನಡೆಯುತ್ತೆ. ಸೊ ದಯವಿಟ್ಟು ಸರ್ವರು ಕೂಡ ವೇದಿಕೆ ಮೇಲ್ಭಾಗಕ್ಕೆ ಬರಬೇಕು ಅನ್ನುವ ಕೋರಿಕೆ. ಸೊ ದಯವಿಟ್ಟು ಶ್ರೀ ಶಾರದಾ ಅಂಧರ ಗೀತಗಾಯನ ಕಲಾ ಸಂಘ ಶೃಂಗೇರಿ ಇದರ ಸರ್ವ ಸದಸ್ಯರು ಕೂಡ ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ತಕ್ಷಣ ಸಾಂಸ್ಕೃತಿಕ ರೆಡಿ ಇದ್ದೀರಲ್ಲ, ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ಆರಂಭಿಸುವವರಿದ್ದೇವೆ. ಸೊ ದಯವಿಟ್ಟು ಅಂತಿಮ ಸಿದ್ಧತೆಯನ್ನ ಮಾಡಿಕೊಳ್ಳಿ. ಇದೀಗ ಫೋಟೋ ಸೆಷನ್ ವೇದಿಕೆಯಲ್ಲಿ ಪ್ರಸ್ತುತಿಗೊಳ್ಳುತ್ತಿದೆ. ಆದರಣೀಯರೇ, ರೈ ಎಸ್ಟೇಟ್ ಎಜುಕೇಶನ್ ಮತ್ತು ಚಾರಿಟೇಬಲ್ ಟ್ರಸ್ಟ್ ಜನಸೇವಾ ಕೇಂದ್ರ ಪುತ್ತೂರು ಇದರ ಆಶ್ರಯದಲ್ಲಿ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಕೋಡಿಂಬಾಡಿ ಇವರ ನೇತೃತ್ವದಲ್ಲಿ ವಸ್ತ್ರ ವಿತರಣಾ ಕಾರ್ಯಕ್ರಮ ಮತ್ತು ಟ್ರಸ್ಟಿನ ಫಲಾನುಭವಿಗಳ ಸಮಾವೇಶ ಗೂಡು ದೀಪ ಸ್ಪರ್ಧ. ಇದು ಸೇವಾ ಸೌರಭ 2023 ಪುತ್ತೂರಿನ ಇತಿಹಾಸದಲ್ಲಿ ಮತ್ತೊಂದು ಮೈಲುಗಲ್ಲು. ಈ ಕಾರ್ಯಕ್ರಮಕ್ಕೆ ಸರ್ವರನ್ನ ಸ್ವಾಗತಿಸಿದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ಇದೀಗ ವೇದಿಕೆಯಲ್ಲಿ ಪ್ರಸ್ತುತಗೊಳಿಸ್ತಾ ಇದ್ದೇವೆ. ವಿಶೇಷವಾಗಿ ಇವತ್ತಿನ ಕಾರ್ಯಕ್ರಮ ಸರ್ವ ಅಶಕ್ತ ಬಂಧುಗಳಿಗೆ ಅವಕಾಶವನ್ನ ಕೊಡುವ ಕಾರ್ಯಕ್ರಮ. ಇವತ್ತು ಈ ಕಾರ್ಯಕ್ರಮದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ಪ್ರಸ್ತುತಪಡಿಸುವವರು ಶ್ರೀ ಶಾರದಾ ಅಂಧರ ಗೀತಗಾಯನ ಕಲಾ ಸಂಘ ಶೃಂಗೇರಿ ಇವರು.
ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಹಿರಿಯರು ಮಾರ್ಗದರ್ಶಕರಾದ ಅರಿಯಡ್ಕ ಚಿಕ್ಕಪ್ಪ ನಾಯ್ಕರವರು ಆಗಮಿಸಿದ್ದಾರೆ. ಅನೇಕ ಧಾರ್ಮಿಕ, ಸಾಮಾಜಿಕ, ಶೈಕ್ಷಣಿಕ ಸಂಘಟನೆಯಲ್ಲಿ ತೊಡಗಿಸಿಕೊಂಡ ಹಿರಿಯರಾದ ಚಿಕ್ಕಪ್ಪ ನಾಯ್ಕರನ್ನು ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದೇವೆ. ಮಾನ್ಯ ಅಶೋಕ್ ಕುಮಾರ್ ರೈಯವರು ಗುಲಾಬಿ ಹೂವನ್ನು ನೀಡುವ ಮುಖಾಂತರವಾಗಿ ಅವರನ್ನು ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಅಶೋಕ್ ಕುಮಾರ್ ರೈಯವರು ಪ್ರೀತಿಯ ಗುಲಾಬಿ ಹೂವನ್ನ ನೀಡುವ ಮುಖಾಂತರವಾಗಿ ಈ ಕಾರ್ಯಕ್ರಮಕ್ಕೆ ಅವರನ್ನ ಹಿರಿಯರನ್ನ ಉಲ್ಲ ವೇದಿಕೆ ಸಮಿತ ಕ್ಲಾವೆ ಶ್ರೀಯುತ ಸೀತಾರಾಮರಯ್ಯವರು ಸವನೂರಿನ ಶಿಲ್ಪಿ ಎಂದೇ ಪರಿಚಿತರಾಗಿರುವ, ಅನೇಕ ಸಂಘಟನೆಗಳಲ್ಲಿ ತನ್ನ ಮಾರ್ಗದರ್ಶನ ಮಾಡುತ್ತಿರುವ ಹಿರಿಯರಾದ ಸೀತಾರಾಮರಯ್ಯವರಿಗೆ ಪ್ರೀತಿಯ ಗುಲಾಬಿ ಹೂವನ್ನ ನೀಡ್ತಾ ಇದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ವಿದ್ಯಾರಶ್ಮಿ ವಿದ್ಯಾಲಯದ ಸಂಚಾಲಕರಾಗಿರುವ ಅಶ್ವಿನಿ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಅತಿಥಿ ಸತ್ಕಾರ ಸಮಿತಿಯವರು ಅವರ ಜವಾಬ್ದಾರಿಯನ್ನು ಮಾಡಬೇಕು, ವೇದಿಕೆ ಸಮಿತಿಯವರು ಅವರ ಜವಾಬ್ದಾರಿಯನ್ನು ಮಾಡಬೇಕು. ದಯವಿಟ್ಟು ತಿಳಿದುಕೊಳ್ಬೇಕು. ಎಲ್ಲರನ್ನ ಮಾರಪ್ಪ ಶೆಟ್ಟಿಯವರು, ಬೈಲುಗುತ್ತು ಮಾರಪ್ಪ ಶೆಟ್ಟಿಯವರು ನಮ್ಮೊಂದಿಗಿದ್ದಾರೆ. ಅವರನ್ನ ಕೂಡ ಈ ಸಂದರ್ಭದಲ್ಲಿ ಅಶೋಕ್ ಕುಮಾರ್ ರೈಯವರು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದಾರೆ. ಶ್ರೀಯುತ ಕರುಣಾಕರ್ ರೈಯವರು ಅಶ್ವಿನಿ ಹೋಟೆಲ್ನ ಮಾಲಕರು, ಅನೇಕ ಧಾರ್ಮಿಕ, ಸಾಮಾಜಿಕ, ಶೈಕ್ಷಣಿಕ ಸಂಘಟನೆಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡಿರುವ ಅತಿ ಸತ್ಕಾರ ಸಮಿತಿಯವರು 2 ಜನ ಮುಂದೆ ಬನ್ನಿ, ಅದು ಹೂವನ್ನು ಇಟ್ಕೊಳ್ಳಿ. ಶ್ರೀಯುತ ಕರುಣಾಕರ್ ರೈಯವರನ್ನ ಕೂಡ ಇವರನ್ನು ಕೂಡ ಸುಬ್ರಹ್ಮಣ್ಯ ರೈಯವರು, ಅಶೋಕ್ ಕುಮಾರ್ ರೈಯವರು, ರಾಜ್ಕುಮಾರ್ ರೈಯವರು ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದಾರೆ. ಹಾಗೆಯೇ ಅಶ್ವಿನಿ ರೈಯವರು ಕೂಡ ಜೊತೆಗಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಶ್ರೀಯುತ ಶಿವರಾಮ್ ಆಳ್ವ ಸಾಜ ಇವರು ಈ ಸಂದರ್ಭದಲ್ಲಿ ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಅಶೋಕ್ ಕುಮಾರ್ ರೈಯವರು ಪ್ರೀತಿಯಿಂದ ಶಿವರಾಮ ಆಳ್ವರವರನ್ನ ಸ್ವಾಗತಿಸಿಕೊಳ್ತಾ ಇದ್ದಾರೆ. ಶ್ರೀಯುತ ಉಮಾನಾಥ್ ಶೆಟ್ಟಿ ಕಳೆಂಜೆ ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಿಮ್ಮ ಕಾರ್ಯಕ್ರಮ ನಮ್ಮ ಕಾರ್ಯಕ್ರಮ ದೃಷ್ಟಿಯಿಂದ ಆತ್ಮೀಯವಾಗಿ ಸ್ವಾಗತಿಸಿದ್ದಾರೆ. ಶ್ರೀಯುತ ಉಲ್ಲಾಸ್ ಕೋಟ್ಯಾನ್ ಗೆಜ್ಜೆಗಿರಿ ನಂದನ ಬಿತ್ತಿಲು ದೇವಸ್ಥಾನದ ಕಾರ್ಯದರ್ಶಿಯಾಗಿರುವ ಶ್ರೀಯುತ ಉಲ್ಲಾಸ್ ಕೋಟ್ಯಾನ್ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಇಬ್ರಾಹಿಂ ಮುಲಾಲ್ ರವರು ಧಾರ್ಮಿಕ ಸಂಘಟನೆಯಲ್ಲಿ ಗುರುತಿಸಿಕೊಂಡಿರುವ ಇಬ್ರಾಹಿಂ ಮುಲಾಲ್ ರವರನ್ನು ಕೂಡ ಅಶೋಕ್ ಕುಮಾರ್ ರೈಯವರು ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಾ ಇದ್ದಾರೆ. ವೇದಿಕೆ ಸಮಿತಿಯವರು ಜಗನ್ನಾಥ್ ಶೆಟ್ಟಿ ಅವರೇ, ವೇದಿಕೆ ಸಮಿತಿಯವರು ಸ್ಟಾರ್ಟನ್ನು ಪ್ರಾರಂಭ ಮಾಡಿ ಕೇಳಿಕೊಳ್ಳಿ. ಜಗಣ್ಣ, ಅವ್ರದ್ದು ಸೆಟ್ ಆದರೆ ನೀವೇ ಪ್ರಾರಂಭ ಮಾಡಿ ಹೇಳಿಬಿಡಿ ಅಷ್ಟೇ.
ಆದರಣೀಯರೇ, ರೈ ಎಸ್ಟೇಟ್ ಎಜುಕೇಶನ್ ಮತ್ತು ಚಾರಿಟೇಬಲ್ ಟ್ರಸ್ಟ್ ಜನಸೇವಾ ಕೇಂದ್ರ ಪುತ್ತೂರು ಇದರ ಆಶ್ರಯದಲ್ಲಿ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಸನ್ಮಾನ್ಯ ಶಾಸಕರಾಗಿರುವ ಅಶೋಕ್ ಕುಮಾರ್ ರೈ ಕೋಡಿಂಬಾಡಿ ಇವರ ನೇತೃತ್ವದಲ್ಲಿ ಟ್ರಸ್ಟಿನ ಫಲಾನುಭವಿಗಳ ಸಮಾವೇಶ ಮತ್ತು ವಸ್ತ್ರ ವಿತರಣಾ ಕಾರ್ಯಕ್ರಮ 2023. ಇದು 65,000 ಮಿಕ್ಕಿದ ಜನಸ್ತೋಮದ ಸೇವಾ ಸೌರಭ 2023ರ ಕಾರ್ಯಕ್ರಮ. ಇದೀಗ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ಪ್ರಸ್ತುತಪಡಿಸುವವರು ಶ್ರೀ ಶಾರದಾ ಅಂಧರ ಗೀತ ಗಾಯನ ಕಲಾ ಸಂಘ ಶೃಂಗೇರಿ. ಈ ಎಲ್ಲ ಕಲಾವಿದರನ್ನ ಪುತ್ತೂರಿನ ಜನಮಾನಸದಲ್ಲಿ ಗುರುತಿಸಿಕೊಂಡಿರುವ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಕೋಡಿಂಬಾಡಿ ಇವರು ಶಾಲು ಹಾಕಿ ಅಂಧ ಕಲಾವಿದರನ್ನ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕಾಗಿ ಸ್ವಾಗತಿಸಬೇಕು ಅನ್ನುವ ಕೋರಿಕೆ. ಆದರಣೀಯ ಪ್ರೇಕ್ಷಕ ಬಂಧುಗಳೇ, ಇದೀಗ ಗೀತ ಗಾಯನ ಕಾರ್ಯಕ್ರಮವೂ ಕೂಡ ಅಂಧ ಕಲಾವಿದರಿಗೆ ಅವಕಾಶವನ್ನ ಮಾಡಿಕೊಡುವ ಮೂಲಕ ಈ ಕಾರ್ಯಕ್ರಮದ ಮತ್ತೊಂದು ವಿಶೇಷತೆಯನ್ನ ಪ್ರಸ್ತುತಿಗೊಳಿಸುತ್ತಿದೆ ರೈ ಎಸ್ಟೇಟ್ ಎಜುಕೇಶನ್ ಅಂಡ್ ಚಾರಿಟೇಬಲ್ ಟ್ರಸ್ಟ್. ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಕೋಡಿಂಬಾಡಿ ಇವರು ವೇದಿಕೆಗೆ ಆಗಮಿಸಬೇಕು ಅನ್ನುವ ಆಶಯದೊಂದಿಗೆ ತಮ್ಮನ್ನ ವೇದಿಕೆಗೆ ಸ್ವಾಗತಿಸಿದ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಕೋಡಿಂಬಾಡಿ ಸನ್ಮಾನ್ಯ ಶಾಸಕರು ಪುತ್ತೂರು ವಿಧಾನಸಭಾ ಕ್ಷೇತ್ರ ಇವರು ಅಂಧ ಕಲಾವಿದರಿಗೆ ಶಾಲು ಹಾಕಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ಕೋರಿಕೆ. Are you ready? Check. ಶ್ರೀಯುತ ಅಶೋಕ್ ಕುಮಾರ್ ರೈ ಅವರು ಶಾಸಕರು ಪ್ರಾರಂಭಕ್ಕೆ 1 ನಿಮಿಷ. ಶಾಸಕರು ಅಶೋಕ್ ಕುಮಾರ್ ರೈ ಅವರು ರೈ ಎಸ್ಟೇಟ್ ಎಜುಕೇಶನ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ನ ಪ್ರವರ್ತಕರಾಗಿ ಈ ಕಾರ್ಯಕ್ರಮದ ರೂವಾರಿಗಳಾಗಿ ಈ ಕಾರ್ಯಕ್ರಮದಲ್ಲಿ ಅಂಧರಿಗೂ ಕೂಡ ಒಂದು ಹೃದಯವಿದೆ, ಅವರಿಗೆ ಪ್ರೀತಿ ಇದೆ, ಅವರಲ್ಲಿ ಒಂದು ಪ್ರತಿಭೆ ಇದೆ ಎಂಬುದನ್ನ ಈ ಸಂದರ್ಭದಲ್ಲಿ ನಾವು ಕೂಡ ತೋರಿಸಬೇಕೆಂಬ ದೃಷ್ಟಿಕೋನದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಶ್ರೀ ಅಶೋಕ್ ಕುಮಾರ್ ರೈ ಅವರು ಅಂಧರ ಪ್ರಮುಖರಿಗೆ ಗೀತಾ ಗಾಯನಕ್ಕಾಗಿ ಶ್ರೀ ಸುದೇಶ್ ಶೆಟ್ಟಿ ಕಾರ್ಯಾಧ್ಯಕ್ಷರು ಮತ್ತು ಅಶೋಕ್ ಕುಮಾರ್ ರೈ ಅವರು ಮತ್ತು ಸುದೇಶ್ ಶೆಟ್ಟಿ ಅವರು ಈ ಕಾರ್ಯಕ್ರಮದ ಪ್ರಮುಖರಿಗೆ ಶಾಲನ್ನ ನೀಡಿ ಅವರನ್ನ ಈ ಕಾರ್ಯಕ್ರಮಕ್ಕೆ ಎಲ್ಲರ ಚಪ್ಪಾಳೆಯೊಂದಿಗೆ ಸ್ವಾಗತಿಸಬೇಕು. ಅಂಧರಿಗೂ ಒಂದು ಹೃದಯವಿದೆ, ಪ್ರೀತಿ ಇದೆ, ಪ್ರೀತಿಯ ಸೆಳೆತವಿದೆ, ಪ್ರತಿಭೆ ಇದೆ ಎಂಬುದನ್ನು ನಾವು ಈ ಸಂದರ್ಭದಲ್ಲಿ ತೋರಿಸ್ತಾ ಇದ್ದೇವೆ. ಅಶೋಕ್ ಕುಮಾರ್ ರೈ ಅವರ ಕಾರ್ಯಕ್ರಮದಲ್ಲಿ ಇನ್ನು ಮುಂದಕ್ಕೆ ಅವರು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದಾರೆ. ಗೀತಾ ಗಾಯನವನ್ನು ನಡೆಸಿಕೊಡುವುದಕ್ಕಾಗಿ ಈ ಪ್ರಮುಖರಿಗೆ ಈ ಶಾಲನ್ನು ನೀಡುವ ಮುಖಾಂತರವಾಗಿ ಟ್ರಸ್ಟ್ನ ಕಾರ್ಯಕ್ರಮಕ್ಕೆ ಸೇವಾ ಸೌರಭ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸಿದ್ದಾರೆ ಅಶೋಕ್ ಕುಮಾರ್ ರೈ ಮತ್ತು ಸುದೇಶ್ ಶೆಟ್ಟಿ ಅವರು. ಎಲ್ಲ ಕಲಾವಿದರಿಗೂ ಕೂಡ ಈ ದೀಪಾವಳಿಯ ದೀಪ ಪ್ರಜ್ವಲನೆಯ ಶುಭ ಸಂದರ್ಭದಲ್ಲಿ ಅಶೋಕ್ ರೈ ಅವರಿಂದ ಹೃದಯಪೂರ್ವಕ ಹೃದಯ ಶ್ರೀಮಂತಿಕೆಯ ಶಾಲನ್ನ ನೀಡಿ ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದಾರೆ. ಇದು ಮಾನವೀಯತೆ, ಇದು ಪ್ರೀತಿಯ ಸೆಳೆತ, ಇದು ಶಾಸಕರ ಜವಾಬ್ದಾರಿ ಮತ್ತು ಪ್ರೀತಿಯನ್ನು ಹಂಚುವ ದೀಪಾವಳಿಯ ಸಂದರ್ಭದಲ್ಲಿ ಎಲ್ಲರಿಗೂ ದೀಪಾವಳಿಯ ಶುಭಾಶಯವನ್ನ ಶಾಲನ್ನು ನೀಡುವ ಮುಖಾಂತರವಾಗಿ ಸ್ವಾಗತಿಸುತ್ತಿದ್ದಾರೆ. ಈಗ ಗೀತಾ ಗಾಯನ ಕಾರ್ಯಕ್ರಮ ಪ್ರಾರಂಭವಾಗ್ತಾ ಇದೆ. ನಮ್ಮ ಕಾರ್ಯಕ್ರಮಕ್ಕೆ ಬಂದ ಎಲ್ಲ ಪ್ರಮುಖರಿಗೂ ಕೂಡ ಹೂಗುಚ್ಛವನ್ನ ನೀಡುವ ಪದ್ಧತಿಯನ್ನ ಮಾಡ್ತಾ ಇದ್ದೇವೆ. ಸರ್ ವಾಲ್ಯೂಮ್
keyboard volume. ನಮ್ಮ ಅಡೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಟ್ರಸ್ಟಿ ಸದಾಶಿವ ರೈ ನಮ್ಮೊಂದಿಗಿದ್ದಾರೆ. ನಿಮ್ಮ ಇರುವಿಕೆಯನ್ನ ಅತ್ಯಂತ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಹಾಗೆಯೇ ವಿಟ್ಲ ಉಪ್ಪಿನಂಗಡಿ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದಂತಹ ಸನ್ಮಾನ್ಯ ಡಾಕ್ಟರ್ ರಾಜಾರಾಮ್ರವರು ಕೂಡ ನಮ್ಮೊಂದಿಗಿದ್ದಾರೆ. ತಮ್ಮ ಇರುವಿಕೆಯನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೀವಿ. ಚೂರು ವಾಲ್ಯೂಮ್ ಸರ್, ಎಲ್ಲ ಇನ್ಸ್ಟ್ರೂಮೆಂಟ್ ಮತ್ತೆ ವಾಯ್ಸ್ ವಾಲ್ಯೂಮ್ ಎಲ್ಲ ರೈಸ್ ಮಾಡಿ ಸರ್. ಹಲೋ ಚೆಕ್ ಚೆಕ್. ಎಲ್ರಿಗೂ ನಮಸ್ಕಾರ. ಹಲೋ ಚೆಕ್ ನಿಜವಾಗ್ಲೂ ಚೆಕ್. ನಮ್ಮ ಮನದಲ್ಲಿ ಇವತ್ತು ನಿಜವಾದ ದೀಪಾವಳಿಯನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ. ಯಾಕೆಂದ್ರೆ ನಮ್ಮಂಥವರನ್ನು ಕೂಡ ಕರೆಸಿ ಕಾರ್ಯಕ್ರಮವನ್ನು ಕೊಡುವಂತಹ ಒಂದು ಹೃದಯ ಶ್ರೀಮಂತಿಕೆಯನ್ನು ಹೊಂದಿರತಕ್ಕಂಥ ನಮ್ಮ ಸನ್ಮಾನ್ಯ ಜನಪ್ರಿಯ ಶಾಸಕರಾದಂಥ ನಮ್ಮ ಅಶೋಕ್ ರೈ ಸರ್ ಅವರಿಗೆ ನಾವು ತಂಡದ ಪರವಾಗಿ ತುಂಬ ಹೃದಯದ ಕೃತಜ್ಞತೆಗಳನ್ನ ಸಲ್ಲಿಸುವುದರ ಜೊತೆಗೆ ನಿಜವಾಗ್ಲೂ ಇವತ್ತು ನಮ್ಮ ಮನದಲ್ಲಿ ನಮ್ಮ ಮನೆಯಲ್ಲೇ ನಾವು ದೀಪಾವಳಿಯನ್ನ ಆಚರಿಸ್ತಕ್ಕಂಥ ಒಂದು ಅನುಭವ ಸತ್ಯವಾಗ್ಲೂ ನಮಗೆ ಆಗ್ತಾ ಇದೆ. ಯಾಕೆಂದ್ರೆ ನಾವೆಲ್ಲರೂ ಕೂಡ ತಮಗೆ ಗೊತ್ತಿರೋ ಹಾಗೆ ಕಳೆದ ಬಾರಿಯೂ ಕೂಡ ನಮ್ಮನ್ನ ಕರೆಸಿ ಕಾರ್ಯಕ್ರಮವನ್ನು ನೀಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು ನಮ್ಮ ರೈ ಎಜುಕೇಶನ್ ಟ್ರಸ್ಟ್ ಕೋಡಿಪಾಡಿಯ ಪ್ರವರ್ಧಕರಾದಂಥ ಅಶೋಕ್ ರೈ ಸರ್ ಅವರು ಹಾಗೂ ಎಲ್ಲ ಕುಟುಂಬದವರು, ಜೊತೆಗೆ ನಮ್ಮ ನಿಹಾಲ್ ಶೆಟ್ಟಿ ಸರ್ ಅವರು ಕೂಡ ನಾವು ತಂಡದ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ನಮ್ಮ ಸನ್ಮಾನ್ಯ ಜನಪ್ರಿಯ ಶಾಸಕರಿಗೆ ಹಾಗೂ ಎಲ್ಲ ನಮ್ಮ ರೈ ಎಜುಕೇಶನ್ ಟ್ರಸ್ಟ್ ಕೋಡಿಪಾಡಿ ಈ ಎಲ್ಲ ಕುಟುಂಬದವರಿಗೆ ಹಾಗೂ ನಮ್ಮ ಪುತ್ತೂರಿನ ಸಮಸ್ತ ಬಂಧುಗಳಿಗೆ ದೀಪಾವಳಿ ಹಬ್ಬದ ಶುಭಾಶಯವನ್ನು ಕೋರುತ್ತಾ ನಾವು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಒಮ್ಮೆ ನನಗೆ ಆಸೆ ಆಗ್ತಾ ಇದೆ, ತಾವೆಲ್ಲರೂ ಎಷ್ಟು ಜನ ಇದ್ರಿ ಅಂತ ಗೊತ್ತಾಗಬೇಕು ಅನ್ಸಿದ್ರೆ ತಮ್ಮೆಲ್ಲರ ಜೋರಾದ ಚಪ್ಪಾಳೆಯನ್ನ ನಾನು ಕೇಳ್ತಾ ಇದ್ದೇನೆ. ದಯಮಾಡಿ ಥ್ಯಾಂಕ್ ಯು. ಇದೇ ರೀತಿ ತಮ್ಮೆಲ್ಲರ ಸ್ಫೂರ್ತಿ ಇರಲಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಹಾಗೆ ಈ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತ ನಮ್ಮೆಲ್ಲರ ಮಾತೃ ಸ್ವರೂಪಿ ಶ್ರೀಮತಿ ಗಿರಿಜಾ ರೈ ಅಮ್ಮನವ್ರಿಗೂ ಕೂಡ ನಮ್ಮ ತಂಡದ ಪರವಾಗಿ ನಾವು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಎಲ್ಲ ನಮ್ಮ ಹಾಗೂ ಸುಮಾ ಮೇಡಮ್ ರವ್ರಿಗೂ ಕೂಡ ಎಲ್ರಿಗೂ ಪ್ರತಿಯೊಬ್ಬರಿಗೂ ನಾವು ತಂಡದ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಕಾರ್ಯಕ್ರಮವನ್ನು ಈಗ ಪ್ರಾರಂಭ ಮಾಡ್ತಾ ಇದ್ದೇವೆ. ಬಂಧುಗಳೇ, ಸಮಸ್ತ ಬಂಧುಗಳಿಗೆ ಮತ್ತೊಮ್ಮೆ ದೀಪಾವಳಿ ಹಬ್ಬದ ಶುಭಾಶಯವನ್ನು ತಿಳಿಸ್ತಾ ಈಗ ಕಾರ್ಯಕ್ರಮಕ್ಕೆ ಪ್ರಾರ್ಥನೆ ಮೂಲಕ ಚಾಲನೆ ನೀಡಲಿದ್ದಾರೆ ಶ್ರೀಮತಿ ಜ್ಯೋತಿ ಯೋಗೇಶ್ವರ ಅವರು. ಹಲೋ ಚೆಕ್ ಚೆಕ್. ಹಲೋ 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 ಚೆಕ್ ಚೆಕ್ ಚೆಕ್.
ವೆಂಕಟೇಶ್ವರ ವಿನಾಯಕ. ಭಾದ್ರಪದ ಶುಕ್ಲ ಚೌತಿ ನಿನ್ನ ಪೂಜಿಸೆ, ಭಕ್ತಗೆ ಕರುಣಿನಿ ಸರ್ವಮಂಗಳ. ಭಾದ್ರಪದ ಶುಕ್ಲ ಚೌತಿ ನಿನ್ನ ಪೂಜಿಸೆ, ಭಕ್ತಗೆ ಕರುಣಿನಿ ಸರ್ವಮಂಗಳ. ಗಣಪತಿಯನ್ನ ಸ್ತುತಿಸಿದಂತಹ ಶ್ರೀಮತಿ ಜ್ಯೋತಿ ಯೋಗೀಶ್ವರ ಅವರಿಗೆ ವಂದನೆಗಳು. ಮತ್ತೊಮ್ಮೆ ತಮ್ಮೆಲ್ಲರನ್ನು ಈ ಕಾರ್ಯಕ್ರಮಕ್ಕೆ ನಾವು ಪ್ರೀತಿಯಿಂದ ಬರಮಾಡಿಕೊಳ್ತಾ, ಹಾಗೆ ನಮ್ಮ ಪುತ್ತೂರಿನ ನಮ್ಮ ಆರಾಧ್ಯ ದೇವರಾದಂತಹ ಆರಾಧ್ಯ ದೇವರಾದಂತಹ ಮಾಲಿಂಗೇಶ್ವರನನ್ನ ನಾವು ನೆನಪಿಸ್ಕೊಳ್ತಕ್ಕಂಥದ್ದು ನಮ್ಮೆಲ್ಲರ ಒಂದು ಸೌಭಾಗ್ಯ. ಅದೇ ರೀತಿ ತಾವೆಲ್ಲರೂ ಕೂಡ ಇದೇ ರೀತಿ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಸ್ಫೂರ್ತಿದಾಯಕವಾಗಿರಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ ಮತ್ತೊಂದು ಗೀತೆಯೊಂದಿಗೆ. ಒಂದು ನಿಮಿಷ. ರವೀಂದ್ರ ಶೆಟ್ಟಿ ನುಳಿಯಾಲು ಈ ಬಾರಿಯ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರು, ಪ್ರಶಸ್ತಿ ಪುರಸ್ಕೃತರು ರವೀಂದ್ರ ಶೆಟ್ಟಿ ಅವರು ಆಗಮಿಸಿದ್ದಾರೆ. ಅವರನ್ನು ಕೂಡ ಅಶೋಕ್ ರೈ ಅವರು ಹೂಗುಚ್ಛವನ್ನ ನೀಡುವ ಮುಖಾಂತರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದಾರೆ. ಶ್ರೀಯುತ ದಯಾನಂದ ರೈ ಮನವಳಿಕೆ ಗೊತ್ತು ಬಂಟರ ಮಾತೃ ಸಂಘದ ನಿರ್ದೇಶಕರು, ಇವರನ್ನು ಕೂಡ ಈ ಸಂದರ್ಭದಲ್ಲಿ ಹೂಗುಚ್ಛವನ್ನ ನೀಡುವ ಮುಖಾಂತರವಾಗಿ ಸ್ವಾಗತಿಸುತ್ತಿದ್ದಾರೆ. ಶ್ರೀಯುತ ಮೌರೀಶ್ ಅವರು, ನಗರ ಕಾಂಗ್ರೆಸ್ ಅಧ್ಯಕ್ಷರಾದ ಮೌರೀಶ್ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಪ್ರೀತಿಯಿಂದ ನಮ್ಮ ಟ್ರಸ್ಟ್ನ ಕಾರ್ಯಕ್ರಮ ಆಗಮಿಸಿದ್ದೀರಾ, ನಿಮ್ಮನ್ನು ಹೂಗುಚ್ಛವನ್ನ ನೀಡುವ ಮುಖಾಂತರವಾಗಿ, ಯಾಕೆ ಈರಿಂಚು ಅಂತಲೇ ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇವೆ. ಸ್ಟಾರ್ಟ್ ಮಾಡಿ ಸರ್, ಕೀಬೋರ್ಡ್ ಶ್ರೀಯುತ ಬಾಬು ಶೆಟ್ಟಿ ನೆರಿಮಗೇರು, ಸಹಕಾರಿ ಆ ಭಾಗದ ನೆರಿಮಗೇರು ಸಹಕಾರಿ ಸಂಘದ ಅಧ್ಯಕ್ಷರು ನಮ್ಮ ಪ್ರೀತಿಯ ಬಾಬು ಶೆಟ್ಟಿ ಅವರನ್ನು ಕೂಡ ಹೂಗುಚ್ಛವನ್ನ ನೀಡುವ ಮುಖಾಂತರವಾಗಿ ಸ್ವಾಗತಿಸ್ತಾ ಇದ್ದೇವೆ. ನಮಸ್ತೆ, ಪ್ರಾರಂಭಿಸಿ.
ಉಸಿರಾಗಿ ನೀನಮ್ಮ ಉಸಿರಾಗಿ ತಂದೆ ನೀ ಕೈ ಹಿಡಿದು ನಡೆಸಯ್ಯ ಪುತ್ತೂರಿನ ಈ ಜನತೆಯನ್ನು ಹರಸಯ್ಯ ಪುತ್ತೂರಿನ ಈ ಜನತೆಯನ್ನು ಹರಸಯ್ಯ ನಮ್ಮ ಪುತ್ತೂರಿನ ಈ ಜನತೆಯನ್ನು ಹರಸಯ್ಯ ಮೂಡಲಗಿರಿಯೋರೆ ಮುದ್ದಾದ ನಗೆಯೋರೆ ಉಡಲಗಿರಿಯೋರೆ ಮುದ್ದಾದ ನಗೆಯೋರೆ ಬಾಳಲ್ಲಿ ಬೆಳಕಾಗದೋರೆ ನಮಗೆ ಬಾಳೆಲ್ಲ ಬೆಳಕಾಗದೋರೆ ಕಾರ್ತಿಕ ಮಾಸದಿ ನಿನ್ನನು ನೆನೆಯುತ್ತ ದೀಪವ ಹಚ್ಚಿ ಕರೆವೆವು ತಂದೆ ಸಂಭ್ರಮದಲ್ಲಿ ನಿನ್ನನು ಹಾಡಿ ಮುಕ್ತಿಯ ಮಾರ್ಗವ ಕೇಳುವೆವು ತಂದೆ ಬೇಡುತ್ತ ನಿನ್ನ ಕರೆದೆವು ನಾವು ಪ್ರೀತಿಯು ನೀನು ನಮಗೆ ಬಾಳಲಿ ನೀನು ಬೆಳಕನ್ನು ಕೊಡು ನೀನು ನಡೆಸಯ್ಯ ನಮ್ಮನ್ನು ಉದ್ಧರಿಸಯ್ಯ ಮೂಡಲಗಿರಿಯೋನೆ ಮುದ್ದಾದ ನಗೆಯೋನೆ ಮೂಡಲಗಿರಿಯೋನೆ ಮುದ್ದಾದ ನಗೆಯೋನೆ ಬಾಳಲ್ಲಿ ಬೆಳಕ ಕಂಡೋನೆ ನಮಗೆ ಬಾಳೆಲ್ಲ ಸಿಹಿಯ ತಂದೋನೆ ಅಯ್ಯ ಮೂಡಲಗಿರಿಯೋನೆ ಮುದ್ದಾದ ನಗೆಯೋನೆ ಬಾಳಲ್ಲಿ ಬೆಳಕ ಕಂಡೋನೆ ನಮಗೆ ಬಾಳೆಲ್ಲ ಸಿಹಿಯ ತಂದೋನೆ ನೆನೆಯೋಣ ಮಹಾಲಿಂಗೇಶನ ನಾವು ನೆನೆಯೋಣ ಮಹಾಲಿಂಗೇಶನ ನೆನೆಯೋಣ ಮಹಾಲಿಂಗೇಶನ ಇಂದು ನೆನೆಯೋಣ ಮಹಾಲಿಂಗೇಶನ ಧನ್ಯವಾದಗಳು ಎಲ್ಲ ಬಂಧುಗಳಿಗೆ ಮತ್ತೊಮ್ಮೆ ಒಂದು ನಿಮಿಷ ಹೇಳಿ ಆಯ್ತು. ಬಂದ ಅತಿಥಿಗಳನ್ನ ಅಶೋಕ್ ರೈ ಅವರು ನಮಗೆ ಒಂದು ಸೆಕೆಂಡ್ ಮಾತ್ರ ಬೇಕಾದ್ದು ಸರ್. ಅಶೋಕ್ ರೈ ಅವರು ಪ್ರೀತಿಯಿಂದ ಸ್ವಾಗತಿಸ್ತಿದ್ದಾರೆ. ಅಬ್ದುಲ್ ರಹಿಮಾನ್ ಯುನಿಕ್ ರವರು ನಮ್ಮ ಉಪ್ಪಿನಂಗಡಿ ಭಾಗದ ನಾಯಕರು, ಇವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸುತ್ತಿದ್ದಾರೆ ಅಶೋಕ್ ಕುಮಾರ್ ರೈ ಅವರು. ಶ್ರೀಯುತ ಜೋಕಿಮ್ ಡಿಸೋಜರ್ ಅವರು ಜಿಲ್ಲಾ ಸೇವಾದಳದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಜೋಕಿಮ್ ಡಿಸೋಜರ್ ಅವರನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದಾರೆ. ಪಟ್ಟಣ ಪಂಚಾಯತ್ ವಿಟ್ಲದ ಸದಸ್ಯರಾಗಿರುವ ಶ್ರೀಯುತ ಅಶ್ರಫ್ ರವರು, ಅಶ್ರಫ್ ಇರೌಲಿರ್ ಸರ್, ಅಶ್ರಫ್ ರವರು ನಮ್ಮೊಂದಿಗೆ ಈ ಕಾರ್ಯಕ್ರಮಕ್ಕೆ ಶ್ರೀಯುತ ಬಲೆ ಅಶ್ರಫ್ ರೇ ಶ್ರೀಯುತ ಮೊಹಮ್ಮದ್ ಆಲಿ ಅವರು, ನಮ್ಮ ವಿ ಕೆ ಎಂ ಅಶ್ರಫ್ ರವರು ಒಂದು ಚೀರ್ಗೊರ್ಪಣಕ್ಕ ಹೆಂಚಿನ ನೀವು ಸ್ವಲ್ಪ ಈಚೆ ನಿಲ್ಲಿ, ಸ್ವಲ್ಪ ಹಿಂದೆ ಈಚೆ ನಿಲ್ಲಿ ಸರಿ. ವಿ ಕೆ ಎಂ ಅಶ್ರಫ್ ರವರು ಪಟ್ಟಣ ಪಂಚಾಯತ್ನ ಸದಸ್ಯರು ನಮ್ಮೊಂದಿಗಿದ್ದಾರೆ, ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇವೆ. ಶ್ರೀಯುತ ವಿಶ್ವನಾಥ ಗೌಡ್ರವರು ಬಣ್ಣೂರು ರೈತರ ಸೇವಾ ಸಹಕಾರಿ ಸಂಘದ ನಿರ್ದೇಶಕರು ನಮ್ಮೊಂದಿಗಿದ್ದಾರೆ, ಅವರನ್ನು ಕೂಡ ಪ್ರೀತಿಯಿಂದ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇವೆ. ಎಂ ಬಿ ವಿಶ್ವನಾಥ ರೈ ಅವರು ಪುತ್ತೂರು ಬ್ಲಾಕ್ನ ಅಧ್ಯಕ್ಷರು ಆಗಮಿಸಿದ್ದಾರೆ, ಅವರನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸುತ್ತಾ ಶ್ರೀಯುತ ಸರ್ವೋತ್ತಮ ಗೌಡರವರು
ಶ್ರೀಯುತ ಕಟಾರ ಸೀನನ್ನ ಆಗಮಿಸಿದ್ದಾರೆ. ಅವರನ್ನು ಕೂಡ ಅಶೋಕ್ ಕುಮಾರ್ ಅವರು ಪ್ರೀತಿಯಿಂದ ಈ ಸಂದರ್ಭದಲ್ಲಿ ಹೂಗುಚ್ಛವನ್ನ ನೀಡುತ್ತಾ ಸ್ವಾಗತಿಸುತ್ತಿದ್ದಾರೆ. ಇನ್ನೋರ್ವ ಅಧಿಕಾರಿಗಳು ಶಿವಶಂಕರ್ ಅವರು ಕೂಡ ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಅಶೋಕ್ ಕುಮಾರ್ ಅವರೇ ಅಧಿಕಾರಿಯಾಗಿ ಅವರನ್ನು ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದಾರೆ. ರಾಮಚಂದ್ರ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇವೆ ಈ ಸಂದರ್ಭದಲ್ಲಿ. ಇನ್ನೋರ್ವ ಶ್ರೀಮತಿ ಅನಿತಾ ಹೇಮಳ ಶೆಟ್ಟಿ ಅವರು ಆಗಮಿಸಿದ್ದಾರೆ. ಅವರನ್ನು ಕೂಡ ಹೂಗುಚ್ಛವನ್ನ ನಮ್ಮ ಸಂಪ್ರದಾಯ, ನಮ್ಮ ಸ್ವಾಗತ ಸಮಿತಿಯ ಸದಸ್ಯರು ಜವಾಬ್ದಾರಿಯನ್ನ ನೀಡುವ ಹೂಗುಚ್ಛವನ್ನ ನೀಡುತ್ತಾ ಸ್ವಾಗತಿಸ್ತಾ ಇದ್ದೇವೆ. ಕಮಲ ರಾಮಚಂದ್ರ ಅವರು ನಮ್ಮ ಈ ಭಾಗದ ನಾಯಕರು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇವೆ. ಶ್ರೀಮತಿ ಶಶಿಕಲಾ ಚೌಟ ಅರಿಯಡ್ಕ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸಿದ್ದೇವೆ. ಅಮಲ ರಾಮಚಂದ್ರ ಅವರನ್ನ ಫೋಟೋ 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 ತಕ್ಕಲೆ ರೆಡ್ ಸಿಕ್ಕಿ ಭಂಗ ಹಾಕೊಂಡು ಅಮಳ ರಾಮಚಂದ್ರ ಅವರು ಪುತ್ತೂರು ಬ್ಲಾಕ್ನ ಪ್ರಧಾನ ಕಾರ್ಯದರ್ಶಿಗಳು. ಹೌದು, ಅವರನ್ನ ಪ್ರೀತಿಯಿಂದ ಸ್ವಾಗತಿಸಿದ್ದೇವೆ. ಶ್ರೀಮತಿ ಶ್ವೇತಾ ಶೆಟ್ಟಿ ಅವರು ಸೂರತ್ತಿನಿಂದ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅತಿಥಿಗಳಾಗಿ ಆಗಮಿಸಿದ ಶ್ವೇತಾ ಶೆಟ್ಟಿ ಅವರು ಇವರು ನಮ್ಮ ತುಳು ಭಾಷೆಯ ವಿಚಾರವಾಗಿ ಅಲ್ಲಿ ಧ್ವನಿ ಎತ್ತಿದವರು. ಸೂರತ್ತಿನಿಂದ ಆಗಮಿಸಿದ ಶ್ವೇತಾ ಶೆಟ್ಟಿ ಅವರನ್ನು ಕೂಡ ಅಭಿನಂದಿಸಿದ್ದೇವೆ, ಸ್ವಾಗತಿಸ್ತಾ ಇದ್ದೇವೆ. MS ಮಹಮ್ಮದ್ ರವರು ನಮ್ಮ ಇವತ್ತಿನ ಅತಿಥಿಗಳು. ಹಾಗೇನೆ ಡಾಕ್ಟರ್ ರಾಜಾರಾಮರವರು ನಮ್ಮ ಇವತ್ತಿನ ಅತಿಥಿಗಳು. MB ವಿಶ್ವನಾಥರಯ್ಯವರು ಕೂಡ ನಮ್ಮ ಇವತ್ತಿನ ಕಾರ್ಯಕ್ರಮದ ಅತಿಥಿಗಳು. ಇವರೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಕಾರ್ಯಕ್ರಮ ಸೇವಾ ಸೌರಭ ಕಾರ್ಯಕ್ರಮ ಪ್ರಾರಂಭಿಸಿ. ಧನ್ಯವಾದಗಳು ಸರ್. ಈಗ ಸ್ವಾಮಿ ಕೊರಗಜ್ಜನ ಒಂದು ಗೀತೆಯನ್ನು ನಾವು ಪ್ರಸ್ತುತಪಡಿಸ್ತಾ ಇದ್ದೇವೆ. ಇದು ರೈ ಎಜುಕೇಶನ್ ಟ್ರಸ್ಟ್ ಕೋಡಿಪಾಡಿ ಈ ಒಂದು ಸೇವಾ ಸೌರಭ 2023 ಈ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಕಾರ್ಯಕ್ರಮವನ್ನು ನೀಡ್ತಾ ಇದ್ದೇವೆ ಅನ್ನೋ ಒಂದು ಸಂತೋಷದೊಂದಿಗೆ ಸ್ವಾಮಿ ಕೊರಗಜ್ಜನ ಗೀತೆಯನ್ನ ಪ್ರಸ್ತುತಪಡಿಸ್ತಾ ಇದ್ದೇವೆ. ಕೇಳಿ ಆನಂದಿಸಿ.
GPT on AI. ಧನ್ಯವಾದಗಳು ಜ್ಯೋತಿ ಯೋಗೇಶ್ವರ್ ಅವ್ರಿಗೆ. ಮುಂದಿನ ಗೀತೆಯನ್ನು ನಾವೀಗ ಪ್ರಸ್ತುತಪಡಿಸ್ತಾ ಇದ್ದೇವೆ. ಗಾನಗಂಧರ್ವ ರಸಿಕರ ರಾಜ ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಆಕಸ್ಮಿಕ ಚಿತ್ರದ ಒಂದು ಗೀತೆಯನ್ನು ಕೊಡ್ತಾ ಇದ್ದೇವೆ. ಈ ಗೀತೆಯನ್ನು ಹಾಡ್ತಾ ಇದ್ದಾರೆ ಮಂಜುನಾಥ್ ಕೇಸ್. ಕೇಳಿ ಆನಂದಿಸಿ. ಹುಟ್ಟಿದರೆ ಕನ್ನಡ ನಾಡ ಸುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣಲ್ಲಿ ಮೆಟ್ಟಬೇಕು. ಬದುಕಿದು ಜಟಕ ಬಂಡಿ, ವಿಧಿ ವಿಧಿ ಓಡಿಸುವ ಬಂಡಿ. ಬದುಕಿದು ಜಟಕ ಬಂಡಿ, ವಿಧಿ ವಿಧಿ ಓಡಿಸುವ ಬಂಡಿ. ಹುಟ್ಟಿದರೆ ಕನ್ನಡ ನಾಡ ಸುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣಲ್ಲಿ ಮೆಟ್ಟಬೇಕು. ಸ್ನಾನ ಮಾಡು, ಕಾಶ್ಮೀರ ಸುತ್ತಿ ನೋಡು, ಜೋಗದ ಗುಂಡಿ ಹೊಡೆಯ ನಾನೆಂದು ಕೂಗಿ ಹಾಡು. ಅಜಂತ ಎಲ್ಲೋರಾರ ಅವಳಲ್ಲಿ ಒಮ್ಮೆ ನೋಡು, ಬಾದಾಮಿ ಐವೊಳ್ಳೆಯ ಚಂದಾನ ತೂಕ ಮಾಡು. ಎಲ್ಲಕ್ಕೆ ಕೋಟಿ ಭಾಷೆ ಆಡಕ್ಕೆ ಒಂದೇ ಭಾಷೆ ಕನ್ನಡ. ಕನ್ನಡ ಕಸ್ತೂರಿ ಈ ಕನ್ನಡ. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣಲ್ಲಿ ಮೆಟ್ಟಬೇಕು. ಬದುಕಿದು ಜಟಕ ಬಂಡಿ, ವಿಧಿ ವಿಧಿ ಓಡಿಸುವ ಬಂಡಿ. ಬದುಕಿದು ಜಟಕ ಬಂಡಿ, ವಿಧಿ ವಿಧಿ ಘೋರಿಸುವ ಬಂಡಿ. ಭೂಮಿ ಇದು, ಪ್ರೇಮಕ್ಕೆ ಸ್ವರ್ಗವಿದು, ನ್ಯಾಯಕ್ಕೆ ಶಾಲೆ ಇದು, ನ್ಯಾಯಕ್ಕೆ ಪೀಠ ಇದು. ಕಾರ್ಯಕ್ಕೆ ಕಲ್ಪವಿದು, ಶಿಲ್ಪಕ್ಕೆ ಕಲ್ಪವಿದು, ರಾಜ್ಯಕ್ಕೆ ನಾಡಿ ಇದು, ನಾನಾಂತರಂಗವಿದು. ಕುವೆಂಪು
ಕನ್ನಡಿಯಿಂದ ಕಾರಂತ ಮಾತಿಯಿಂದ ಧನ್ಯವೀ ಕನ್ನಡ ಅದಿನ ಕನ್ನಡ ಹುಟ್ಟಿದರೆ ಕನ್ನಡ ನಾಡ ಹುಟ್ಟಬೇಕು ಬೆಟ್ಟಿದರೆ ಕನ್ನಡ ಮಣ್ಣಲ್ಲಿ ಮೆಟ್ಟಬೇಕು ಬದುಕಿದು ಜಟಕ ಬಂಡಿ ವಿಧಿ ವಿಧಿಯೋಡಿಸುವ ಬಂಡಿ ಬದುಕಿದು ಜಟಕ ಬಂಡಿ ವಿಧಿ ವಿಧಿಯೋಡಿಸುವ ಬಂಡಿ ಬಾಳಿನ ಬೆನ್ನುವತ್ತಿ ನೂರಾರು ಊರು ಸುತ್ತಿ ಏನೇನೋ ಕಂಡ ನಮಗೆ ನಮ್ಮೂರೇ ನಮಗೆ ಮೇಲು ಕೈಲಾಸ ಕಂಡ ನಮಗೆ ಕೈಲಾಸ ಯಾಕೆ ಬೇಕು ದಾಸರ ಕಂಡ ನಮಗೆ ವೈಕುಂಠ ಯಾಕೆ ಬೇಕು ಮುಂದಿನ ನನ್ನ ಜನ್ಮ ಬರೆದಿಟ್ಟನಂತೆ ನಮ್ಮ ಇಲ್ಲಿಯೇ ಇಲ್ಲಿಯೇ ಎಂದಿಗೂ ನಾನಿಲ್ಲಿಯೇ ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು ಮೆಟ್ಟಿದರೆ ಕನ್ನಡ ಮಂಡಲ್ ಮೆಟ್ಟಬೇಕು ಬದುಕಿದು ಜಟಕ ಬಂಡಿ ವಿಧಿ ವಿಧಿಯೋಡಿಸುವ ಬಂಡಿ ಬದುಕಿದು ಜಟಕ ಬಂಡಿ ವಿಧಿ ದಡ ಸೇರಿಸುವ ಬಂಡಿ ಧನ್ಯವಾದಗಳು ತಮಗೆಲ್ಲರಿಗೂ ಮತ್ತೊಮ್ಮೆ ನಮ್ಮ ತಂಡದ ಪರವಾಗಿ ನಾವು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಬಂಧುಗಳೇ, ಇದು ನೀವು ಕೇಳ್ತಾ ಇದ್ದೀರಾ ಶ್ರೀ ಶಾರದಾ ಅಂಧರ ಗೀತ ಗಾಯನ ಕಲಾ ಸಂಘದ ವತಿಯಿಂದ ಸಂಗೀತ ರಸಮಂಜರಿ ಕಾರ್ಯಕ್ರಮವನ್ನು ನಮ್ಮ ಜನಪ್ರಿಯ ನಾಯಕರನ್ನ ನಾವು ಇವತ್ತು ದೀಪಾವಳಿ ಹಬ್ಬದ ಒಂದು ಸಡಗರದಲ್ಲಿ ಅವರನ್ನ ಸಂಭ್ರಮಿಸುವಂತಹ ಒಂದು Hello. ದಿನ. ಈ ಸಮಾರಂಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ಸಿನ ಗೌರವಾನ್ವಿತ ಅಧ್ಯಕ್ಷರು, ಕರ್ನಾಟಕ ವಿಧಾನ ಪರಿಷತ್ತಿನ ಗೌರವಾನ್ವಿತ ಸದಸ್ಯರು, ನಮ್ಮೆಲ್ಲರ ಆದರಣೀಯರಾದಂತಹ ಕೆ ಹರೀಶ್ ಕುಮಾರ್ ಸರ್ ನಮ್ಮೊಂದಿಗಿದ್ದಾರೆ. ಅವರಿಗೆ ಆತ್ಮೀಯವಾದಂತಹ ಸ್ವಾಗತವನ್ನು ಕಾರ್ಯಕ್ರಮಕ್ಕೆ ನೀಡ್ತಾ ಇದ್ದೇವೆ. ಅದರೊಟ್ಟಿಗೆ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗಿರುವ ಸನ್ಮಾನ್ಯ ಜನಾಬ್ ಹುಸೈನ್ ದಾರ್ಮಿ ಧಾರ್ಮಿಕ ಗುರುಗಳು ಮುಖಂಡರು ನಮ್ಮೊಂದಿಗಿದ್ದಾರೆ. ಹಾಗೇನೆ ಪ್ರವೀಣ್ ಕೆಪಿ ಶೆಟ್ಟಿ ದರ್ಬೆ ಅವರ ಇರುವಿಕೆಯನ್ನು ಕೂಡ ತಾವು ಗಮನಿಸ್ತಾ ಇದ್ವಿ. ಧನ್ಯವಾದಗಳು. ಮತ್ತೊಮ್ಮೆ ತಮ್ಮೆಲ್ಲರನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಯನ್ನು ಬರಮಾಡ್ಕೊಳ್ತಾ, ಹಾಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಸಮಸ್ತ ಕಾರ್ಯಕರ್ತ ಬಂಧುಗಳಿಗೂ ಕೂಡ ನಾವು ಶ್ರೀ ಶಾರದಾ ಅಂಧರ ಗೀತ ಗಾಯನ ಕಲಾ ಸಂಘದ ವತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ತಮಗೆಲ್ಲರಿಗೂ ಕೂಡ ದೀಪಾವಳಿ ಹಬ್ಬದ ಶುಭಾಶಯವನ್ನು ತಿಳಿಸ್ತಾ, ಹಾಗೆ ಎಲ್ಲ ಗಣ್ಯರಲ್ಲಿ ಸಮಸ್ತ ಬಂಧುಗಳಲ್ಲಿ ನಮ್ಮದೊಂದು ಮನವಿ ಇದೆ. ತಾವು ಯಾವುದೇ ಒಂದು ಸಮಾರಂಭ ಮಾಡಬೇಕಾದ್ರೂ ನಮ್ಮ ತಂಡವನ್ನು ಗುರುತಿಸಿ ತಮ್ಮ ಸಮಾರಂಭಗಳಲ್ಲಿ ನಮಗೆ ಒಂದು ಕಾರ್ಯಕ್ರಮ ನೀಡಿದ್ದೆ ಆದರೆ ನಮ್ಮ ಜೀವನಕ್ಕೆ ಒಂದು ಅನುಕೂಲವಾಗ್ತದೆ. ವಿಸಿಟಿಂಗ್ ಕಾರ್ಡ್ ಮತ್ತು ಪಾಂಪ್ಲೆಟ್ಸ್ಗಳು ಕೂಡ ಇದೆ, ಅವುಗಳನ್ನ ಪಡ್ಕೊಂಡು ನಿಮ್ಮೆಲ್ಲ ಸರ್ವ ಸಮಾರಂಭಗಳಲ್ಲಿ ನಮ್ಮನ್ನ ಕರೆಸಿ ಕಾರ್ಯಕ್ರಮವನ್ನು ನೀಡಬಹುದು ಅಂತ ತಮ್ಮ ಗಮನಕ್ಕೆ ತರ್ತಾ ಕಾರ್ಯಕ್ರಮವನ್ನ ಮತ್ತೊಂದು ಗೀತೆಯೊಂದಿಗೆ ನಾವು ಮುಂದುವರಿಸ್ತಾ ಇದ್ದೇವೆ. ತಾವೆಲ್ಲರೂ ಪ್ರತಿ ಗೀತೆಯ ನಂತರ ಒಮ್ಮೆ ಒಂದು ಚಪ್ಪಾಳೆಯನ್ನು ಕೊಟ್ಟಿದ್ದೆ ಆದರೆ ಕಲಾವಿದರಿಗೆ ಅದು ಸ್ಫೂರ್ತಿ ಆಗ್ತದೆ ಅಂತ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್. ಒಂಚೂರು ವಾಲ್ಯೂಮ್, ರೈಟ್ ತಬ್ಲಾ ವಾಲ್ಯೂಮ್ ಕೊಡಿ ಒಂಚೂರು. ನಮ್ಮೆಲ್ಲರ ಪ್ರೀತಿಯ ಜನನಾಯಕರು ರೈ ಎಜುಕೇಶನ್ ಟ್ರಸ್ಟಿನ ಸಂಸ್ಥಾಪಕರು, ದೀನ ದಲಿತರ ಸೇವಕರು, ಪುತ್ತೂರಿನ ಸುಪುತ್ರರು, ಇವರೇ
ಜನಪ್ರಿಯ ಶಾಸಕರು ಸನ್ಮಾನ್ಯ ಶ್ರೀ ಅಶೋಕ್ ರೈಯವರು. ಇವರೇ ನಮ್ಮ ಶಾಸಕರು ಸನ್ಮಾನ್ಯ ಶ್ರೀ ಅಶೋಕ್ ರೈ ಕುಮಾರ್ ಅವರು. ನಮ್ಮೆಲ್ಲರ ಜನನಾಯಕರು, ನಮ್ಮೆಲ್ಲರ ಜನನಾಯಕರು, ಪುತ್ತೂರಿನ ಈ ದೀಪದ ಬೆಳಕನ್ನು ತಂದವರು. ನಮ್ಮ ಪಾಲಿನ ಜನ ಸೇವಕರು, ನಮ್ಮ ಪಾಲಿನ ಜನ ಸೇವಕರು, ಪುತ್ತೂರಿನ ಈ ಸುಪುತ್ರರು, ಪುತ್ತೂರಿನ ಈ ಸುಪುತ್ರರು. ದೀನದಲಿತರ ಉದ್ಧಾರವನು, ದೀನದಲಿತರ ಉದ್ಧಾರವನು, ಸೇವೆಯನ್ನ ಮಾಡುತ್ತಿವರವರು ನಮ್ಮ ಬಾಳಿನ ಜನನಾಯಕರು, ಪುತ್ತೂರಿನ ಈ ಸುಪುತ್ರರು, ನಮ್ಮ ಪುತ್ತೂರಿನ ಈ ಸುಪುತ್ರರು. ಸೇವೆಯಲ್ಲಿ ಸಾರ್ಥಕತೆ ಕಂಡ ಸಾಧಕರಿವರು. ಸೇವೆಯಲ್ಲಿ ಸಾರ್ಥಕತೆ ಕಂಡ, ಸೇವೆಯಲ್ಲಿ ಸಾರ್ಥಕತೆ ಕಂಡ ಸಾಧಕರಿವರು. ಎಲ್ಲರ ಜನಮಾನಸದಲ್ಲಿ, ಎಲ್ಲರ ಜನಮಾನಸದಲ್ಲಿ ಉಳಿಯುವ ನಮ್ಮ ಇವರು, ಉಳಿಯುವರು ನಮ್ಮ ಇವರು, ಉಳಿಯವರು ನಮ್ಮವರು, ನಮ್ಮೆಲ್ಲರ ಮನೆಯ ಮಗನಿವರು. ನಮ್ಮೆಲ್ಲರ ಜನನಾಯಕರು, ನಮ್ಮೆಲ್ಲರ ಜನನಾಯಕರು, ಪುತ್ತೂರಿನ ಸುಪುತ್ರರು, ಈ ಪುತ್ತೂರಿನ ಸುಪುತ್ರರು. ಟ್ರಸ್ಟ್ ಅನ್ನು ಸ್ಥಾಪಿಸಿದವರಿವರು, ಹೈ ಎಜುಕೇಶನ್ ಟ್ರಸ್ಟ್ ಅನ್ನು ಸ್ಥಾಪಿಸಿದವರಿವರು. ಸಾವಿರಾರು ಜನಗಳಿಗೆ ಅಕ್ಷರವ ನೀಡುವರು, ಸಾವಿರಾರು ವಿದ್ಯಾರ್ಥಿಗಳಿಗೆ ಅಕ್ಷರವ ಕಲಿಸಿದವರು. ಬಡ ಜನತೆಯ ಕಷ್ಟಕ್ಕಿವರು, ಬಡ ಜನತೆಯ ಕಷ್ಟಕ್ಕಿವರು ಧ್ವನಿಯಾಗಿ ನಿಂತರು. ಬಡ ಜನತೆಯ ಕಷ್ಟಕ್ಕಿವರು ಧ್ವನಿಯಾಗಿ ನಿಂತವರು. ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸಿದವರು ಇವರು, ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸಿದವರು. ನಮ್ಮೆಲ್ಲರ ಜನನಾಯಕರು, ನಮ್ಮೆಲ್ಲರ ಜನನಾಯಕರು, ನಮಗಾಗಿ ದುಡಿದವರು. ನಮ್ಮೆಲ್ಲರ ಜನನಾಯಕರು, ನಮಗಾಗಿ ದುಡಿದವರು. ನಮ್ಮೆಲ್ಲರ ಮನೆ ಮನಗಳಲ್ಲಿ, ನಮ್ಮೆಲ್ಲರ ಮನೆ ಮನಗಳಲ್ಲಿ ದೀಪವಾಗಿ ನಿಂತರು, ಪ್ರೀತಿಯ ದೀಪವಾಗಿ ನಿಂತರು, ದೀಪವಾಗಿ ನಿಂತರು, ಪ್ರೀತಿಯ ದೀಪವಾಗಿ ನಿಂತರು. ನಮ್ಮೆಲ್ಲರ ಜನನಾಯಕರು, ನಮ್ಮೆಲ್ಲರ ಜನನಾಯಕರು, ಪುತ್ತೂರಿನ ಸುಪುತ್ರರು, ಪುತ್ತೂರಿನ ಸುಪುತ್ರರು. ಪ್ರೀತಿಯು ಇವರದ ಕೊಡುಗೆ, ಪ್ರೀತಿಯು ಇವರದ ಕೊಡುಗೆ, ಬಡ
ಜನತೆಯ ಪರವಾಗಿ ಸಮಸ್ತ ಜನತೆಯ ಪರವಾಗಿ ಇವರಿಗೆ ದೇವರು ಆಯಸ್ಸು ಆರೋಗ್ಯವಿತ್ತು, ದೇವರು ಆರೋಗ್ಯ ಆಯಸ್ಸು ಇತ್ತು ಕಾಪಾಡಲಿ, ಸೇವೆಯ ಮಾಡುವ ಸೌಭಾಗ್ಯ ಸಿಗಲಿ ಕಾಪಾಡಲಿ, ದೇವರು ಮಾಡುವ ಸೌಭಾಗ್ಯ ಸಿಗಲಿ, ಸೇವೆಯ ಮಾಡುವ ಸೌಭಾಗ್ಯ ಸಿಗಲಿ, ಸೇವೆಯು ಮಾಡುವ ಸೌಭಾಗ್ಯ ಸಿಗಲಿ. ಧನ್ಯವಾದಗಳು. ಮತ್ತೊಮ್ಮೆ ಶ್ರೀ ಶಾರದಾ ಅಂಧರ ಗೀತ ಗಾಯನ ಕಲಾ ಸಂಘ ಶೃಂಗೇರಿ ತಂಡದಿಂದ ಗೀತ ಗಾಯನ ತಾವು ಆಲಿಸ್ತಾ ಇದ್ದೇವೆ, ಕೇಳ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಸೂತ್ರಬೆಟ್ಟು ಚಂದ್ರಶೇಖರ್ ರೈ ಇದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಯೂನಿಯನ್ನಿನ ಅಧ್ಯಕ್ಷರು, ಪುತ್ತೂರು ರಬ್ಬರ್ ಬೆಳೆಗಾರರ ಸಂಘದ ಅಧ್ಯಕ್ಷರಾದಂತಹ ಬೆಳಿಪಾಡಿ ಪ್ರಸಾದ್ ಕೌಶಲ್ ಶೆಟ್ಟಿ ಅವರು, ಹಾಗೆಯೇ ನಮ್ಮ ತಾಲೂಕಿನ ಖ್ಯಾತ ನ್ಯಾಯವಾದಿಗಳಾದಂತಹ ಹರಿಣಾಕ್ಷಿ ಜೆ ಶೆಟ್ಟಿ, ಸೀತಾರಾಮ್ ಶೆಟ್ಟಿ ಹೆಗಡೆ ಇತ್ತಿಲು ಈ ಕಾರ್ಯಕ್ರಮದಲ್ಲಿ ಸನ್ಮಾನವನ್ನು ಸ್ವೀಕಾರ ಮಾಡಲಿಕ್ಕಿದ್ದಾರೆ. ಮತ್ತೆ ವೇದಿಕೆಯಲ್ಲಿ ದಯಾನಂದ ರೈ ಕೋರ್ಮಂಡ ರಾಜ್ಯೋತ್ಸವ ರಾಜ್ಯ ಪ್ರಶಸ್ತಿ ಪುರಸ್ಕೃತರು, ಹಾಗೇನೆ ಸಬಿತಾ ಭಂಡಾರಿ ಅಧ್ಯಕ್ಷರು ಮಹಿಳಾ ಬಂಟರ ಸಂಘ, ಸನ್ಮಾನ್ಯ ಮಹಾಬಲ ರೈ ಒಳತಡ್ಕ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ತಾಲೂಕಿನ ಒಕ್ಕೂಟದ ಅಧ್ಯಕ್ಷರು, ತಮ್ಮೆಲ್ಲರ ಆತ್ಮೀಯವಾದಂತಹ ಇರುವಿಕೆಯನ್ನ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಸನ್ಮಾನ್ಯ ಈ ಟ್ರಸ್ಟಿನ ಕಾರ್ಯಾಧ್ಯಕ್ಷರಾದಂತಹ ಸುದೇಶ್ ಶೆಟ್ಟಿ ಅವರು ಪುಷ್ಪವನ್ನು ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಧನ್ಯವಾದಗಳು ಎಲ್ಲ ಬಂಧುಗಳಿಗೆ. ಮತ್ತೊಮ್ಮೆ ತಮ್ಮೆಲ್ಲರನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಬರಮಾಡ್ಕೊಳ್ತಾ ಮುಂದಿನ ಗೀತೆಯನ್ನ ಶ್ರೀಮತಿ ಜ್ಯೋತಿ ಯೋಗೀಶ್ ಇವರಿಂದ ಕೇಳೋಣ.
ಆತ್ಮೀಯರೇ, ನಮ್ಮ ಇವತ್ತಿನ ಸುರೇಶ್ ಶೆಟ್ರೆ ಬನ್ನಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ದೀಪಾವಳಿಯ ಪ್ರಯುಕ್ತ ರೈ ಎಸ್ಟೇಟ್ ಎಜುಕೇಶನ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ನ ಮುಖೇನ ಅಶೋಕ್ ಕುಮಾರ್ ರೈ ಅವರ ಈ ಒಂದು ಕಾರ್ಯಕ್ರಮದಲ್ಲಿ, ಟ್ರಸ್ಟ್ನ ಕಾರ್ಯಕ್ರಮದಲ್ಲಿ ಅನೇಕ ಮಂದಿ ಗಣ್ಯರು ನಮ್ಮೊಂದಿಗೆ ಉಪಸ್ಥಿತರಿದ್ದೀರಾ. ಈ ದೀಪಾವಳಿಯ ಪ್ರಯುಕ್ತ ತಮಗೆ ಗುಲಾಬಿಯ ಹೂವನ್ನು ನೀಡಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಕಾರ್ಯಾಧ್ಯಕ್ಷರಾದ ಸುದೇಶ್ ಶೆಟ್ಟಿ ಅವರು, ಶ್ರೀಯುತ ಪ್ರವೀಣ್ ಚಂದ್ರ ಆಳ್ವರವರು, ಬ್ಲಾಕ್ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರು, ನಮ್ಮ ನಾಯಕರಾಗಿರುವ ಪ್ರವೀಣ್ ಚಂದ್ರ ಆಳ್ವರವರು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಶ್ರೀಯುತ ಶ್ರೀಧರ ಬಾಳೆಕಲ್ಲು, ಮಾನಿಲ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರುವ ಶ್ರೀಧರ ಬಾಳೆಕಲ್ಲುರವರನ್ನು ಕೂಡ ಈ ಸಂದರ್ಭದಲ್ಲಿ ಪ್ರೀತಿಯಿಂದ ಸ್ವಾಗತಿಸಿದ್ದೇವೆ. ಶ್ರೀಯುತ ಪದ್ಮನಾಭ ಪೂಜಾರಿ, ಅಲೆಕೆ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸಿದ್ದೇವೆ. ಬೆಳ್ಳಿಪ್ಪಾಡಿ ಪ್ರಸಾದ್ ಕೌಶಲ್ ಶೆಟ್ಟಿ ಅವರು ನಮ್ಮೊಂದಿಗಿದ್ದಾರೆ, ರಬ್ಬರ್ ಬೆಳೆಗಾರರ ಸಂಘದ ಅಧ್ಯಕ್ಷರು. ಅವರನ್ನು ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಹೂಗುಚ್ಛವನ್ನ ನೀಡಿ ಸ್ವಾಗತಿಸಿದ್ದೇವೆ. ಶ್ರೀಯುತ ಸೀತಾರಾಮ್ ಶೆಟ್ಟಿ ಅವರು, ಅಳಿಕೆ ವಲಯದ ಕಾಂಗ್ರೆಸ್ನ ಅಧ್ಯಕ್ಷರು ನಮ್ಮೊಂದಿಗಿದ್ದಾರೆ. ಅವರನ್ನ ಪ್ರೀತಿಯಿಂದ ಸ್ವಾಗತಿಸಿದ್ದೇವೆ. ಶ್ರೀಯುತ ವೇದನಾಥ ಸುವರ್ಣ ಅವರು, ಕಾಂಗ್ರೆಸ್ನ ಮುಖಂಡರು ನಮ್ಮೊಂದಿಗಿದ್ದಾರೆ. ಅವರನ್ನು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಿದ್ದೇವೆ. ನೆಪಿಸ ಪೆರುವಾಯಿ ಗ್ರಾಮ ಪಂಚಾಯತಿನ ಅಧ್ಯಕ್ಷರು ನಮ್ಮೊಂದಿಗಿದ್ದಾರೆ. ನೆಪಿಸರ್ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸಿದ್ದೇವೆ. ಹೂಗುಚ್ಛವನ್ನ ನೀಡುತ್ತಾ ಬನ್ನಿ, ನಿಮಗೆ ಸ್ವಾಗತ. ಹೂಗುಚ್ಛವನ್ನ ನೀಡಿ ತಮಗೆ ಪ್ರೀತಿಯಿಂದ ಸ್ವಾಗತಿಸಿದ್ದೇವೆ. ಶ್ರೀಯುತ ಪುರುಷೋತ್ತಮ ರೈ ಬುಡಿಯಾರು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಹೂಗುಚ್ಛವನ್ನ ನೀಡುತ್ತಾ ಸ್ವಾಗತಿಸುತ್ತಿದ್ದೇವೆ. ಶ್ರೀಯುತ ಶೇಖರ ಕೆ ಬನ್ನೂರು, ಇವರನ್ನು ಸ್ವಾಗತಿಸಿದ್ದೇವೆ. ಅಬ್ದುಲ್ ಖಾದರ್ ಮೇರ್ಲಾ, ಶ್ರೀಯುತ ಶಶಿಕಿರಣ್ ರೈ ನೂಜಿಬೈಲು, ಅಬ್ದುಲ್ ಖಾದರ್ ಮೇರ್ಲಾ, ಶಶಿಕಿರಣ್ ರೈ ನೂಜಿಬೈಲು, ಹರೀಶ್ ಶೆಟ್ಟಿ ಬನ್ನೂರು, ಚಂದ್ರಶೇಖರ್ ರೈ ಸೂತ್ರಬೆಟ್ಟು ರೈ ಅವರ ಪ್ರೀತಿಯ ಶ್ರೀ ಚಂದ್ರಶೇಖರ್ ರೈ ಸೂತ್ರಬೆಟ್ಟು ಇವರನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇವೆ. ಪ್ರಾರಂಭಿಸಿ. ಧನ್ಯವಾದಗಳು ಸರ್. ಮತ್ತೊಮ್ಮೆ ನಮ್ಮೆಲ್ಲರನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಬರಮಾಡಿಕೊಳ್ತಾ, ದೀಪದಿಂದ ದೀಪವ ಹಚ್ಚಬೇಕು ಮಾನವ ಪ್ರೀತಿ. ಸರ್ ಒಂದು ನಿಮಿಷ ತಪ್ಪಾಯ್ತು ಅಣ್ಣ. ಮಾತೆರೆಗಳ ಸೀರಿಯಲ್ ಉಂಡು, ಬೆಡ್ಶೀಟ್ಲು ಉಂಡು, ಐತ 15 ಕೌಂಟರ್ ನಮ್ಮ ಇತ್ತೇನೆ ನಿಖಲು ಉಂತಿಯರ್ನ ಬಚ್ಚುವರು. ಮಾತೆರೆಗಳ ಬೋಡಿ ಬೊಕ್ಕ 10,000 ಹೆಚ್ಚನೆ ಉಂಡು. ಐದವ್ರು ನಿಖಲ್ ತರವೆಚ್ಚ ಮಲ್ಪುಣ ಅಗತ್ಯಜ್ಜಿ ಸಭಾ ಕಾರ್ಯಕ್ರಮ ಆನಾಗ ಪಂಡದ ಸಾಂಕೇತಿಕ ಕೊರ್ನೆದ ಬುಕ್ಕ ನಿಖಿಲೆ ಕೊರ್ಪುನಿ ದಯಮಲ್ತ ನಿಖಿಲು ಕೀಡು ಉಂತದು ಬಚ್ಚುನ ಬೊಡ್ಚಿಂದ ಪಂಡದ ಈ ಸಂದೇಶನ ಕೊರೊಂದಿಲ್ಲ. ನಾವು ಮಾತ ಇಲ್ಲದಕ್ಕಲು ಈ ಸಭಾಂಗಣ ಕುಲ್ಲುದು ಸಭಾ ಕಾರ್ಯಕ್ರಮ ವೀಕ್ಷಣೆ ಮಲ್ತೊನ್ಗ ಈ ಸಂಗೀತದ ನಿಖಿಲೆಗಾದ ಟ್ರಸ್ಟ್ದ ಪೂರ ನಂಕ್ ಈ ಕಾರ್ಯಕ್ರಮ ಮೂಲಕ ಕೊರೊಂದಿಲ್ಲ. ದಯಮಲ್ತ ಬರ್ತದೆ ಕುಲ್ಲುದು ವೀಕ್ಷಣೆ ಮಲ್ಪಲೆ ನಿಖಿಲ ವಿನಂತಿ ಮಲ್ತೊಂದಿಲ್ಲ. ಅಂಚನೆ ಸನ್ಮಾನ ಪಡೆಯ ರೀತಿನಾಗಲು ಎದುರ್ದು ಬತ್ತದ ಕುಳ್ಳುದು ಆ ಸನ್ಮಾನದ ಕೌಂಟರ್ ಕುಳ್ಳುದು ಎಂಗಳೊಟ್ಟಿಗೆ ಸಾಕಾರ ಮಲ್ಪಡ ಬಂಡದು ವಿನಂತಿ ಮಲ್ತೊಂದುಲ್ಲೆ. ಒಳತರ್ಕ ಮಹಾಬಲ್ ರೈ ಅವರು ಜನಜಾಗೃತಿ ವೇದಿಕೆಯ ಅಧ್ಯಕ್ಷರಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನ ಪ್ರೀತಿಯಿಂದ ಬಲೆ ಕೊರಲಿ ಸ್ವಾಗತಿಸ್ತಾ ಇದ್ದೇವೆ. ಧನ್ಯವಾದಗಳು. ಈಗ ಮುಂದಿನ ಗೀತೆಯನ್ನ
ಹಾಡ್ತಾ ಇದ್ದಾರೆ ಮಂಜುನಾಥ್ ಕೇಸರವರು. ಕೇಳಿ ಆನಂದಿಸಿ. ದೀಪದಿಂದ ದೀಪವ ಹಚ್ಚಬೇಕು ಮಾನವ, ಪ್ರೀತಿಯಿಂದ ಪ್ರೀತಿ ಹಂಚಿರು. ಇನ್ನು ಒಂದು ಗೀತೆಯನ್ನು ಕೊಡ್ತಾ ಇದ್ದೇವೆ. ನಾಡಿನ ನಮ್ಮ ಎಲ್ಲ ಪುತ್ತೂರಿನ ಸಮಸ್ತ ಬಂಧುಗಳಿಗೆ ದೀಪಾವಳಿ ಹಬ್ಬದ ಶುಭಾಶಯವನ್ನ ತಿಳಿಸುವುದರ ಜೊತೆಗೆ ನಮ್ಮ ರೈ ಎಜುಕೇಶನ್ ಟ್ರಸ್ಟ್ ಕೋಡಿಪಾಡಿ ಈ ಎಲ್ಲ ಕುಟುಂಬದವರಿಗೆ ನಮ್ಮ ಅಶೋಕ್ ರೈ ಸರ್ ಅವ್ರಿಗೂ ಕೂಡ ಮತ್ತೊಮ್ಮೆ ಹಬ್ಬದ ಶುಭಾಶಯವನ್ನು ತಿಳಿಸ್ತಾ ಈ ಗೀತೆಯನ್ನ ಕೊಡ್ತಾ ಇದ್ದೇವೆ. ಕೇಳಿ ಆನಂದಿಸಿ. ದೀಪದಿಂದ ದೀಪವ ಹಚ್ಚಬೇಕು, ನೀ ತಿಳಿಯೋ. ಮಣ್ಣಿನಿಂದ ಹಣತೆಯಾಯಿತು, ಎಣ್ಣೆಯಿಂದ ಬೀಜವಾಯಿತು, ಅರಳೆಯಿಂದ ಬತ್ತಿಯಾಯಿತು, ಸುಡುವ ಬೆಂಕಿ ಜ್ಯೋತಿಯಾಯಿತು. ನಂದಿಸುವುದು ತುಂಬ ಸುಲಭವೋ ಹೇ ಮಾನವ, ಆನಂದಿಸುವುದು ತುಂಬ ಕಠಿಣವೋ ಹೇ ದಾನವ. ದೀಪದಿಂದ ದೀಪವ ಹಚ್ಚಬೇಕು ಮಾನವ, ಪ್ರೀತಿಯಿಂದ ಪ್ರೀತಿ ಹಂಚಲು. ಭೇದವಿಲ್ಲ ಬೆಂಕಿಗೆ, ದ್ವೇಷವಿಲ್ಲ ಬೆಳಕಿಗೆ, ನೀ ತಿಳಿಯೋ, ನೀ ತಿಳಿಯೋ. ದೀಪದಿಂದ ದೀಪವ ಹಚ್ಚಬೇಕು ಮಾನವ, ಪ್ರೀತಿಯಿಂದ ಪ್ರೀತಿ ಹಂಚಲು. ಪ್ರೀತಿಯಿಂದ ಪ್ರೀತಿ ಹಂಚಲು, ಪ್ರೀತಿಯಿಂದ ಪ್ರೀತಿ ಹಂಚಲು. ಧನ್ಯವಾದಗಳು. ಮತ್ತೊಮ್ಮೆ ತಮ್ಮೆಲ್ಲರನ್ನು ಈ ಕಾರ್ಯಕ್ರಮಕ್ಕೆ ನಾವು ಪ್ರೀತಿಯಿಂದ ಬರಮಾಡಿಕೊಳ್ತಾ ಮುಂದಿನ ಗೀತೆಯನ್ನ ಕಾಂತಾರ ಚಿತ್ರದ ಗೀತೆಯನ್ನು ನಾವೀಗ ಕೊಡ್ತಾ ಇದ್ದೇವೆ. ಕೇಳಿ ಆನಂದಿಸಿ. ಹಾಗೆ ಎಲ್ಲ ಬಂಧುಗಳು ಒಂದು ನಿಮಿಷ. ನಮ್ಮ ಈ ಕಾರ್ಯಕ್ರಮಕ್ಕೆ ಪರಮ ಪೂಜ್ಯ ಒಡಿಯೂರು ಸಂಸ್ಥಾನದ ಶ್ರೀ 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 ಗುರುದೇವಾನಂದ ಸ್ವಾಮೀಜಿಗಳು ಚಿತ್ತೈಸ್ತಾ ಇದ್ದಾರೆ. ಎಲ್ಲ ಭಕ್ತವೃಂದದ ಪರವಾಗಿ, ಟ್ರಸ್ಟ್ನ ಪರವಾಗಿ, ಅಶೋಕ್ ರೈ ಅವರ ಪರವಾಗಿ, ಶಾಸಕರ ಪರವಾಗಿ, ಸೇರಿದ ಸರ್ವ ಭಕ್ತಾದಿಗಳ ಪರವಾಗಿ, ಜನಸ್ತೋಮದ ಪರವಾಗಿ ಪೂಜ್ಯ ಪರಮ ಪೂಜ್ಯ ಸ್ವಾಮೀಜಿಗಳನ್ನ ಪೂರ್ಣ ಕುಂಭದ ಸ್ವಾಗತದೊಂದಿಗೆ
ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಪೂಜ್ಯ ಸ್ವಾಮೀಜಿಗಳು ಆಗಮಿಸ್ತಾ ಇದ್ದಾರೆ. ನಮ್ಮೂರಿಗೆ ಆಗಮಿಸುತ್ತಿರುವ ಪರಮ ಪೂಜ್ಯರನ್ನ ಭಕ್ತಿಯ ಲೇಪನವನ್ನ ಆಶೀರ್ವಚನದ ಮೂಲಕ ಭಕ್ತಾದಿಗಳಿಗೆ ಭಕ್ತಿಯ ಉದ್ದೀಪನವನ್ನ ಮಾಡಲಿಕ್ಕಿರುವ ಪರಮ ಪೂಜ್ಯರಿಗೆ ಈ ಟ್ರಸ್ಟ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಎಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇವೆ. ಪರಮ ಪೂಜ್ಯ ಶ್ರೀ 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 ಗುರು ದೇವಾನಂದ ಸ್ವಾಮೀಜಿಗಳಿಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಪುಣ್ಯದ ಸ್ಪರ್ಶವನ್ನ ನೀಡಿ ಚಿತ್ತೈಸ್ತಾ ಇದ್ದಾರೆ. ಪೂಜ್ಯರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ತುಳಸಿ ಮಾಲೆಯನ್ನ ಹಾಕಿ ಸ್ವಾಗತಿಸುತ್ತಿದ್ದೇವೆ. ಪ್ರಾರಂಭಿಸಿ. ಮತ್ತೊಮ್ಮೆ ತಮ್ಮೆಲ್ಲರನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ನಾವು ಬರಮಾಡ್ಕೊಳ್ತಾ ಪೂಜ್ಯರಿಗೂ ಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಿಸಿ ಕಾರ್ಯಕ್ರಮವನ್ನು ನಾವು ಮುಂದುವರಿಸ್ತಾ ಇದ್ದೇವೆ. ಕಾಂತಾರ ಚಿತ್ರದ ಒಂದು ಗೀತೆಯನ್ನು ಪ್ರಸ್ತುತಪಡಿಸ್ತಾ ಇದ್ದೇವೆ. ಕೇಳಿ ಆನಂದಿಸಿ. ಚೂರ್ ರೈಟ್ ವಾಲ್ಯೂಮ್ ಕೊಡಿ. ತಬ್ಲಾ ಸರ್, ತಬ್ಲಾ. ಬತ್ತ ತೋಡು ಕೈಗೆ ಬರ್ಣಿ ಮುಳ್ಳೆಟ್ಟಿತ್ತು, ಮದಿಗೋದಣ್ಣ ಬರ್ಲಿಲ್ಲ, ಮದಿಗೋದಣ್ಣ ಬರ್ಲಿಲ್ಲ, ಬಸರೂರ ಪೂವ ಕಂಠಣ್ಣ ತಗದೀರ. ಅಂಗಾಲಿನಲ್ಲಿ ಬಂಗಾರ ಗಾಂಧಾರಿಯಂತೆ ಕಣ್ಮುಚ್ಚಿ ಹೋಗನ ಸಹರಸು ಛಾಯೆ ಮಂದಹಾಸ ಅಹನಲು ಮೇಯ ಶ್ರಾವಣ ಮಾಸ ಉದರ ಮಾಯ ದೊಡ್ಡದ ಸಾರಂಗಿ ಸೊಕಿದೆ ಮುಂಗುರುಳ ಸೋಗೆ ಮಾತಾಡುವ ಮಂದಾರವೇ ಕಂಗೊಳಿಸಬೇಡ ಹೇಳದೆ where every home is a winner. ಬಂದು ನಾಟಿದೆ ನಾಚಿಕೆ ಮುಳ್ಳು ಮನದ ಮಗು ಹಠ ಮಾಡಿದೆ ಮಾಡುವ ಕೊಂಗಾಟವ ಅಂಗಾಲಿನಲ್ಲಿ ಬಂಗಾರ ಗಾಂಧಾರಿಯಂತೆ ಕಣ್ಮುಚ್ಚಿ ಹೊಂಗನ ಸಹರಸು ಛಾಯೆ
ಕಾರ್ಯಕ್ರಮಕ್ಕೆ ನಮ್ಮ ಇವತ್ತಿನ ಅತಿಥಿಗಳಾಗಿರುವ ಮಾಜಿ ಶಾಸಕರಾಗಿರುವ ಶ್ರೀಮತಿ ಶಕುಂತಲಾ ಟಿ ಶೆಟ್ಟಿ ಅವರು ಆಗಮಿಸಿದ್ದಾರೆ. ಪ್ರೀತಿಯಿಂದ ಅವರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇವೆ. ಧನ್ಯವಾದಗಳು. ಮತ್ತೊಮ್ಮೆ ತಮ್ಮೆಲ್ಲರನ್ನು ಈ ಕಾರ್ಯಕ್ರಮಕ್ಕೆ ನಾವು ಪ್ರೀತಿಯಿಂದ ಬರಮಾಡಿಕೊಳ್ತಾ ಒಂದು ಭಕ್ತಿ ಗೀತೆಯನ್ನು ನಾವು ಈಗ ಪ್ರಸ್ತುತಪಡಿಸ್ತಾ ಇದ್ದೇವೆ. ನಂತರ ಅನೇಕ ಒಂದು ನಿಮಿಷ, ನಮ್ಮ ಕಾರ್ಯಕ್ರಮಕ್ಕೆ ಶ್ರೀಯುತ ಪ್ರಜ್ವಲ್ ರೈ ಅವರು ವಲಯ ಅಧ್ಯಕ್ಷರು ಆರ್ಯಾಪು ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸಿದ್ದೇವೆ. ಶ್ರೀಯುತ ಸನತ್ ರೈ ಅವರು ವಲಯ ಅಧ್ಯಕ್ಷರು ಕುರಿಯ ಇವರನ್ನು ಕೂಡ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇವೆ. ಶ್ರೀಯುತ ಹರ್ಷಲ್ ದರ್ಬೆ ಮಾಜಿ ಯುವ ಕಾಂಗ್ರೆಸ್ನ ಅಧ್ಯಕ್ಷರು ನಮ್ಮೊಂದಿಗಿದ್ದಾರೆ. ಶ್ರೀಯುತ ನೆಲ್ಲಿಕಟ್ಟೆ ಜಗದೀಶ್ ಶೆಟ್ಟಿ ಅವರು ಈ ಕಾರ್ಯಕ್ರಮಕ್ಕೆ ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ಅವರನ್ನ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇವೆ. ಇವತ್ತಿನ ಮುಖ್ಯ ಅತಿಥಿಗಳಾಗಿರುವ ಶ್ರೀ ರಾಮಕೃಷ್ಣ ಪ್ರೌಢಶಾಲೆಯ ಸಂಚಾಲಕರಾಗಿರುವ ಶ್ರೀಯುತ ಕಾವು ಹೇಮನಾಥ್ ಶೆಟ್ಟಿ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇವೆ. ಪುತ್ತೂರು ಕಂಬಳು ಸಮಿತಿಯ ಅಧ್ಯಕ್ಷರಾಗಿರುವ ಎನ್ ಚಂದ್ರ ಶೆಟ್ಟಿ ಅವರು ನಮ್ಮೊಂದಿಗೆ ಆಗಮಿಸಿದ್ದಾರೆ. ಅವರನ್ನು ಕೂಡ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇವೆ. ಶ್ರೀಯುತ ಪ್ರಣಾಮ್ ಶೆಟ್ಟಿ ಅವರು ಆಗಮಿಸಿದ್ದಾರೆ. ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇವೆ. ಶ್ರೀಯುತ ರೂಪೇಶ್ ಶೆಟ್ಟಿ ಅಲಿಮಾರ ರೈತ ಸಂಘದ ಮುಖಂಡರು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇವೆ. ಶ್ರೀಯುತ ಸಿದ್ದಿಕ್ ಸುಲ್ತಾನ್ ನಮ್ಮೊಂದಿಗಿದ್ದಾರೆ. ಸಿದ್ದಿಕ್ ಸುಲ್ತಾನ್ ರವರು ಶ್ರೀಯುತ ಮೋಹನ್ ರೈ ಸೂತ್ರಬೆಟ್ಟು ಉದ್ಯಮಿಗಳು ಕೃಷಿಕರು ನಮ್ಮೊಂದಿಗಿದ್ದಾರೆ. ಸಂಬಂಧಿಯಾದ ರೈ ಅವರ ಸಂಬಂಧಿ ಅಶೋಕ್ ಮೋಹನ್ ರೈ ಅವರನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇವೆ. ಶ್ರೀಯುತ ನಜೀರ್ ಮಠ ಪ್ರಣಾಮ್ ಶೆಟ್ಟಿ ಹಿಂದೆ ಇದ್ದಾರೆ. ಅವರನ್ನು ಕೂಡ ದಿನೇಶ್ ಪಿವಿ ಕುಲಾಲ್ ಸಂಘದ ಮುಖ್ಯಸ್ಥರಾಗಿರುವ ದಿನೇಶ್ ಪಿವಿ ಅವರು ನಜೀರ್ ಮಠ ಇವರನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸಿದ್ದೇವೆ. ದಿನೇಶ್ ಪಿವಿ ಅವರು ಕುಲಾಲ್ ಸಂಘದ ಸನತ್ ರೈ ಅವರು ಏಳ್ನಾಡು ಗೊತ್ತು ಧರ್ಮಗುರುಗಳು ಆಗಮಿಸಿದ್ದಾರೆ. ಅವರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ದಿನೇಶ್ ಪಿ ಅವರು ಈಗಾಗಲೇ ಅನೇಕರಿಗೆ ನಾವು ಪ್ರೀತಿಯಿಂದ ಸ್ವಾಗತವನ್ನ ನವೀನ್ ಚಂದ್ರ ನಾಯ್ಕರವರು ನಮ್ಮೊಂದಿಗಿದ್ದಾರೆ. ಮಾಜಿ ಪುರಸಭಾ ಸದಸ್ಯರನ್ನ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಪ್ರಸನ್ನ ಶೆಟ್ಟಿ ಸಿರ್ದಲ್ ಸಾಮಿತಡ್ಕ ಇವರು ನಮ್ಮೊಂದಿಗಿದ್ದಾರೆ. ಶ್ರೀಯುತ ಶಶಿಧರ ಪಟಾರ್ದಿ ಹಿರೇಬಂಡಾಡಿಯ ರವೀಂದ್ರ ಪಟಾರ್ದಿ ಹಿರೇಬಂಡಾಡಿ ವಲಯ ಅಧ್ಯಕ್ಷರು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸಿದ್ದೇವೆ. ಶ್ರೀಯುತ ಸಂಕಪ್ಪ ಶೆಟ್ಟಿ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇವೆ. ಶ್ರೀಯುತ ಭಾಸ್ಕರ್ ಗೌಡ ಕೋಡಿಂಬಳ ಖ್ಯಾತ ವಕೀಲರು ನಮ್ಮೊಂದಿಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇವೆ. ಶ್ರೀಯುತ ರಾಮ ಮೇನಾಳ ನಮ್ಮ ನೆಟ್ಟಡಿಗೆ ಬುಡ್ನೂರು ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರು ರಾಮ ಮೇನಾಳ ಆಗಮಿಸಿದ್ದಾರೆ. ಅವರನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇವೆ. ಪಂಚಾಯತ್ನ ಸದಸ್ಯರು ಉಪಾಧ್ಯಕ್ಷರು ಅಸ್ಲಾಫ್ ಮುಜಲೋಡಿ ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇವೆ. ದಿನೇಶ್ ಪಿವಿ ಪ್ರಣಾಮ್ ಶೆಟ್ಟಿ ಪೆರುವಾಯಿ ಪಂಚಾಯತ್ನ ಸದಸ್ಯರು ರಶ್ಮಿ ಇವರನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇವೆ. ಹಲೋ, ಹನೀಫ್ ಮಾಡಾವು
ಯಾಕೂಬ್ ಮುಲಾರ್, ಎಲ್ಲ ಗಣ್ಯಾತಿ ಗಣ್ಯರು ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ. ಎಲ್ಲರನ್ನ ಪ್ರೀತಿಯಿಂದ ಅಶೋಕ್ ರೈ ಅವರ ಪರವಾಗಿ, ಟ್ರಸ್ಟ್ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಮತ್ತೊಮ್ಮೆ ಶ್ರೀಯುತ ಅಬ್ದುಲ್ ರಹಮಾನ್ ಮಾಜಿ ಸದಸ್ಯರು, ಅರುಣ್ ರೈ ಆನಾಜೆ ಅರುಣ್ ರೈ ಉದ್ಯಮಿಗಳು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇವೆ. ಹಲೋ ನೋಡಿ, ಸನ್ಮಾನಿತರು 20 ಜನ ಉಪಸ್ಥಿತರಿದ್ದೀರಿ. ಸೊ ದಯವಿಟ್ಟು ನೀವು ವೇದಿಕೆಯ ಬಲಭಾಗದಲ್ಲಿ ಸನ್ಮಾನಿತರಿಗೆ ಪ್ರತ್ಯೇಕ ಆಸನದಲ್ಲಿ ವ್ಯವಸ್ಥೆಯನ್ನ ಮಾಡಿದ್ದೇವೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ 20 ಜನ ಸನ್ಮಾನಿತರು ಕೂಡ ಸೊ ದಯವಿಟ್ಟು ತಮಗಾಗಿ ಮೀಸಲಿರಿಸಿದ ಆಸನವನ್ನ ಸ್ವೀಕರಿಸಬೇಕು ಅನ್ನುವ ಕೋರಿಕೆ. ಶ್ರೀಯುತ ಪ್ರಸನ್ನ ಶೆಟ್ಟಿ ಸಾಮಿತಡ್ಕ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಿ. ನಿಮ್ಮ ಉಪಸ್ಥಿತಿಯನ್ನು ಕೂಡ ಗೌರವದಿಂದ ಸಾರ್ಥಕ್ ರೈ ಹರಿಯಡ್ಕ ಆಗಮಿಸಿದ್ದೀರಾ. ತಮ್ಮನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಎಲ್ಲರೂ ಕೂಡ ನಮ್ಮವರೇ, ಎಲ್ಲರೂ ಕೂಡ ಸಾಧಕರೇ, ಎಲ್ಲರೂ ಕೂಡ ಸಮರ್ಥರೇ. ಎಲ್ಲರನ್ನು ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಅಶೋಕ್ ರೈ ಅವರ ಪರವಾಗಿ, ಶಾಸಕರ ಪರವಾಗಿ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇವೆ. ಕಾರ್ಯಕ್ರಮವನ್ನ ಪ್ರಾರಂಭಿಸಿ. ಭಕ್ತಿಗೀತೆಯನ್ನ ಪ್ರಸ್ತುತಪಡಿಸ್ತಾ ಇದ್ದೇವೆ. ನಂತರ ಅನೇಕ ಗೀತೆಗಳನ್ನ ನಾವು ಪ್ರಸ್ತುತಪಡಿಸ್ತಾ ಇದ್ದೇವೆ. ಇದು ರೈ ಎಜುಕೇಶನ್ ಟ್ರಸ್ಟ್ ಕೋಡಿಪಾಡಿ ಈ ಒಂದು ದೀಪಾವಳಿ ಸಂಭ್ರಮಾಚರಣೆಯ ಜೊತೆಗೆ ಈ ಒಂದು ಸೇವಾ ಸೌರಭ 2023 ಈ ಒಂದು ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲರೂ ಕೂಡ ಪಾಲ್ಗೊಂಡಿದ್ದೇವೆ. ಮತ್ತೊಮ್ಮೆ ನಮ್ಮ ಅಶೋಕ್ ರೈ ಸರ್ ಅವರಿಗೆ ಎಲ್ಲರ ಪರವಾಗಿ ಕೃತಜ್ಞತೆಗಳನ್ನ ನಾವು ಸಲ್ಲಿಸ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ.
ಎಲ್ಲದಾಚೆಯು ನೋಡಿತು ನಯನ ತಾಯಿ ದರುಶನದಿಂದ ಅರಳಿತು ವದನ ಅಂಧಕಾರದಾಚೆಯು ನೋಡಿತು ನಯನ ಸುತ್ತಮುತ್ತಲು ಎಲ್ಲ ತಾಯಿ ದರುಶನ ಸುತ್ತಮುತ್ತಲು ಎಲ್ಲ ತಾಯಿ ದರುಶನ ಶಾರದೆ ಗಾನ ಶೃಂಗೇರಿಯ ಧ್ಯಾನ ಶಾರದೆ ಗಾನ ಶೃಂಗೇರಿಯ ಧ್ಯಾನ ಶಾರದೆ ಗಾನ ಶೃಂಗೇರಿಯ ಧ್ಯಾನ ಶಾರದೆ ಗಾನ ಶೃಂಗೇರಿಯ ಧ್ಯಾನ ಭಾವದಲೆಯಲಿ ಶಾರದೆ ಗಾನ ರಾಗ ಹೊಮ್ಮಲು ಶಾರದೆ ನಾಮ ಕರುಣಾಮಯಿ ಸಿರಿದೇವಿ ತಾಯ ಶಾರದೆ ಕರಮುಗಿವೆ ತಾಯಿ ನಿನಗೆ ಶರಣನಾಗಿ ಕರುಣಾಮಯಿ ಸಿರಿದೇವಿ ನಿನಗೆ ಶರಣನಾಗಿ ಕರುಣಾಮಯಿ ಸಿರಿದೇವಿ ತಾಯ ಶಾರದೆ ಕರಮುಗಿವೆ ತಾಯಿ ನಿನಗೆ ಶರಣನಾಗಿ ನಿನ್ನ ಚರಣ ಸೇವೆ ಭಾಗ್ಯ ಸತತ ಬೇಡುವೆ ನಿನ್ನ ಚರಣ ಸೇವೆ ಭಾಗ್ಯ ಸತತ ಬೇಡುವೆ ಶಾರದೆ ಗಾನ ಶೃಂಗೇರಿಯ ಧ್ಯಾನ ಶಾರದೆ ಗಾನ ಶೃಂಗೇರಿಯ ಧ್ಯಾನ ಭಾವದಲೆಯಲಿ ಶಾರದೆ ಗಾನ ರಾಗ ಹೊಮ್ಮಲು ಶಾರದೆ ನಾಮ ಭಾವದಲೆಯಲಿ ಶಾರದೆ ಗಾನ ರಾಗ ಹೊಮ್ಮಲು ಶಾರದೆ ನಾಮ ಹೃದಯ ಹಾಡಿತು ಶಾರದೆ ಗಾನ ಹೃದಯ ಹಾಡಿತು ಶಾರದೆ ಗಾನ ಶಾರದೆ ಗಾನ ಶೃಂಗೇರಿಯ ಧ್ಯಾನ ಶಾರದೆ ಗಾನ ಶೃಂಗೇರಿಯ ಧ್ಯಾನ ಶಾರದೆ ಗಾನ ಶೃಂಗೇರಿಯ ಧ್ಯಾನ ಶಾರದೆ ಗಾನ ಶೃಂಗೇರಿಯ ಧ್ಯಾನ ಭಾವದಲೆಯಲಿ ಶಾರದೆ ಗಾನ ರಾಗ ಹೊಮ್ಮಲು ಶಾರದೆ ನಾಮ ಭಾವದಲೆಯಲಿ ಶಾರದೆ ಗಾನ ರಾಗ ಹೊಮ್ಮಲು ಶಾರದೆ ನಾಮ ರಾಗ ಹೊಮ್ಮಲು ಶಾರದೆ ನಾಮ ರಾಗ ಹೊಮ್ಮಲು ಶಾರದೆ ನಾಮ ಹಾಲು ಆದರಣೀಯರೇ ಈ ಒಂದು ಕಾರ್ಯಕ್ರಮದಲ್ಲಿ ಈ ತನಕ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ಪ್ರಸ್ತುತಪಡಿಸಿದ ತಮಗೆ ಕೃತಜ್ಞತೆಗಳು. ಈ ಒಂದು ಕಾರ್ಯಕ್ರಮದಲ್ಲಿ ಉದಯ ಪಾಟಾಳಿ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ತಮ್ಮ ಉಪಸ್ಥಿತಿಯನ್ನ ಗೌರವಿಸಿದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ ಸುದೇಶ್ ಶೆಟ್ಟಿ ಅವರು ಹೂ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು. ಅದೇ ರೀತಿ ಡೆನಿಸ್ ಮಸ್ಕ್ರೇನಸ್ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಉದ್ಯಮಿಗಳು ಸೇಡಿಯಾಪು ತಮ್ಮ ಉಪಸ್ಥಿತಿಯನ್ನ ಗೌರವಿಸಿದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ಪ್ರಮೋದ್ ಕೊಳ್ತಿಗೆ ಉಪಾಧ್ಯಕ್ಷರು ಗ್ರಾಮ ಪಂಚಾಯತ್ ಕೊಳ್ತಿಗೆ ತಮ್ಮ ಉಪಸ್ಥಿತಿಯನ್ನ ಗೌರವಿಸಿದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ. ಇದೀಗ ಸಾಂಸ್ಕೃತಿಕ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಗತ್ತೆ. ಇವತ್ತು ಸಂತೋಷ ಇಳಂತಾಜ ಉಪಸ್ಥಿತರಿದ್ದಾರೆ. ತಮ್ಮ ಉಪಸ್ಥಿತಿಯನ್ನ ಗೌರವಿಸಿದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಈಗ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ಪ್ರಸ್ತುತಪಡಿಸಿದ ನಮ್ಮ ಶಾರದಾ ಅಂಧರ ಗೀತ ಗಾಯನ ಕಲಾ ಸಂಘ ಶೃಂಗೇರಿ ಇದರ ಸರ್ವ ಕಲಾವಿದರಿಗೆ ಕೃತಜ್ಞತೆಗಳನ್ನ ಸಮರ್ಪಿಸಿದ ಸಭಾ ಕಾರ್ಯಕ್ರಮದ ಬಳಿಕ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತದೆ. ಆದರಣೀಯರೇ, ರೈ ಎಸ್ಟೇಟ್ ಎಜುಕೇಶನ್ ಮತ್ತು ಚಾರಿಟೇಬಲ್ ಟ್ರಸ್ಟ್ ಜನಸೇವಾ ಕೇಂದ್ರ ಪುತ್ತೂರು ಇದರ ಆಶ್ರಯದಲ್ಲಿ ಪುತ್ತೂರಿನ ಸನ್ಮಾನ್ಯ
ಶಾಸಕರಾಗಿರುವಂತ ಅಶೋಕ್ ಕುಮಾರ್ ರೈ ಇವರ ನೇತೃತ್ವದಲ್ಲಿ ಟ್ರಸ್ಟ್ನ ಫಲಾನುಭವಿಗಳ ಸಮಾವೇಶ ಮತ್ತು ವಸ್ತ್ರ ವಿತರಣಾ ಕಾರ್ಯಕ್ರಮ ಮತ್ತು ಗೂಡು ದೀಪ ಸ್ಪರ್ಧೆ ಇದು 65,000 ಜನರ ಜನಸ್ತೋಮದ ಮಧ್ಯೆ ಸೇವಾ ಸೌರಭ 2023 ಉದ್ಘಾಟನಾ ಸಮಾರಂಭ. ಈ ಕಾರ್ಯಕ್ರಮ ಮುಂದಕ್ಕೆ ಪ್ರಸ್ತುತಗೊಳ್ಳಲಿದೆ. ಸಂಘಟಕರು ಮುಂದಿನ ವ್ಯವಸ್ಥೆಯನ್ನ ಮಾಡಿಕೊಳ್ಳಬೇಕು ಅನ್ನುವ ಆಶಯದೊಂದಿಗೆ ಕಾರ್ಯಕ್ರಮಕ್ಕೆ ಬಂದಿರುವ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಸರ್ವ ನಾಗರಿಕ ಬಂಧುಗಳಿಗೆ ಗೌರವದ ಸ್ವಾಗತವನ್ನ ಬಯಸ್ತಾ, ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಸರ್ವರಿಗೂ ಕೂಡ ಆಸನದ ವ್ಯವಸ್ಥೆ ಇದೆ, ದಯವಿಟ್ಟು ಸ್ವೀಕರಿಸಿ ಅನ್ನುವ ಆಶಯವನ್ನ ವ್ಯಕ್ತಪಡಿಸ್ತಾ ಶ್ರೀ ಶಾರದಾ ಅಂಧರ ಗೀತ ಗಾಯನ ಕಲಾ ಸಂಘ ಶೃಂಗೇರಿ ಇವರ ಗಮನಕ್ಕೆ ಸಭಾ ಕಾರ್ಯಕ್ರಮದ ಬಳಿಕ ಮತ್ತೆ ನಿಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮ ಗೀತ ಗಾಯನ ಮುಂದುವರಿಯುತ್ತೆ. ಆ ನಿಟ್ಟಿನಲ್ಲಿ ಮುಂದಿನ ಕಾರ್ಯಕ್ರಮಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಬೇಕು ಅನ್ನುವ ಆಶಯವನ್ನ ವ್ಯಕ್ತಪಡಿಸ್ತಾ ಇದೀಗ ಸೇವಾ ಸೌರಭ 2023 ರೈ ಎಸ್ಟೇಟ್ ಎಜುಕೇಶನ್ ಮತ್ತು ಚಾರಿಟೇಬಲ್ ಟ್ರಸ್ಟ್ ಜನಸೇವಾ ಕೇಂದ್ರ ಪುತ್ತೂರು ಇದರ ಆಶ್ರಯದಲ್ಲಿ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಸನ್ಮಾನ್ಯ ಶಾಸಕರಾಗಿರುವ ಶ್ರೀ ಅಶೋಕ್ ಕುಮಾರ್ ರೈ ಕೋಡಿಂಬಾಡಿ ಇವರ ನೇತೃತ್ವದಲ್ಲಿ ಟ್ರಸ್ಟಿನ ಫಲಾನುಭವಿಗಳ ಸಮಾವೇಶ ಮತ್ತು ವಸ್ತ್ರ ವಿತರಣಾ ಕಾರ್ಯಕ್ರಮ ಇದು 65,000 ಜನಸ್ತೋಮದ ಮಧ್ಯೆ ಸೇವಾ ಸೌರಭ 2023 ಉದ್ಘಾಟನಾ ಸಮಾರಂಭ. ಈ ಕಾರ್ಯಕ್ರಮದ ಪ್ರಸ್ತುತಿ ಶ್ರೀಯುತ ಮಹಮ್ಮದ್ ಬಡಗನ್ನೂರು, ಮಾನ್ಯ ಸದಸ್ಯರು ಅಕ್ರಮ ಸಕ್ರಮ ಸಮಿತಿ ಪುತ್ತೂರು ಇವರು. ಈ ಒಂದು ಕಾರ್ಯಕ್ರಮದಲ್ಲಿ ನಾಗೇಶ ಗೌಡ ಪುಳಿತಡಿ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ತಮ್ಮ ಉಪಸ್ಥಿತಿಯನ್ನ ಗೌರವಿಸಿದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಆದರಣೀಯರೇ, ಇದೀಗ ಸೇವಾ ಸೌರಭ 2023 ಉದ್ಘಾಟನಾ ಸಮಾರಂಭ ಪ್ರಸ್ತುತಗೊಳ್ಳಲಿದೆ. ಈ ಕಾರ್ಯಕ್ರಮದಲ್ಲಿ ಆಶೀರ್ವಚನ ಪರಮ ಪೂಜ್ಯ ಶ್ರೀ 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 ಗುರುದೇವಾನಂದ ಸ್ವಾಮೀಜಿಗಳು, ಶ್ರೀ ಗುರುದೇವದತ್ತ ಸಂಸ್ಥಾನಂ ಒಡಿಯೂರು. ಈ ಕಾರ್ಯಕ್ರಮದ ಅಧ್ಯಕ್ಷತೆ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಕೆಎಸ್, ಮಾನ್ಯ ಶಾಸಕರು ಪುತ್ತೂರು ವಿಧಾನಸಭಾ ಕ್ಷೇತ್ರ. ಮುಖ್ಯ ಅತಿಥಿಗಳು ಸನ್ಮಾನ್ಯ ಶ್ರೀ ಯುಟಿ ಖಾದರ್, ಮಾನ್ಯ ಸಭಾಪತಿಗಳು ಕರ್ನಾಟಕ ವಿಧಾನಸಭೆ. ಸನ್ಮಾನ್ಯ ದಿನೇಶ್ ಗುಂಡೂರಾವ್, ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರು, ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣ ಖಾತೆ ಸಚಿವರು ಕರ್ನಾಟಕ ಸರ್ಕಾರ. ಮಾನ್ಯ ಶ್ರೀ ಬಿ ರಮಾನಾಥ ರೈ, ಮಾಜಿ ಸಚಿವರು ಕರ್ನಾಟಕ ಸರ್ಕಾರ. ಮಾನ್ಯ ಶ್ರೀ ಮಂಜುನಾಥ ಭಂಡಾರಿ, ವಿಧಾನ ಪರಿಷತ್ ಸದಸ್ಯರು. ಮಾನ್ಯ ಶ್ರೀ ಹರೀಶ್ ಕುಮಾರ್, ವಿಧಾನ ಪರಿಷತ್ ಸದಸ್ಯರು. ಈ ಕಾರ್ಯಕ್ರಮದಲ್ಲಿ ಘನ ಉಪಸ್ಥಿತಿ ಅತಿ ವಂದನೀಯ ಫಾದರ್ ಲಾರೆನ್ಸ್ ಮಾಸ್ಕ್ರೇನಸ್, ಮಾನ್ಯ ಧರ್ಮಗುರುಗಳು, ಮಾಯ್ದದೇವ್ಸ್ ಚರ್ಚ್ ಹಾಗೂ ಸಂಚಾಲಕರು, ಮಾಯ್ದದೇವ್ಸ್ ವಿದ್ಯಾಸಂಸ್ಥೆಗಳು. ಜನಾಬ್ ಹುಸೈನ್ ದಾರಿಮಿ ರೆಂಜಿಲಾಡಿ, ಧಾರ್ಮಿಕ ಮುಖಂಡರು. ಶ್ರೀಮತಿ ಶಕುಂತಲಾ ಟಿ ಶೆಟ್ಟಿ, ಮಾಜಿ ಶಾಸಕರು ಪುತ್ತೂರು. ಶ್ರೀ ಮಿಥುನ್ ರೈ, ಪ್ರಧಾನ ಕಾರ್ಯದರ್ಶಿಗಳು ಕೆಪಿಸಿಸಿ. ಶ್ರೀ ವಿಶ್ವನಾಥ ರೈ ಎಂಬಿ, ಅಧ್ಯಕ್ಷರು ಬ್ಲಾಕ್ ಕಾಂಗ್ರೆಸ್ ಪುತ್ತೂರು. ಡಾಕ್ಟರ್ ರಾಜರಾಮ್, ಅಧ್ಯಕ್ಷರು ಬ್ಲಾಕ್ ಕಾಂಗ್ರೆಸ್ ವಿಟ್ಲ ಉಪ್ಪಿನಂಗಡಿ. ಶ್ರೀ ಹೇಮನಾಥ ಶೆಟ್ಟಿ ಕಾವು, ಮಾನ್ಯ ಸಂಚಾಲಕರು ರಾಮಕೃಷ್ಣ ಪ್ರೌಢಶಾಲೆ ಕೊಂಬೆಟ್ಟು ಪುತ್ತೂರು. ಶ್ರೀ ಎನ್ ಚಂದ್ರಹಾಸ ಶೆಟ್ಟಿ, ಮಾನ್ಯ ಅಧ್ಯಕ್ಷರು ಕೋಟಿ ಚೆನ್ನಯ್ಯ ಜೋಡುಕೆರೆ ಕಂಬಳ ಸಮಿತಿ ಪುತ್ತೂರು. ಶ್ರೀ ಸೀತಾರಾಮ ಶೆಟ್ಟಿ ಹೆಗ್ಡೆ ಹಿತ್ಲು, ಪ್ರಗತಿಪರ ಕೃಷಿಕರು, ನಿವೃತ್ತ ವಿಜಯ ಬ್ಯಾಂಕ್ ಮ್ಯಾನೇಜರ್. ಎಂಎಸ್ ಮಹಮ್ಮದ್, ಮಾನ್ಯ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು, ಮಾಜಿ ಉಪಾಧ್ಯಕ್ಷರು, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್. ಸುದೇಶ್ ಶೆಟ್ಟಿ, ಕಾರ್ಯಾಧ್ಯಕ್ಷರು, ರೈ ಎಸ್ಟೇಟ್ ಎಜುಕೇಶನ್ ಅಂಡ್ ಚಾರಿಟೇಬಲ್ ಟ್ರಸ್ಟ್. ಶ್ರೀ ಕೃಷ್ಣ ಪ್ರಸಾದ್ ಬೊಲ್ಲಾವು, ಟ್ರಸ್ಟಿನ ಮಾಧ್ಯಮ ಮುಖ್ಯಸ್ಥರು. ಈ ತುಂಬು ಗಣ್ಯ ಅತಿಥಿಗಳ ಉಪಸ್ಥಿತಿಯೊಂದಿಗೆ ಸಭಾ ಕಾರ್ಯಕ್ರಮ. ಈ ಸಭಾ ಕಾರ್ಯಕ್ರಮದ ನಿರೂಪಣೆ ಶ್ರೀಯುತ ಮಹಮ್ಮದ್ ಬಡಗನ್ನೂರು, ಮಾನ್ಯ ಸದಸ್ಯರು ಅಕ್ರಮ ಸಕ್ರಮ ಸಮಿತಿ ಪುತ್ತೂರು ಇವರಿಂದ. ಬಂಧುಗಳೇ, ದೀಪಾವಳಿಯ ಈ ಪರ್ವಕಾಲ ನಮ್ಮೆಲ್ಲರ ಮನ ಮತ್ತು ಮನೆಗಳಲ್ಲಿ ಬೆಳಕನ್ನು ನೀಡಲಿ ಎನ್ನುವ ಹಾರೈಕೆಗಳೊಂದಿಗೆ ಈ ಭವ್ಯ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೇವೆ. ಈಗಾಗಲೇ ನಮ್ಮೆಲ್ಲ ನೆಚ್ಚಿನ ಅತಿಥಿ ಬಂಧುಗಳು ಉಪಸ್ಥಿತರಿದ್ದಾರೆ. ತಮ್ಮೆಲ್ಲರನ್ನ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನ ಮಾಡ್ತಾ ಇದ್ದೇನೆ. ಗೌರವಾನ್ವಿತ ಪರಮ ಪೂಜ್ಯ ಶ್ರೀ 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 ಗುರುದೇವಾನಂದ ಸ್ವಾಮೀಜಿಗಳು, ಗುರುದೇವದತ್ತ ಸಂಸ್ಥಾನ ಒಡಿಯೂರು,
ಸನ್ಮಾನ್ಯ ಅತಿ ವಂದನೀಯ ಫಾದರ್ ಲಾರೆನ್ಸ್ ಮಸ್ಕರ್ ರೇಂಜರ್ಸ್, ಧರ್ಮಗುರುಗಳು, ಮಾಯಿದೆ ದೇವ್ಸ್ ಚರ್ಚ್ ಸಂಚಾಲಕರು, ಮಾಯಿದೆ ದೇವ್ಸ್ ವಿದ್ಯಾಸಂಸ್ಥೆಗಳು, ಶ್ರೀ ಹುಸೈನ್ ದಾರಿಮಿ ಧಾರ್ಮಿಕ ಮುಖಂಡರು, ಹಾಗೆಯೇ ಗೌರವಾನ್ವಿತ ಶ್ರೀ ಹರೀಶ್ ಕುಮಾರ್, ಗೌರವಾನ್ವಿತ ಮಾಜಿ ಶಾಸಕರು, ನಮ್ಮೆಲ್ಲರ ಆದರಣೀಯರಾದಂತಹ ಶ್ರೀಮತಿ ಶಕುಂತಳಾ ಟಿ ಶೆಟ್ಟಿ, ಪುತ್ತೂರು ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂತಹ ಸನ್ಮಾನ್ಯ ಬಿ ವಿಶ್ವನಾಥ್ ರೈ, ವಿಟ್ಲ ಉಪ್ಪಿನಂಗಡಿ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂತಹ ಡಾಕ್ಟರ್ ರಾಜಾರಾಮ್, ರಾಮಕೃಷ್ಣ ಪ್ರೌಢಶಾಲೆ ಸಂಚಾಲಕರು ಆದರಣೀಯರಾದಂತಹ ಹೇಮನಾಥ್ ಶೆಟ್ಟಿ ಕಾವು, ಎನ್ ಚಂದ್ರಹಾಸ ಶೆಟ್ಟಿ ಕಂಬಳೋತ್ಸವದ ಸಮಿತಿ ಅಧ್ಯಕ್ಷರು, ಹಾಗೆಯೇ ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷರಾದಂತಹ MS ಮೊಹಮ್ಮದ್, ಸೀತಾರಾಮ್ ಶೆಟ್ಟಿ ಹೆಗ್ಡೆ ಈತಲು, ಹಾಗೆಯೇ ಸುದೇಶ್ ಶೆಟ್ಟಿ ಕಾರ್ಯಾಧ್ಯಕ್ಷರು ಮತ್ತು ಕೃಷ್ಣ ಪ್ರಸಾದ್ ಬೊಲ್ಲ, ಇವರೆಲ್ಲರನ್ನು ಕೂಡ ರೈ ಎಸ್ಟೇಟ್ ಎಜುಕೇಷನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟಿನ ಮುಖ್ಯ ಪ್ರವರ್ತಕರು, ಈ ಕ್ಷೇತ್ರದ ಜನಪ್ರಿಯ ಶಾಸಕರು ಆದಂತಹ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಕೋಡಿಂಬಾಡಿ ಮತ್ತು ದಂಪತಿಗಳು ಅವರನ್ನ ವೇದಿಕೆಗೆ ಆಹ್ವಾನಿಸಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ಫಾದರ್ ಸರ್, ಆದರಣೀಯ ಬಂಧುಗಳೇ, ಸುಮಾರು 11 ವರ್ಷಗಳಿಂದ ರೈ ಎಸ್ಟೇಟ್ ಆ್ಯಂಡ್ ಎಜುಕೇಷನಲ್ ಚಾರಿಟೇಬಲ್ ಟ್ರಸ್ಟಿನ ಮೂಲಕ ಸಾವಿರಾರು ಅಶಕ್ತ ಸಮೂಹಕ್ಕೆ ಒಂದು ಸಣ್ಣ ಸಾಂತ್ವನದ ಮೂಲಕ ಈ ಟ್ರಸ್ಟ್ ಕೆಲಸ ಮಾಡ್ತಾ ಇದೆ. ಕಳೆದ ವರ್ಷದ ಹಾದಿಯಲ್ಲಿ ದಶ ಸಂಭ್ರಮ ಅತ್ಯಂತ ಪ್ರಜ್ವಲವಾಗಿ ನಡೆದಿದೆ. ಸುಮಾರು 35,000ಕ್ಕಿಂತ ಹೆಚ್ಚಿನ ಫಲಾನುಭವಿಗಳು ಈ ಕಾರ್ಯಕ್ರಮದಲ್ಲಿ ಧನ್ಯತೆಯ ಭಾವಕ್ಕೆ ಒಳಗಾಗಿದ್ರು. ಈ ಹಿನ್ನೆಲೆಯಲ್ಲಿ ಇವತ್ತು ಟ್ರಸ್ಟಿನ ಪ್ರವರ್ತಕರಾದಂತಹ ಅಶೋಕ್ ಕುಮಾರ್ ರೈ ಅವರ ಒಂದು ದೀರ್ಘದರ್ಶಿ ಮತ್ತು ದೂರದರ್ಶಿತ್ವದ ಒಂದು ಚಿಂತನೆಯ ಫಲವೇ ಈ ವರ್ಷ ಸುಮಾರು 50,000ಕ್ಕಿಂತ ಹೆಚ್ಚಿನ ಜನಸಮೂಹಕ್ಕೆ ವಸ್ತ್ರ ವಿತರಣೆಯನ್ನು ಮಾಡಬೇಕು, ಸಾಮೂಹಿಕ ಭೋಜನವನ್ನು ನೀಡಬೇಕು. ದೀಪಾವಳಿಯ ಈ ಶುಭ ಸಂದರ್ಭ ಅದು ನಮ್ಮೆಲ್ಲರ ಪಾಲಿಗೆ ತನ್ಮೂಲಕ ಒಂದು ದೊಡ್ಡ ಶಕ್ತಿಯಾಗಬೇಕು ಎನ್ನುವ ಮಹತ್ ಕಾರ್ಯವನ್ನು ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೇವೆ. ಕವಿ ಡಾಕ್ಟರ್ GS ಶಿವರುದ್ರಪ್ಪ ಹೇಳ್ತಾರೆ, ದೀಪ ಹಚ್ಚುತ್ತೇನೆ ನಾನು ಕತ್ತಲನ್ನು ಹೊಡೆದೋಡಿಸ್ತೇನೆ ಎನ್ನುವ ಭ್ರಮೆಯಿಂದಲ್ಲ, ಇರುವಷ್ಟು ಹೊತ್ತು ನನ್ನ ಮುಖ ನೀನು, ನಿನ್ನ ಮುಖ ನಾನು ಕಂಡು ಸಂತೋಷ ಪಡೋಣ ಅಂತ. ಬಂಧುಗಳೇ, ತೇನ ವಿನ ತೃಣಮಪೀನ ಚಲತಿ ಅಂತ. ಭಗವಂತನ ಅನುಗ್ರಹವಿಲ್ಲದೆ, ದೇವರ ಅನುಗ್ರಹವಿಲ್ಲದೆ, ಸರ್ವಶಕ್ತನ ಅನುಗ್ರಹವಿಲ್ಲದೆ ಒಂದು ಹುಲ್ಲು ಕಡ್ಡಿಯು ಕೂಡ ಚಲಿಸಲಾರದು ಅಂತ. ಕುಮಾರಿ ಕಾವ್ಯ ಮತ್ತು ತಂಡದವರಿಂದ ಪ್ರಾರ್ಥನೆಯ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡ್ತಾರೆ. ಕಾವ್ಯ ಮತ್ತು ತಂಡದವರಿಂದ ಪ್ರಾರ್ಥನೆಯ ಮೂಲಕ ಈ ಭವ್ಯ ಧನ್ಯ ವೇದಿಕೆ ಸಾರ್ಥಕ ಆಗ್ತಾ ಇದೆ. ಪ್ರಾರ್ಥನೆಯ ಮೂಲಕ ಕಾವ್ಯ ಮತ್ತು ತಂಡದವರು. ಪಾರ್ವತಿ ವರಸುತ ಗಜಾನನ ಪಾಲಿಸು ಎಮ್ಮನು ಗಜಾನನ. ಪಾರ್ವತಿ ವರಸುತ ಗಜಾನನ ಪಾಲಿಸು ಎಮ್ಮನು ಗಜಾನನ. ಪಾಶಾಂಕುಶಧರ ಪಾಪ ವಿಮೋಚನ ರಕ್ಷಿಸು ಎಮ್ಮನು ಗಜಾನನ. ಪಾಶಾಂಕುಶಧರ ಪಾಪ ವಿಮೋಚನ ರಕ್ಷಿಸು ಎಮ್ಮನು ಗಜಾನನ. ಪಾರ್ವತಿ ವರಸುತ ಗಜಾನನ
ಪಾಲಿಸು ಎಮ್ಮನು ಗಜಾನನ. ಲಂಬೋದರನೇ ನಂಬಿದೆ ನಿನ್ನನು ಬೆಂಬಿಡಬೇಡವು ಗಜಾನನ. ಲಂಬೋದರನೇ ನಂಬಿದೆ ನಿನ್ನನು ಬೆಂಬಿಡಬೇಡವು ಗಜಾನನ. ಪಾರ್ವತಿ ವರಸುತ ಗಜಾನನ ಪಾಲಿಸು ಎಮ್ಮನು ಗಜಾನನ. ವರರಂಗ ವಿಠಲನ ಸ್ಮರಣೆಯ ಮಾಡುವೆ ಕೈ ಬಿಡಬೇಡವು ಗಜಾನನ. ವರರಂಗ ವಿಠಲನ ಸ್ಮರಣೆಯ ಮಾಡುವೆ ಕೈ ಬಿಡಬೇಡವು ಗಜಾನನ. ಪಾರ್ವತಿ ವರಸುತ ಗಜಾನನ ಪಾಲಿಸು ಎಮ್ಮನು ಗಜಾನನ. ಪಾರ್ವತಿ ವರಸುತ ಗಜಾನನ ಪಾಲಿಸು ಎಮ್ಮನು ಗಜಾನನ. ಪಾಲಿಸು ಎಮ್ಮನು ಗಜಾನನ. ಈ ಕಾರ್ಯಕ್ರಮಕ್ಕೆ ಪುತ್ತೂರಿನ ನಗರ ಕಾಂಗ್ರೆಸ್ಸಿನ ಅಧ್ಯಕ್ಷರು, ಪುತ್ತೂರಿನ ಖ್ಯಾತ ಸಮಾಜ ಸೇವಕರು, ರಾಜಕಾರಣಿಯಾದಂಥ ಎಚ್ ಮೊಹಮ್ಮದ್ ಅಲಿ ಅವರು ವೇದಿಕೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಂಡ ಇನ್ನೊಬ್ಬರು ನಿಹಾಲ್ ಶೆಟ್ಟಿ, ಪಿ ಶೆಟ್ಟಿ, ಬಿಜಂದಾಡಿ ಗೊತ್ತು, ತಾವು ಕೂಡ ವೇದಿಕೆಯನ್ನು ಅಲಂಕರಿಸಬೇಕು ಅಂತ ಕೇಳಿಕೊಳ್ಳುತ್ತಾ ತಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನು ಮಾಡ್ತಾ ಇದ್ದಾರೆ. ಅನೇಕ ಸಮಯಗಳಿಂದ, ದೀರ್ಘ ಸಮಯಗಳಿಂದ ಈ ಟ್ರಸ್ಟಿನ ಕಾರ್ಯಚಟುವಟಿಕೆಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡು ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರಿಗೆ ಹೆಗಲು ಕೊಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಲ್ಲಿ ಈ ಟ್ರಸ್ಟಿನ ಕಾರ್ಯಾಧ್ಯಕ್ಷರಾದಂತಹ ಸುದೇಶ್ ಆರ್ ಶೆಟ್ಟಿ ಶ್ರಮ ಪಡ್ತಾ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ, ಸೇವೆ ನೀಡ್ತಾ ಇದ್ದಾರೆ. ಈಗ ತಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸ್ತಾರೆ ಸುದೇಶ್ ಆರ್ ಶೆಟ್ಟಿ, ಕಾರ್ಯಾಧ್ಯಕ್ಷರು, ರೈ ಎಸ್ಟೇಟ್ ಎಜುಕೇಷನಲ್ ಆ್ಯಂಡ್ ಚಾರಿಟೇಬಲ್ ಟ್ರಸ್ಟ್. ಹತ್ತೂರ ಒಡೆಯ ಪುತ್ತೂರು ಶ್ರೀ ಮಾಲಿಂಗೇಶ್ವರ ದೇವರಿಗೆ ಮನಸೋ ಇಚ್ಛೆಯಿಂದ ಪ್ರಣಾಮ ಸಲ್ಲಿಸಿ ಸರ್ವ ಧರ್ಮಗಳ ಆರಾಧನೆಯ ದೇವರುಗಳನ್ನು ಸ್ಮರಿಸಿಕೊಳ್ಳುತ್ತಾ ವೇದಿಕೆ ಮೇಲೆ ವಿರಾಜಮಾನರಾಗಿರುವ ಪೂಜ್ಯ ಯತಿವರಿಯರ ಪಾದ ಪದ್ಮಗಳಿಗೆ ಪ್ರಣಾಮವನ್ನು ಸಲ್ಲಿಸುತ್ತಾ, ನೆರೆದಿರುವ ಎಲ್ಲ ಸಜ್ಜನ ಬಂಧುಗಳೇ, ಸುಮಾರು 11 ವರ್ಷಗಳ ಹಿಂದೆ ಒಂದಷ್ಟು ಬಡವರ ಸೇವೆಯನ್ನು ಮಾಡಬೇಕೆಂಬ ಯೋಜನೆಯಿಂದ ಆರಂಭಗೊಂಡಂಥ ಈ ನಮ್ಮ ಟ್ರಸ್ಟ್ ಇಂದು ಎಮ್ಮರವಾಗಿ ಬೆಳೆದು ಅದೆಷ್ಟೋ ಜನರಿಗೆ ನೆರಳು ನೀಡಿದೆ. ತಾನು ದುಡಿದ ಭಾಗದಲ್ಲಿ ಒಂದು ಭಾಗವನ್ನು ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೆ ನೀಡಬೇಕೆನ್ನುವ ಆಶೆ ಮತ್ತು ಆಕಾಂಕ್ಷೆ ನಮ್ಮ ನೆಚ್ಚಿನ ಅಶೋಕ್ ಕುಮಾರ್ ರೈ ಅವರದು ಹಾಗೂ ನಮ್ಮ ಟ್ರಸ್ಟಿನ ಉದ್ದೇಶ. ಸೇವಾ ಸೌರಭದ ಪೂರ್ವಭಾವಿಯಾಗಿ ಗ್ರಾಮದಲ್ಲಿ ನಾವು ಸಭೆ ಕರೆದಾಗ ಅತ್ಯಂತ ಪ್ರೀತಿ ಅಭಿಮಾನ ತೋರಿಸಿ ಸಹಕರಿಸಿದ್ದೀರಿ. ಟ್ರಸ್ಟಿನ ಕೆಲಸದಲ್ಲಿ ಯಾವುದೇ ರಾಜಕೀಯ ಉದ್ದೇಶವಿಲ್ಲ, ಜಾತಿ ಧರ್ಮಗಳ ಮತ್ಸರಗಳಿಲ್ಲ, ಎಲ್ಲರೂ ಸಮಾನರು ಎಂಬ ಯೋಚನೆಯಲ್ಲಿ ಟ್ರಸ್ಟ್ ಈ ತನಕ ನಡೆದುಕೊಂಡು ಬಂದಿದೆ. ಮುಂದೆಯೂ ಇದೇ ರೀತಿ ಸಾಗುತ್ತದೆ. ನಮ್ಮ ಮೇಲೆ ಪ್ರೀತಿ ಇಟ್ಟು ಸೇವಾ ಸೌರಭದಲ್ಲಿ ಭಾಗವಹಿಸಿದಿರಿ. ನಿಮಗೆ ಹೃದಯಾಂತರಾಳದ ಅಭಿನಂದನೆಗಳು. ಜಾತಿ ಹೀನನ ಮನೆಯ ಜ್ಯೋತಿತ ಹೀನವೇ, ಜಾತಿ ವಿಜಾತಿ ಎನಬೇಡ, ದೇವನೊಲಿ ದಾತನೇ ಜಾತ ಎಂಬ ಸರ್ವಜ್ಞರ ವಾಕ್ಯದಂತೆ ಈ ಟ್ರಸ್ಟ್ ನಡೆಯುತ್ತಿದೆ. ಮುಂದೆಯೂ ನಮ್ಮ ಟ್ರಸ್ಟ್ ಮೇಲೆ ನಿಮ್ಮ ಸಹಕಾರ ಆಶೀರ್ವಾದ ಹೀಗೆ ಸದಾ ಇರಲಿ ಎಂದು ಬೇಡಿಕೊಳ್ಳುತ್ತಾ, ಈ ಸಭೆಗೆ ಚಿತ್ತೈಸಿರುವ ತುಳು ಭಾಷೆಯ ಮೇಲೆ ಅಪಾರ ಪ್ರೀತಿ ಇಟ್ಟು ಗ್ರಾಮೋತ್ಸವದ ಮೂಲಕ ಜನರನ್ನು ಸೇರಿಸಿಕೊಳ್ಳುತ್ತಾ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗಳ ಜೊತೆ ಬೆರೆಯುವ ಇಂದು ನಮಗೆ ಆಶೀರ್ವಚನ ನೀಡಲಿರುವ ಯತಿವರ್ಯರಾದ ಪರಮ ಪೂಜ್ಯ ಶ್ರೀ 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 ಗುರುದೇವಾನಂದ ಸ್ವಾಮೀಜಿ, ಶ್ರೀ ಗುರುದೇವದತ್ತ ಸಂಸ್ಥಾನಂ, ಶ್ರೀ ಕ್ಷೇತ್ರ ಒಡಿಯೂರು ಇವರ ಪಾದ ಕಮಲಕ್ಕೆ ಶಿರಸ ನಮಿಸುತ್ತಾ ಈ ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ.
ಸುಮಾರು 11 ವರ್ಷಗಳ ಹಿಂದೆ ಬಡವರ ಸೇವೆ ಮಾಡುವ ಉದ್ದೇಶದಿಂದ ಸಮಾಜದ ಕಟ್ಟ ಕಡೆಯ ಜನರ ಜೊತೆ ಬೆರೆಯುವ ಮನಸ್ಸಿನೊಂದಿಗೆ ಆರಂಭಗೊಂಡ ರೈ ಎಸ್ಟೇಟ್ ಎಜುಕೇಶನ್ ಚಾರಿಟಬಲ್ ಟ್ರಸ್ಟ್ ಇದರ ಪ್ರವರ್ತಕರು ಹಾಗೂ ಪ್ರಸ್ತುತ ಪುತ್ತೂರಿನ ಜನಪ್ರಿಯ ಶಾಸಕರು ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ರಾಜ್ಯದ ರಾಜಧಾನಿಯಲ್ಲಿ ಬೆಂಗಳೂರಿನಲ್ಲಿ ಬೆಂಗಳೂರು ಕಂಬಳ ನಮ್ಮ ಕಂಬಳ ಇದರ ಅಧ್ಯಕ್ಷಗಳಾದ ಬಡವರ ಬಂಧು ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಶ್ರೀ ಅಶೋಕ್ ಕುಮಾರ್ ರೈ KS ಶಾಸಕರು ಪುತ್ತೂರು ವಿಧಾನಸಭಾ ಕ್ಷೇತ್ರ ನಿಮ್ಮನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸೇವಾ ಸೌರಭ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದ ವೇದಿಕೆಯನ್ನು ಧನ್ಯವಾಗಿಸಿದ ಒಡಿಯೂರು ಪರಮ ಪೂಜ್ಯ ಶ್ರೀ ಗುರುದೇವಾನಂದ ಸ್ವಾಮೀಜಿಗಳು, ಶ್ರೀ ಗುರುದೇವದತ್ತ ಸಂಸ್ಥಾನಂ ಒಡಿಯೂರು ಇವರಿಗೆ ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಂಡಿರುವ ಕಾರ್ಯಕ್ರಮದ ರೈ ಎಜುಕೇಶನ್ ಚಾರಿಟಬಲ್ ಟ್ರಸ್ಟಿನ ಪ್ರವರ್ತಕರು, ಈ ಕ್ಷೇತ್ರದ ಜನಪ್ರಿಯ ಶಾಸಕರುವಾದ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ದಂಪತಿಗಳು ಹಾರ ಹಾಕಿ ಪೂಜ್ಯರನ್ನ ಫಲಪುಷ್ಪ ನೀಡಿ ಸ್ವಾಗತಿಸ್ತಾರೆ, ಗೌರವಿಸ್ತಾರೆ. ಅಶೋಕ್ ಕುಮಾರ್ ರೈ ಈ ಕ್ಷೇತ್ರದ ಪ್ರಸ್ತುತ ಜನಪ್ರಿಯ ಶಾಸಕರು ಈ ಎಲ್ಲ ನೇತೃತ್ವವನ್ನು ವಹಿಸಿಕೊಂಡು ಜನಮಾನಸಕ್ಕೆ ಇನ್ನಷ್ಟು ಹತ್ತಿರ ಆಗ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಮತ್ತು ದಂಪತಿಗಳಿಗೆ ಅಶೋಕ್ ಕುಮಾರ್ ರೈ ಸಹೋದರಿ ವಿಶಾಲಾಕ್ಷಿ ಅವರು ಆರತಿ ಬೆಳಗಿ ಸ್ವಾಗತವನ್ನ ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ಶಾಲು ಹೊದಿಸಿ ಮಹಿಳೆಯರು, ನಮ್ಮೆಲ್ಲ ತಾಯಂದಿರು ಆರತಿಯನ್ನ ಬೆಳಗಿ ಅಶೋಕ್ ಕುಮಾರ್ ರೈ ದಂಪತಿಗಳಿಗೆ ಸ್ವಾಗತವನ್ನ ಮಾಡ್ತಾ ಇದ್ದಾರೆ. ಸಹೋದರಿ ವಿಶಾಲಾಕ್ಷಿ ಅವರು ಶಾಲು ಹೊದಿಸಿ ಗೌರವಿಸ್ತಾರೆ. ದೀಪದ ಈ ಸಂಭ್ರಮ ನಮ್ಮೆಲ್ಲರಿಗೂ ಕೂಡ ಆಶಾದಾಯಕವಾಗಲಿ. ನಮ್ಮ ಸೇವಾ ಸೌರಭ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಶ್ರೀ ಮಂಜುನಾಥ್ ಭಂಡಾರಿ ಮಾನ್ಯ ಶಾಸಕರು ವಿಧಾನ ಪರಿಷತ್ ನಿಮ್ಮನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹರೀಶ್ ಕುಮಾರ್ ನಮ್ಮ ಸೇವಾ ಸೌರಭದ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಶ್ರೀ ಹರೀಶ್ ಕುಮಾರ್ ಮಾನ್ಯ ಶಾಸಕರು ವಿಧಾನ ಪರಿಷತ್ ನಿಮ್ಮನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕದಿಂದ ಸ್ವಾಗತಿಸ್ತಾ ಇದ್ದೇನೆ. ಮಾನ್ಯ ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರು, ಗೌರವಾನ್ವಿತ ವಿಧಾನ ಪರಿಷತ್ತಿನ ಸದಸ್ಯರು, ನಮ್ಮ ಆದರಣೀಯರಾದಂತಹ ಹರೀಶ್ ಕುಮಾರ್ ರವರಿಗೆ ಆರತಿಯನ್ನ ಬೆಳಗುವುದರ ಮೂಲಕ ಮಾನ್ಯ ಅಶೋಕ್ ಕುಮಾರ್ ರೈ ಅವರು ಶಾಲು ಹೊದಿಸಿ ಗೌರವ ವಂದನೆಯನ್ನ ನೀಡ್ತಾ ಇದ್ದಾರೆ. ನಮ್ಮ ನೆಚ್ಚಿನ ಶಾಸಕ ಶ್ರೀ ಅಶೋಕ್ ಕುಮಾರ್ ರೈ. ಸೇವಾ ಸೌರಭ ಈ ಸಭಾ ವೇದಿಕೆಯಲ್ಲಿ ಶುಭ ಸಂಶನ ನೀಡಲಿರುವ ಗೌರವಾನ್ವಿತ ಮೈದ ದೇವ್ಸ್ ಚರ್ಚ್ ಪುತ್ತೂರು ಇಲ್ಲಿನ ಧರ್ಮಗುರುಗಳು ಹಾಗೂ ಮೈದ ದೇವ್ಸ್ ವಿದ್ಯಾಸಂಸ್ಥೆಗಳು ಇಲ್ಲಿನ ಸಂಚಾಲಕರಾಗಿರುವ ಅತಿ ವಂದನೀಯ ಫಾದರ್ ಲಾರೆನ್ಸ್ ಮಸ್ಕರೇಂಜಸ್ ನಿಮ್ಮನ್ನು ಈ ಸೇವಾ ಸೌರಭ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅತಿ ವಂದನೀಯ ಫಾದರ್ ಲಾರೆನ್ಸ್ ಮಸ್ಕರೇಂಜಸ್ ಮೈದೆ ದೇವ್ಸ್ ಚರ್ಚಿನ ಸಂಚಾಲಕರು ಮತ್ತು ವಿದ್ಯಾಸಂಸ್ಥೆಗಳ ಸಂಚಾಲಕರು, ಗೌರವಾನ್ವಿತರು,
ಅತಿವಂದನೀಯ ಫಾದರ್ ಲಾರೆನ್ಸ್ ಮಸ್ಕರ್ ರೇಂಜರ್ಸ್ ಅವರಿಗೆ ಗೌರವಾನ್ವಿತ ಅಶೋಕ್ ಕುಮಾರ್ ರೈ ಶಾಲು ಹಾಕಿ ಗೌರವ ನೀಡ್ತಾ ಇದ್ದಾರೆ. ಸೇವಾ ಸೌರಭ ವೇದಿಕೆಯಲ್ಲಿ ಉಪಸ್ಥಿತಿರುವ ಧಾರ್ಮಿಕ ಮುಖಂಡರು ಗೌರವಾನ್ವಿತ ಜನಾಬ್ ಹುಸೇನ್ ದಾರ್ಮಿ ರೆಂಜಲಾಡಿ ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಹುಸೈನ್ ದಾರಿಮಿ ಅವರಿಗೆ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರು ಶಾಲನ್ನ ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ದೀಪದಿಂದ ದೀಪಕ್ಕೆ ದೀಪಾವಳಿ ಅದು ನಮ್ಮ ಹಬ್ಬ, ನಮ್ಮೆಲ್ಲರ ಹಬ್ಬ, ಸೌಹಾರ್ದತೆಯ ಹಬ್ಬ. ಪುತ್ತೂರಿನ ಮಾಜಿ ಶಾಸಕರಾದ ಶ್ರೀಮತಿ ಶಕುಂತಲಾ ಟಿ ಶೆಟ್ಟಿ ತಮ್ಮನ್ನು ಸೇವಾ ಸೌರಭ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಪುತ್ತೂರಿನಲ್ಲಿ 2 ಬಾರಿ ಶಾಸಕರಾಗಿ ನಮ್ಮೆಲ್ಲರ ಆತ್ಮೀಯ ಅಕ್ಕ ಶ್ರೀಮತಿ ಶಕುಂತಲಾ ಶೆಟ್ಟಿ ಅವರಿಗೆ ಆರತಿಯನ್ನ ಬೆಳಗಿ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಅಶೋಕ್ ಕುಮಾರ್ ರೈ ಶಾಲು ಹೊದಿಸಿ ಗೌರವವನ್ನ ನೀಡ್ತಾ ಇದ್ದಾರೆ. ಶ್ರೀಮತಿ ಸುಮಾ ಅಶೋಕ್ ರೈ ಅವರು. ಶ್ರೀ ವಿಶ್ವನಾಥ ರೈ ಎಂಬಿ ಅಧ್ಯಕ್ಷರು, ಬ್ಲಾಕ್ ಕಾಂಗ್ರೆಸ್ ಪುತ್ತೂರು ಸೇವಾ ಸೌರಭ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಅತೀವ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಎಂಬಿ ವಿಶ್ವನಾಥ ರೈ ಸಾಮಾಜಿಕ ರಾಜಕೀಯ ಕ್ಷೇತ್ರದಲ್ಲಿ ತನ್ನನ್ನು ತೊಡಗಿಸಿಕೊಂಡವರು. ಪುತ್ತೂರು ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರು ಸನ್ಮಾನ್ಯ ಎಂಬಿ ವಿಶ್ವನಾಥ ರೈ ಅವರಿಗೆ ಆರತಿಯ ಮೂಲಕ ಶಾಲು ಹೊದಿಸಿ ಗೌರವಾರ್ಪಣೆ ನಮ್ಮ ನೆಚ್ಚಿನ ಶಾಸಕರು ಅಶೋಕ್ ಕುಮಾರ್ ರೈ ಅವರಿಂದ. ಶ್ರೀ ಡಾಕ್ಟರ್ ರಾಜಾರಾಮ್ ಅಧ್ಯಕ್ಷರು, ಬ್ಲಾಕ್ ಕಾಂಗ್ರೆಸ್ ವಿಟ್ಲ ಉಪ್ಪಿನಂಗಡಿ ತಮ್ಮ ಉಪಸ್ಥಿತಿಯನ್ನು ಗುರುತಿಸುತ್ತಾ ಸೇವಾ ಸೌರಭ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಈ ಸಮಾಜದ ಜನಪ್ರಿಯ ವೈದ್ಯರು, ವಿಟ್ಲ ಉಪ್ಪಿನಂಗಡಿ ಬ್ಲಾಕ್ ಕಾಂಗ್ರೆಸ್ನ ಗೌರವಾನ್ವಿತ ಅಧ್ಯಕ್ಷರಾದಂಥ ಸನ್ಮಾನ್ಯ ಡಾಕ್ಟರ್ ರಾಜಾರಾಮ್ ರವರಿಗೆ ಗೌರವದ ಪ್ರೀತಿಯ ಸ್ವಾಗತ ಆರತಿ ಬೆಳಗುವುದರ ಮೂಲಕ. ಶ್ರೀ ರಾಮಕೃಷ್ಣ ಪ್ರೌಢಶಾಲೆ ಕೊಂಬೆಟ್ಟು ಪುತ್ತೂರು ಇದರ ಸಂಚಾಲಕರಾದ ಶ್ರೀ ಹೇಮನಾಥ್ ಶೆಟ್ಟಿ ಕಾವು ನಿಮ್ಮನ್ನು ಸೇವಾ ಸೌರಭ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಶ್ರೀ ರಾಮಕೃಷ್ಣ ಪ್ರೌಢಶಾಲೆ ಇದರ ಸಂಚಾಲಕರು, ನಮ್ಮೆಲ್ಲರ ಆದರಣೀಯ ರಾಜಕೀಯ ನಾಯಕರು ಆದಂಥ ಸನ್ಮಾನ್ಯ ಹೇಮನಾಥ್ ಶೆಟ್ಟಿ ಕಾವು ಇವರಿಗೆ ಆರತಿಯನ್ನ ಬೆಳಗಿ ಸನ್ಮಾನ್ಯ ಶಾಸಕರು ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಶಾಲನ್ನ ನೀಡಿ ಗೌರವಿಸ್ತಾ ಇದ್ದಾರೆ. ಪುತ್ತೂರು ಕೋಟಿ ಚೆನ್ನೆಯ ಜೋಡುಕರೆ ಕಂಬಳ ಸಮಿತಿಯ ಅಧ್ಯಕ್ಷರಾಗಿರುವ ಎನ್ ಚಂದ್ರಹಾಸ್ ಶೆಟ್ಟಿ ನಿಮ್ಮನ್ನು ಸೇವಾ ಸೌರಭ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇನೆ. ಎನ್ ಚಂದ್ರಹಾಸ್ ಶೆಟ್ಟಿ ಪುತ್ತೂರಿನ ಕೋಟಿ ಚೆನ್ನಯ್ಯ ಜೋಡುಕರೆ ಕಂಬಳದ ಅಧ್ಯಕ್ಷರು ಅವರಿಗೆ ಆರತಿಯನ್ನ ಬೆಳಗಿ ಸನ್ಮಾನ್ಯ ಶಾಸಕರು ಶಾಲನ್ನ ಹಾಕಿ ಗೌರವಿಸಬೇಕು. ಶ್ರೀ ಸೀತಾರಾಮ್ ಶೆಟ್ಟಿ ಹೆಗಡೆತ್ತಲು ಪ್ರಗತಿಪರ ಕೃಷಿಕರು, ನಿವೃತ್ತ ಬ್ಯಾಂಕ್ ಮ್ಯಾನೇಜರು ನಿಮ್ಮನ್ನು ಈ ಸೇವಾ ಸೌರಭ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಸನ್ಮಾನ್ಯ ಸೀತಾರಾಮ್ ಶೆಟ್ಟಿ ಹೆಗಡೆ ಹಿತ್ತಲು ಅಶೋಕ್ ಕುಮಾರ್ ರೈ ಅವರಿಗೆ ಸರ್ವ ರೀತಿಯ ಮಾರ್ಗದರ್ಶನವನ್ನು ನೀಡಿದ ಹಿರಿಯ ವ್ಯಕ್ತಿ, ಪ್ರಗತಿಪರ ಕೃಷಿಕರು ನಿಮಗೆ ಆರತಿ ಬೆಳಗುವುದರ ಮೂಲಕ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರಿಂದ ಶಾಲು ಹಾಕಿ ಗೌರವರ್ಪಣೆ. ಈ ಮಹೋನ್ನತ ಕಾರ್ಯಕ್ರಮಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯ ಅಭಿಜ್ಞ ನೇತಾರ, ನಮ್ಮೆಲ್ಲರ ಆದರಣೀಯ ರಾಜಕೀಯ ನಾಯಕ ಸನ್ಮಾನ್ಯ ಬೆಳ್ಳಿಪಾಡಿ ರಮಾನಾಥ್ ರೈ ಅವರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ವೇದಿಕೆಯನ್ನ ಅಲಂಕರಿಸ್ತಾ ಇದ್ದಾರೆ. ಸನ್ಮಾನ್ಯ ರಮಾನಾಥ್ ರೈ ಅವರಿಗೆ ಆರತಿ ಬೆಳಗಿ ಸನ್ಮಾನ್ಯ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಅಶೋಕ್ ಕುಮಾರ್ ರೈ ಅವರು ಶಾಲನ್ನು ಹಾಕಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ಬೆಳ್ಳಿಪಾಡಿ ರಮಾನಾಥ ರೈ ಈ ಜಿಲ್ಲೆಯ ಮುಂಚೂಣಿ ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ ಮತ್ತು ರಾಜಕೀಯ ನಾಯಕ. ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷರಾಗಿದ್ದ ಶ್ರೀ MS ಮಹಮ್ಮದ್ ನಿಮ್ಮನ್ನು ಸೇವಾ ಸೌರಭ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. MS ಮಹಮ್ಮದ್ ಜಿಲ್ಲಾ ಪಂಚಾಯತ್ನ ಮಾಜಿ ಉಪಾಧ್ಯಕ್ಷರು, 3 ಬಾರಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಈ ಜಿಲ್ಲೆಗೆ ಸೇವೆಯನ್ನು ನೀಡಿದವರು, ನಮ್ಮೆಲ್ಲರ ನಾಯಕರಾದಂಥ MS ಮಹಮ್ಮದ್ ರವರಿಗೆ ಆರತಿಯನ್ನ ಬೆಳಗಿ ಕ್ಷೇತ್ರದ ಜನಪ್ರಿಯ ಶಾಸಕರು ಶಾಲು ಹಾಕಿ MS ರವರನ್ನ ಸ್ವಾಗತಿಸ್ತಾ ಇದ್ದಾರೆ.
ನಗರ ಕಾಂಗ್ರೆಸ್ ಅಧ್ಯಕ್ಷರಾದ ನಮ್ಮ ಆತ್ಮೀಯರಾದ ಮಹಮ್ಮದ್ ಅಲಿ, ನಿಮ್ಮನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತಿಸ್ತಾ ಇದ್ದೇನೆ. ಎಚ್ ಮಹಮ್ಮದ್ ಅಲಿ ನಗರಸಭಾ ವಿರೋಧ ಪಕ್ಷದ ನಾಯಕರಾಗಿ ಪುತ್ತೂರು ನಗರಸಭೆ ಮತ್ತು ಪುರಸಭೆಯ ಎಲ್ಲ ಆಡಳಿತಾತ್ಮಕ ಮತ್ತು ಅಭಿವೃದ್ಧಿಯ ವಿಚಾರಧಾರೆಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡಂಥವರು ಸನ್ಮಾನ್ಯ ಎಚ್ ಮಹಮ್ಮದ್ ಅಲಿ, ನಗರ ಕಾಂಗ್ರೆಸ್ಸಿನ ಅಧ್ಯಕ್ಷರು ಕೂಡ. ಸನ್ಮಾನ್ಯ ಶಾಸಕರು ಶಾಲನ್ನು ಹಾಕಿ ಗೌರವಿಸ್ತಾ ಇದ್ದಾರೆ. ನಮ್ಮ ಟ್ರಸ್ಟಿನ ಮಾಧ್ಯಮದ ಮುಖ್ಯಸ್ಥರಾಗಿರುವ ಶ್ರೀ ಕೃಷ್ಣ ಪ್ರಸಾದ್ ಬೊಲ್ಲಾವ್, ನಿಮ್ಮನ್ನು ಸೇವಾ ಸೌರಭ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಕೃಷ್ಣ ಪ್ರಸಾದ್ ಬೊಲ್ಲಾವ್ ಮಾಧ್ಯಮ ಮುಖ್ಯಸ್ಥರು ಈ ಟ್ರಸ್ಟಿನ ಸರ್ವ ರೀತಿಯ ಮಾರ್ಗದರ್ಶನ ಸಹಕಾರವನ್ನ ಮಾನ್ಯ ಟ್ರಸ್ಟಿನ ಮುಖ್ಯಸ್ಥರಾದಂತಹ ಅಶೋಕ್ ಕುಮಾರ್ ರೈ ಅವರಿಗೆ ನೀಡುತ್ತಾ ಬಂದಿರುವಂತಹ ಒಬ್ಬ ಯುವ ನಾಯಕ ಕೃಷ್ಣ ಪ್ರಸಾದ್ ಬೊಲ್ಲಾವ್. ರೈ ಎಸ್ಟೇಟ್ ಎಜುಕೇಶನ್ ಚಾರಿಟಬಲ್ ಟ್ರಸ್ಟಿನ ನಮಗೆಲ್ಲ ಆತ್ಮೀಯರಾಗಿರುವಂಥ ಟ್ರಸ್ಟಿನ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ಬೆನ್ನೆಲುಬಾಗಿ ನಿಂತಿರುವಂಥ ನಿಹಾಲ್ ಶೆಟ್ಟಿ, ನಿಮ್ಮನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತಿಸ್ತಾ ಇದ್ದೇನೆ. ನಿಹಾಲ್ ಶೆಟ್ಟಿ ಭವಿಷ್ಯದ ಯುವ ನಾಯಕ, ಈ ಟ್ರಸ್ಟಿನ ಎಲ್ಲ ಕಾರ್ಯಕ್ರಮಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡಿರುವಂತಹ ಯುವ ನಾಯಕ ನಿಹಾಲ್ ಶೆಟ್ಟಿ ಅವರಿಗೆ ಆರತಿಯನ್ನು ಬೆಳಗಿ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರು ಓರ್ವ ಸಾಧಕ ಪುರುಷನ ಬೆನ್ನ ಹಿಂದೆ ಓರ್ವ ಮಹಿಳೆ ಇರುವರು ಎಂಬ ಉಕ್ತಿಯಂತೆ ತನ್ನ ಸೇವಾ ಕಾರ್ಯಕ್ಕೆ ಸದಾ ಪ್ರೋತ್ಸಾಹ ನೀಡುತ್ತಾ ಜೊತೆಗೆ ಟ್ರಸ್ಟಿನ ಪೂರ್ಣ ಪ್ರಮಾಣವಾಗಿ ತೊಡಗಿಸಿಕೊಂಡಿರುವ ಟ್ರಸ್ಟಿನ ಪ್ರವರ್ತಕರಾದ ಶ್ರೀ ಅಶೋಕ್ ಕುಮಾರ್ ರೈ KH ಅವರ ಧರ್ಮಪತ್ನಿಯಾದ ಸುಮಾ ಅಶೋಕ್ ಕುಮಾರ್ ರೈ ತಮ್ಮನ್ನು ಸೇವಾ ಸೌರಭ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಬಂಟ್ವಾಳ ವಿಧಾನಸಭಾ ಬಂಟ್ವಾಳ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂತಹ ಸನ್ಮಾನ್ಯ ಬೇಬಿ ಕುಂದರ್, ರಾಷ್ಟ್ರೀಯ ಮಟ್ಟದ ಕಬಡ್ಡಿ ಚಾಂಪಿಯನ್ ಬೇಬಿ ಕುಂದರ್ ಅವರಿಗೆ ಆರತಿ ಬೆಳಗುವುದರ ಮೂಲಕ ಈ ಕ್ಷೇತ್ರದ ಸನ್ಮಾನ್ಯ ಶಾಸಕರು ಶಾಲನ್ನು ಹಾಕಿ ಗೌರವಿಸಬೇಕು ಅಂತ ಕೇಳಿಕೊಂಡು. ನಮ್ಮ ನೆಚ್ಚಿನ ಇನ್ನೊಬ್ಬರು ಪಾಣೆಮಂಗಳೂರು ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂತಹ ಯುವ ನಾಯಕರಾದಂತಹ ಸುದೀಪ್ ಕುಮಾರ್ ಶೆಟ್ಟಿ, ತಾವು ಕೂಡ ಒಬ್ಬ ಅಪ್ರತಿಮ ಕಬಡ್ಡಿ ಆಟಗಾರ. ಸುದೀಪ್ ರವರಿಗೆ ಆರತಿ ಬೆಳಗುವುದರ ಮೂಲಕ ಈ ಕ್ಷೇತ್ರದ ಶಾಸಕರು ಶಾಲನ್ನು ಹಾಕಿ ಗೌರವಿಸ್ತಾರೆ. ಈ ನಮ್ಮ ಸೇವಾ ಸೌರಭ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಲ್ಲಿ ಭಾಗವಹಿಸಿರುವಂತ ರಾಜ್ಕುಮಾರ್ ಶೆಟ್ಟಿ, ನಿಮ್ಮನ್ನು ಈ ಕಾರ್ಯಕ್ರಮಕ್ಕೆ ರಾಜ್ಕುಮಾರ್ ರೈ ದಂಪತಿಗಳನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೀನಿ. ನಾನು ಒಂಚೂರುಂಡು ಆಗ್ಲೇ ಬಂತಾನೆ. ಅದೇ ರೀತಿ ವಿವಿಧ ಜವಾಬ್ದಾರಿಯ ನಾಯಕರು, ಹಿರಿಯ ಬಂಧು ಮಿತ್ರರು ಉಪಸ್ಥಿತಿದ್ದೀರಿ. ತಮ್ಮೆಲ್ಲರನ್ನು ಕೂಡ ಸೇವಾ ಸೌರಭ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಟ್ರಸ್ಟಿನ ಮೇಲೆ ಪ್ರೀತಿ ಅಭಿಮಾನವಿಟ್ಟು ಆಗಮಿಸಿರುವ ಪ್ರತಿಯೊಬ್ಬರನ್ನು ಸ್ವಾಗತಿಸಿಕೊಳ್ಳುತ್ತಾ, ವಿಶೇಷವಾಗಿ ಪತ್ರಕರ್ತ ಮಿತ್ರರು, ದೃಶ್ಯ ಮಾಧ್ಯಮ ಹಾಗೂ ಟ್ರಸ್ಟಿನ ಪದಾಧಿಕಾರಿಗಳು, ಸಮಿತಿ ಸಂಚಾಲಕರು ಹಾಗೂ ಸರ್ವ ಸದಸ್ಯರು ಮತ್ತು ಸರ್ವರನ್ನು ಸೇವಾ ಸೌರಭ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ನಮಸ್ಕಾರ. ಸುದೇಶ್ ಆರ್ ಶೆಟ್ಟಿ ಈ ಟ್ರಸ್ಟಿನ ಕಾರ್ಯಾಧ್ಯಕ್ಷರಾಗಿ ತನ್ನ ಬಿಡುವಿಲ್ಲದ ಕಾರ್ಯಕ್ರಮದೊಂದಿಗೆ ಈ ಕಾರ್ಯಕ್ರಮದ ಯಶಸ್ವಿಗೆ ಸಹಕಾರ ನೀಡುತ್ತಿರುವಂತಹ ಸುದೇಶ್ ಆರ್ ಶೆಟ್ಟಿ ಕಾರ್ಯಾಧ್ಯಕ್ಷರು ಇವರಿಗೆ ಈ ಟ್ರಸ್ಟಿನ ಗೌರವಾನ್ವಿತ ನಾಯಕರಾದಂತಹ ಸನ್ಮಾನ್ಯ ವಿಧಾನಸಭೆಯ ನಮ್ಮ ನೆಚ್ಚಿನ ಶಾಸಕರು ಆದಂತಹ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರು ಶಾಲು ಹಾಕಿ ಗೌರವಿಸಬೇಕು ಆರತಿ ಬೆಳಗುವುದರ ಮೂಲಕ. ಕವಿ GS ಶಿವರುದ್ರಪ್ಪ ಹೇಳ್ತಾರೆ, ದ್ವೇಷ ಹಿಂಸೆಗಳಾಚೆ, ಭಯ ಸಹಾನುಭೂತಿಗಳಾಚೆ ಬಾಂಧವ್ಯದರಿವು ಪಡಿ ಮೂಡಿದಾಗ ಪರಿಪೂರ್ಣವಾಗಬಲ್ಲದು. ಇಲ್ಲಿ ನೀ ಬದುಕು, ಪ್ರೀತಿಸುವುದನ್ನು ತಿಳಿ ಮತ್ತು ಬದುಕುವುದನ್ನು ಕಲಿ. ಸುಮಾರು 11 ವರ್ಷಗಳಿಂದ ಇವತ್ತು 11ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಕ್ಕಂಥ ಈ ಟ್ರಸ್ಟಿನ ವಿಭಿನ್ನವಾದಂಥ ಕಾರ್ಯಕ್ರಮ, ವಿದ್ಯಾದಾನ,
ವಸ್ತ್ರದಾನ, ಇನ್ನಿತರ ಅನೇಕ ದಾನಗಳನ್ನು ಮಾಡುವುದರ ಮೂಲಕ ಈ ಕ್ಷೇತ್ರದಲ್ಲಿ ಒಬ್ಬ ಜನಪ್ರಿಯ ವ್ಯಕ್ತಿಯಾಗಿ ಮೂಡಿ ಬಂದವರು ಸನ್ಮಾನ್ಯ ಅಶೋಕ್ ಕುಮಾರ್ ರೈ. ಪ್ರಸ್ತುತ ಇವತ್ತು ಈ ಕ್ಷೇತ್ರದ ಶಾಸಕರಾಗಿದ್ದಾರೆ. ನಮಗೆ ಆಶ್ಚರ್ಯ ಆಗ್ತದೆ, ಗೆದ್ದ ಪ್ರಥಮ ಅಧಿವೇಶನದಲ್ಲಿ ಸುಮಾರು 14 ದಿನಗಳ ಕಾಲ ನಡೆದಂಥ ಕರ್ನಾಟಕ ವಿಧಾನಸಭೆಯ ಅಧಿವೇಶನದಲ್ಲಿ 14 ಪ್ರಶ್ನೆಗಳನ್ನು ಈ ನಾಡು ನುಡಿ ಸಂಸ್ಕೃತಿ ವಿಚಾರಧಾರೆಗಳಿಗೆ ಸಂಬಂಧಪಟ್ಟ ಹಾಗೆ ಈ ರಾಜ್ಯದ ಎಲ್ಲ ಜನ ಸಮೂಹಕ್ಕೆ ಬೇಕಾದ, ವಿಶೇಷವಾಗಿ ಈ ಕ್ಷೇತ್ರದ ಅನೇಕ ವಿಚಾರಗಳ ಬಗ್ಗೆ ಆ ಶಾಸನ ಸಭೆಯಲ್ಲಿ ತನ್ನ ಪ್ರಥಮ ಹೆಜ್ಜೆಯಲ್ಲಿ ಒಂದು ರೀತಿಯ ಸಂಚಲನವನ್ನ ಮೂಡಿಸಿದವರು ಈ ಟ್ರಸ್ಟಿನ ಪ್ರವರ್ತಕರಾದಂತಹ ಅಶೋಕ್ ಕುಮಾರ್ ರೈ. ವಿಶೇಷವಾಗಿ ಇವತ್ತು ಈ ಕ್ಷೇತ್ರದ ಶಾಸಕರಾಗಿದ್ದಾರೆ. ಈ ಕಾರ್ಯಕ್ರಮದ ವಿಚಾರಧಾರೆಗಳ ಬಗ್ಗೆ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಪ್ರಾಸ್ತಾವಿಕವಾಗಿ ಮಾತಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೆ. ಮಾತರಿಗಳ ನಮಸ್ಕಾರ. ತುಕ ನಮಸ್ಕಾರ ಅಂದ್ರೆ ಪಲ್ಲೆದುಕೋ ಮಾತರಿಗಳ ನಮಸ್ಕಾರ. ಈತೆ ಶಬ್ದನ ತುಕ ನಾನು ಜೋರು ಬಂದೈತೆ. ಮಾತರಿಗಳ ನಮಸ್ಕಾರ. ಒಂತೆ ಬತ್ತಿಲ್ಲ. ರೈ ಎಸ್ಟೇಟ್ ಎಜುಕೇಶನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟಿನ 11ನೇ ವರ್ಷದ ದೀಪಾವಳಿ ಪ್ರಯುಕ್ತ ನಡೆಯುವಂತ ಈ ವರ್ಷ ವಿತರಣೆ ಮತ್ತೆ ಗೂಡು ದೀಪ ಕಾರ್ಯಕ್ರಮದ ಸೇವಾ ಸೌರಭ ಕಾರ್ಯಕ್ರಮದ ವೇದಿಕೆಯಲ್ಲಿರುವಂತ ಕರ್ನಾಟಕದ ಮಾಜಿ ಸಚಿವರು, ಆತ್ಮೀಯರು, ಮಾರ್ಗದರ್ಶಕರು ಆಗಿರುವಂತ ಮಾನ್ಯ ಶ್ರೀ ಬಿ ರಮನಾಥ್ ರೈ ಅವರೇ, ವಿಧಾನ ಪರಿಷತ್ನ ಸದಸ್ಯರು, ಮಾರ್ಗದರ್ಶಕರು, ಆತ್ಮೀಯರು ಆಗಿರುವಂತಹ ಮಾನ್ಯ ಹರೀಶ್ ಕುಮಾರ್ ಅವರೇ, ವಂದನೀಯ ಫಾದರ್ ಲಾರೆನ್ಸ್ ಮಸ್ಕರಂಜಸ್ ಅವರೇ, ಧಾರ್ಮಿಕ ಮುಖಂಡರಾಗಿರುವಂತಹ ಹುಸೇನ್ ದಾರಿಮಿ ಅವರೇ, ಮಾಜಿ ಶಾಸಕಿ ಮಾರ್ಗದರ್ಶಕಿ ಆಗಿರುವಂತಹ ಶಕುಂತಲಾ ಬಿ ಶೆಟ್ಟಿ ಅವರೇ, ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು, ಮಾರ್ಗದರ್ಶಕರು, ಆತ್ಮೀಯರು ಆಗಿರುವಂತಹ ಎಂ ಬಿ ವಿಶ್ವನಾಥ ರೈಗಳೇ, ವಿಟ್ಲ ಉಪ್ಪಿನಂಗಡಿ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು ಆಗಿರುವಂತಹ ಡಾಕ್ಟರ್ ರಾಜಾರಾಮ್ ಅವರೇ, ರಾಮಕೃಷ್ಣ ಪ್ರೌಢಶಾಲೆ ಕೊಂಬೆಟ್ಟು ಇದರ ಸಂಚಾಲಕರು, ಆತ್ಮೀಯರು, ಮಾರ್ಗದರ್ಶಕರು ಆಗಿರುವಂತಹ ಕಾವು ಹೇಮನಾಥ್ ಶೆಟ್ಟಿ ಅವರೇ, ಕೋಟಿ ಚೆನ್ನಯ್ಯ ಕಂಬಳದ ಅಧ್ಯಕ್ಷರು, ಆತ್ಮೀಯರು ಆಗಿರುವಂತಹ ಚಂದ್ರಹಾಸ್ ಶೆಟ್ಟಿ ಅವರೇ, ಆತ್ಮೀಯರು, ಮಾರ್ಗದರ್ಶಕರು, ಪ್ರಗತಿಪರ ಕೃಷಿಕರು ಆಗಿರುವಂತಹ ಹೆಗಡಹೆತ್ಲು ಸೀತಾರಾಮ್ ಶೆಟ್ಟಿ ಅವರೇ, ಜಿಲ್ಲಾ ಪಂಚಾಯತಿನ ಮಾಜಿ ಉಪಾಧ್ಯಕ್ಷರು ಆಗಿರುವಂತಹ MS ಮಹಮ್ಮದ್ ಅವರೇ, ಟ್ರಸ್ಟಿನ ಕಾರ್ಯಾಧ್ಯಕ್ಷರು ಆಗಿರುವಂತಹ ಸಹೋದರರಾಗಿರುವಂತಹ ಸುದೇಶ್ ಶೆಟ್ಟಿ ಅವರೇ, ಟ್ರಸ್ಟಿನ ಮಾಧ್ಯಮ ಮುಖ್ಯಸ್ಥರು ಆಗಿರುವಂತಹ ಕೃಷ್ಣ ಪ್ರಸಾದ್ ಬುಲ್ಲಾವ್ ಅವರೇ, ನಗರ ಕಾಂಗ್ರೆಸ್ನ ಅಧ್ಯಕ್ಷರಾಗಿರುವಂತಹ ಮಹಮ್ಮದ್ ಆಲಿ ಅವರೇ, ನನ್ನ ಧರ್ಮಪತ್ನಿ ಆಗಿರುವಂತಹ ಸುಮಾ ಅಶೋಕ್ ರೈ ಅವರೇ, ನನ್ನ ಮಗಳು ರಿಧಿ ರೈ ಅವರೇ, ನನ್ನ ಮಗನಾದಂಥ ಪ್ರದೀಲ್ ರೈ ಅವರೇ, ನನ್ನ ಮಗಳಾಗಿರುವಂಥ ಸಿರಿ ರೈ ಅವರೇ, ನನ್ನ ಸಹೋದರರಂಥ ರಾಜಕುಮಾರ್ ರೈ ಅವರೇ, ಅವರ ಧರ್ಮಪತಿ ಆಗಿರುವಂಥ ಪ್ರೀತಿ ರೈ ಅವರೇ, ನಮ್ಮ ಬಂಟ್ವಾಳ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಕುಂದರ್ ಅವರೇ, ಸುಧೀರ್ ಶೆಟ್ಟಿ ಅವರೇ, ನನಗೆ ಆಶೀರ್ವಚನ ಮಾಡಿ ಮಾರ್ಗದರ್ಶನ ಮಾಡಿ ನನ್ನ ಕಳೆದ ಬಾರಿಯ 10ನೇ ವರ್ಷದ ಈ ದಸ ಸಂಗ್ರಮ ಕಾರ್ಯಕ್ರಮದಲ್ಲಿ ಬಂದು ಆಶೀರ್ವಚನ ಮಾಡಿ ನನಗೆ ಆಶೀರ್ವಾದ ಮಾಡಿ ನೀನು ಮುಂದೆ ನಿನಗೆ ಉಜ್ವಲ ಭವಿಷ್ಯ ಇದೆ ಎಂದು ಆಶೀರ್ವಾದ ಮಾಡಿದ ಒಡಿಯೂರು ಸಂಸ್ಥಾನದ ಸ್ವಾಮೀಜಿಯವರ ಆಶೀರ್ವಾದವನ್ನು ಕೂಡ ಬೇಡುತ್ತಾ ಅವರು ಕೂಡ ಇವತ್ತು ನಮಗೆ ಈ ಕಾರ್ಯಕ್ರಮದಲ್ಲಿ ಸಾಕ್ಷಿ ಆಗಿದ್ದಾರೆ. ಸ್ವಾಮೀಜಿಯವರೇ, ವೇದಿಕೆಯ ಮೇಲಿರುವಂತ ಎಲ್ಲ ಗಣ್ಯರೇ, ವೇದಿಕೆಯ ಎದುರಿರುವಂತ ಎಲ್ಲ ನನ್ನ ಪ್ರೀತಿಯ ಬಂಧುಗಳೇ, ಮಾಧ್ಯಮ ಮಿತ್ರರೇ, ಸೇರಿರುವಂತ ಮಕ್ಕಳೇ, ಟ್ರಸ್ಟಿನ ಸದಸ್ಯರೇ,
ಬಹುಶಃ ಕಳೆದ ವರ್ಷ ನಾವು ಕಿಲ್ಲೆ ಮೈದಾನಿನಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಟ್ರಸ್ಟಿನ ಹಿಂದಿನ ವಿಚಾರ ಹೇಳಿದರೆ, ನನ್ನ ತಂದೆ ತಾಯಿ ಸುಮಾರು 12 ವರ್ಷದ ಹಿಂದೆ ದೀಪಾವಳಿಗೆ ನಮ್ಮ ಮನೆಯಲ್ಲಿ ವರ್ಷ ವಿತರಣೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ರು. ಅಂದರೆ ದೀಪಾವಳಿಯಲ್ಲಿ ಒಂದು 25-50 ಜನ ನಮ್ಮ ಮನೆಗೆ ಬರ್ತಾ ಇದ್ರು. ಅವರಿಗೆ ತಲೆಗೆ ಎಣ್ಣೆ ಮತ್ತೆ ಒಂದು ತಿನ್ನಲಿಕ್ಕೆ ತಿಂಡಿ ಕೊಟ್ಟು ಆ ದಿವಸದಲ್ಲಿ ನಮ್ಮ ಮನೆಗೆ ಬಂದವರಿಗೆ ನಾವು ಅತಿಥಿ ಸತ್ಕಾರ ಮಾಡ್ತಾ ಇದ್ದೇವೆ. ಆ ನಂತರ ಮುಂದುವರಿದ ಭಾಗವಾಗಿ ನಾವು ಅವರಿಗೆ ವರ್ಷ ವಿತರಣೆ ಕಾರ್ಯಕ್ರಮವನ್ನು ಸುಮಾರು 50 ಜನರಿಗೆ ಆರಂಭ ಮಾಡಿದಂಥ ಈ ಕಾರ್ಯಕ್ರಮ ಮುಂದುವರೆದುಕೊಂಡು ಬಂದು 5,000, 15,000, 20,000, 25,000 ಮುಟ್ಟಿ ಕಳೆದ ಬಾರಿ ನಾವು 35,000 ಜನರಿಗೆ ವಸ್ತ್ರ ವಿತರಣೆ ಮತ್ತು ಸಹಭೋಜನವನ್ನು ನಾವು ಕೊಟ್ಟಿದ್ದೇವೆ. ಈ ವರ್ಷ ನಾವು 60,000 ಜನರಿಗೆ ವಸ್ತ್ರ ವಿತರಣೆ ಮತ್ತು ಸಹಭೋಜನವನ್ನು ಆಯೋಜನೆ ಮಾಡಿದ್ದೀವಿ. ಇದು ಅಶೋಕ್ ರೈ ಅವರು ಏನೋ ಓಟಿಗೆ ನಿಂತಿದ್ದಾರೆ, ಮೊದಲು ಏನೋ ಹೇಳ್ತಾ ಇದ್ರು, ಅಶೋಕ್ ರೈ ಅವರು ಓಟಿಗೆ ನಿಲ್ಲಲಿಕ್ಕೆ ಈ ಟ್ರಸ್ಟ್ ಅನ್ನು ನಡೆಸ್ತಾರೆ, ಕೆಲಸ ಮಾಡ್ತಾ ಇದ್ದಾರೆ ಅಂತ. ಬಹುಶಃ ನನಗೆ ಈ ಟ್ರಸ್ಟೇ ಇವತ್ತು ಶಾಸಕನಾಗ್ಲಿಕ್ಕೆ ವರದಾನ ಆಗಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇಲ್ಲೆಲ್ಲ ಸೇರಿರುವಂತಹ ಬಂಧುಗಳು, ಇಲ್ಲೆಲ್ಲ ಬಂದಿರುವಂತಹ ನನ್ನ ಪ್ರೀತಿಯ ಬಂಧುಗಳು ಯಾರಿದ್ದಾರೆ ಅಂತ ಹೇಳಿದ್ರೆ, ಅವರು ಇವತ್ತು ಸಹಭೋಜನ ಮತ್ತೆ ವಸ್ತ್ರ ವಿತರಣೆಗಾಗಿ ಬಂದವರಂತಲ್ಲ, ಅವರು ಪ್ರೀತಿಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಕಳೆದ ಬಾರಿ ನಮ್ಮ ವಸ್ತ್ರ ವಿತರಣೆಯಲ್ಲಿ ಕಾರ್ಯಕ್ರಮದಲ್ಲಿ ಒಬ್ಬರು ಮಾಧ್ಯಮ ಮಿತ್ರರು ಒಬ್ಬರನ್ನು ಪ್ರಶ್ನೆ ಮಾಡಿದ್ರಂತೆ, ನೀವು ಎಲ್ಲಿಂದ ಬಂದಿದ್ರಿ ಅಂತ ಹೇಳುವಾಗ ಆ ಮಹಿಳೆ ಹೇಳಿದ್ರಂತೆ, ನಾನು ಸುಮಾರು 15 ಕಿಲೋಮೀಟರ್ ದೂರದಿಂದ ಬಂದಿದ್ದೇನೆ ಅಂತ. ಆಗ ಅವರು ಪ್ರಶ್ನೆ ಮಾಡಿದ್ರಂತೆ, ನೀವು 15 ಕಿಲೋಮೀಟರ್ ದೂರದಿಂದ ಬರಬೇಕಿದ್ರೆ ರಿಕ್ಷಾಕ್ಕೆ ಎಷ್ಟು ದುಡ್ಡು ಕೊಟ್ಟಿದ್ದೀರಿ ಅಂತ. ಅವರು ಹೇಳಿದ್ರಂತೆ, ನಾನು 250 ರೂಪಾಯಿ ರಿಕ್ಷಾಕ್ಕೆ ಕೊಟ್ಟಿದ್ದೀನಿ, ಹೋಗುವಾಗ 250 ರೂಪಾಯಿ ಕೊಡ್ತೇನೆ, 500 ರೂಪಾಯಿ ರಿಕ್ಷಾಕ್ಕೆ ಕೊಟ್ಟು ನೀವು ಇಲ್ಲಿ ಬಂದರೆ ನೀವು ಇದು ನಿಮಗೆ ಅದಕ್ಕೆ ವರ್ತ್, ಅದು ನೀವು ಬಂದದಕ್ಕೆ ಅದು ಸಾಕಾಗ್ತದ ಅನ್ನೋ ವಿಚಾರವನ್ನು ಕೇಳಿದ್ರಂತೆ. ಆಗ ಆ ಮಹಿಳೆ ಹೇಳಿದ್ರಂತೆ, ನಾನು 7 ವರ್ಷದ ಹಿಂದೆ ಒಂದು ಹಸು ಖರೀದಿ ಮಾಡಲಿಕ್ಕೆ ನಾನು ಅಶೋಕ್ ರೈ ಅವರ ಬಂದಿದ್ದೆ. ಆಗ ನಮ್ಮ ಟ್ರಸ್ಟ್ನ ಮುಖಾಂತರ 5,000 ರೂಪಾಯಿ ಕೊಟ್ಟು ನನಗೊಂದು ಹಸು ತೆಗೆದು ಕೊಟ್ಟಿದ್ರು. ಇವತ್ತು 3 ಹಸುಗಳು ನನ್ನ ಹತ್ರ ಇದೆ. ನಾನು ಬರೀ ಸೀರೆಗಾಗಿ ಬಂದದ್ದಲ್ಲ, ಊಟ ಮಾಡಲಿಕ್ಕೆ ಬಂದದ್ದಲ್ಲ, ಅಶೋಕ್ ರೈಯರ ಮೇಲೆ ಪ್ರೀತಿಯಿಂದ ಬಂದಿದ್ದೇನೆ ಅನ್ನೋ ವಿಚಾರವನ್ನು ಹೇಳಿದ್ರಂತೆ. ಇಲ್ಲೆಲ್ಲ ನೀವು ಬಂದಿರುವಂತಹ ಪ್ರೀತಿಯ ನನ್ನ ಬಂಧುಗಳು, ಪ್ರೀತಿಯಿಂದ ಬಂದವರು, ನಿಮ್ಮನ್ನು ನಾನು ಹಾರ್ದಿಕವಾಗಿ ಸ್ವಾಗತ ಮಾಡುತ್ತಾ, ಈ ಟ್ರಸ್ಟಿನ ಕಾರ್ಯಕ್ರಮ ನಿರಂತರವಾಗಿ ಇನ್ನು ವರ್ಷಗಳಲ್ಲಿ ನಡೀತದೆ. ಈ ವರ್ಷ ನಾವು ಸುಮಾರು 60,000 ಜನರಿಗೆ ಮಾಡಿದರೆ ಮುಂದಿನ ವರ್ಷ ಸುಮಾರು 1 ಲಕ್ಷ ಜನರಿಗೆ ಮಾಡಲಿಕ್ಕೂ ನಾವು ಬದ್ಧರಿದ್ದೇವೆ. ಈ ಪ್ರೀತಿಗೆ ನಾವು ಯಾವಾಗಲೂ ಚಿರಋಣಿ ಅನ್ನುವ ವಿಚಾರವನ್ನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ಇವತ್ತು ನಾನು ಇಲ್ಲಿ ಶಾಸಕನ ನೆಲೆಯಲ್ಲಿ ನಿಂತು ಮಾತಾಡಲಿಕ್ಕೆ ಏನಾದರೂ ಅವಕಾಶ ಕಲ್ಪಿಸಿದ್ರು. ನಮ್ಮ ಸ್ವಾಮೀಜಿ ಅವರು ಕಳೆದ ಬಾರಿ ನನಗೆ ಆಶೀರ್ವಾದ ಮಾಡಿದ್ರು, ಖಂಡಿತ ಮುಂದಿನ ಬಾರಿ ನೀವು ಈ ಭಾಗದ ಶಾಸಕರಾಗ್ತೀರಿ ಅನ್ನೋ ಆಶೀರ್ವಾದ ಮಾಡಿ ನನಗೆ ಮಂತ್ರಾರ್ಚನೆಯನ್ನು ಕೊಟ್ಟಿದ್ರು. ಬಹುಶಃ ಸ್ವಾಮೀಜಿ ಅವರು ಹೇಳಿದಂತೆ ನನಗೆ ಇಲ್ಲಿ ನಿಂತು ಶಾಸಕನ ನೆಲೆಯಲ್ಲಿ ನಿಂತು ಮಾತಾಡುವಂಥ ಒಂದು ಅವಕಾಶ ಸಿಕ್ಕಿದೆ. ಬಹುಶಃ ನೀವೆಲ್ಲ, ನಾನು ಶಾಸಕನಾಗಬೇಕಿದ್ರೂ ಕೂಡ ನನ್ನ ಟ್ರಸ್ಟ್ ನನಗೆ ಹಾಕಿರುವಂತಹ ಫೌಂಡೇಶನ್ ಹಾಕಿಕೊಟ್ಟಿದೆ. ನನ್ನ ಟ್ರಸ್ಟಿನ ಎಲ್ಲ ಸುಮಾರು 22,000 ಜನ ಸದಸ್ಯರು, ನಮ್ಮ ಕುಟುಂಬಗಳಿಗೆ 22,000 ಕುಟುಂಬಗಳಿಗೆ ನಮ್ಮ ಟ್ರಸ್ಟಿನಿಂದ ಸಹಾಯ ಆಗಿದೆ. ಆ ಎಲ್ಲ ಟ್ರಸ್ಟಿನ ಸದಸ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಒಂದು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಬೇಕಿದ್ರೆ ನಾವು ಯಾವುದೇ ರಾಜಕೀಯ ಪಕ್ಷ ಇಲ್ಲದ್ರೆ ಬೇರೆ ಯಾವುದಾದ್ರೂ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡಬೇಕಿದ್ರು ಅದಕ್ಕೆ ಒಂದಷ್ಟು ಬಸ್ಸಿನ ವ್ಯವಸ್ಥೆ, ಅವರಿಗೆ ಬೇರೆ ಬೇರೆ ವ್ಯವಸ್ಥೆಗಳನ್ನು ಮಾಡುವ ಅವಶ್ಯಕತೆಗಳು ಇರ್ತದೆ. ಆದರೆ ನಮ್ಮ ಟ್ರಸ್ಟಿನಲ್ಲಿ ಯಾರಿಗೂ ಕೂಡ ಒಂದು ವಾಹನದ ವ್ಯವಸ್ಥೆಯನ್ನು ಮಾಡುವುದಿಲ್ಲ, ಯಾರಿಗೂ ಕೂಡ ಆಮಂತ್ರಣ ಪತ್ರಿಕೆಗಳು ಇಲ್ಲ. ನಾವು ಅಲ್ಲಲ್ಲಿ ಹೋಗಿ ಸಮಿತಿಯ ಮೀಟಿಂಗ್ಗಳನ್ನು ಮಾಡ್ತೇವೆ. ಅದು ಬಿಟ್ಟರೆ ಯಾವುದೇ ವಿಚಾರಗಳು ಪೇಪರ್ನಲ್ಲಿ ಮಾಧ್ಯಮದವರ ಮುಖಾಂತರ ತಿಳಿಸುವುದು ಬಿಟ್ಟರೆ ಯಾವುದೇ ವ್ಯವಸ್ಥೆಗಳಿಲ್ಲ. ಸುಮಾರು 65,000 ಜನರಿಗಿಂತ ಮೇಲ್ಪಟ್ಟು ನೀವು ನೋಡ್ತಾ ಇರಬಹುದು ಬಂಧುಗಳು ಬರ್ತಾ ಇರುವಂತದ್ದು. ಒಂದು ಕಾರ್ಯಕ್ರಮ ಆದರೆ ಅದು ರೈ ಎಸ್ಟೇಟ್ ಎಜುಕೇಶನಲ್ ಚಾರಿಟೇಬಲ್ ಟ್ರಸ್ಟ್ ನ ಈ ವಸ್ತ್ರ ವಿತರಣೆ ಅಂತ ಹೇಳಲಿಕ್ಕೆ ನಾನು ಸಂತೋಷದಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಇವತ್ತು ಸರ್ಕಾರ ಕೂಡ, ನೀವು ನನ್ನನ್ನು ಶಾಸಕನಾಗಿ ಆಯ್ಕೆ ಮಾಡಿ ಕಳಿಸಿದ್ರಿ, ಸರ್ಕಾರ ಕೂಡ ಒಂದಷ್ಟು ಯೋಜನೆಗಳನ್ನು
ಜನರಿಗೆ ಕೊಟ್ಟಿದೆ. ಅದರಲ್ಲೂ ಮಹಿಳೆಯರಿಗೆ ಒಂದಷ್ಟು ಕಾರ್ಯಕ್ರಮಗಳನ್ನು ನಮ್ಮ ಸರ್ಕಾರ ಕೊಟ್ಟಿದೆ. ಅದರಲ್ಲಿ 5 ಗ್ಯಾರಂಟಿಗಳನ್ನು ಕೊಡುವಂತಹ ವಿಚಾರ, ಮಹಿಳೆಯರಿಗೆ ಬಸ್ಸಿನಲ್ಲಿ ಉಚಿತವಾಗಿ ಹೋಗುವಂಥದ್ದು, ಅಕ್ಕಿಗೆ 5 ಕೆಜಿ ಅಕ್ಕಿಯನ್ನು ಅದರ ಹಣವನ್ನು ಅವರ ಅಕೌಂಟಿಗೆ ಬರುವಂಥದ್ದು, ಕರೆಂಟಿನ ಬಿಲ್ಲು ಫ್ರೀ ಇರುವಂಥದ್ದು, ಪ್ರತಿ ಮಹಿಳೆಗೆ 2,000 ರೂಪಾಯಿ ಕೊಡುವಂಥದ್ದು, ಈ ಎಲ್ಲ ಯೋಜನೆಗಳನ್ನು ನಮ್ಮ ಸರ್ಕಾರ ಕೊಟ್ಟಿದೆ. ಯಾಕಂತ ಹೇಳಿದ್ರೆ ಮಹಿಳೆಯರ ಕೈಯನ್ನು ಗಟ್ಟಿ ಮಾಡಿದರೆ ಆ ಮನೆಯ ಶಕ್ತಿ ಗಟ್ಟಿ ಆಗ್ತದೆ. ಈ ಪುರುಷರಿಗೆ ದುಡ್ಡು ಕೊಟ್ಟರೆ ಸ್ವಲ್ಪ ಆ ಕಡೆ ಈ ಕಡೆ ಹೋಗ್ತದೆ. ನೀವು ಮಹಿಳೆಯರು ಎಲ್ಲ ಇಲ್ಲಿ ಇದ್ದೀರಿ, ಅಷ್ಟೊಂದು ಜನ ಮಹಿಳೆಯರು ಸೇರಿದ್ರಿ. ಬಹುಶಃ ಗ್ಯಾಸ್ ತರಲಿಕ್ಕೆ ಆಗ್ಬೋದು, ಮಗುವಿನ ಫೀಸ್ ಕಟ್ಟಲಿಕ್ಕೆ ಆಗಿರ್ಬೋದು, ಇಲ್ಲದ್ರೆ ಏನಾದರೂ ಮನೆಯ ಸಾಮಾನುಗಳಿಗೆ ಬೇಕಾದಂತಕ್ಕೆ ಈ 2,000 ರೂಪಾಯಿ ನಿಮಗೆ ಬಳಕೆ ಆಗ್ತದೆ. ಯಾರಿಗಾದರೂ ಒಂದಷ್ಟು ಜನರಿಗೆ ಬಹುಶಃ ಇದರಲ್ಲಿ ತಾಂತ್ರಿಕ ತೊಂದರೆಯಿಂದ ಬಂದಿರಲಿಕ್ಕಿಲ್ಲ. ಅವರಿಗೂ ಕೂಡ ಅಂತ ತೊಂದರೆಗಳಿದೆ. ದಯಮಾಡಿ ಅವರು ನಮ್ಮ ಕಚೇರಿಯಲ್ಲಿ ಅವರ ವಿವರವನ್ನು ಕೊಟ್ಟರೆ ಅದನ್ನು ಮಾಡುವಂತ ವ್ಯವಸ್ಥೆ ನಾವು ಮಾಡಿಕೊಡ್ತೇವೆ. ಒಟ್ಟಿನಲ್ಲಿ ಮಹಿಳಾ ಶಕ್ತಿಗೆ ನಮ್ಮ ಸರ್ಕಾರ ಅಷ್ಟೊಂದು ಸಹಕಾರವನ್ನು ಕೊಟ್ಟಿದೆ. ಆ ರೀತಿಯಲ್ಲಿ ಆ ಕುಟುಂಬದ ಶಕ್ತಿಯನ್ನು ಮುಂದೆ ತರುವಂತಹ ವ್ಯವಸ್ಥೆಯಲ್ಲಿ ಸರ್ಕಾರ ಭಾಗಿಯಾಗಿದೆ. ನಾವು ಕೂಡ ಚುನಾವಣೆ ಸಮಯದಲ್ಲಿ ಭಾಷಣ ಮಾಡುವಾಗ ಹೆದರ್ತಾ ಇದ್ವಿ, ಇಷ್ಟೊಂದು ಗ್ಯಾರಂಟಿಗಳನ್ನು ನಿಮಗೆ ಮುಟ್ಟಿಸಬಹುದಾ? 1 ತಿಂಗಳಿನಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ 1 ತಿಂಗಳಿನಲ್ಲಿ ಎಲ್ಲ 4-5 ಗ್ಯಾರಂಟಿಗಳನ್ನು ಕೂಡ ಕೊಡುವಂತಹ ಕೆಲಸಗಳು ಆಗಿದೆ. ಎಲ್ಲ ಮಹಿಳೆಯರಿಗೆ 2,000 ರೂಪಾಯಿ ಕೊಡುವ ಮುಖಾಂತರ ಶಕ್ತಿ ತುಂಬುವಂತಹ ಕೆಲಸವನ್ನು ನಮ್ಮ ಸರ್ಕಾರವರು ಮಾಡಿದೆ. ಇದನ್ನು ಯಾಕೆ ನಾನು ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ, ನಾನು ಈ ಕರ್ನಾಟಕ ಸರ್ಕಾರದ ಪ್ರತಿನಿಧಿಯಾಗಿ ಇದನ್ನು ಉಲ್ಲೇಖ ಮಾಡಬೇಕಾಗ್ತದೆ. ಅದರ ಜೊತೆಯಲ್ಲಿ ನೀವೆಲ್ಲ ಆಶೀರ್ವಾದ ಮಾಡೋದ್ರಿಂದ, ಅವತ್ತು ನಾನು ಕಳೆದ ಬಾರಿ ಭಾಷಣದಲ್ಲಿ ಹೇಳಿದೆ, ನೀವು ಎಲ್ಲ ಬಡವರಿದ್ದೀರಿ, ನನಗೆ ಯಾಕೆ ಶಕ್ತಿ ಬೇಕು, ಯಾಕೆ ಶಾಸಕನಾಗಬೇಕು ಅನ್ನೋ ವಿಚಾರವನ್ನು ಕಳೆದ ದಸ ಸಂಭ್ರಮದಲ್ಲಿ ನಾನು ಹೇಳಿದೆ. ನಾನು ಉದ್ಯಮಿ, ನಾನು ಏನು ರಾಜ್ಯಕ್ಕೆ ಆಸಕ್ತಿ ಅಂತ ಅಲ್ಲ, ನಾನು ಉದ್ಯಮಿ, ನಮ್ಮ ಟ್ರಸ್ಟಿನ ಕೆಲಸ ಮಾಡ್ತಾ ಇರುವ ಉದ್ಯಮಿ. ನಾನು ಇವತ್ತು ಇಷ್ಟು ಜನರಿಗೆ ಸಾರಿ ವಿತರಣೆ ಇಲ್ಲದ್ರೆ ಅಕ್ಷರ ಒಂದು ಅನ್ನ ಸಂತರ್ಪಣೆ ಮಾಡುವುದು ಅಂತ ಹೇಳಿದ್ರೆ ಖಂಡಿತ ಯಾರ ಹತ್ರನೂ ಕೂಡ 1 ಪೈಸೆ ಕೂಡ ಡೊನೇಷನ್ ತಗೊಳ್ಳದೆ, ಭ್ರಷ್ಟಾಚಾರಕ್ಕೆ ಕೈ ಹಾಕದೆ, ಅವತ್ತಿನಿಂದ ಇವತ್ತಿನವರೆಗೆ ನನ್ನ ಸ್ವಂತ ಕೆಲಸ ಮಾಡಿದ ಹಣದಲ್ಲಿ ಬಡವರಿಗೆ 1 ಪಾಲನ್ನು ಕೊಡಬೇಕು ಅಂತ ದೃಷ್ಟಿಕೋನ ಇಟ್ಕೊಂಡು ಈ ಕೆಲಸವನ್ನು ಮಾಡ್ತಾ ಇದ್ದೇನೆ. ಮುಂದಿನ ದಿವಸಗಳಲ್ಲೂ ಕೂಡ ಏನು ಅವತ್ತು ಮಾತಾಡಿದ್ದೇನೆ, ಭ್ರಷ್ಟಾಚಾರ ವಿರೋಧವಾಗಿ ನಿಮಗೆ ಬಡವರಿಗೆ ಕೊಡುವಂತ 3 ಸೆನ್ಸು 4 ಸೆನ್ಸು ಜಾಗ ಆಕ್ರಮ ಸಕ್ರಮದಲ್ಲಿ ಆಗುವಂತ ಅನ್ಯಾಯಗಳನ್ನು ನಿಲ್ಲಿಸಿ ಖಂಡಿತ ನಿಮ್ಮ ಮನೆಗೆ ಕೊಡುವಂತಹ ಕೆಲಸವನ್ನು ಮುಂದಿನ ದಿವಸಗಳಲ್ಲಿ ಮಾಡ್ತೇನೆ. ಜೊತೆಯಲ್ಲಿ ನಾವು ಈ ಹಿಂದೆ ಹೇಳಿದ್ದೇವೆ, ನಾವು ಈ ಹಿಂದೆ ಹೇಳಿದ್ದೇವೆ, ನಮ್ಮ ಟ್ರಸ್ಟಿನಲ್ಲಿ ಸುಮಾರು 600 ಮಂದಿ ಮಹಿಳೆಯರು ತಮ್ಮ ಗಂಡನನ್ನು ಕಳ್ಕೊಂಡು 2 ಮಕ್ಕಳನ್ನು ಇಟ್ಕೊಂಡು ಬಾಡಿಗೆ ಮನೆಯಲ್ಲಿ ಇದ್ದಾರೆ. ಆ ಬಾಡಿಗೆ ಮನೆಯಲ್ಲಿ ಇನ್ನು ಯಾರಿಗೂ ಹೊಸ ರಿಜಿಸ್ಟ್ರೇಷನ್ಗಳು ಇಲ್ಲ. ಯಾರಿಗೆ ನಾವು ಆಶ್ವಾಸನೆಯನ್ನು ಕೊಟ್ಟಿದ್ದೇವೆ, ಮುಂದಿನ ದಿವಸಗಳಲ್ಲಿ ಆ 600 ಮಹಿಳೆಯರಿಗೂ ಕೂಡ ಅವರ ನಿರ್ಗತಿಕರಿದ್ರೆ ಅವರಿಗೆ ನಮ್ಮ ಸ್ವಂತ ದುಡ್ಡಿನಲ್ಲಿ 3 ಸೆನ್ಸ್ ಜಾಗ ಕೊಟ್ಟು ಬೇರೆ ಬೇರೆ ಕಡೆ ಜಾಗ ಕೊಡುವಂತಹ ಕೆಲಸವನ್ನು ಖಂಡಿತ ಮಾಡ್ತೇವೆ. ಹಂತವಾಗಿ ಮಾಡುವಂತಹ ಕೆಲಸವನ್ನು ಮಾಡ್ತೇವೆ. ಅಶೋಕ್ ರೈ ಇವತ್ತು ಶಾಸಕನಾಗಿ ಬಂದಿದ್ರೆ ನಿಮ್ಮೆಲ್ಲರ ಆಶೀರ್ವಾದದಿಂದ, ನೀವೆಲ್ಲ ನನಗೆ ಮತ ಹಾಕಿದ್ರಿಂದ, ನೀವು ಜಾತಿ ಧರ್ಮ ಎಲ್ಲವನ್ನು ಮರೆತು ಅಶೋಕ್ ರೈಗಳು ಆಗ್ಬೋದು ಅಂತ ನೀವು ಸ್ವೀಕಾರ ಮಾಡಿದರೆ ಖಂಡಿತ ಪ್ರಾಮಾಣಿಕತನದಿಂದ ನಿಮ್ಮ ಗೌರವ ಘನತೆಗೆ ಅಧಕ್ಕೆ ಬಾರದ ರೀತಿಯಲ್ಲಿ ಆ ಅಧಿಕಾರವನ್ನು ಚಲಾಯಿಸುವಂತಹ ಕೆಲಸವನ್ನು ಮಾಡ್ತೇನೆ. ನೀವು ಕೂಡ ನಮಗೆ ಆಶೀರ್ವಾದ ಮಾಡಿದಿರಿ. ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ನೀವೆಲ್ಲ ಬಂದು ಸಹಕಾರ ಕೊಟ್ಟಿದ್ರಿ. ಗಣ್ಯರು ಕೂಡ, ಸ್ವಾಮೀಜಿಗಳು ಕೂಡ, ಎಲ್ಲ ಧರ್ಮದವರು ಈ ಕಾರ್ಯಕ್ರಮದಲ್ಲಿ ಬಂದು ನಮಗೆ ಆಶೀರ್ವಾದ ಮಾಡಿದ್ದಾರೆ. ಇಂದು ನಮ್ಮ ರಮನಾಥ್ ರೈಗಳು ಇರ್ಬೋದು, ಶಕುಂತಲಾ ಶೆಟ್ಟಿ ಇರ್ಬೋದು, ಹರೀಶಣ್ಣ ಇರ್ಬೋದು, ಎಲ್ಲರೂ ಇಲ್ಲಿ ಕೂತವರೆಲ್ಲ ಬಂದು ಈ ಕಾರ್ಯಕ್ರಮಕ್ಕೆ ಸಾಕ್ಷಿ ಆಗಿದ್ದಾರೆ. ಇನ್ನು ತುಂಬಾ ಹೊತ್ತನ್ನು ತಗೊಳ್ಳಲಿಲ್ಲ, ಅರ್ಧ ಗಂಟೆಯಲ್ಲಿ ನಿಮಗೆ ವಸ್ತ್ರ ವಿತರಣೆ ಮತ್ತೆ ಆಹಾರದ ವ್ಯವಸ್ಥೆಗಳು ಸುಮಾರು 20-30 ಕೌಂಟರ್ ಅಲ್ಲಿ ವ್ಯವಸ್ಥೆಗಳು ಆಗ್ತದೆ. ಪ್ರೀತಿ ಇಟ್ಟು ಬಂದಂತ ಎಲ್ಲ ಬಂಧುಗಳು ನಿಮಗೆ ಯಾವ ರೀತಿ ಧನ್ಯತಾ ಭಾವ ಧನ್ಯತೆಯನ್ನು ಹೇಳಬೇಕು ಅಂತ, ನಿಮ್ಮ ಋಣವನ್ನು ತೀರಿಸಬೇಕಂತ
ಅಂತ ನನಗೆ ಗೊತ್ತಿಲ್ಲ. ಶಾಸಕನಾಗಿ ಮಾಡಿದಿರಿ. ಖಂಡಿತ 5 ವರ್ಷದಲ್ಲಿ ನಿಮ್ಮ ಪ್ರಾಮಾಣಿಕತನದಿಂದ ನಿಮ್ಮ ಋಣವನ್ನು ಕೊಡುವಂತ, ತಿರುಗಿ ವಾಪಸ್ ಕೊಡುವಂತ, ಅದನ್ನು ವಾಪಸ್ ಕೊಡುವಂತ ಕೆಲಸವನ್ನು ಮಾಡ್ತೇನೆ. ಖಂಡಿತ ನಿಮ್ಮ ಆಶೀರ್ವಾದ ಅಶೋಕರಿಗೆ ಇರಲಿ. ಮುಂದಿನ ದಿವಸದಲ್ಲೂ ಕೂಡ ನಮ್ಮ ಟ್ರಸ್ಟಿನ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಬೇಕು. ಅಷ್ಟೊಂದು ಯೋಜನೆಗಳಿದೆ, ಅದನ್ನು ಕೂಡ ಅದನ್ನು ಪಡ್ಕೊಳ್ಳುವಂತ ಕೆಲಸಗಳು ಆಗಬೇಕು. ಬಂದು ಈ ಕಾರ್ಯಕ್ರಮದಲ್ಲಿ ಸಹಕರಿಸಿದ ನಿಮಗೆ ಎಲ್ಲರಿಗೂ ತಲೆ ತಗ್ಗಿಸಿ ವಂದಿಸಿ, ಹಿರಿಯರ ಆಶೀರ್ವಾದಗಳನ್ನು ಕೇಳುತ್ತಾ, ಕಿರಿಯರ ಸಹಕಾರವನ್ನು ಕೇಳುತ್ತಾ ನಾನು ನನ್ನ ಭಾಷಣ ಮುಗಿಸ್ತೇನೆ. ಜೈ ಹಿಂದ್. ಗೆಲುದನಿಯು ಗುಡುಗುಡುಗಿ ಸೋಲು ಸೊಲ್ಲಡಗಿ, ನಾಳೆಗಳು ನಮಗೆನಿಸಿವೆ, ಸುಂದರ ನಾಳೆಗಳು ನಮದೆನಿಸಿವೆ ಅಂತ ಈ ಕಾರ್ಯಕ್ರಮದ ಉದ್ಘಾಟನೆ ನಡೆಯುತ್ತದೆ. ಸಭಾ ಕಾರ್ಯಕ್ರಮದ ಈ ಉದ್ಘಾಟನೆ ತುಳುನಾಡು ನನ್ನ ಸಹೋದರ ಸುಬ್ರಹ್ಮಣ್ಯ ರೈ ಅವರು ಕೂಡ ಮೈಸೂರಿನ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅವರಿಗೂ ಸ್ವಾಗತ. ಒಂದು ವಿಚಾರವನ್ನು ಹೇಳಿಕೆ ಮರೆತು ಬಿಟ್ಟೆ. ಯಾಕಂತ ಹೇಳಿದ್ರೆ, ಕಳೆದ ಸಲ ನಾವು ಮಹಿಳೆಯರಿಗೆ ಸೀರೆ, ಪುರುಷರಿಗೆ ಲುಂಗಿ ಮತ್ತೆ ಟವಲ್ ಅನ್ನು ಕೊಡ್ತಾ ಇದ್ದೇವೆ. ಈ ಸಲ ಒಂದಷ್ಟು ಜನ ಪ್ರಶ್ನೆ ಮಾಡಿದ್ರು, ನಾವು ಮಹಿಳೆಯರಿಗೆ ಸೀರೆ, ಪುರುಷರಿಗೆ ಬೆಡ್ಶೀಟ್ ಕೊಡುವಂತ ಕೆಲಸವನ್ನು ಮಾಡಿದ್ದೀವಿ. ಯಾಕಂತ ಹೇಳಿದ್ರೆ, ನಾವು ಬಡವರ ಮನೆಗೆ ಹೋಗುವಾಗ ಬೇರೆ ಬೇರೆ ಕಡೆಯಲ್ಲಿ ನಾವು ಚಪ್ಪಲಿ ತಗೊಳ್ಳಿಕ್ಕೆ ಅಂಗಡಿಗೆ ಹೋಗ್ತೇವೆ, ಬಟ್ಟೆ ತಗೊಳ್ಳಿಕ್ಕೆ ಹೋಗ್ತೇವೆ, ಬೇರೆ ಬೇರೆ ವಿಚಾರಕ್ಕೆ ಹೋಗ್ತೇವೆ. ಆದರೆ ಬೆಡ್ಶೀಟ್ ತಗೊಳ್ಳಿಕ್ಕೆ ಯಾರು ಕೂಡ ಅಂಗಡಿಗೆ ಅಂತ ಹೋಗ್ಲಿಕ್ಕೆ, ಅದಕ್ಕಾಗಿ ನಿಗದಿ ಮಾಡಿ ಹೋಗ್ಲಿಕ್ಕಿಲ್ಲ. ಅವು ಏಪಾಲದೆ ತೊಣಗಂತ. ಹಾಗೆ ನಾವು ಬಡವರ ಮನೆಗೆ ಹೋಗುವಾಗ ಅಲ್ಲೆಲ್ಲ ಬೆಡ್ಶೀಟ್ಗಳು ತೂತು ಆಗಿ, ಕೆಲವರು ಬೆಡ್ಶೀಟ್ ಇಲ್ಲದೆ ಮಲಗುವಂತ ಪರಿಸ್ಥಿತಿಗಳನ್ನು ತಿಳ್ಕೊಂಡು ಈ ಸಲ ಬೆಡ್ಶೀಟ್ ಕೊಡುವಂತ ಕೆಲಸವನ್ನು ಮಾಡಿದ್ದೀವಿ. ಮತ್ತೆ ಕೆಲವರು ಹೇಳಿದ್ರು, ಬೆಡ್ಶೀಟ್ ರಾತ್ರಿ ಮಲಗುವಾಗ ಹಾಕುವಾಗಲೂ ಅಶೋಕ್ ರೈ ಇರೋದು ನೆನಪಾಗ್ತದಂತೆ, ಮತ್ತೆ ತೆಗೆದು ಇಡುವಾಗಲೂ ಅಶೋಕ್ ರೈ ಕೊಟ್ಟರು ಅಂತ ನೆನಪಾಗಿ, ನಾನೇನಾದ್ರೂ ಚುನಾವಣೆಗೆ ಹೋಗುವಾಗಲೂ ಅದೆಲ್ಲ ನೆನಪಾಗ್ಲಿ ಹಾಗೆ ಬೆಡ್ಶೀಟ್ ಕೊಡುವಂತ ಕೊಟ್ಟದ್ದು. ಕೆಲವರು ಹೇಳ್ತಾರೆ 5 ವರ್ಷ, ನಂತರ 5 ವರ್ಷ ಕೂಡ ಇನ್ನು ನಿರಂತರ ಕೊಟ್ಕೊಂಡು ಬರ್ತೇವೆ. ನೋಡಿ, ಇವತ್ತು ಕೊಟ್ಟಂತ ಸೀರೆ ನನ್ನ ಹೆಂಡತಿ ಹುಟ್ಟಿದ್ದಾರೆ, ಅದೇ ಸೀರೆಯನ್ನು ನೀವು ಎಲ್ರಿಗೂ ಕೊಡುದು. ನಾನು ಅವ್ರ ಹತ್ರ ಹೇಳುದು, ನೀವು ಇವತ್ತು ಈ ಸೀರೆಯನ್ನೇ ಉಡಬೇಕು, ಜನ ಯಾರೆಲ್ಲ ಕೊಡ್ತೇವೆ ಆ ಸೀರೆಯನ್ನು ನಾನು ಉಡಬೇಕು ಅನ್ನೋ ವಿಚಾರವನ್ನು ಹೇಳಿದ್ದೇನೆ. ಆ ಸೀರೆಯನ್ನೇ ಉಟ್ಟು ಅವಳು ಇವತ್ತು ಬಂದಿದ್ದಾಳೆ. ವಂದನೆಗಳು ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರೇ. ತಾವು ತಮ್ಮ ಮನದಾಳದ ವಿಚಾರಧಾರೆಗಳನ್ನು ನಮ್ಮ ಮುಂದೆ ಇಟ್ಟಿದ್ದೀರಿ. ನಿಮ್ಮ ಆಲೋಚನೆಗಳು, ನಿಮ್ಮ ಚಿಂತನೆಗಳು, ನಿಮ್ಮ ದೂರದರ್ಶಿತ್ವದ ಪ್ರಕಾರಗಳೆಲ್ಲವೂ ಕೂಡ ಈಡೇರಲಿ ಎನ್ನುವ ಹಾರೈಕೆಗಳೊಂದಿಗೆ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರ ಸಹೋದರ ಸುಬ್ರಹ್ಮಣ್ಯ ರೈ ಅವರಿಗೆ ಸನ್ಮಾನ್ಯ ಸಹೋದರ ಅಶೋಕ್ ಕುಮಾರ್ ರೈ ಅವರು ಶಾಲು ಹಾಕಿ ಅವರನ್ನು ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಆತ್ಮೀಯ ಬಂಧುಗಳೇ, ನಮ್ಮ ಈ ಸಭಾ ಕಾರ್ಯಕ್ರಮದ ವೇದಿಕೆಯ ಈ ಕಾರ್ಯಕ್ರಮದ ಉದ್ಘಾಟನೆ ವೈಶಿಷ್ಟ್ಯವಾಗಿ ನಡೆಯುತ್ತದೆ. ಕಲ್ಪ ವೃಕ್ಷದ ಹಿಂಗಾರವನ್ನು ಅರಳಿಸುವುದರ ಮೂಲಕ ಈ ಸಮಾಜಕ್ಕೆ ಒಂದು ಸಂದೇಶವನ್ನು ನೀಡತಕ್ಕಂಥ ಒಂದು ಕೆಲಸ ಈ ವೇದಿಕೆಯಿಂದ ಆಗ್ತದೆ. ಕೃಷಿ ಪ್ರಧಾನವಾದ ಒಂದು ಜಿಲ್ಲೆ ನಮ್ಮ ಜಿಲ್ಲೆ. ಕೃಷಿತೋ ನಾಸ್ತಿ ದುರ್ಭಿಕ್ಷಂ. ಕೃಷಿಯೇ ನಮ್ಮ ಮನದ ಜೀವದ ಜೀವಾಳ. ಆ ಕೃಷಿ ವಿಚಾರಧಾರೆಗಳಿಗೆ ಮತ್ತು ತುಳುನಾಡಿನ ಒಂದು ಐತಿಹ್ಯಗಳಿಗೆ ಅತ್ಯಂತ ಪ್ರಬಲವಾದ ಸಂಬಂಧಗಳು ಇವತ್ತು ಕಲ್ಪವೃಕ್ಷದ ಮೂಲಕ ನಡೆಯುತ್ತದೆ. ಕಲ್ಪವೃಕ್ಷದ ಹಿಂಗಾರವನ್ನು ಅರಳಿಸುವ ಮೂಲಕ ವೇದಿಕೆಯಲ್ಲಿರುವಂಥ ಎಲ್ಲ ಗೌರವಾನ್ವಿತರು, ಗೌರವಾನ್ವಿತ ಸ್ವಾಮೀಜಿಗಳು, ಗೌರವಾನ್ವಿತ ವೇದಿಕೆಯಲ್ಲಿರುವಂಥ ಎಲ್ಲ ರಾಜಕೀಯ, ಸಾಮಾಜಿಕ, ಧಾರ್ಮಿಕ ನಾಯಕರುಗಳು ಇದಕ್ಕೆ ಸಾಕ್ಷಿಯಾಗಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಕಮಲೇಶ್ ದೊಳಗುತ್ತು, ದಯವಿಟ್ಟು ತಾವು ಸಹಕಾರ ಮಾಡಿ. ಎಲ್ಲ ರಾಜಣ್ಣ ನೀವು ಕೂಡ ಬರಬೇಕು, ಎಲ್ಲ ಬನ್ನಿ.
ಎಲ್ಲ ಬಂಧುಗಳಿಗೆ ಕೃತಜ್ಞತೆಯನ್ನು ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ಆಶೀರ್ವಚನ. ಸನ್ಮಾನ್ಯ ಅಶೋಕ್ ಕುಮಾರ್ ಇವರ ವಿಚಾರಧಾರೆಗಳಿಗೆ ಒಂದು ಸ್ಫೂರ್ತಿಯ ಚಿಲುಮೆ, ಅದು ಸನ್ಮಾನ್ಯ ಒಡಿಯೂರು ಸ್ವಾಮೀಜಿಗಳು. ಸನ್ಮಾನ್ಯ ಈ ಜಿಲ್ಲೆಯ ಒಂದು ದೊಡ್ಡ ಶಕ್ತಿ ಅದು ರೈ. ನನಗೆ ಅನಿಸುವುದು ಎಲ್ಲದಕ್ಕೂ ಸೈ. ರಮಾನಾಥ್ ರೈ ಈ ಜಿಲ್ಲೆಯ ಒಬ್ಬ ಅಭಿಜ್ಞ ನಾಯಕ. ಅದು ರಾಜಕೀಯ ಕ್ಷೇತ್ರ ಇರ್ಬೋದು, ಧಾರ್ಮಿಕ ಕ್ಷೇತ್ರ ಇರ್ಬೋದು, ಸಾಮಾಜಿಕ ಕ್ಷೇತ್ರ ಇರ್ಬೋದು. ತನ್ನ ನೇತೃತ್ವದಲ್ಲಿ ಒಂದು ಸುಮಾರು 4 ದಶಕಗಳಿಗಿಂತ ಹೆಚ್ಚು ಈ ಜಿಲ್ಲೆಯನ್ನ ಸೌಹಾರ್ದತೆಯ ವಿಚಾರಧಾರೆಗಳಿಗೆ ಕೊಂಡು ಹೋದ ನಮ್ಮೆಲ್ಲರ ನೆಚ್ಚಿನ ನಾಯಕ ಸನ್ಮಾನ್ಯ ಬಿ ರಮಾನಾಥ ರೈ ಈ ಇಳಿ ವಯಸ್ಸಿನಲ್ಲೂ ಇವತ್ತು ಸೌಹಾರ್ದತೆಯ ವಿಚಾರಧಾರೆಗಳಿಗೆ ಸಾಂಸ್ಕೃತಿಕ ಮಹತ್ವವನ್ನ ಪರಸ್ಪರ ಜೋಡಿಸುವ ಮೂಲಕ ಶಕ್ತಿಯನ್ನು ಕೊಡ್ತಕ್ಕಂಥ ರೈ ಅವರಿಗೆ ಬೇಕಾದದ್ದು ದೀರ್ಘವಾದ ಆಯಸ್ಸು, ಆರೋಗ್ಯ, ಆ 100 ಕಾಲ ಬಾಳ್ಳಿ ಎನ್ನುವ ಹಾರೈಕೆಗಳೊಂದಿಗೆ ರಮಾನಾಥ ರೈ ನಮ್ಮನ್ನು ಉದ್ದೇಶ ಮಾತಾಡ್ತಾರೆ. ಈ ವಿಶಿಷ್ಟ ಕಾರ್ಯಕ್ರಮದ ಸಭಾವೇದಿಕೆಯಲ್ಲಿ ನಮಗೆ ಎಲ್ಲರೂ ಕೂಡ ಸುಜ್ಞಾನದ ಸದ್ಬೋಧನೆಯನ್ನು ನೀಡಲು ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಪರಮ ಪೂಜ್ಯರಾದ ಗುರುದೇವಾನಂದ ಸ್ವಾಮೀಜಿಯವರಿಗೆ ಸಾಷ್ಟಾಂಗ ನಮನ ಮಾಡುತ್ತಾ, ಅಶೋಕ್ ರೈಗಳು ನನ್ನ ಒಂದು ಆತ್ಮೀಯ ಕಿರಿಯ ಸಹೋದರ. ಈ ಒಂದು ಸೀರೆ ವಿತರಣೆ ಬಹುಶಃ ಭಾಳ ಕೆಲವಾರು ವರ್ಷಗಳಿಂದ ಈ ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ಈ ಕಾರ್ಯಕ್ರಮದ ಈ ಸಮಾರಂಭದಲ್ಲಿ ನಮ್ಮನ್ನು ಕೂಡ ಆಹ್ವಾನಿಸಿದ್ದಾರೆ. ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಆದ್ಯಗಣ್ಯ ಮಹನೀಯರೇ, ಚುನಾಯಿತ ಜನಪ್ರತಿನಿಧಿಗಳೇ, ಅಶೋಕ್ ರೈಯ ಎಲ್ಲ ಕುಟುಂಬದ ಸದಸ್ಯರೇ, ಧರ್ಮ ಗುರುಗಳೇ, ಎಲ್ಲ ಧರ್ಮದ ಸಂಬಂಧಪಟ್ಟಿರ್ತಕ್ಕಂಥ ಮತ್ತು ಇಲ್ಲಿ ಬಂದಿರತಕ್ಕಂಥ ಎಲ್ಲ ಆತ್ಮೀಯ ಬಂಧು ಭಗಿನಿಯರೇ, ಈ ಒಂದು ಕಾರ್ಯಕ್ರಮ ಕಳೆದ ಸಾರಿ ನಮ್ಮನ್ನು ಪ್ರಥಮ ಬಾರಿ ಕರೆದಿದ್ದರು ಅಶೋಕ್ ರೈ ಅವರು. ನಾನು ಮತ್ತು ಶಕುಂತಲಾ ಶೆಟ್ಟರು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀವಿ. ಭಾಳ ಜಿಜ್ಞಾಸೆ ಇತ್ತು. ಅಶೋಕ್ ರೈ ಅವರು ಕಾಂಗ್ರೆಸ್ ಸೇರಿರಲಿಲ್ಲ, ನೀವು ಓದದ್ದು ಯಾಕೆ ಅಂತ ಹೇಳುವ ಪ್ರಶ್ನೆ ಕೂಡ ಬಂತು. ಓದದ್ದು ಒಳ್ಳೆಯದು ಅಂತ ಹೇಳುವಂಥ ಪ್ರಶ್ನೆ, ಈ 2 ಪ್ರಶ್ನೆಗಳು ನಮಗೆ ಎದುರಾಗಿತ್ತು ಅಂತ ಹೇಳೋದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಆದರೆ ಇದೊಂದು ಒಳ್ಳೆಯ ಮತ್ತು ದೇವರು ಮೆಚ್ಚುವಂಥ ಕೆಲಸ ಅಂತ ಹೇಳೋದಕ್ಕೆ ನಾವು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದೆವು ಅಂತ ಹೇಳುವಂಥ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆದರೆ ದೇವರು ಅವರಿಗೆ ಆಶೀರ್ವಾದ ಮಾಡಿದ್ದಾರೆ. ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ದೇವರ ಆಶೀರ್ವಾದ ಇಲ್ಲದೆ ಅಶೋಕ್ ರೈ ಶಾಸಕರಾಗಿ ಸ್ವಲ್ಪ ಒಂದು ಅವಕಾಶ ಸಮಸ್ಯೆಗಳಿತ್ತು. ಆದರೆ ದೇವರು ಅವರಿಗೆ ಸಹಾಯ ಮಾಡಿದ್ದಾರೆ. ಸತ್ಯ ಹೇಳಬೇಕಂದ್ರೆ ಇದಕ್ಕಿಂತ ಎಲ್ಲಕ್ಕಿಂತ ಹೆಚ್ಚಾಗಿ ಜನ ಸಹಾಯ ಮಾಡಿದ್ದೀರಿ ನೀವೆಲ್ಲ ರೀತಿಯಲ್ಲಿ ಕೂಡ. ಆದರೆ ದೇವರು ಕೂಡ ಅವರ ಜೊತೆಯಲ್ಲಿ ನಿಂತಿದ್ದಾರೆ ಎನ್ನುವುದಕ್ಕೆ ಅವರು ಇವತ್ತು ಈ ಕ್ಷೇತ್ರದ ಶಾಸಕರಾಗಿ ಆಯ್ಕೆಯಾಗಿರ್ತಕ್ಕಂಥದ್ದು ಸಾಕ್ಷಿ ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಶಾಸಕರಾದ ನಂತರ ಜನಪರವಾದಂಥ ಕೆಲಸವನ್ನು ಮಾಡ್ತಾ ಬರ್ತಾ ಇದ್ದಾರೆ. ಮುಂದಿನ ಸಂದರ್ಭದಲ್ಲಿ ಕೂಡ ನಿಮ್ಮೆಲ್ಲರ ಆಶೀರ್ವಾದದಿಂದ ಈ ಜನಪರ ಕಾರ್ಯಕ್ರಮ ಮಾಡಲಿಕ್ಕೆ ಅವರಿಗೆ ಆಶೀರ್ವಾದವನ್ನು ಮಾಡ್ತಕ್ಕಂಥ ದೃಷ್ಟಿಯಲ್ಲಿ ನಿಮ್ಮೆಲ್ಲ ಸಹಕಾರವನ್ನು ಕೂಡ ಕೋರಿದ್ದಾರೆ. ನಾನು ಒಂದು ದೃಷ್ಟಿಯಲ್ಲಿ ಬಹುಶಃ ಅಶೋಕ್ ರೈ ಮನೆ ಮತ್ತು ನಮ್ಮ ಕುಟುಂಬದ ಮನೆ ಒಂದೇ ಊರು. ನಮ್ಮ ಬೆಳ್ಳಿಪ್ಪಾಡಿ ಮನೆತನದ ಏನು ಸಾಂಪ್ರದಾಯಿಕ ಆನುವಂಶಿಕ ಮನೆ ಇದೆ, ಆ ಮನೆಗೆ ಹತ್ತಿರವಾಗಿರ್ತಕ್ಕಂಥ ಒಂದು ರೈ ಎಸ್ಟೇಟ್ ಬಹುಶಃ ಅಲ್ಲಿ ಇದೆ ಅನ್ನೋದ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ತಿಳಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಬಹುಶಃ ಪುತ್ತೂರು ಒಂದು ಲೆಕ್ಕದಲ್ಲಿ ನಮ್ಮದೇ ಊರು ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಬಹುಶಃ ನಮ್ಮ ಹಿರಿಯರ ಒಂದು ಕಾಲದಲ್ಲಿ ಇದ್ದಂಥ ಒಂದು ಊರು ಪುತ್ತೂರು ಅಂತ ಹೇಳೋದನ್ನು ಕೂಡ ನೆನಪು ಮಾಡ್ತಾ ನಾನು ಹೆಚ್ಚಿಗೆ ಮಾತಾಡದೆ ಬಹುಶಃ ಬೇರೆ ಅನ್ಯತಾ
ತಾವು ಭಾವಿಸದೆ ನಾ ಬೇರೆ ಕಾರ್ಯಕ್ರಮ ಹೋಗಲಿಕ್ಕೆ ನನ್ನ ನಿರ್ಗಮನ ಮಾಡಲಿಕ್ಕೆ ಅನುವು ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ಹೇಳಿಕೊಂಡು ಬಹುಶಃ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲರಿಗೆ ಮತ್ತೊಮ್ಮೆ ನಾನು ಅವರ ಒಂದು ಅವರಿಗೆ ಪ್ರೀತಿಯ ನಮನವನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮಕ್ಕೆ ಶುಭವಾಗಲಿ ಅನ್ನುವಂಥ ಮಾತನ್ನು ಇಲ್ಲಿ ನನ್ನ ಮಾತು ಮುಕ್ತಾಯ ಮಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಗೌರವಾನ್ವಿತ ರಮಾನಾಥ್ ರೈ, ಬೆಳ್ಳಿಪಾಡಿ ರಮಾನಾಥ್ ರೈ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮದಿಂದ ತೆರಳುತ್ತಾ ಇದ್ದಾರೆ. ಅವರಿಗೆ ಎಲ್ಲ ರೀತಿಯ ವಿದಾಯಗಳನ್ನು ಕೋರ್ತಾ ಇದ್ದೇವೆ. ಗೌರವಾನ್ವಿತರೆ, ದಕ್ಷಿಣ ಗಾಣಿಗಾಪುರ ಅದು ನಮ್ಮ ಒಡಿಯೂರು ಮಹಾ ಸಂಸ್ಥಾನದ ಒಂದು ನೇತೃತ್ವವನ್ನು ವಹಿಸಿಕೊಂಡು ಪೂಜ್ಯ ಸ್ವಾಮೀಜಿಗಳು ಪರಮ ಪೂಜ್ಯ ಶ್ರೀ ಗುರುದೇವಾನಂದ ಸ್ವಾಮೀಜಿಗಳು, ನನಗೆ ಅನಿಸುವುದು ಈ ಜಿಲ್ಲೆಯ ಒಬ್ಬ ಸಾಂತ್ವನದ ಸ್ವಾಮೀಜಿಗಳು ಅಂತ ಹೇಳ್ಬೋದು. ನಮ್ಮೆಲ್ಲರ ಕಷ್ಟ ಸುಖ ಮತ್ತು ಈ ಜಿಲ್ಲೆಯ ಅನೇಕ ವಿಭಿನ್ನವಾದ ವಿಚಾರಗಳು ಬಂದಾಗಲೂ ಕೂಡ ಸ್ವಾಮೀಜಿಗಳು ಮಾತಾಡ್ತಕ್ಕಂಥದ್ದು ಪ್ರೀತಿ, ವಿಶ್ವಾಸ ಮತ್ತು ಸೌಹಾರ್ದತೆಯ ಬಗ್ಗೆ. ಅಂತಹ ಗೌರವಾನ್ವಿತ ಶ್ರೀ ಗುರುದೇವಾನಂದ ಸ್ವಾಮೀಜಿಗಳು ನಮ್ಮೊಂದಿಗಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಆಶೀರ್ವಚನದ ಮೂಲಕ ಶುಭವನ್ನ ಹಾರೈಸಬೇಕು ಅಂತ ಗೌರವಾನ್ವಿತ ಸ್ವಾಮೀಜಿಗಳ ಹತ್ರ ವಿನಯಿಸ್ತೇನೆ. ಜಟಾಧರಂ ಪಾಂಡುರಂಗಂ ಶೂಲಹಸ್ತಂ ಕೃಪಾನಿಧಿಂ ಸರ್ವ ರೋಗಹರಂ ದೇವಂ ದತ್ತಾತ್ರೇಯಮಹಂ ಭಜೆ. ಆಂಜನೇಯಮತಿಪಾಟಲಾನನಂ ಕಾಂಚನಾದ್ರಿಕಮನೀಯ ವಿಗ್ರಹಂ ಪಾರಿಜಾತತರುಮೂಲವಾಸಿನಂ ಭಾವಯಾಮಿ ಪವಮಾನ ನಂದನಂ. ಜೈ ಹನುಮಾನ್, ಜೈ ಹನುಮಾನ್, ಜೈ ಹನುಮಾನ್. ಪುತ್ತೂರದ ಒಡೆಯನ ಪಾದ ಪುಡ್ಡಾಡೊಂದು ರಡ್ಡು ಪಾತೆರೆಗಳು ರಡ್ಡತ್ತೊಂಜಿ 4 ಪಾತೆರ್ವೆ. ಈ ಒಂಜಿ ಪೊರ್ಲ ಕಂಠದ ಲೇಸ್ ಸಂಪನ್ನತೆ ಆವೊಂದುಂಟು. ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ ಎಂದು ಒಂಜಿ ಪಾತೆರುಂಟು. ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ ಇಂದೆತ್ತ ಸರಿಯಾಯಿನ ಪರಿಪಾಠ ಅಶೋಕ್ ರೈಕ್ಲು ಮಲ್ತೊಂದುಲ್ಲೇರು. ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ ಅರೆ ಗೊತ್ತುಂಡು. ಐಕು ಬೋಡದೆ ಈ ಒಂಜಿ ಸೇವಾ ಸೌರಭ ಅಂದು ಪುದರ್ದೀತೇರೆ ದಿನ ಸೇವಾ ಸಂಭ್ರಮ ಅಂತ ಪಂಡಲ್ಲ ತಪ್ಪಾವ ಅಂದ ಇಂಕು ತೋಜುಂಡು. ಒಂಜಿ ಎಡ್ಡ ರೀತಿಯ ಒಂಜಿ ಕಾರ್ಯಕ್ರಮ ಸಂಪನ್ನತೆ ಆವೊಂದುಂಡು. ಭಾರತೀಯ ಪರಂಪರೆಡು ಬೇತೆ ಬೇತೆ ರೀತಿಡು ಪನ್ಪೇರು ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ ಇನ್ಪಿನ ಸೂತ್ರಗಳುಂಡು. ಅವು ಮಾತ ಮುಲ್ಪ ಸಂಪನ್ನತೆ ಆಪುಣುಂದು ಅಂತೇರಿ ಒಂದೇ ದಾನ್ಕೆಂಡ ಬಂಜಿದ ಬಡಗು ಒಂಜಾತು ಒಣಸುಂಡು ತುತ್ತೆರೆ ಒಂಜಾತು ದುತ್ತೈತುಗಳನ್ನ ಕೊರ್ಪುನಂಜು ಪ್ರಯತ್ನ ಮೂಲ ಆವೊಂದುಂಡು. ಏನು ದುಂಬುದ 10 ನಿಮಿಷದ ಕಾರ್ಯಕ್ರಮ ಬತ್ತಿತ್ತೆ ಹಿಂಗೆ ಬಾರಿ ಮೆಚ್ಚುಗೆ ಹತ್ತನಂಚಿನ ಸಂಗತಿನ ಪಂಡು ಒಂದೇ ಅಂಡ ನೆಟ್ಟು ಒಂತೆ ಅಭಿನಂದನೆ ಪಂಡಾಗ ಅಶೋಕ್ ರೈಕ್ಳಿಗೆ ಪಂಡ ಯಾರುಜಿ ಆರ್ನ ಪಿರವಡಿ ಸೌರಭ ಅಂದ್ ಪಂಡ ಪರಿಮಳ ಅಂದಲ ನೆನೊಂಜಿ ಅರ್ಥ ಉಂಡು. ಸುಮವಿಲ್ಲದೆ ಸೌರಭ ಎಲ್ಲಿ ಇಂದಲ ಪನೋಳಿ ಅವು ಸೇರಿದಣ ಅಂದ್ಪಂಡು ಅರೆಗಳೊಂಜಿ ಧನ್ಯವಾದ ಪನೋಡು ಈ ಸಂದರ್ಭ ಅನ್ ಪಂಡೊಂದಲ್ಲೇ ಒಂಜಿ ತಾಟಿ ಬಾಂಡೆ ಹೆಚ್ಚಾವಂದೊಂದು ತೋಜು. 10ನೇ ವರ್ಷಗೂ 35,000 ಜನಗಳಿಗೆ ವಸ್ತ್ರದ ವಿತರಣೆದ ಕಾರ್ಯ ಆತನು. ಬಡವುಗಳು ಒಂಜಾತು ಒಂತೆ ಕೊರ್ಪುಣಂಚಿನ ಪ್ರಯತ್ನ ಆತನು. ಎರಡನೇ ಅದು ಇನ್ನೇ ನಡಿಪಿಂಚಿ ಕಾರ್ಯಕ್ರಮ 50,000 ಮಿತ್ತಿ ಅವತ್ತು ಇತ್ತೆ ಬಂಡಿರಿ ನಾನು ಬರ್ಪಣಿಗೆ ಲಕ್ಷದೊಂದು ಲೆಕ್ಕಾಚಾರ ಉಂಡು ಅವು ಸಾಕಾರ ಅವಡೊಂದು ಯಾನ್ ದೇವರೆಡ ಪ್ರಾರ್ಥನೆ ಮನ್ಪೆ 10 ಜನಗೂ ಬರಡಿ ಸಂಪತ್ತಿಗೂ ಮೌಲ್ಯ ವರ್ಧನೆ ಆಪನೆ ಏಪ ಅಂದಿಕೇಂಡ ದಾನ ಮಲ್ತನ ಮಾತ್ರ ಐಕೆ ದಾನ ಮನ್ಪಡಿಗೆ ವಿಶೇಷವಾಯಿನೊಂದು ವಿಚಾರವನ್ನು ಯಾನ 3 ದೀವೋಡು. ಅಧಿಕಾರ ದುಡ್ಡು ಪಗೆ ದರ್ಪ ಕೋಪದ ಬಲುಟು ಲೋಕನು ಗೆಲ್ಪುನವು ಕನತ ಗಂಟು. ಪ್ರೀತಿದ ಬಲೋಟಾತೆ ಲೋಕನೇ ಗೆಲ್ತೊಂಡು ನಿಂಪಿನೈಕೆ ಒಂಜಿ ಸಾಕ್ಷಿಯಾದ ಅಶೋಕ್ ರೈಗಳು ಕಾರ್ಯ ಮಾಡ್ತೀರಿ. ಅವಳೊಂಜಿ ಅಭಿನಂದನದ ವಿಷಯ ಅಂದ್ಪಂಡ ತಪ್ಪಾವಂದೆ. ಲೋಕದ ಜನಗಳನ್ನ ಒಯ್ತೊಂಡು ಪ್ರೀತಿಡು ಒಯ್ತೊಂಡರೆ ಸಾಧ್ಯತೆ ಉಂಡು ಒಂದು ಆರು ಬಣ್ಣ ಪಾತೆರವು ಪ್ರೀತಿ ನಿಂಪಿನವು ಭಾರಿ ಶ್ರೇಷ್ಠವಾಯಿನವು. ಇತ್ತೆ ಜನಗಳೇನಟ್ಟು ಅಂತರುಂಡು ಮತ ಸಮಾಜಡು ತೋಜುಂಡು ದಾಯಿಗಿಂಚ ದ್ವೇಷ ಭಾವ ದಿಂಜಿದುಂಡು ಒಂದು ಕೆಂಡ ಉಡಲ್ ನಮ್ಮಡ ಪ್ರೀತಿ ದಿಂಜಾಯಿನವಂತೆ ಕಡಿಮೆ ಆತನು ತೋಜುಂಡು. ಆ ಪ್ರೀತಿ ಕಡಿಮೆ ಅಂತರುಳಾಪನು ಒಂದರ್ಥ. ಆ ಪ್ರೀತಿ ದಿಂಜಾವನೊಂಜಿ ಕೆಲಸ ಅವಡು ಐಕೆ ನೆನೊಂಜಿ ಪುದರು ಮಾನವೀಯತೆ ಎಂದು ನೆನೊಂಜಿ ಪುದರುಂಡು.
ಭಾರತ ದೇಶದ ಮೌಲ್ಯ ತ್ಯಾಗ ಬೊಕ್ಕ ಸೇವೆಗೆ ಅವು ರಾಷ್ಟ್ರೀಯವಾಯಿನ ಆದರ್ಶಗಳು ಅಂದೊಂದು ತೋಜುಂಡು ಐತ ಮೌಲ್ಯ ಅತನ ಫಲಿತಾಂಶ ಒವೊಂದು ಕೆಂಡ ಮಾನವೀಯತೆ ಓಲುಂಡ ಅಲ್ವ ಬದುಕು ಪೊರ್ಲಾಯರೆ ಸಾಧ್ಯತೆ ಉಂಡು ತಾನು ಬದುಕೊಡು ನೆನೋರಿನ ಬದುಕೆರೆ ಬುಡೋಡು ಒಂದು ಧರ್ಮದ ಮರ್ಮ ನೀನು ತೆರಿಂದಾಂಡ ನಮ್ಮ ಬದುಕು ಎಡ್ಡಾರಿಗೆ ಸಾಧ್ಯತೆ ಉಂಡು ಒಂದು ಪಂಡೊಂದು ಹೆಚ್ಚಿಗೆ ಪಾತಿರದ ಸಮಯ ನಿಂಗುಣ್ಜಿಯಾನೆ ಈ ಕಾರ್ಯಕ್ರಮ ಪೊರ್ಲಾತನ ಪಣ್ಯರ ಮಾತ್ರ ಏನು ಬತ್ತನಾಯೆ ಅಂತ ಒಂದು ಎಡ್ಡೆ ಒಂದು ಆದರ್ಶವಾಯಿನ ಕಾರ್ಯಕ್ರಮ ಆ ಒಂದುಂಡು ಅಣಿ ಸತ್ಯಾರ ಪಂಡರೆ ಇಂಕ ಅಧಿಕಾರ ಬತ್ತನೆ ಏನು ದಾನೆ ಮಂತೋನು ಉಳಿಯಿಂದಿ ಹೆಚ್ಚದಿನ ಸಾಕಾರ ಮಲ್ಪೊಂಜಿ ಪ್ರಯತ್ನ ಮಲ್ತೊಂದುಲ್ಲೇರು ನೆಲ್ಲೊಂಜಿ 2 ವರ್ಷ ಮಲ್ಪೇಂದೆಲ್ಲ ಬಂಡ ರೈತಲ್ಲ ಪೂರ್ತಿ ಒಂಡ್ಪೇಂದೆಲ್ಲ ಬಂಡೇರು ಅವು ಆವಡು ಜನಕ್ಲಿಗೆ ಒಂದು ಜಾತ್ ಯಾನ್ ಪಂಪಣಿ ಏಪಲ್ಲ ಪಿರೋದ ಬಾಗಿಲು ಓಪನ್ ಮನ್ಪೇರೆ ಪೂಡ್ಚಿ ಪಿರೋದ ಬಾಗಿಲು ಓಪನ್ ಆಪಣೆ ಬೊಡ್ಚಿ ಭ್ರಷ್ಟಾಚಾರನು ಮುಚ್ಚಿನೊಂಜಿ ಕೆಲಸ ಆವಡು ಅವು ಬತ್ತುಂದಾಂಡ ಸಮಾಜ ಹಾಳಾಪುಂಡು ಭ್ರಷ್ಟಾಚಾರ ರಹಿತವಾದ ಅಧಿಕಾರ ಮಲ್ತುಂದಾಂಡ ಖಂಡಿತ ಬದಲ ಒರಿಪುಗುದಾಲ ಸಂಶಯಿಜಿಂದ ಪಂಡೊಂದು ಸೇನಂಚಿನ ಮಾತೆರಿಗಳ ಮಲ್ಲ ಸಂಖ್ಯೆಡು ಉಳ್ಳೇರಿ ನಿಜವಾದ ನೆತ್ತ ಕೆಲವು ಪಾತ್ರನ ಆರೇ ಪಂಡೇರಿ ಎಂಕ್ಲೆ ಕೊರ್ಪಣಿಗೆ ದೆತೊಂಡ್ರೆ ಬೈದಿನತ್ ದುಮ್ಮು ಮಲ್ತನ ಅರ್ತಿ ಪಿರ್ತಿ ಉಂಡತ ಇನ್ನು ಪಟ್ಟುಣಿರ ಬೈದಾನ್ ಪಂತರ್ತೆ ಅವು ಮಲ್ಲ ಸಂಗತಿ ಅವು ಒರಿತಿನ ಇತ್ತೆ ಅವು ಒರಿತಿನ ಒರಿಯೋಡುಲ್ಲ ಇನಿ ರಾಜಕೀಯ ಬೊಕ್ಕ ಧರ್ಮ ಇನ್ಪಿನ 2 ಶಬ್ದಗಳು ಇಲ್ಲ ರಾಜಕೀಯ ಇನ್ಪಿನಕ್ಕೆ ಶ್ರೀಮದ್ ಭಾಗವತದೊಲ ಎಡಿ ಎಡ್ಡೆ ಉತ್ತರಗಳನ್ನು ಕೊಡ್ಪೇರಿ ಕೃಷ್ಣದೇವೇರಿ ಇನ್ನು ನಿಕ್ಲೆಗೆ ಏನ್ ಮಾತಾ ತುಡರ ಪರ್ಬದ ಎಡ್ಡೆಪ್ಪನ ಬೈಕೊಡ ಬೋಡ್ಚ ಬೈಕೊಡ ದಂಡ ಕೃಷ್ಣೇಂದ್ ಪಂಡ ಒಂಜಿ ಬೊಲ್ಪು ದೈನಿಕ ಎಂಡ ರಾಜಕೀಯ ಎನ್ನುವುದಕ್ಕೆ ಇನ್ನೊಂದು ಅರ್ಥಪೂರ್ಣವಾದ ಕೊಡುವುದಿದ್ದರೆ ಕೊರ್ಪುಂಡುಂದಾಂಡ ಎಡ್ಡೆ ಆಡಳಿತ ಅಂದು ನೆನೊಂಜಿ ಪುದರುಂಡೈಕ್ ರಾಜಕೀಯಡು ಧರ್ಮ ಬೋಡು ಧರ್ಮಡು ರಾಜಕೀಯ ಬುಡ್ಚಿ ಇನ್ನು ಅಶೋಕರ ಇಲ್ಲಿ ಪಣ್ಣೆಂಚಿನೇನು ಧರ್ಮದ ಬಗ್ಗೆ ಎಟ್ಟು ಒಂಜಾತು ಇದೆರ್ತದ ಇದು ಪಂಡೊಂಡೇರು ಧರ್ಮದಿಂದ ಗಳಿಸಬಹುದು ಧರ್ಮದಿಂದ ಉಳಿಸಬಹುದು ಧರ್ಮದಿಂದ ಬಳಸಲೂಬಹುದು ಅಪಾಯವಿಲ್ಲ ಅಂದರ್ಥ ಅಂಜಾದ ಧರ್ಮ ಪ್ರಜ್ಞೆಡು ಬದುಕುನಂಚಿನ ಬದುಕು ಬಾರಿ ಶ್ರೇಷ್ಠವಾಯಿನ ಅಂದು ಪಂಡೊಂದು ಇನ್ನೊಂಜಿ ಸಂದರ್ಭಡು ಸೇರ್ನಂಚಿನ ಮಾತೆರಿಗಳ ದೇವೇರೆ ದೀಪಾವಳಿ ಪರ್ಬ ಅಂದು ಮಾತೆರ್ಲ ಒಂಜೊಂಜಿ ತುಡರಾವಡು ಅಂದು ಯಾನು ಪಂಡೊಂದುಲ್ಲೆ ನೇಸರು ದೇವೇರೆ ಕಂತನಗ ಪಂಡೇರಿಗೆ ಯಾನು ಕಂತೊಂದುಲ್ಲೆ ನೆನ್ನ ಬೊಲ್ಪು ಗೊರ್ಪುನಗ್ಲು ಏರ ಲಕ್ಕಿಜರಿಗೆ ಅಂಡ ಒಂಜಿ ತಿಬಿಲೆದ ತುಡಾರು ಪಂಡಿಗೆ ಯಾನು ಬೊಲ್ಪು ಕೊರಳಿ ಒಂತೆ ಪ್ರದೇಶ ಕೊರಳಿ ಅವಳೆ ಮುಡಿ ಸುತ್ತಮುತ್ತಲ ಯಾನು ಕೊರುವೆ ನೆನಲ ಬೊಲ್ಪು ಬೋಡ್ದಾಂಡ ನೆನಡ್ದು ಪಡೆ ಉಂಡ್ದಾಂಡ ನೆನಾತ್ ಬೊಲ್ಪ ಯಾರಿಗೆ ಸಾಧ್ಯತೆ ಉಂಡು ದೀಪದಿಂದ ದೀಪ ಅಂದು ಸಾಧ್ಯ ಆಂಡುದಾಂಡ ಅಂಚಿನ ಬೊಲ್ಪು ನಮ್ಮ ಆವಡು ಒಂದು ಪಂಡೊಂದು ಬೊಲ್ಪಿನ ಪಿನಕ್ಕೆ ನೆನೊಂಜಿ ಅರ್ಥ ಇರವಿನ ಅರಿವು ನಮ್ಮ ತೆರಿಯೋಣಂಚಿನ ಕೆಲಸ ಆವಡು ಒಂಜಿ ಪಾತೆರ ಪಂತೇರೆ ಗಭೀರೇರು ಒಂಜಾತೆ ಮೂರ್ಖ ಚಲ್ಲು ಜನಕ್ಲೇನು ಯಾನು ಊರೊರ್ಮೆ ನಾಡೊಂದು ಪಿದಡಿಯೆ ಚಲ್ಲು ಜನಕ್ಲೇನು ಊರೊರ್ಮೆ ನಾಡೊಂದು ಪಿದಡಿಯೆ ಬಯ್ಯ ಮುಟ್ಟಾಗ ರಾತ್ರಿ ಮುಟ್ಟಲ್ಲ ನಾಡಿಯ ತಿಕ್ಕಿಜೇರು ಕಡೆಗೆ ಎನ್ನ ಉಳೇ ಯಾನು ನಿಲ್ಕದು ತೂಯೆ ಎನ್ನಾತು ಮಲ್ಲ ದಾನೆ ಚಲ್ಲು ಜನ ಬೇತೆ ಇರ್ಲ ಇಜ್ಜಿ ಇಂದು ಆರು ಪಂಡಂಚಿನ ಪಾತೆರೆಂಚಂದು ಇನ್ನ ಉಳ ಇಡು ದುಂಬು ತೂವನು ಬೊಕ್ಕ ಪಿದೆದೇನು ತೂಳ ಅಂದು ನಮ್ಮ ಬುಳೆವಡು ಬಾಕಿದಂಗ ಬುಳೆಯರೆ ಬುಡೋಡಿ ನಿಪಿನೊಂಜಿ ಮಲ್ಲ ಸಂದೇಶ ಐತೆ ಪಿರೋಡುಂಡು ಒಂದು ಪಂಡೊಂದು ಸಾಧ್ಯ ಆಂಡ ಧರ್ಮ ಪ್ರಜ್ಞೆಡು ಬದುಕುಗ ಸಮಾಜಗೂ ಈ ಟ್ರಸ್ಟ್ ದಾನೆ ಮಾಡ್ಕೊಂಡು ಕೇಂದ್ರ ಸಮಾಜ ಮುಖಿಯ ಅದುಂಡು ಯಾನು ಒಂಜಿಗೆರೆ ಓದೊಂಡೆ ಆಶ್ರಯದ ಅಂತನೆಗಳಿಗೆ ಆಶ್ರಯ ಇಲ್ಲು ಕಟ್ಟದ ಗೊರ್ಪುನೊಂಜಿ ಪ್ರಯತ್ನ ಅರಡೆ ಉಂಡು ಜಾಗೆಲ್ಲ ಕೊರ್ಪುನೊಂಜಿ ಪ್ರಯತ್ನ ಆಪುಂಡು ಐತೆ ಒಟ್ಟಿಗೆ ಇಲ್ಲು ಕೊರ್ಪುನೊಂಜಿ ಪ್ರಯತ್ನ ಆಪುಂಡು ಯಾನು ತೆರಿಯುಂಡೆ ಅವಳು ಬಾರಿ ಎಡ್ಡೆ ಬೇಲೆ ಅರ್ಹರಿಗೆ ಸಹಾಯವನ್ನು ಮಾಡಬೇಕು ಅದು ಬಾರಿ ಸೂಕ್ಷ್ಮದ ಜನ ಅಶೋಕ ರೈಗಳು ಪೋಪೆರೆ ತೆರಿಪೆರೆ ಐನು ತೆರಿದಾಕ್ಲೆ ಬೋಡ್ತೇನೆ ಮಾತ್ರ ಕೊರ್ಪುನೊಂಜಿ ಪ್ರಯತ್ನ ಆಪುಂಡು ಪೊಕ್ಕಡೆ ಕೊರ್ಪುಜೀರಿ ಐನು ತೆರಿದು ಕೊರ್ಪೇರು ಅವು ಅರಿವಿನೊಂದಿಗೆ ಕೊಡುವುದು ತಿಳುವಳಿಕೆ ಕೊರ್ಪುನೊಂಜಿ ಕೆಲಸ ಒಂದುಂಡು ಬಾರಿ ಮೆಚ್ಚುಗೆದ ಕೆಲಸ ಅಚ್ಚುಕಟ್ಟದ ಕಾರ್ಯಕ್ರಮ ಮುಲ್ಪ ಸಂಪನ್ನತೆ ಆತನು ಒಂಜಿ ಶಿಸ್ತುಬದ್ಧವಾದ ನಡತನೊಂದು ಬಂಡ ಐಕ್ ಒಂಜಿ ಸಾಕ್ಷಿಯಾದ ಮುಲ್ಪ ಸೇರ್ನ ಜನಗಳು ನಿಕ್ಲೆ ಕೊಂಚ ಅಭಿನಂದನೆ ಪಡೆಯರ ಯಾನು ಇಚ್ಛೆ ಪಡೆಯ ಒಂದುಲ್ಲೆ ದುಂಬದ ಕಾರ್ಯಕ್ರಮ ಸಾಂಗವಾದ ನಡೆಪಾಡುಂದು ದೇವರೆಡ ಪ್ರಾರ್ಥನೆ ಮಲ್ತೊಂದು ಸೇರ್ನಂಚಿನ ಮಾತೆರಿಗಿಲ್ಲ ಧರ್ಮ ಎನ್ಪಿನ ಬಾರಿ ಶ್ರೇಷ್ಠವಾಯಿ ನಾವು ನಮ್ಮನ್ನು ಓರಿಪಾದನ ಧರ್ಮ ಮುಗಿಪುಂಡಲ ಧರ್ಮನೆ ನಮ್ಮ ನಡತೊಂಡ ಮಿತ್ತುಂಡು ಒಂದು ಪಂಡೊಂದು ನಡೆ ನುಡಿಯೇ ಧರ್ಮದ ಮರ್ಮ ಅಂತ ಪಂಡ ದಿನ ಪಾತೆರುಂತಾವೆ ಅವಧೂತ್ ಚಿಂತನ್ ಗುರುದೇವದತ್ತ. ಗೌರವಾನ್ವಿತ ಸ್ವಾಮೀಜಿಯವರಿಗೆ ತಮಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುವುದರೊಂದಿಗೆ ಸಾಂಕೇತಿಕವಾದ ವಸ್ತ್ರ ವಿತರಣೆ ಇಲ್ಲಿ ನಡೆಯುತ್ತದೆ. ದಯವಿಟ್ಟು ಯಾರು ನೀವು ಬಹಳ ಸೌಮ್ಯದಿಂದ
ಕಾರ್ಯಕ್ರಮವನ್ನ ತಾವು ಪಡ್ಕೊಳ್ಳಿ. 15-16 ಕೌಂಟರ್ ಇದೆ. ಇವತ್ತು ಸಾಂಕೇತಿಕವಾಗಿ 9 ಜನರಿಗೆ ಈ ವೇದಿಕೆಯಲ್ಲಿ ನಾವು ವಸ್ತ್ರವನ್ನ ವಿತರಣೆ ಮಾಡಲಿಕ್ಕಿದ್ದೇವೆ. 9 ಜನರನ್ನ ಈಗಾಗಲೇ ಹೇಳಿದ್ದೇವೆ ನಾವು. ದಯವಿಟ್ಟು ತಾವು ಅಲ್ಲ ಬನ್ನಿತ ಒಂದು ಬದಲಾವಣೆ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಸನ್ಮಾನ್ಯ ಸೀತಾರಾಮ ಶೆಟ್ಟಿ ಹೆಗಡೆ ಹಿತ್ತಿಲು. ಬಹುಶಃ ಅಶೋಕ್ ಕುಮಾರ್ ರೈ ಅವರ ಹೆಗಲಿಗೆ ಹೆಗಲು ಕೊಟ್ಟು ತನ್ನ ಸೇವೆಯನ್ನ ಮಾಡಿದವರು. ವಿಜಯ ಬ್ಯಾಂಕಿನ ನಿವೃತ್ತ ಅಧಿಕಾರಿ ಮತ್ತು ಪ್ರಗತಿಪರ ಕೃಷಿಕರು ಸನ್ಮಾನ್ಯ ಸೀತಾರಾಮ್ ಶೆಟ್ಟಿ ಹೆಗಡೆ ಹಿತ್ತಿಲು ಇವರನ್ನ ಅತ್ಯಂತ ಆತ್ಮೀಯವಾಗಿ ಈ ವೇದಿಕೆಯಲ್ಲಿ ಗೌರವಿಸ್ತಾ ಇದ್ದೇವೆ. ದಯವಿಟ್ಟು ಗೌರವಾನ್ವಿತರು ಈ ವೇದಿಕೆಯನ್ನ ಸ್ವೀಕಾರ ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ವೇದಿಕೆಯಲ್ಲಿರುವಂತಹ ಎಲ್ಲ ಗೌರವಾನ್ವಿತರು ಅವರಿಗೆ ಸಹಕಾರವನ್ನ ನೀಡಬೇಕು ಅಂತ ಹೇಳುತ್ತಾ ಈ ಒಂದು ಸನ್ಮಾನ ಪತ್ರವನ್ನ ನಿರಂಜನ್ ರೈ ಮಠಂತ ಬೆಟ್ಟು ಇವರು ವಾಚಿಸ್ತಾರೆ. ಶ್ರೀಯುತ ಸೀತಾರಾಮ್ ಶೆಟ್ಟಿ ಹೆಗ್ಡೆಗಿತ್ತಲು ಇವರಿಗೆ ಅರ್ಪಿಸುವ ಸನ್ಮಾನ ಪತ್ರ. ನಲ್ಮೆಯ ಬಂಧು, ನಮ್ಮ ಟ್ರಸ್ಟ್ನ ಹಿರಿಯ ಪದಾಧಿಕಾರಿಗಳು, ಟ್ರಸ್ಟ್ನ ಪ್ರಗತಿಯ ಹಿತಚಿಂತಕರು, ಧಾರ್ಮಿಕ, ಸಾಮಾಜಿಕ, ಶೈಕ್ಷಣಿಕ, ಸಹಕಾರ, ಜನಪದ ಕ್ಷೇತ್ರಗಳಲ್ಲಿ ಅಪರಿಮಿತ ಸೇವೆ ಸಲ್ಲಿಸಿರುವ ತಮಗೆ ದೀಪಾವಳಿಯ ಸೇವಾ ಸೌರಭ ಕಾರ್ಯಕ್ರಮದಲ್ಲಿ ಅರ್ಪಿಸುವ ಸನ್ಮಾನ ಪತ್ರ. ಪುತ್ತೂರು ತಾಲೂಕಿನ ಕೋಡಿಂಬಾಡಿ ಗ್ರಾಮದ ಕೀರ್ತಿಶೇಷ ಗಂಗಾಧರ್ ಶೆಟ್ಟಿ ದಂಪತಿಯ ಹಿರಿಯ ಪುತ್ರರಾಗಿ ಜನಿಸಿರುತ್ತೀರಿ. ಪುತ್ತೂರಿನಲ್ಲಿ ಪದವಿ ಶಿಕ್ಷಣವನ್ನು ಪಡೆದು ವಿಜಯ ಬ್ಯಾಂಕಿನ ಶಾಖಾ ಪ್ರಬಂಧಕರಾಗಿ ಹಿರಿಯ ಅಧಿಕಾರಿಯಾಗಿ ನಿಷ್ಠೆಯಿಂದ ಕರ್ತವ್ಯ ನಿರ್ವಹಿಸಿರುತ್ತೀರಿ. ಪ್ರಗತಿಪರ ಕೃಷಿಕರಾಗಿ, ಜನಪದ ಕ್ರೀಡೆ ಕಂಬಳದ ಪ್ರೋತ್ಸಾಹಕರಾಗಿ, ಶ್ರೀ ಗಣೇಶೋತ್ಸವ ಸಮಿತಿ ಕೋಡಿಂಬಾಡಿ ಇದರ ಗೌರವಾಧ್ಯಕ್ಷರಾಗಿ ಶ್ರೀಯುತ UT ಖಾದರ್ ಅವರು ಆಗಮಿಸಿದ್ದಾರೆ. ಅವರನ್ನು ಪ್ರೀತಿಯಿಂದ ಸ್ವಾಗತಿಸಿದ್ದೇವೆ. ಗೌರವಾಧ್ಯಕ್ಷರಾಗಿ, ರೈತ ಸಂಘ ಕೋಡಿಂಬಾಡಿ ವಲಯದ ಅಧ್ಯಕ್ಷರಾಗಿ, ರೋಟರಿ ಕ್ಲಬ್ ಪುತ್ತೂರು ಇದರ ಪದಾಧಿಕಾರಿಯಾಗಿ, ಕೋಡಿಂಬಾಡಿ ಗ್ರಾಮದ ಶ್ರೀ ಮೈಸಮರದಿ ದೇವಸ್ಥಾನದ ಬ್ರಹ್ಮಕಲಸದ ಕಾರ್ಯಾಧ್ಯಕ್ಷರಾಗಿ, ಹೀಗೆ 10 ಹಲವು ಸಂಘ ಸಂಸ್ಥೆಗಳಲ್ಲಿ ನಿಸ್ವಾರ್ಥವಾಗಿ ದುಡಿದಿರುತ್ತೀರಿ. ಟ್ರಸ್ಟ್ನ ಕಾರ್ಯಗಳಲ್ಲಿ ಶ್ರೀದೇವಿಯ ಬ್ರಹ್ಮಕಲಸ ಸಂದರ್ಭಗಳಲ್ಲಿ ಮನೆ ಮನೆಗೆ ಭೇಟಿಯ ಮೂಲಕ ಕಾರ್ಯವೆಸಗಿ ಮಾತೆಯ ಕೃಪೆಗೆ ಪಾತ್ರರಾಗಿರ್ತೀರಿ. ಸತ್ಯ, ನೇರ, ನಿಷ್ಠುರವಾದಿಗಳಾದ ತಮ್ಮ ಮೃದು ಅಂತರಂಗವನ್ನು ನಾವೆಲ್ಲ ಅರಿತಿದ್ದೇವೆ. ಬಡವರ, ಅವಕಾಶ ವಂಚಿತರ, ದುರ್ಬಲ ವರ್ಗದವರ ಅಂತರಾಳದ ಶಕ್ತಿಯಾಗಿ ಮತ್ತು ಧ್ವನಿಯಾಗಿರುತ್ತೀರಿ. ತಮ್ಮ ಶ್ರೇಷ್ಠ ಕಾರ್ಯಗಳಿಗೆ ಉತ್ತೇಜನ ನೀಡುವ ತಮ್ಮ ಧರ್ಮಪತ್ನಿ ಶ್ರೀಮತಿ ಪೂರ್ಣಿಮಾ ಶೆಟ್ಟಿ, ಪುತ್ರ ಕಾರ್ತಿಕ್ ಶೆಟ್ಟಿ, ಕೃತಿಕಾ, ಅಳಿಯ ನಿತಿನ್, ಸೊಸೆ ಪವಿತ್ರ, ಮೊಮ್ಮಕ್ಕಳೊಂದಿಗೆ ಸಂತಸದ ನಿವೃತ್ತ ಜೀವನವನ್ನ ನಡೆಸುತ್ತಿದ್ದೀರಿ. ಹಿರಿಯರಾದ ತಮಗಿದು ದೀಪಾವಳಿಯ ಸೇವಾ ಸೌರಭ ಸಂದರ್ಭದಲ್ಲಿ ತಮಗೆ ಪ್ರಣಾಮ ಪೂರ್ವಕವಾಗಿ ಅಭಿನಂದನಾ ಪತ್ರ, ಸನ್ಮಾನ. ಮುಂದೆಯೂ ಇಂಥ ಸೇವೆ ಮಾಡುವ ಭಾಗ್ಯವನ್ನು ದೇವರು ಕರುಣಿಸಲಿ ಎಂದು ದೇವರಲ್ಲಿ ಬೇಡಿಕೊಳ್ಳುತ್ತಾ, ಈಗ ನಮ್ಮ ಪ್ರೀತಿಯ, ನಮಗೆಲ್ಲರಿಗೂ ಮಾರ್ಗದರ್ಶನವನ್ನು ನೀಡುವ ಹಿರಿಯರಾದ ಸೀತಾರಾಮ್ ಶೆಟ್ಟಿ ಅವರಿಗೆ UT ಖಾದರ್ ಅವರು, ಸ್ಪೀಕರ್ ಅವರು, ಮತ್ತೆಲ್ಲ ಅಶೋಕ್ ಕುಮಾರ್ ರೈ ಅವರು, ಮತ್ತೆಲ್ಲ ನಮ್ಮ ಬಂದಿರುವ ಎಲ್ಲ ಮುಖ್ಯ ಅತಿಥಿಗಳು ಸೇರಿಕೊಂಡು ನಮಗೆಲ್ಲರಿಗೂ ಪ್ರೀತಿಯನ್ನು ಹಂಚಿದ, ನಮಗೆಲ್ಲರಿಗೂ ಮಾರ್ಗದರ್ಶನವನ್ನು ನೀಡಿದ, ಜವಾಬ್ದಾರಿಯನ್ನು ಹಂಚಿದ, ಟ್ರಸ್ಟ್ನ ಮತ್ತು ಜನರ ಸೇವೆಯನ್ನು ಮಾಡಿದ ಶ್ರೀಯುತ ಸೀತಾರಾಮ್ ಶೆಟ್ಟಿ ಅವರಿಗೆ ಎಲ್ಲರ ಚಪ್ಪಾಳೆಯೊಂದಿಗೆ ಈ ಒಂದು ಸನ್ಮಾನವನ್ನು ಅರ್ಪಿಸ್ತಾ ಇದ್ದೇವೆ. ಶ್ರೀ ಮಹಾಲಿಂಗೇಶ್ವರ ದೇವರು, ಮಹಿಷಮರ್ದಿನಿ ದೇವಿ ತಮಗೆ ಮುಂದೆ ಇನ್ನಷ್ಟು ಸೇವೆ ಮಾಡುವ ಯೋಗ ಭಾಗ್ಯವನ್ನ ಕರುಣಿಸಲಿ, ಆರೋಗ್ಯವನ್ನ ನೀಡಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿಕೊಳ್ತಾ ಇದ್ದೇವೆ. ಈ ಒಂದು ಸೇವಾ ಸೌರಭ ಕಾರ್ಯಕ್ರಮದಲ್ಲಿ ಪ್ರೀತಿಯಿಂದ ಸನ್ಮಾನವನ್ನು ಸ್ವೀಕರಿಸುತ್ತಿರುವ ಸೀತಾರಾಮ್ ಶೆಟ್ಟಿ ಅವರು ಸನ್ಮಾನವನ್ನು ಮಾಡಿರುವ ಎಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ.
ಗೌರವಾನ್ವಿತರೆ, ಈ ಕಾರ್ಯಕ್ರಮಕ್ಕೆ ನಮ್ಮೊಂದಿಗೆ ನಮ್ಮ ವೇದಿಕೆಯ ನಮ್ಮ ಆಹ್ವಾನವನ್ನು ಮನ್ನಿಸಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಕರ್ನಾಟಕ ಸರ್ಕಾರದ ಗೌರವಾನ್ವಿತ ಸ್ಪೀಕರ್ ಸನ್ಮಾನ್ಯ ಯು ಟಿ ಖಾದರ್ ರವರಿಗೆ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ರವರು ಶಾಲು ಹೊದಿಸುವುದರ ಮೂಲಕ ಆರತಿ ಬೆಳಗಿ ಅವರಿಗೆ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರಬೇಕು ಅಂತ ಕೇಳಿಕೊಳ್ತಾ ಇದ್ದೆ. ಆತ್ಮೀಯರೇ, ಗೌರವಾನ್ವಿತ ಸ್ವಾಮೀಜಿಗಳು, ಗೌರವಾನ್ವಿತ ಸಭಾಧ್ಯಕ್ಷರು ಯು ಟಿ ಖಾದರ್ ಸ್ಪೀಕರ್ ಅವರ ಬಗ್ಗೆ 2 ವಿಚಾರಗಳ ಬಗ್ಗೆ ಮಾತಾಡಬೇಕು ಅಂತ ಅವರಿಗೆ ಅನಿಸಿತು. ಈಗ ಮಾತಾಡ್ತಾರೆ ಸ್ವಾಮೀಜಿಗಳು. ಪ್ರೀತಿದ ಭಗವದ್ ಭಕ್ತರೇ, ಕೂಡ ಪಾತ್ರೆಗಳನ್ನ ಇಂಜ ಸಮಯದೇ ಪೂಜೆಯನ್ನು ಅಂಡ್ ಸ್ಪೀಕರ್ ಬರ್ತದೆ ರಥ ಒಂಜಿ ಅಭಿನಂದನೆ ಬನ್ನೋಡರಿಗೆ ನಮ್ಮ ತುಳುನಾಡದ ರಥ ಒಂತೆ ವಿಧಾನಸಭೆದೋಡು ಅಲ್ಪ ಒಂಜಾತ್ ತುಳುತ ಸೊರಗೆ ಎತ್ತದಿರಂದಾಂಡ ಒಂತೆ ಅವಳೆ ಮೊಳೆ ಪಗರ್ನ ನಂಗೆ ತೋಜುನು ಮಾತ ತುಳುತ ಭಾಷೆ ತುಳುಕು ಆಂಡ ಸಾಧ್ಯ ಆಯ್ನಾತ್ ಬೇಗ ಒಂಜಾತ್ ಮಾನಾದಿಗೆ ಬರ್ಪಣೊಂಜಿ ಪ್ರಯತ್ನ ಮನ್ಪೇರೆಂಟೆ ಒಂತೆ ಒತ್ತಡ ಬೋಡು ಒಂದು ಈ ಸಂದರ್ಭಡು ಪಂಡೊಂದು ಅರೆ ಕುಡೊಂಜಿ ಅಭಿನಂದನೆ ಪಂಡೊಂದು ತುಳುತ ಸ್ವರ ಮಲಯಾಳത്തിൽ പറയുന്നതോന്നു ಅಂಡ ಆರನ ಭಾಷೆಡಿ ಪಾತಿರುಂದಾಂಡಲ್ಲ ಒಂಜಾತ್ ಆತ್ಮೀಯತೆ ಉಂಡು ಅಂಡ ಸುರುತ ಸೊರಂಗಿ ಕೆಂದನೆ ತುಳುತ ಐಕ ಬಡದಿರಿಗೆ ಪ್ರತ್ಯೇಕ ಅಭಿನಂದನೆ ಪಂಡೊಂದುಲ್ಲ ಈ ಸಂದರ್ಭಡು ಪಂಡೊಂದು ಸಾಧ್ಯ ಆಯ್ನ ಬೇಕ ನಮ್ಮಡ ರಾಜ್ಯ ಭಾಷೆಲ್ಲ ಆವಡು ಬೊಕ್ಕ ಮಾನಾದಿಗೆ ಎತ್ತಿಕೊಡು ಏನು ಮನೆ ಪರಿಚಯಕ್ಕೂ ಸೇರುಡೆನ್ಬಿನೊಂಜಿ ಒತ್ತಡಲ ನಮ್ಮಡು ಉಂಡು ಅವು ಸಹಕಾರ ಆವಡೊಂದು ಈ ಸಂದರ್ಭಡು ಕೂಡ ಅವರಿಗೆ ನೆನಪು ಮಲ್ತೊಂದು ನೆನಪು ದೀಪೆರಾರು ಒಂಜಾತಿ ಎಡ್ಡೆ ಪುದಿ ಪಡೊಂದು ಆತೆ ಪಂಡೊಂದು ಅವರಿಗೆ ದುಂಬು ಶ್ರೇಯಸ್ಸನ್ನು ಪಂಡೊಂದು ಇನ್ನು ರೈಕುಲು ಎಪ್ಪಡದೇರು ಒಂಜಾತ್ ಆತ ರೀತಿ ಈ ರೀತಿ ಸೇರೋಡುಂದಾಂಡ ಒಂಜಾತ್ ಮಲ್ಲ ಮನಸ್ಸುಗಳು ಮುಳ್ಳು ಒಟ್ಟಾತನಂದು ಪಂಡೊಂದು ಏನ ಪಾತೆರು ಅಂತವೆ ಅವಧೂತ ಚಿಂತನ ಗುರುದೇವ ದತ್ತ. ಗೌರವಾನ್ವಿತ ಸ್ವಾಮೀಜಿಗಳು ಈ ಕಾರ್ಯಕ್ರಮದಿಂದ ತೆರಳ್ತಾ ಇದ್ದಾರೆ. ತಮ್ಮೆಲ್ಲರೂ ಅವರಿಗೆ ವಿದಾಯವನ್ನು ಕೋರಬೇಕು ಅಂತ ಕೇಳಿಕೊಳ್ಳುತ್ತಾ ಗೌರವಾನ್ವಿತ ಸ್ವಾಮೀಜಿಗಳಿಗೆ ಅತ್ಯಂತ ಆತ್ಮೀಯವಾದಂತಹ ನಮನಗಳನ್ನು ಸಲ್ಲಿಸ್ತಾ ಇದ್ದೇವೆ. ಆತ್ಮೀಯ ಬಂಧುಗಳೇ, ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಶುಭಾಶಂಸನೆಯನ್ನು ನೆರವೇರಿಸಲಿಕ್ಕಿದ್ದಾರೆ ಮಾಯ್ದೆ ದೇವ್ಸ್ ಚರ್ಚಿನ ಸಂಚಾಲಕರು, ಮಾಯ್ದೆ ದೇವ್ಸ್ ಇದರ ವಿದ್ಯಾಸಂಸ್ಥೆಗಳ ಸಂಚಾಲಕರು, ಗೌರವಾನ್ವಿತರಾದಂತಹ ಸನ್ಮಾನ್ಯ ಅತಿ ವಂದನೀಯ ಫಾದರ್ ಲಾರೆನ್ಸ್ ಮಸ್ಕರೇಂಜಸ್ ಇವರು. ವೇದಿಕೆಯಲ್ಲಿರುವಂಥ ಗುರುಗಳೇ, ಸಭಾಧ್ಯಕ್ಷರಾದಂಥ ನೆಚ್ಚಿನ ಶ್ರೀಯುತ ಅಶೋಕ್ ಕುಮಾರ್ ರೈ ಅವರೇ, ಅವರ ಎಲ್ಲ ಧರ್ಮಪತ್ನಿ ಹಾಗೂ ಕುಟುಂಬಸ್ಥರೇ, ಎಲ್ಲ ಗಣ್ಯರೇ, ಈ ಸಭಾಂಗಣದಲ್ಲಿರುವಂಥ ಎಲ್ಲ ನನ್ನ ಸಹೋದರ ಸಹೋದರರೇ, ನಿಮಗೆಲ್ಲರಿಗೂ ನಾನು ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಕೋರ್ತೇನೆ. ಬೆಳಕಿನ ಹಬ್ಬ ದೀಪಾವಳಿ, ಅಸತ್ಯದ ಮೇಲೆ ಸತ್ಯ ಜಯಶಾಲಿಯಾದಂಥ ಹಬ್ಬ, ಅಧರ್ಮದ ಮೇಲೆ ಧರ್ಮ ಜಯಿಸಿದ ಹಬ್ಬ, ಅಂಧಕಾರದ ಮೇಲೆ ಬೆಳಕು ಜಯಿಸಿದಂಥ ಹಬ್ಬ. ಈ ಸುದಿನ ನಮಗೆಲ್ಲರಿಗೂ ಸಂತೋಷ ತಂದಿದೆ. ಯಾಕಂದರೆ ಇಲ್ಲಿ ರೈ ಎಸ್ಟೇಟ್ ಈ ವತಿಯಿಂದ ವಸ್ತ್ರದಾನ, ಅನ್ನದಾನ, ಶ್ರೇಷ್ಠ ದಾನ ಸಾವಿರಾರು ಜನರಿಗೆ ಇಲ್ಲಿ ನಡೆಸುವಂಥ ಒಂದು ಸುಂದರ ಅದ್ಭುತವಾದ ಎಲ್ಲರೂ ಮೆಚ್ಚುವಂಥ ಒಂದು ಸಂಭ್ರಮ. ಈ ಸಂಭ್ರಮದಲ್ಲಿ ನಾವೆಲ್ಲರೂ ಇದ್ದೇವೆ. ಮಕ್ಕಳಿದ್ದಾರೆ, ಯುವಜನರಿದ್ದಾರೆ, ಹಿರಿಯರಿದ್ದಾರೆ, ಎಲ್ಲ ಜಾತಿ ಧರ್ಮದ ಜನರಿದ್ದಾರೆ. ಎಲ್ಲರನ್ನ ಜೊತೆ ಸೇರಿಸಿದಂಥ ಒಂದು ಉತ್ತಮ
ಸುಂದರ ಕಾರ್ಯಕ್ರಮ. ಅದಕ್ಕಾಗಿ ನಮ್ಮ ಶಾಸಕರನ್ನ ಅಶೋಕ್ ಕುಮಾರ್ ರೈ ಅವರನ್ನು ನಾನು ಅಭಿನಂದಿಸ್ತೇನೆ. ಹಾಗೆಯೇ ಅವರ ಟ್ರಸ್ಟಿನ ಎಲ್ಲ ಅವರ ಆ ಒಂದು ತಂಡ ಏನಿದೆ ಅವರನ್ನೆಲ್ಲ ಅಭಿನಂದಿಸ್ತೇನೆ. ಯಾಕೆಂದರೆ ಇಂಥ ಒಂದು ದೊಡ್ಡ ಕಾರ್ಯಕ್ರಮ ಮಾಡಬೇಕಾದ್ರೆ ಅದರ ಹಿಂದೆ ಎಷ್ಟು ಚಿಂತನೆ ಹಾಗೂ ಪರಿಶ್ರಮ ಇದೆ ಅಂತ ಅದು ಮಾಡಿದವರಿಗೆ ಮಾತ್ರ ಗೊತ್ತಾಗ್ತದೆ. ಅದರಿಂದ ಈ ಒಂದು ವಿಶಿಷ್ಟ ಕಾರ್ಯಕ್ರಮ, ಉತ್ತಮ ಕಾರ್ಯಕ್ರಮ, ಈ ದೊಡ್ಡ ಮಟ್ಟದ ಕಾರ್ಯಕ್ರಮ ಮಾಡಲು ಧೈರ್ಯ ಕೂಡ ಬೇಕು, ಅದಕ್ಕೆ ಸಂಪನ್ಮೂಲಗಳು ಬೇಕು, ಅದಕ್ಕೆ ಒಳ್ಳೆಯ ಮನಸ್ಸಿನ ಜನರು ಕೂಡ ಬೇಕು. ಇದೆಲ್ಲವನ್ನ ಸೇರಿಸಿ ಮಾಡಿರುವಂಥದ್ದು ನಿಜವಾಗಿಯೂ ಅದ್ಭುತ. ಅದಕ್ಕೆ ಮಗದೊಮ್ಮೆ ಅವರಿಗೆ ಅಭಿನಂದನೆಯನ್ನು ನಾನು ಸಲ್ಲಿಸ್ತೇನೆ. ಶ್ರೀಯುತ ಅಶೋಕ್ ಕುಮಾರ್ ರೈ ಅವರು ಕಳೆದ ಬಾರಿ ದಶ ಸಂಭ್ರಮದಲ್ಲಿ ನಾನು ಕೂಡ ವೇದಿಕೆಯಲ್ಲಿದ್ದೆ. ಅವರು ಹೇಳಿದರು, ನನಗೆ ಒಂದು ರಾಜಕೀಯದಲ್ಲಿ ಒಂದು ಅವಕಾಶ ಸಿಕ್ಕಿದರೆ ಇನ್ನಷ್ಟು ಸೇವೆಯನ್ನು ನಾನು ಮಾಡುತ್ತೇನೆ ಅಂತೇಳಿ ಅವರ ಈ ಮಾತು, ಅವರ ಆ ಒಂದು ಆಸೆ ಈಗಾಗಲೇ ನೆರವೇರಿದೆ. ನಮ್ಮ ಶಾಸಕರಾಗಿದ್ದಾರೆ, ಹಾಗೆಯೇ ಜನಸೇವೆ ಮಾಡುವಂಥ ಬಹಳಷ್ಟು ಅವಕಾಶ ಅವರಿಗೆ ಸಿಕ್ಕಿದೆ. ನಮ್ಮ ಶಾಸಕರ ಬಗ್ಗೆ ಒಂದೆರಡು ಮಾತನ್ನು ನಾನು ಆಡಲೇಬೇಕು. ವಿಶಿಷ್ಟವಾದ ವ್ಯಕ್ತಿತ್ವ ಅವರದು. ಸೇವೆ ಮಾಡುವಂಥ ತುಡಿತ ಇದೆಯಲ್ಲ, ಅದು ಎಲ್ಲರೂ ಮೆಚ್ಚುವಂಥದ್ದು. ನಾನು ಜನರಿಗೆ ಒಳ್ಳೆದು ಮಾಡಬೇಕು, ಸೇವೆ ಮಾಡಬೇಕು, ಅದರಲ್ಲೂ ಬಡವರಿಗೆ, ಕಷ್ಟದಲ್ಲಿದ್ದವರಿಗೆ ಅವರ ಕಣ್ಣೀರನ್ನು ಒರೆಸಬೇಕು, ಅವರ ಜೀವನಕ್ಕೆ ಬೆಳಕಾಗಬೇಕು ಅಂತೇಳುವ ಆ ಒಂದು ಆಶೆ ಹಾಗೂ ತುಡಿತ ಇದೆಯಲ್ಲ, ಅದು ನಮಗೆಲ್ಲರಿಗೂ ಖಂಡಿತವಾಗಿಯೂ ಪ್ರೇರಣೆ. ಅದಕ್ಕಾಗಿ ನನಗೆ ಅವರ ಮೇಲೆ ಅಭಿಮಾನ, ಅವರ ಮೇಲೆ ಪ್ರೀತಿ. ಯಾಕಂದರೆ ಈ ಒಂದು ದೇವರು ಮೆಚ್ಚುವಂಥ ಕೆಲಸ, ಬಡವರಿಗೆ, ಕಷ್ಟದಲ್ಲಿರುವವರಿಗೆ, ಈ ಸಮಾಜದಲ್ಲಿ ಬಹಳಷ್ಟು ಅವಕಾಶ ಇಲ್ಲದವರಿಗೆ ಅವರಿಗೆ ನೆರವಾಗುವಂಥದ್ದು ಅದು ದೊಡ್ಡ ವಿಚಾರ. ಅದಕ್ಕಾಗಿ ದೇವರು ಅವರನ್ನು, ಅವರ ಕುಟುಂಬನ ಆಶೀರ್ವದಿಸಿದ್ದಾರೆ. ಇನ್ನಷ್ಟು ಆಶೀರ್ವಾದಗಳು ಖಂಡಿತವಾಗಿಯೂ ದೇವರು ಕೊಡ್ತಾರೆ ಅಂತ ಕೊಡಲಿ ಅಂತ ನಮ್ಮ ಪ್ರಾರ್ಥನೆ ಕೂಡ. ಆತ್ಮೀಯರೇ, You know, people often ask me why I left my steady job. I wanted more out of life. So, I launched my own startup. You wanted, we've got it. Great products. ಆಶೀರ್ವದಿಸಿದ್ದಾರೆ. ಇನ್ನಷ್ಟು ಆಶೀರ್ವಾದಗಳು ಖಂಡಿತವಾಗಿಯೂ ದೇವರು ಕೊಡ್ತಾರೆ ಅಂತ ಕೊಡಲಿ ಅಂತ ನಮ್ಮ ಪ್ರಾರ್ಥನೆ ಕೂಡ. ಆತ್ಮೀಯರೇ, ನಾವು ಏನು ಒಳಿತು ಮಾಡ್ತೀವಿ ಜೀವನದಲ್ಲಿ ಅದು ಎಲ್ಲೂ ಹೋಗೋದಿಲ್ಲ, ನಷ್ಟ ಆಗೋದಿಲ್ಲ. ಅದು ಬಾಯಾರಿಕೆ ಆದವನಿಗೆ ಒಂದು ಲೋಟ ತಣ್ಣೀರು ಕೊಟ್ಟರೂ ಕೂಡ ಅದರ ಪ್ರತಿಫಲ ಸಿಗ್ತದೆ ಅಂತ ನಮ್ಮ ಬೈಬಲ್ನಲ್ಲಿ ಹೇಳಿದೆ. ಅದಕ್ಕೆ ನಾವು ಮಾಡಿದ ಪ್ರತಿ ಕೆಲಸಕ್ಕೆ, ಒಳ್ಳೆಯ ಕೆಲಸಕ್ಕೆ ಅದಕ್ಕೆ ಪ್ರತಿಫಲ ಇದೆ. ದೇವರು ಎಲ್ಲಿದ್ದಾರೆ? ದೇವಸ್ಥಾನಗಳಲ್ಲಿದ್ದಾರೆ, ಖಂಡಿತ ದೇವಾಲಯಗಳಲ್ಲಿ. ಆದರೆ ಆ ದೇವರನ್ನ ನಾವು ಎಲ್ಲಿ ಕಾಣುವುದು? ನಾವು ಜೀವವಿರುವಂತ ನಮ್ಮ ಸಹೋದರ ಸಹೋದರಿಯರಲ್ಲಿ, ಅದರಲ್ಲಿ ಬಡವರಲ್ಲಿ, ಕಷ್ಟದಲ್ಲಿದ್ದವರಲ್ಲಿ ಕಾಣದಿದ್ದರೆ ನಾವು ಆರಾಧನೆ ಮಾಡಿ ಏನು ಫಲವಿಲ್ಲ. ಅದಕ್ಕೆ ಈ ದೇವರನ್ನ ನಾವು ಕಾಣಬೇಕು ನಮ್ಮ ಸಹೋದರ ಸಹೋದರಿಯರಲ್ಲಿ, ಕಷ್ಟದಲ್ಲಿರುವವರಲ್ಲಿ. ಅದನ್ನ ಅಶೋಕ್ ಕುಮಾರ್ ರೈ ಅವರು, ಅವರ ತಂಡ ಮಾಡ್ತಾ ಇದ್ದಾರೆ. ಅದರಿಂದ ಖಂಡಿತವಾಗಿ ಅವರಿಗೆ ದೇವರ ಆಶೀರ್ವಾದವನ್ನ ನಾವು ಕೋರ್ತೇವೆ. ಈ ದಿನ ಇಲ್ಲಿ ನಾವೆಲ್ಲ ಸೇರಿದ್ದೇವೆ. ಅದ್ರ ಜೊತೆಗೆ ಅಶೋಕ್ ಕುಮಾರ್ ರೈ ಅವರು ಈ ಕಾರ್ಯಕ್ರಮವನ್ನು ಮಾಡಿ ಸಾವಿರಾರು ಜನರಿಗೆ ಅವರು ನೆರವಾಗ್ತಾರೆ. ನಾವು ಕೂಡ ಪ್ರತಿಯೊಬ್ಬರು ಅಶೋಕ್ ಕುಮಾರ್ ರೈ ಅವರು ಆಗಬೇಕು ಅಂತ ಹೇಳೋದು ನನ್ನ ಆಶೆ. ನಾವು ಕೂಡ ಪ್ರತಿಯೊಬ್ಬರು ಅವರಷ್ಟು ದೊಡ್ಡ ಮಟ್ಟದಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ, ಸಾಧ್ಯ ಇಲ್ಲ. ನಮ್ಗೆ ಏನಾಗ್ತದೆ, ಆ ನಿಟ್ಟಿನಲ್ಲಿ ನಾವು ಯಾರಿಗೆ ಅಗತ್ಯ ಇದೆ ಅವರಿಗೆ ನಾವು ನೆರವಾಗಬೇಕು. ಅದಕ್ಕೆ ಎಲ್ರಿಗೂ ಸಾಧ್ಯ ಇದೆ, ಅದು ಬಡವರಿಗೂ ಶ್ರೀಮಂತರಿಗೂ ಎಲ್ರಿಗೂ ಸಾಧ್ಯ ಇದೆ. ನಮ್ಮ ಆ ಒಂದು ಕ್ಷೇತ್ರದಲ್ಲಿ ಏನು ಬರ್ತದೆ ಅಥವಾ ನಮ್ಗೆ ಎಷ್ಟು ಸಾಧ್ಯ ಇದೆಯೋ ಒಂದು ಸೇವೆ ಮಾಡಲಿಕ್ಕೆ, ಒಂದು ಸಹಾಯ ಮಾಡಲಿಕ್ಕೆ ಎಲ್ರಿಗೂ ಸಾಧ್ಯ ಇದೆ. ಅದರಿಂದ ಇವತ್ತು
ನಾವು ಬೆಳಕಿನ ಹಬ್ಬ ಮಾಡುವಾಗ, ಈ ಒಂದು ಸುಂದರ ಕಾರ್ಯಕ್ರಮವನ್ನು ಮಾಡುವಾಗ ನಾವೆಲ್ಲರೂ ಬೆಳಕಾಗೋಣ. ದೇವರು ನಮ್ಮನ್ನ, ದೇವರೇ ಬೆಳಕು, ಆ ಬೆಳಕಿನಲ್ಲಿ ನಾವು ನಡಿಬೇಕು. ದೇವರ ಬೆಳಕಿನ ಮಕ್ಕಳಾಗ್ಲಿಕ್ಕೆ ಅಂದ್ರೆ ನಾವು ಪ್ರೀತಿಸುವವರು, ಸಹಾಯ ಮಾಡುವವರು, ನೆರವಾಗುವವರಾಗಬೇಕು. ಜೀವನ ಇರೋದು 4 ದಿವಸ ಅಂತ ಹೇಳ್ತೇವೆ. ನಾವು ಏನು ತಕೊಂಡು ಬರಲಿಲ್ಲ, ನಾವೆಲ್ಲೂ ಕೊಂಡೋಗುವುದೂ ಇಲ್ಲ. ಇಲ್ಲಿ ಇರುವಾಗ ಏನು ನಮ್ಮಿಂದ ಆಗ್ತದೆ, ಪ್ರತಿ ದಿನವೂ ನಾವು ಏನು ಒಳಿತು ಮಾಡಲಿಕ್ಕೆ ನಮಗೆ ಸಾಧ್ಯ ಇದೆ, ಅದನ್ನು ಮಾಡಿದರೆ ಮಾತ್ರ ಜೀವನ ನಮ್ದು ಅದು ಸಂತೃಪ್ತಿ ಅಥವಾ ಅದಕ್ಕೆ ಅರ್ಥ ಇದೆ. ನಾವೆಲ್ಲರೂ ಇವತ್ತು ಈ ಒಂದು ನಿರ್ಧಾರವನ್ನು ನಾವು ಮಾಡಬೇಕು. ಅಶೋಕ್ ಕುಮಾರ್ ರೈ ಹಾಗೂ ಅವರ ಕುಟುಂಬವನ್ನು ನಾವು ಅಭಿನಂದಿಸುವಾಗ ಅವರಿಂದ ಪ್ರೇರಣೆಯನ್ನು ನಾವು ಪಡೆಯುವ, ಹಾಗೂ ಎಲ್ಲರ ಜೊತೆ ಸೇರಿ ನಾವು ಎಲ್ಲಿದ್ದೇವೆ ಅಲ್ಲಿ ಒಳಿತನ್ನು ಮಾಡುವ. ಸಮಾಜ ಖಂಡಿತವಾಗಿಯೂ ಒಳಿತಾಗ್ತದೆ. ದೇವರು ನಮ್ಮನ್ನು ಆಶೀರ್ವದಿಸಿ ನಮ್ಮ ಜೀವನ ಸಾರ್ಥಕ ಆಗ್ತದೆ. ಅದರಿಂದ ಇವತ್ತು ಅವರನ್ನು ಅಭಿನಂದಿಸಿ ಎಲ್ಲರನ್ನು ದೇವರು ಅರಸಿ ನಮ್ಮ ಜೀವನ ಬೆಳಕಾಗಲಿ ಅಂತ ಅರಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ವಂದನೀಯ ಫಾದರ್, ತಮ್ಮ ಮಾತುಗಳು ಅದು ನಮ್ಮೆಲ್ಲರಿಗೂ ಕೂಡ ಒಂದು ವರದಾನ ಆಗಲಿ. ಅಶೋಕ್ ಕುಮಾರ್ ರೈಯವರ ಭಾವಿ ಭವಿಷ್ಯದ ಒಂದು ದೊಡ್ಡ ಚಿಗುರು ಅದು ಆಗಲಿ ಎನ್ನುವ ಹಾರೈಕೆಗಳೊಂದಿಗೆ ಸಾಧಕರಿಗೆ ಸನ್ಮಾನ. ಈ ಟ್ರಸ್ಟಿನ ಮೂಲಕ ವಿವಿಧ ವಿಚಾರಗಳಿಗೆ ಸಂಬಂಧಪಟ್ಟಂತಹ ಬನ್ನೂರು ಸಾಮಾಜಿಕ ಕಾರ್ಯಕರ್ತೆ ಶ್ರೀಮತಿ ಪ್ರೇಮಾ ಕಕ್ವೆಮನೆ ಮಾಣಿಲ, ಶ್ರೀ ಅಬ್ದುಲ್ ರಹಿಮಾನ್ ಆಚಿ ಕುಳ ಇಡುಕಿದು, ಶ್ರೀ ಅಬ್ದುಲ್ ರಹಿಮಾನ್ ಹಾಜಿ ಕುಳ, ಶ್ರೀಮತಿ ಚಂದ್ರಾವತಿ ಅಡ್ಡಬಾಯಿ ಮೂಲೆ, ಶ್ರೀ ವೆಂಕಪ್ಪ ಪೂಜಾರಿ ಕರ್ಮಿ ನಡಕ ಮನೆ ಸರ್ವೆ, ಶ್ರೀ ಬಾಲಕೃಷ್ಣ ಪೂಜಾರಿ ಸಣ್ಣಗುತ್ತು ಮನೆ, ಶ್ರೀಮತಿ ಸೆವ್ಲಿನ್ ಡಿಸೋಜ ಪಟ್ಟೆ, ಶ್ರೀ ವಸಂತ್ ಕುಮಾರ್ ನೆಕ್ಕರೆ, ಶ್ರೀ ಬಾಲಕೃಷ್ಣ ರಾಮನಗರ ಮನೆ, ಶ್ರೀಮತಿ ಕತಿಜಮ್ಮ ಮುದ್ರಾಜೆ ಮನೆ. ಈ 10 ಜನ ಸಾಧಕರು ವೇದಿಕೆಗೆ ಆಗಮಿಸಬೇಕು ಅನ್ನುವ ಕೋರಿಕೆ. ಶ್ರೀಮತಿ ಪದ್ಮಾವತಿ ಕಜೆ, ಶ್ರೀಮತಿ ಪ್ರೇಮಾ ಕಕ್ವೆ ಮನೆ, ಶ್ರೀ ಅಬ್ದುಲ್ ರಹಿಮಾನ್ ಆಜಿ ಕುಳ, ಶ್ರೀಮತಿ ಚಂದ್ರಾವತಿ ಅಡ್ಡಬಾಯಿ ಮೂಲೆ, ವೆಂಕಪ್ಪ ಪೂಜಾರಿ ಕುರ್ಮಿ ನಡಕ, ಶ್ರೀ ಬಾಲಕೃಷ್ಣ ಪೂಜಾರಿ ಸಣ್ಣಗುತ್ತು, ಶ್ರೀಮತಿ ಸೋಲೆನ್ ಡಿಸೋಜ ಪಟ್ಟೆ, ಶ್ರೀ ವಸಂತ ಕುಮಾರ್ ನೆಕ್ಕರೆ, ಶ್ರೀ ಬಾಲಕೃಷ್ಣ ರಾಮನಗರ ಮನೆ, ಶ್ರೀಮತಿ ಕತಿಜಮ್ಮ ಮುದ್ರಾಜ ಮನೆ. ಸಾಧಕರು 10 ಜನ ಸಾಧಕರು ಮುಂದಿನ ಪಟ್ಟಿಯಲ್ಲಿ ಸೇರಿಕೊಳ್ಳುತ್ತಾರೆ. ಮತ್ತೆ 10 ಜನ ಸಾಧಕರನ್ನ ಗೌರವಿಸುವಂತಹ ಕಾರ್ಯಕ್ರಮ. ಆದರಣೀಯರೇ, ಇವತ್ತಿನ ಸನ್ಮಾನ ಕಾರ್ಯಕ್ರಮದ ವಿಶೇಷತೆ ಅಂದುಕೊಂಡ್ರೆ, ಎಲೆಮರೆಯ ಕಾಯಿಯಂತೆ ಮುಂದೆ ನನಗೆ ಸನ್ಮಾನ ಆಗತ್ತೆ ಅನ್ನುವ ನಿರೀಕ್ಷೆಯೂ ಕಲ್ಪನೆಯೂ ಇಲ್ಲದಂತಹ ಪುತ್ತೂರು ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಸೇವೆ ಎನ್ನುವ ಕಲ್ಪನೆಯೊಂದಿಗೆ ತನ್ನ ವೃತ್ತಿಯನ್ನ, ತನ್ನ ಬದುಕನ್ನ ಕಟ್ಟಿಕೊಂಡಿರುವ 10 ಸಾಧಕರನ್ನ ಸನ್ಮಾನಿಸುವಂತ ಕಾರ್ಯಕ್ರಮ. ಈ ಆಯ್ಕೆಯೂ ಕೂಡ ಹಾಗೆಯೇ ನಡೆದಿದ್ದು, ಶ್ರೀಮತಿ ಪದ್ಮಾವತಿ ಕಜೆ ಬನ್ನೂರು ಗ್ರಾಮದಲ್ಲಿ ಸಾಮಾಜಿಕ ಕಾರ್ಯಕರ್ತೆಯಾಗಿ ಸಾಕ್ಷರತಾ ಆಂದೋಲನದಲ್ಲಿ ತನ್ನನ್ನ ತಾನು ತೊಡಗಿಸಿಕೊಂಡು ಶ್ರೀಮತಿ ಪದ್ಮಾವತಿ ಕಜೆ ಬನ್ನೂರು ಇವರು ಸಾಮಾಜಿಕ ಕಾರ್ಯಕರ್ತೆಯಾಗಿ ಮತ್ತು ಸಾಕ್ಷರತಾ ಆಂದೋಲನದ ಸೇವೆಯ ಮೂಲಕ ತನ್ನ ಬದುಕನ್ನ ಕಟ್ಟಿಕೊಂಡು ಆದರ್ಶ ವ್ಯಕ್ತಿತ್ವವನ್ನ ಬೆಳೆಸಿಕೊಂಡವರು. ಶ್ರೀಮತಿ ಪ್ರೇಮಾ ಕಕ್ವೆಮನೆ ಮಾಣಿಲ ವಿಶೇಷ ಚೇತನ ಮಗಳ ಆರೈಕೆಯಲ್ಲಿ ತನ್ನನ್ನ ತಾನು ತೊಡಗಿಸಿಕೊಂಡು ಆ ಸೇವೆಯನ್ನು ಕೈಗೊಂಡವರು. ಶ್ರೀ ಅಬ್ದುಲ್ ರಹಿಮಾನ್ ಆಜಿ ಕುಳ ಇಡುಕಿದು ಗ್ರಾಮದವರು ಸಾಮಾಜಿಕ ಕಾರ್ಯಕರ್ತ ಮತ್ತು ನಾಟಿ ವೈದ್ಯ ಸೇವೆಗಾಗಿ ಇವತ್ತು ಸನ್ಮಾನವನ್ನ ಸ್ವೀಕರಿಸ್ತಾ ಇದ್ದಾರೆ. ಶ್ರೀಮತಿ ಚಂದ್ರಾವತಿ ಅಡ್ಬಾಯಿ ಮೂಲ ಇವರು ಪೆರ್ಬಾಯಿ ಗ್ರಾಮದ ತನ್ನ 2 ವಿಶೇಷ ಚೇತನ ಮಕ್ಕಳ ಆರೈಕೆಯಲ್ಲಿ ತೊಡಗಿಕೊಂಡವರು. ಶ್ರೀ ವೆಂಕಪ್ಪ ಪೂಜಾರಿ ಕರ್ಮಿ ನಡಕ ಸರ್ವೆ ಗ್ರಾಮದವರು ಶ್ರಮಜೀವಿ ಕೂಲಿ ಕಾರ್ಮಿಕರಾಗಿದ್ದು ತನ್ನ ಬುದ್ಧಿಮಾಂದ್ಯ ಮಗಳ ಲಾಲನೆ ಪಾಲನೆಯಲ್ಲಿ ತೊಡಗಿಸಿಕೊಂಡವರು. ಶ್ರೀ ಬಾಲಕೃಷ್ಣ ಪೂಜಾರಿ ಸಣ್ಣಗುತ್ತು ಅಳಿಕೆ ಗ್ರಾಮದವರು ಸಾಮಾಜಿಕ ಕಾರ್ಯಕರ್ತ ಮತ್ತು ಸಮಾಜ ಸೇವೆಗಾಗಿ ಸೇವೆಯನ್ನ ಸ್ವೀಕರಿಸುವವರು. ಶ್ರೀ ಸೆವ್ಲಿನ್ ಡಿಸೋಜ ಪಟ್ಟೆ ನೆಡಪಳ್ಳಿ ಗ್ರಾಮದ
ಅನಾರೋಗ್ಯ ಪೀಡಿತ ತನ್ನ ಪತಿ ಮತ್ತು ಮಗನ ಆರೈಕೆಯನ್ನ ಮಾಡಿದವರು ಶ್ರೀ ವಸಂತಕುಮಾರ್ ನೆಕ್ಕರೆ ಬೆದ್ರಾಳ ಪುತ್ತೂರು ಕೆಸಬಾ ಗ್ರಾಮದವರು. ನೂರಾರು ವಿದ್ಯಾರ್ಥಿಗಳಿಗೆ ಉಚಿತ ಭಜನಾ ತರಬೇತಿಯನ್ನ ನೀಡಿದವರು ಶ್ರೀ ಬಾಲಕೃಷ್ಣ ರಾಮನಗರ ಮನೆ ಉಪ್ಪಿನಂಗಡಿ. ಅನಾರೋಗ್ಯ ಪೀಡಿತ ತಾಯಿಯ ಆರೈಕೆಯನ್ನ ಮಾಡ್ತಾ ಇರುವವರು ಶ್ರೀಮತಿ ಕತಿಜಮ್ಮ ಮುದ್ರಾಜ ಮನೆ ಕೆದಿಲ. ಅನಾರೋಗ್ಯ ಪೀಡಿತ ಪತಿಯ ಸೇವೆಯಲ್ಲಿ ತೊಡಗಿಸಿಕೊಂಡು ಇಡೀ ಪುತ್ತೂರು ತಾಲೂಕಿನ ವಿವಿಧ ಗ್ರಾಮದಲ್ಲಿ ಸೇವೆಯ ರೂಪದಲ್ಲಿ ತನ್ನ ಮನೆಯವರ ಸೇವೆಯನ್ನ ಕೂಡ ಪ್ರೀತಿ ಆಧಾರಗಳಿಂದ ಮಾಡಿದಂತಹ ವಿವಿಧ ಕ್ಷೇತ್ರದ 10 ಸಾಧಕರನ್ನ ಮೊದಲು ಒಟ್ಟಾಗಿ ಗೌರವಿಸುವಂತ ಕಾರ್ಯಕ್ರಮ. ಇನ್ನು ಮುಂದಿನ 10 ಸಾಧಕರನ್ನ ಈ ಸಾಧಕರ ಸನ್ಮಾನದ ಬಳಿಕ ನಾವು ಮಾಡುವವರಿದ್ದೇವೆ. ಸನ್ಮಾನ್ಯ ಯುಟಿ ಖಾದರ್ ಮಾನ್ಯ ಸಭಾಪತಿಗಳು, ವಿಧಾನಸಭೆ ಹಾಗೂ ಎಲ್ಲ ಅತಿಥಿ ಬಂಧುಗಳ ಕೂಡುವಿಕೆಯಿಂದ 10 ಕ್ಷೇತ್ರದ 10 ಸಾಧಕರನ್ನ ಗೌರವಿಸುವ ಕಾರ್ಯಕ್ರಮ. ಈ ಪಟ್ಟಿದ ಪ್ರಕಾರ ಫಸ್ಟ್ ಸೆಕೆಂಡ್ ಥರ್ಡ್ ಇಂಚನೆ ಚಾರ ಮಾಡಿದ್ರೆ ಕೊಲ್ಲಾದೆ ಅಂಚನೆ ಫಸ್ಟ್ ಹತ್ತಿರ ಅಂಚನೆ ಗೊತ್ತಿದೆ ಸನ್ಮಾನ ಬರ್ತದೆ. ಆದರಣೀಯರೇ, ರೈ ಎಸ್ಟೇಟ್ ಎಜುಕೇಶನಲ್ ಚಾರಿಟೇಬಲ್ ಟ್ರಸ್ಟ್ ಜನಸೇವಾ ಕೇಂದ್ರ ಪುತ್ತೂರು ಇದರ ಆಶ್ರಯದಲ್ಲಿ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಸನ್ಮಾನ್ಯ ಶಾಸಕರಾಗಿರುವ ಶ್ರೀ ಅಶೋಕ್ ಕುಮಾರ್ ರೈ ಕೋಡಿಂಬಾಡಿ ಇವರ ನೇತೃತ್ವದಲ್ಲಿ ಟ್ರಸ್ಟಿನ ಫಲಾನುಭವಿಗಳ ಸಮಾವೇಶ ಮತ್ತು ವಸ್ತ್ರ ವಿತರಣಾ ಕಾರ್ಯಕ್ರಮ, ವಿವಿಧ ಗ್ರಾಮದ ಸಾಧಕರಿಗೆ ಸನ್ಮಾನ, ಗೂಡು ದೀಪ ಸ್ಮರಣೆ. ಇದು 65,000 ಜನಸ್ತೋಮ ಸೇರುಬಿರುವ ಅದ್ದೂರಿ ಸೇವಾ ಸೌರಭ 2023ರಲ್ಲಿ ಪುತ್ತೂರು ತಾಲೂಕಿನ ವಿಧಾನಸಭಾ ಕ್ಷೇತ್ರದ 20 ಗ್ರಾಮದ 20 ಸಾಧಕರನ್ನ ಸೇರಿಸಿಕೊಂಡು ಇವರನ್ನ ಗೌರವಿಸುವಂತ ಕಾರ್ಯಕ್ರಮ. ಕರ್ನಾಟಕ ವಿಧಾನಸಭೆಯ ಮಾನ್ಯ ಸಭಾಪತಿಗಳಾಗಿರುವ ಸನ್ಮಾನ್ಯ ಯುಟಿ ಖಾದರ್ ಇವರ ದಿವ್ಯ ಹಸ್ತದಿಂದ. ಆದರಣೀಯ ಪ್ರೇಕ್ಷಕ ಬಂಧುಗಳೇ, 20 ಜನ ಸಾಧಕರು ಕೂಡ ಸ್ವಾರ್ಥರಹಿತವಾಗಿ ತನ್ನ ಮನೆಯಲ್ಲಿ ಮಾಡುವ ಕಾರ್ಯವನ್ನ ಕೂಡ ಸೇವೆಯ ರೂಪದಲ್ಲಿ ಎಲೆಮರೆಯ ಕಾಯಿಯಂತೆ ಸನ್ಮಾನವನ್ನ ನಿರೀಕ್ಷಿಸದೆ, ಆ ಕಲ್ಪನೆಯೂ ಇಲ್ಲದೆ ತಾನು ಮಾಡಿದ ನಿಸ್ವಾರ್ಥ ಸೇವೆಗಾಗಿ ಇವತ್ತು ಸನ್ಮಾನವನ್ನ ಸ್ವೀಕರಿಸುತ್ತಿದ್ದಾರೆ. ಆದರಣೀಯ ಪ್ರೇಕ್ಷಕ ಬಂಧುಗಳೇ, ವಿಶೇಷವಾಗಿ ಇವತ್ತು 10 ಕ್ಷೇತ್ರದ 10 ಸಾಧಕರನ್ನ ಗುರುತಿಸುವಂತ ಕಾರ್ಯಕ್ರಮದಲ್ಲೂ ಕೂಡ ರೈ ಎಸ್ಟೇಟ್ ಎಜುಕೇಶನ್ ಚಾರಿಟೇಬಲ್ ಟ್ರಸ್ಟ್ ಕೂಡ ವಿಶೇಷತೆಯೊಂದಿಗೆ ಅನ್ಯಾನ್ಯತೆಯಿಂದ ಇವತ್ತು ಸಾಧಕರನ್ನ ಆಯ್ಕೆ ಮಾಡಿಕೊಂಡು ಕುಟುಂಬದಲ್ಲೂ ಒಂದು ಒಳ್ಳೆಯ ಸೇವೆಯನ್ನ ಮಾಡಿದ್ರೆ ಅದು ಕೂಡ ಒಂದು ಸೇವೆ ಎಂದು ಪರಿಗಣಿಸತ್ತೆ ಅನ್ನುವ ಮೂಲಕ 10 ಕುಟುಂಬದ 10 ಸಾಧಕರನ್ನ ಗೌರವಿಸುವಂತ ಕಾರ್ಯಕ್ರಮ ಇದೀಗ ಸಾಗಿ ಬರುತ್ತಾ ಇದೆ. ಪ್ರಶಾಂತ್ ಶೆಟ್ಟಿ ಅವರು ವೇದಿಕೆಗೆ ಬರಬೇಕು ಅನ್ನುವ ಕೋರಿಕೆ.
ಕುಟುಂಬದಲ್ಲೂ ಒಂದು ಒಳ್ಳೆಯ ಸೇವೆಯನ್ನ ಮಾಡಿದ್ರೆ ಅದು ಪರಿಗಣಿಸತ್ತೆ ಅನ್ನುವ ಮೂಲಕ 10 ಕುಟುಂಬದ 10 ಸಾಧಕರನ್ನ ಗೌರವಿಸುವಂತ ಕಾರ್ಯಕ್ರಮ ಇದೀಗ ಸಾಗಿ ಬರುತ್ತಾ ಇದೆ. ಪ್ರಶಾಂತ್ ಶೆಟ್ಟಿ ಅವರು ವೇದಿಕೆಗೆ ಬರಬೇಕು ಅನ್ನುವ ಕೋರಿಕೆ. ಶ್ರೀಯುತ ಪ್ರಸನ್ನ ಕುಮಾರ್ ಶೆಟ್ಟಿ ಸಿಜ್ಲರ್ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು ಅನ್ನುವ ಕೋರಿಕೆ. ನಮ್ಮ ಜೊತೆ ಶ್ರೀಯುತ ಪ್ರಸನ್ನ ಕುಮಾರ್ ಶೆಟ್ಟಿ ಸಿಜ್ಲರ್ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಶ್ರೀಯುತ ಪ್ರಸನ್ನ ಕುಮಾರ್ ಶೆಟ್ಟಿ ಇವರನ್ನ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. 10 ಜನ ಸಾಧಕರನ್ನ ಗೌರವಿಸಿದ ಬಳಿಕ ಎಲ್ಲ ಅತಿಥಿ ಬಂಧುಗಳು ಫೋಟೋ ಸೆಷನ್ ಅಲ್ಲಿ ಭಾಗಿಗಳಾಗಬೇಕು ಅನ್ನುವ ಕೋರಿಕೆ. ಆದರಣೀಯರೇ, ರೈ ಎಸ್ಟೇಟ್ ಎಜುಕೇಶನ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ಜನಸೇವಾ ಕೇಂದ್ರ ಪುತ್ತೂರು ಇದರ ಆಶ್ರಯದಲ್ಲಿ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಕೋಡಿಂಬಾಡಿ ಇವರ ನೇತೃತ್ವದಲ್ಲಿ 65,000 ಜನರ ಒಗ್ಗೂಡುವಿಕೆಯ ಸೇವಾ ಸೌರಭ 2020ರಲ್ಲಿ 20 ಜನ ಸಾಧಕರಲ್ಲಿ ಮೊದಲ 10 ಜನ ಸಾಧಕರನ್ನ ಗೌರವಿಸುವಂತ ಕಾರ್ಯಕ್ರಮ. 10 ಜನ ಸಾಧಕರನ್ನ ಕೂಡ ಅತ್ಯಂತ ಗೌರವಪೂರ್ವಕವಾಗಿ ಗೌರವಿಸಿದ ಎಲ್ಲ ಪ್ರೇಕ್ಷಕ ಬಂಧುಗಳೇ, 1 ಲಕ್ಷಕ್ಕಿಂತ ಅಧಿಕ ಕೈಗಳು ನಮ್ಮಲ್ಲಿವೆ. ದೊಡ್ಡ ಚಪ್ಪಾಳೆಯೊಂದಿಗೆ 10 ಜನ ಸಾಧಕರನ್ನ ಅತ್ಯಂತ ಗೌರವಪೂರ್ವಕವಾಗಿ ಗೌರವಿಸುವ ಅನ್ನುವ ಆಶಯದೊಂದಿಗೆ ಇದೀಗ ಫೋಟೋ ಸೆಷನ್ ಸಾಗಿ ಬರುತ್ತಾ ಇದೆ. ಎಸ್, ಮುಂದಿನ ಸಾಧಕರು ಒಬ್ಬೊಬ್ಬರೇ ವೇದಿಕೆಗೆ ಬರಬೇಕು ಅನ್ನುವ ಆಶಯದೊಂದಿಗೆ ತಮ್ಮನ್ನ ವೇದಿಕೆಗೆ ಸ್ವಾಗತಿಸುವ ಸಮಯ. ಶ್ರೀಯುತ ಪ್ರಸನ್ನ ಕುಮಾರ್ ಶೆಟ್ಟಿ ಸಿಜ್ಲರ್ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು ಅನ್ನುವ ಕೋರಿಕೆ. ಮುಂದಿನ ಸಾಧಕರಲ್ಲಿ ವೇದಿಕೆಗೆ ಸ್ವಾಗತಿಸ್ತಾ ಇದ್ದಾವೆ ಶ್ರೀಮತಿ ಲಕ್ಷ್ಮೀ ಬಂಗಾರಡ್ಕ. ಶ್ರೀಮತಿ ಲಕ್ಷ್ಮೀ ಬಂಗಾರಡ್ಕ ಇವರು ವೇದಿಕೆಗೆ ಆಗಮಿಸಬೇಕು ಅನ್ನುವ ಆಶಯದೊಂದಿಗೆ ಶ್ರಮಜೀವಿಯಾಗಿದ್ದುಕೊಂಡು ಸೇವಾ ಕಾರ್ಯವನ್ನ ಮಾಡುತ್ತಾ ಒಬ್ಬ ಕುಟುಂಬದ ಆದರ್ಶ ವ್ಯಕ್ತಿ ಅಂತ ಕರೆಸಿಕೊಳ್ಳುವವರು, ಸಂಸಾರದ ಪೋಷಣೆಯಲ್ಲೂ ತನ್ನನ್ನ ತೊಡಗಿಸಿಕೊಂಡಂತ ವ್ಯಕ್ತಿತ್ವ ಹಿರಿಯರು ಶ್ರೀಮತಿ ಲಕ್ಷ್ಮೀ ಬಂಗಾರಡ್ಕ, ಆರ್ಯಾಪು ಗ್ರಾಮದವರು. ದಯವಿಟ್ಟು ವೇದಿಕೆಗೆ ಬರಬೇಕು ಅನ್ನುವ ಆಶಯದೊಂದಿಗೆ ಮನೆಯಲ್ಲಿ ಶ್ರಮಜೀವಿ ಇಡೀ ಕುಟುಂಬವನ್ನ ಅತ್ಯಂತ ವ್ಯವಸ್ಥಿತವಾಗಿ ಪ್ರೀತಿ ಆಧಾರಗಳಿಂದ ರಕ್ಷಿಸುವಂತ ಹೊಣೆಯನ್ನ ಇಟ್ಟುಕೊಂಡು ಇವತ್ತು ಒಬ್ಬ ಶ್ರಮಜೀವಿಯಾಗಿ ಸನ್ಮಾನವನ್ನ ಸ್ವೀಕರಿಸುವವರು ಶ್ರೀ ಲಕ್ಷ್ಮೀ ಬಂಗಾರಡ್ಕ. ವೇದಿಕೆಯ ಮಧ್ಯಭಾಗದ ಆಸನವನ್ನ ಸ್ವೀಕರಿಸಬೇಕು ಅನ್ನುವ ಆಶಯದೊಂದಿಗೆ ಇವರನ್ನ ಗೌರವಪೂರ್ವಕವಾಗಿ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ಮುಂದಕ್ಕೆ ಶ್ರೀ ಜಾನಕಿ ದಂಡೆಪಾಡಿ, ಶ್ರೀಯುತ ಜಾನಕಿ ದಂಡೆಪಾಡಿ ಮಾಣಿಲ ಗ್ರಾಮದವರು, ಅನಾರೋಗ್ಯ ಪೀಡಿತನ ತಮ್ಮನ ಆರೈಕೆಯಲ್ಲಿ ತೊಡಗಿಕೊಂಡವರು. ವೇದಿಕೆಯಲ್ಲಿ ನಮ್ಮ ಜೊತೆ ಶ್ರೀಮತಿ ಲಕ್ಷ್ಮೀ ಬಂಗಾರಡ್ಕ ಉಪಸ್ಥಿತರಿದ್ದಾರೆ. ಅದೇ ರೀತಿ ಜಾನಕಿ ದಂಡೆಪಾಡಿ ಮಾಣಿಲ ಗ್ರಾಮದವರು, ಅನಾರೋಗ್ಯ ಪೀಡಿತ ತಮ್ಮನ ಆರೈಕೆಯಲ್ಲಿ ತನ್ನನ್ನ ತೊಡಗಿಸಿಕೊಂಡವರು. ಮುಂದಕ್ಕೆ ಶ್ರೀ ಮಹಮ್ಮದ್ ಅಶ್ರಫ್ ಪಡ್ಡಾಯೂರು, ಪಡ್ನೂರು ಗ್ರಾಮ, ಮೇಸ್ತ್ರಿ ಕೆಲಸ ಮಾಡಿಕೊಂಡು ಕುಟುಂಬ ಪೋಷಣೆ ಮತ್ತು ಸಮಾಜ ಸೇವೆಯಲ್ಲಿ ತನ್ನನ್ನ ತಾನು ತೊಡಗಿಸಿಕೊಂಡವರು. ಮುಂದಕ್ಕೆ ಶ್ರೀಮತಿ ಲೀಲಾಮಣಿ ಜೇಡರ ಕೋಡಿ, ಕುಳ ಗ್ರಾಮದವರು, ಶ್ರಮಜೀವಿ ಮಹಿಳೆಯಾಗಿ ತನ್ನ ಕುಟುಂಬದ ಪೋಷಣೆಯನ್ನ ಮಾಡುತ್ತಿರುವವರು. ಮುಂದಕ್ಕೆ ಶ್ರೀಮತಿ ಬೇಬಿ ಕಾರ್ಜಾಲೋ ಮನೆ, ಕಬಕ ಗ್ರಾಮದವರು, ಅನಾರೋಗ್ಯದಿಂದಿರುವ ಮಗಳ ಮತ್ತು ವಿಶೇಷ ಚೇತನ ಮೊಮ್ಮಗಳ ಪೋಷಣೆಯಲ್ಲಿ ತೊಡಗಿಸಿಕೊಂಡವರು ಶ್ರೀಮತಿ ಬೇಬಿ ಕಾರ್ಜಾಲ್ ಮನೆ. ದಯವಿಟ್ಟು ಆಸನವನ್ನ ಸ್ವೀಕರಿಸಬೇಕು. ಶ್ರೀ ಜಯರಾಮ ಶೆಟ್ಟಿ ದೇರ್ಲ, ಕೆಯೂರು ಗ್ರಾಮದವರು, ಕೂಲಿ ಕಾರ್ಮಿಕರಾಗಿ
ಶ್ರಮ ಜೀವನದಲ್ಲಿ ತನ್ನನ್ನ ತಾನು ತೊಡಗಿಸಿಕೊಂಡವರು. ಶ್ರೀ ಅಬ್ದುಲ್ ಗಫೂರ್ ಬನ್ನೂರು ಗ್ರಾಮದವರು, ಅನಾರೋಗ್ಯ ಪೀಡಿತ ಹೆತ್ತವರ ಸೇವೆಯನ್ನ ಮಾಡುತ್ತಿರುವವರು. ಶ್ರೀಯುತ ಚಿನ್ನಯ್ಯ ಆಚಾರ್ಯ ದರ್ಬೆತಡಕ, ಒಳಮೊಗ್ರು ಗ್ರಾಮ, ತನ್ನ ವೃತ್ತಿ ಕಾರ್ಯವನ್ನ ಶೈಕ್ಷಣಿಕ ಕ್ಷೇತ್ರಗಳಿಗೆ ಉಚಿತ ಸೇವೆಯನ್ನ ನೀಡುವ ಮೂಲಕ ತನ್ನನ್ನ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡವರು ಚಿನ್ನಯ್ಯ ಆಚಾರ್ಯ ದರ್ಬೆತಡಕ. ಮುಂದಕ್ಕೆ ಶ್ರೀ ದೇವಪ್ಪ ನಳಿಕೆ, ಕಬಕ ಗ್ರಾಮ, ದೈವಾರಾಧನೆ ಮತ್ತು ನಾಟಿ ವೈದ್ಯ ಸೇವೆಯಲ್ಲಿ ತನ್ನನ್ನ ತೊಡಗಿಸಿಕೊಂಡು ಸಮಾಜಮುಖಿ ಬದುಕನ್ನ ಕಟ್ಟಿಕೊಂಡವರು. ಶ್ರೀ ಬಟ್ಯ ಅಜಲಡ್ಕ, ಒಳಮೊಗ್ರು ಗ್ರಾಮ, ಬುಟ್ಟಿ ಎಣೆಯುವ ಕಾಯಕದಲ್ಲಿ ಅನೇಕ ರೀತಿಯ ಸಮಾಜ ಸೇವೆಯಲ್ಲಿ ತನ್ನನ್ನ ತಾನು ತೊಡಗಿಸಿಕೊಂಡವರು. ಶ್ರೀ ಬಟ್ಯ ಅಜಲಡ್ಕ ಸನ್ಮಾನವನ್ನ ಸ್ವೀಕರಿಸಬೇಕು ಅನ್ನುವ ಆಶಯದೊಂದಿಗೆ ಎಲ್ಲ ಪ್ರೇಕ್ಷಕ ಬಂಧುಗಳೇ, 10 ಜನ 10 ಕ್ಷೇತ್ರದ ಎಲೆಮರೆಯ ಕಾಯಂತೆ ಈ ಸೇವೆಯಲ್ಲಿ ತನ್ನನ್ನ ತಾನು ತೊಡಗಿಸಿಕೊಂಡವರು. ಒಂದು ದೊಡ್ಡ ಚಪ್ಪಾಳೆಯ ಅಭಿನಂದನೆಗಳನ್ನ ಸಮರ್ಪಿಸೋಣ ಈ 10 ಜನ ಸಾಧಕರು. ಸನ್ಮಾನ್ಯ ಶ್ರೀ ಯುಟಿ ಖಾದರ್ ನೇತೃತ್ವದ ಅತಿಥಿ ಗಣ್ಯರು ಈ 10 ಜನ ಸಾಧಕರನ್ನ ಗೌರವಿಸಬೇಕು ಅನ್ನುವ ಕೋರಿಕೆ. ರೈ ಎಸ್ಟೇಟ್ ಎಜುಕೇಶನ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ಜನಸೇವಾ ಕೇಂದ್ರ ಪುತ್ತೂರು ಇದರ ಆಶ್ರಯದಲ್ಲಿ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಸನ್ಮಾನ್ಯ ಶ್ರೀ ಅಶೋಕ್ ಕುಮಾರ್ ರೈ ಇವರ ನೇತೃತ್ವದಲ್ಲಿ 65,000 ಜನರ ಜನಸೋಮದ ಮಧ್ಯೆ ಸೇವಾ ಸೌರಭ 2023. ಈ ಕಾರ್ಯಕ್ರಮದಲ್ಲಿ 20 ಜನ ವಿವಿಧ ಕ್ಷೇತ್ರದ ಸಾಧಕರನ್ನ ಸೇವಾ ಸ್ವಾರ್ಥರಹಿತವಾದ ಸೇವೆಯ ಮೂಲಕ ಬದುಕನ್ನ ಕಟ್ಟಿಸಿಕೊಂಡು ಸಮಾಜದಲ್ಲಿ ಆದರ್ಶ ಅಂತ ಗುರುತಿಸಿಕೊಂಡವರು. ಇವರನ್ನ ಗೌರವಿಸುವಂತ ಕಾರ್ಯಕ್ರಮ ವೇದಿಕೆಯಲ್ಲಿ ಪ್ರಗತಿಯಲ್ಲಿದೆ. ಕಳೆದ ವರ್ಷ 32,000 ಜನರಿಗೆ ವಸ್ತ್ರ ವಿತರಣೆ, ಇವತ್ತು 65,000 ಜನರಿಗೆ ವಸ್ತ್ರ ವಿತರಣೆ. ಮುಂದಿನ ವರ್ಷ 1,00,000 ಜನರಿಗೆ ವಸ್ತ್ರ ವಿತರಣೆಯ ಕನಸನ್ನ ಕಟ್ಟಿಕೊಂಡು ಅಶೋಕ್ ಕುಮಾರ್ ಇವರ ನೇತೃತ್ವದಲ್ಲಿ ಇವತ್ತು 65,000 ಜನರಿಗೆ ವಸ್ತ್ರ ವಿತರಣೆಯ ಜೊತೆ 20 ಕ್ಷೇತ್ರದ 20 ಗ್ರಾಮದ 20 ವಿವಿಧ ರೀತಿಯ ಸಮಾಜಮುಖಿ ಸೇವೆಯಲ್ಲಿ ತನ್ನನ್ನ ತೊಡಗಿಸಿಕೊಂಡವರನ್ನ ಗೌರವಿಸುವಂತ ಕಾರ್ಯಕ್ರಮದಲ್ಲಿ ನಾವುಗಳಿದ್ದೇವೆ. ಇದೀಗ 10 ಕ್ಷೇತ್ರದ 10 ಸಾಧಕರನ್ನ ಗೌರವಿಸುವಂತ ಸಮೀಕ್ಷಣ ವೇದಿಕೆಯಲ್ಲಿ ಕಾಣ್ತಾ ಇದೆ. ಆ ಬಳಿಕ ಸನ್ಮಾನ್ಯ ಯುಟಿ ಖಾದರ್ ಮಾನ್ಯ ಸಭಾಪತಿಗಳು, ಅದೇ ರೀತಿ ಶ್ರೀಯುತ ಹರೀಶ್ ಕುಮಾರ್ ಮಾನ್ಯ ಶಾಸಕರು, ವಿಧಾನ ಪರಿಷತ್ ಕರ್ನಾಟಕ ಘನ ಸರ್ಕಾರ ಹಾಗೂ ಪುತ್ತೂರಿನ ವಿವಿಧ ಕ್ಷೇತ್ರದ ಉದ್ಯಮಿಗಳು, ಅದೇ ರೀತಿ ರಾಜಕೀಯ ಮುಖಂಡರು, ಅದೇ ರೀತಿ ಧಾರ್ಮಿಕ ಮುಖಂಡರ ನೇತೃತ್ವದಲ್ಲಿ ಇವತ್ತು ಸಾಧಕರನ್ನ ಗೌರವಿಸುವಂತ ಕಾರ್ಯಕ್ರಮ ಸಾಗಿ ಬರ್ತಾ ಇದೆ. ಜೊತೆಯಾಗಿ ಸಾರ್ವಜನಿಕ ಅನ್ನ ಸಂತರ್ಪಣಾ ಕಾರ್ಯಕ್ರಮವು ಕೂಡ ಪ್ರಗತಿಯಲ್ಲಿದೆ. ವಸ್ತ್ರ ವಿತರಣಾ ಕಾರ್ಯಕ್ರಮವು ಕೂಡ ನಿರಂತರವಾಗಿ ಮಧ್ಯಾಹ್ನದ ನಂತರವೂ ಕೂಡ ಸಾಗಿ ಬರ್ತಾ ಇರುವಾಗ ವೇದಿಕೆಯಲ್ಲಿ ಸನ್ಮಾನದ ಕಾರ್ಯಕ್ರಮವೂ ಕೂಡ ನೆರವೇರುತ್ತಾ ಇದೆ. ಎಲ್ಲ ಅತಿಥಿ ಬಂಧುಗಳು ಸನ್ಮಾನವನ್ನ ಮಾಡಿದ ಬಳಿಕ ಫೋಟೋ ಸೆಷನ್ ಅಲ್ಲಿ ಭಾಗಿಗಳಾಗಬೇಕು ಅನ್ನುವ ಕೋರಿಕೆ. ಇವತ್ತಿನ ಸನ್ಮಾನದ ವಿಷಯ ಸೇವಾ ಹಿ ಪರಮೋ ಧರ್ಮ, ಸೇವೆಯೇ ಪರಮಶ್ರೇಷ್ಠ ಅನ್ನುವ ನಿಟ್ಟಿನಲ್ಲಿ ನಮಗೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಅನ್ನುವ ತತ್ವದ ಅಡಿಯಲ್ಲಿ ತನ್ನನ್ನ ತಾನು ತೊಡಗಿಸಿಕೊಂಡು ಬದುಕನ್ನ ಕಟ್ಟಿಸಿಕೊಂಡಿರುವ, ತನ್ನ ಸೇವೆಯ ಮೂಲಕವೇ ತನ್ನ ವೃತ್ತಿಯ ಮೂಲಕವೇ ವಿಶೇಷವಾಗಿ ಸಮಾಜಮುಖಿಯ ಬದುಕನ್ನ ಕಟ್ಟಿಕೊಂಡಿರುವ 20 ಗ್ರಾಮದ 20 ಸಾಧಕರನ್ನ ಗೌರವಿಸುವಂತ ಕಾರ್ಯಕ್ರಮ ಬಹುಶಃ ರೈ ಎಸ್ಟೇಟ್ ಎಜುಕೇಶನ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಜನಸೇವಾ ಕೇಂದ್ರ ಪುತ್ತೂರು ಇದರ ಆಶ್ರಯದಲ್ಲಿ ನೆರವೇರುತ್ತಾ ಇರುವ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರ ನೇತೃತ್ವದ ಸೇವಾ ಸೌರಭ ಕಾರ್ಯಕ್ರಮದ ಪ್ರತಿಯೊಂದು ಘಟ್ಟದಲ್ಲೂ ಕೂಡ ವಿಶೇಷತೆಯನ್ನ ಕಾಣಬಹುದಾಗಿದೆ. ಕಾರ್ಯಕ್ರಮದಲ್ಲಿ ಅಂಧರಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಅವಕಾಶ, ಸಾಧಕರ ಸನ್ಮಾನದಲ್ಲಿ ವಿಶೇಷವಾಗಿ 20 ಕ್ಷೇತ್ರದ
20 ರೀತಿಯ ಸೇವೆಯನ್ನ ಮಾಡಿದ ಸಾಧಕರನ್ನ ಗೌರವಿಸುವಂತ ಕಾರ್ಯಕ್ರಮ. ಸನ್ಮಾನ್ಯ ಯುಟಿ ಖಾದರ್ ನೇತೃತ್ವದ ಅತಿಥಿ ಗಣ್ಯರು ಒಂದು ಫೋಟೋ ಸೆಷನ್ ಅಲ್ಲಿ ಭಾಗಿಗಳಾಗಬೇಕು ಅನ್ನುವ ಆಶಯದೊಂದಿಗೆ ಸೇರಿರುವ ಸಮಸ್ತ ಪ್ರೇಕ್ಷಕ ಬಂಧುಗಳೇ, ಒಂದು ದೊಡ್ಡ ಚಪ್ಪಾಳೆಯ ಅಭಿನಂದನೆಗಳನ್ನ ಸಮರ್ಪಿಸೋಣ ಈ 10 ಕ್ಷೇತ್ರದ 10 ಸಾಧಕರನ್ನ. ಅತಿಥಿ ಬಂಧುಗಳ ಜೊತೆಯಾಗಿ 10 ಸಾಧಕರನ್ನ ಗೌರವಿಸಿದ ಫೋಟೋ ಸೆಷನ್ ಕಾರ್ಯಕ್ರಮ ಮುಕ್ತಾಯ ಆಗಿದೆ. ಮುಂದಿನ ಕಾರ್ಯಕ್ರಮ ಓವರ್ ಟು ಮಹಮ್ಮದ್ ಬಡಕನೂರ್ ಸರ್. ಆದರಣೀಯರೇ, ಅತ್ಯಂತ ಮನೋಜ್ಞವಾದ ಕಾರ್ಯಕ್ರಮ ನಡೀತಾ ಇದೆ. ಒಂದು ಕಡೆ ಅನ್ನದಾನ, ಇನ್ನೊಂದು ಕಡೆ ವಸ್ತ್ರದಾನ, ಇನ್ನೊಂದು ಕಡೆ ಸಾಧಕರ ಸನ್ಮಾನ. ಈ ಎಲ್ಲ ಕಾರ್ಯಕ್ರಮಗಳ ನಡುವೆ ಈ ಕಾರ್ಯಕ್ರಮಕ್ಕೆ ನಮ್ಮ ಕಾರ್ಯಕ್ರಮ ಮುಂಚಿತವಾಗಿ ಬಂದು ನಮಗೆ ಶುಭವನ್ನ ಹಾರೈಸಿದಂತಹ ಸನ್ಮಾನ್ಯ ಕೆ ಹರೀಶ್ ಕುಮಾರ್ ಸರ್ ಮಾತಲ್ಲಿ ಶುಭ ಹಾರೈಸ್ತಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ಸಿನ ನೇತೃತ್ವವನ್ನು ವಹಿಸಿಕೊಂಡು ಈ ಜಿಲ್ಲೆಯಲ್ಲಿ ಅತ್ಯಂತ ಉತ್ತಮ ರೀತಿಯಲ್ಲಿ ತನ್ನ ಸೇವೆಯನ್ನ ವಿಸ್ತಾರ ಮಾಡಿದ ಕರ್ನಾಟಕ ವಿಧಾನ ಪರಿಷತ್ತಿನ ಸದಸ್ಯರು, ನಮ್ಮೆಲ್ಲರ ಆದರಣೀಯ ಹಿರಿಯ ರಾಜಕಾರಣಿ ಸನ್ಮಾನ್ಯ ಕೆ ಹರೀಶ್ ಕುಮಾರ್ ಇವತ್ತು ಈಗ ನಮ್ಮೆಲ್ಲರಿಗೆ ಶುಭವನ್ನ ಹಾರೈಸ್ತಾರೆ. ರೈ ಎಸ್ಟೇಟ್ ಎಜುಕೇಷನಲ್ ಆ್ಯಂಡ್ ಚಾರಿಟಬಲ್ ಟ್ರಸ್ಟ್ ಇದರ ವತಿಯಿಂದ ನಡೀತಾ ಇರುವಂತಹ ಒಂದು ಬೃಹತ್ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಸನ್ಮಾನ್ಯ ವಿಧಾನಸಭೆಯ ಸಭಾಧ್ಯಕ್ಷರು, ಗೌರವಾನ್ವಿತರು, ಉಳ್ಳಾಲ ಕ್ಷೇತ್ರದ ಶಾಸಕರು ಆಗಿರುವಂತಹ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಸನ್ಮಾನ್ಯ ಶ್ರೀ ಯುಟಿ ಖಾದರ್ ಅವರೇ, ರೈ ಎಸ್ಟೇಟ್ ಮತ್ತು ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರು, ಈ ಒಂದು ಕಾರ್ಯಕ್ರಮದ ರೂವಾರಿಗಳು ಆದ ಸನ್ಮಾನ್ಯ ಶಾಸಕರು ಆದ ಅಶೋಕ್ ಕುಮಾರ್ ರೈ ಅವರೇ ಮತ್ತು ಅವರ ದಂಪತಿಯವರೇ, ವೇದಿಕೆ ಮೇಲೆ ಉಪಸ್ಥಿತರಿರುವ ಗೌರವಾನ್ವಿತ ಧರ್ಮಗುರುಗಳೇ, ಎಲ್ಲ ಆಹ್ವಾನಿತ ಗೌರವಾನ್ವಿತರೇ, ಇಲ್ಲಿ ಸೇರಿರುವ ಆಹ್ವಾನಿತ ಬಂಧು ಭಗಿನಿಯರೇ ಮತ್ತು ಸೇರಿರುವ ಎಲ್ಲ ಬಂಧು ಭಗಿನಿಯರೇ, ಒಂದು ಪವಿತ್ರ ಮತ್ತು ಅರ್ಥಪೂರ್ಣವಾದಂತಹ ಒಂದು ಕಾರ್ಯಕ್ರಮ ರೈ ಎಸ್ಟೇಟ್ ಅವರ ಚಾರಿಟೇಬಲ್ ಟ್ರಸ್ಟ್ನಿಂದ ನಡೀತಾ ಇರುವಂತಹ ಸುಮಾರು 60,000ಕ್ಕೂ ಮಿಕ್ಕಿ ಜನರಿಗೆ ವಸ್ತ್ರದಾನ ಮಾಡುವಂತಹ ಒಂದು ದೊಡ್ಡ ಕಾರ್ಯಕ್ರಮ. ದೀಪಾವಳಿಯ ಸಂದರ್ಭ, ಎಲ್ಲರಿಗೂ ದೀಪಾವಳಿಯ ಶುಭವನ್ನ ಹಾರೈಸ್ತಾ, ಈ ದೀಪಾವಳಿಯ ಸಂದರ್ಭದಂದು ಜನರಿಗೆ ದಾನ ಮಾಡುವಂತಹ ಒಂದು ಕಾರ್ಯಕ್ರಮ ಬಹಳ ಹಿಂದಿನ ಪರಂಪರೆಯಿಂದ ಬಂದುಕೊಂಡು ಬಂದದ್ದು. ಸನ್ಮಾನ್ಯ ಅಶೋಕ್ ರೈ ಅವರು ಇವತ್ತು ಶಾಸಕರು, ಅವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದವರು. ಇವತ್ತು ಈ ಕಾರ್ಯಕ್ರಮವನ್ನು ಅವರು ಪ್ರಾರಂಭ ಮಾಡಿದ್ದು ಬಹಳ ಸುಮಾರು 11 ವರ್ಷಗಳ ಹಿಂದೆ. ಅವರು ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಶಾಸಕರಾಗಿದ್ದಾರೆ ಅಂತ ಈ ಕಾರ್ಯಕ್ರಮವನ್ನು ಅವರು ಹಮ್ಮಿಕೊಂಡಿದ್ದಲ್ಲ. ಅವರ ತಂದೆ ತಾಯಿ ಮಾತಾಪಿತರು ದೀಪಾವಳಿಯ ಸಂದರ್ಭ ಮನೆಯಲ್ಲಿ ಈ ದಾನವನ್ನ, ವಸ್ತ್ರದಾನವನ್ನ ಮತ್ತು ಅನ್ನದಾನವನ್ನ ಮಾಡ್ತಾ ಇದ್ದಂತಹ ಒಂದು ಪಾವಿತ್ರತೆಯನ್ನ ಮುಂದುವರಿಸಿಕೊಂಡು ಬಂದು ಈ ಒಂದು ಮಾತಾಪಿತರಿಗೂ ಊರಿನವರಿಗೂ ಬಹಳಷ್ಟು ಸಂತೃಪ್ತಿ ಆಗುವಂತಹ ಒಂದು ಕೆಲಸವನ್ನ ಪ್ರಾರಂಭ ಮಾಡಿ ಇವತ್ತು ಆ ಒಂದು ಕಾರ್ಯಕ್ರಮ 25-50 ಜನರಿಂದ ಇವತ್ತು 50-60 ಸಾವಿರ ಜನರಿಗೆ ಹೆಚ್ಚಿದ್ದು ಅವರ ಒಂದು ನಿಸ್ವಾರ್ಥ ಜನರ ಸೇವೆಯ ದ್ಯೋತಕ ಅಂತ ನಾವು ಹೇಳ್ಬೋದು. ಬಹುಶಃ
ಇಲ್ಲಿ ಬಂದವರು ಈ ಜನಸ್ತೋಮವನ್ನು ನಾವು ನೋಡ್ತಾ ಇದ್ದೇವೆ. ಅವರೊಬ್ಬ ಒಂದು ಪಕ್ಷಕ್ಕೆ ಸೇರಿದ ರಾಜಕಾರಣಿ ಆದರೂ ಇವತ್ತು ಯಾರಿಗೂ ಆಹ್ವಾನ ಇಲ್ಲದೆ, ಯಾರಿಗೂ ಆಮಂತ್ರಣ ಇಲ್ಲದೆ ಈ ಒಂದು ಕಾರ್ಯಕ್ರಮವನ್ನ ಪಕ್ಷಾತೀತವಾಗಿ ಇಲ್ಲಿ ಬಂದವರೆಲ್ಲ ಕಾಂಗ್ರೆಸ್ಸಿಗರಲ್ಲ ಮಾತ್ರ ಅಲ್ಲ, ಬಿಜೆಪಿಯವರು ಮಾತ್ರ ಅಲ್ಲ, ಜನತಾ ಪಕ್ಷ ಅಥವಾ ಕಮ್ಯುನಿಸ್ಟ್ ಅವರು ಮಾತ್ರ ಅಲ್ಲ, ಬಡವರು ಯಾರು ಅರ್ಹರಿದ್ದಾರೆ ಅವರೆಲ್ಲ ಬಂದು ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಶೋಕ್ ಕುಮಾರ್ ರೈ ಅವರ ಪ್ರೀತಿಗೆ ಪಾತ್ರರಾಗಿದ್ದಾರೆ. ಅವರಾಗ ಹೇಳಿದ್ರು, ಜನರು ಪ್ರೀತಿಯಿಂದ ಬರ್ತಾರೆ. ಇವತ್ತು ನಾವು ಶ್ರೀಮಂತರು ಇದ್ದಾರೆ ಅಂತ ಕೇಳಿದ್ರೆ ಶ್ರೀಮಂತರು ಇದ್ದಾರೆ, ಬಡವರು ಇದ್ದಾರೆ ಅಂತ ಕೇಳಿದ್ರೆ ಬಡವರಿದ್ದಾರೆ. ಆದರೆ ಆ ಬಡತನ ಎಲ್ಲರಲ್ಲಿಯೂ ಇಲ್ಲ. ಆದರೆ ಈ ಬಡವರು ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಪಾಲ್ಗೊಂಡು ಈ ಅಶೋಕ್ ಕುಮಾರ್ ರೈ ಅವರ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಮತ್ತು ಅವರನ್ನು ಸಂತೃಪ್ತಿಗೊಳಿಸಿದ್ದಾರೆ. ಅವರ ಕುಟುಂಬದವರಿಗೆ ಆ ಪ್ರೀತಿಯನ್ನು ತೋರ್ಪಡಿಸಿದ್ದಾರೆ ಅನ್ನೋದು ಬಹಳ ಮುಖ್ಯ. ದಾನ ಧರ್ಮ ಅನ್ನೋದು ಒಂದು ಯಾವುದೇ ಧರ್ಮಕ್ಕೆ ಸೀಮಿತ ಅಲ್ಲ. ಅದು ಹಿಂದಿನಿಂದ ನಡ್ಕೊಂಡು ಬಂದಂತ ಹಿಂದೂ ಧರ್ಮ ಇರ್ಬೋದು, ಇಸ್ಲಾಂ ಧರ್ಮ ಇರ್ಬೋದು, ಕ್ರೈಸ್ತ ಧರ್ಮ ಇರ್ಬೋದು, ಜೈನ ಧರ್ಮ ಇರ್ಬೋದು, ಎಲ್ಲಾ ಧರ್ಮದಲ್ಲಿ ಕೂಡ ದಾನ ಧರ್ಮ ಮಾಡಬೇಕು ಅನ್ನುವಂಥದ್ದನ್ನ ನಾವು ಉಲ್ಲೇಖ ಮಾಡಿದ್ದಾರೆ. ಆದ್ದರಿಂದ ಇವತ್ತು ಈ ಒಂದು ದಾನವನ್ನ ದೊಡ್ಡ ರೂಪದಲ್ಲಿ ಮಾಡಿಕೊಂಡು ಬಂದಂತ ಅಶೋಕ್ ಕುಮಾರ್ ರೈ ಅವರು ಅಭಿನಂದನಾರ್ಹರು ಅನ್ನುವಂಥ ವಿಚಾರವನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಅವರು ಶಾಸಕರಾಗಿರ್ಬೋದು, ಇವತ್ತು ಸರ್ಕಾರದ ಒಂದು ಭಾಗವಾಗಿರ್ಬೋದು, ಸರ್ಕಾರದಲ್ಲಿ ಕೊಟ್ಟಂತಹ ಅನೇಕ ಗ್ಯಾರಂಟಿಗಳನ್ನ ಸರ್ಕಾರ ಯಾವ ರೀತಿ ಪೂರೈಸಿದೆಯೋ ಅದೇ ರೀತಿ ಅಶೋಕ್ ಕುಮಾರ್ ರೈ ಅವರು ಇನ್ನಷ್ಟು ಅದನ್ನು ಮುಂದೆ ಹೋಗಿ ಬಡ ಜನರಿಗೆ ವಿಸ್ತರಿಸುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಅವರು ಮಾಡಿದಂತ ಈ ಕೆಲಸ ಪುಣ್ಯದ ಕೆಲಸ. ಪುಣ್ಯದ ಕೆಲಸ ಮಾಡಿದವರಿಗೆ ಆ ಪುಣ್ಯ ಎಲ್ಲಿಯೂ ಬಿಟ್ಟು ಹೋಗುದಿಲ್ಲ, ಅವರನ್ನು ಯಾವತ್ತೂ ಆ ಪುಣ್ಯ ಕಾಪಾಡ್ತದೆ ಅನ್ನುವಂಥ ವಿಚಾರವನ್ನು ತಮ್ಮೆಲ್ಲರಿಗೆ ಹೇಳಿಕೊಂಡು ಇಂತಹ ಕಾರ್ಯಕ್ರಮವನ್ನು ಮುಂದುವರಿಸ್ತೇನೆ. ಮುಂದೆ 1,00,000 ಜನರಿಗಾದರೂ ಕೊಡಲಿಕ್ಕೆ ತಯಾರಿದ್ದೇನೆ ಅನ್ನುವಂಥ ಒಂದು ದೊಡ್ಡ ಮಾತನ್ನು ಇವತ್ತು ಅಶೋಕ್ ಕುಮಾರ್ ಅವರು ತಮ್ಮ ಮುಂದೆ ಹೇಳಿದ್ದಾರೆ. ಬಹುಶಃ ದೇವರವರಿಗೆ ಅವರು ವ್ಯವಹಾರದಲ್ಲಿ ವ್ಯಾಪಾರದಲ್ಲಿ ಮಾಡಿದಂತಹ ಅವರು ದುಡಿದಂತಹ ಹಣ, ಈ ಹಣದಲ್ಲಿ ಇವತ್ತು ಅವರು ರಾಜಕೀಯದಿಂದ ಮೇಲ್ಪಂಕ್ತಿಯನ್ನು ಹಾಕೊಂಡು ರಾಜಕೀಯೇತರವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಬಹುಶಃ ಈ ಒಂದು ಕಾರ್ಯಕ್ರಮ ಅವರಿಗೆ ಯಶಸ್ವಿಯನ್ನು ದೊರಕಿಸಿಕೊಡ್ಲಿ, ಅವರ ಕುಟುಂಬಸ್ಥರಿಗೆ ಇದರಿಂದ ಇನ್ನಷ್ಟು ಉನ್ನತ ಸ್ಥಾನಮಾನ ಸಿಕ್ಕಿ ಜನರಿಗೆ ಇನ್ನಷ್ಟು ಹೆಚ್ಚು ದಾನ ಧರ್ಮ ಮಾಡುವಂತ ಶಕ್ತಿಯನ್ನು ಪರಮಾತ್ಮ ಕರುಣಿಸಲಿ ಅಂತ ಹೇಳಿ ನಾನು ಭಗವಂತನಲ್ಲಿ ಪ್ರಾರ್ಥಿಸಿಕೊಂಡು ಇಂತಹ ಒಂದು ಬಹುದೊಡ್ಡ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿಕ್ಕೆ ಬಹಳಷ್ಟು ಸಂತೋಷ ಆಗ್ತಿದೆ. ನನ್ನನ್ನು ಕೂಡ ಕರೆದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅನುಕೂಲವನ್ನು ಮಾಡಿಕೊಟ್ಟಂತಹ ಸನ್ಮಾನ್ಯ ಅಶೋಕ್ ರೈ ಅವರಿಗೆ ಮತ್ತು ಅವರ ಚಾರಿಟೇಬಲ್ ಟ್ರಸ್ಟ್ಗೆ ಮತ್ತು ಅವರ ಎಲ್ಲ ಕುಟುಂಬಸ್ಥರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸಿಕೊಂಡು ಬಂದಂತ ಎಲ್ರಿಗೂ ನನ್ನ ಶುಭವನ್ನು ಹಾರೈಸಿ ನನ್ನ 2 ಮಾತುಗಳನ್ನು ಕೊನೆಗೊಳಿಸ್ತೇನೆ. ಎಲ್ರಿಗೂ ವಂದನೆಗಳು. ಗೌರವಾನ್ವಿತ ಕೆ ಹರೀಶ್ ಕುಮಾರ್ ರವರು ಈ ಕಾರ್ಯಕ್ರಮಕ್ಕೆ ಶುಭವನ್ನ ಹಾರೈಸಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಡಾಕ್ಟರ್ ರಘು ಬೆಳ್ಳಿಪಾಡಿ ಖ್ಯಾತ ವೈದ್ಯರು ನಮ್ಮೊಂದಿಗಿದ್ದಾರೆ. ಹಾಗೇನೆ ಪಂಚಾಯತ್ ರಾಜ್ ಸಂಘಟನೆಯ ಜಿಲ್ಲಾಧ್ಯಕ್ಷರಾದಂತಹ ಸುಭಾಷ್ ಚಂದ್ರ ಶೆಟ್ಟಿ ಕೋಲ್ನಾಡು ಕೂಡ ತಮ್ಮೊಂದಿಗಿದ್ದಾರೆ ನಮ್ಮೊಂದಿಗಿದ್ದಾರೆ. ಅವರಿಗೆ ಪ್ರೀತಿಯ ಸ್ವಾಗತವನ್ನ ಕೋರುವುದರೊಂದಿಗೆ ಒಂದು ನಮ್ಮ ಮನ್ವಿತ್ನ ಒಂದು ಆಶೆ, ಜಯಂತ್ ಕೆಂಗೂಡೆಲ್ರವರ ಸುಪುತ್ರ 6ನೇ ತರಗತಿಯ ಮನ್ವಿತ್ ಫಿಲೋಮಿನಾ ಸಂಸ್ಥೆಯಲ್ಲಿ ಕಲಿತಾ ಇದ್ದಾನೆ. ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರ ಮೇಲೆ ಪ್ರೀತಿ ವಿಶ್ವಾಸ ಇಟ್ಟು ಅಶೋಕ್ ಕುಮಾರ್ ರೈ ಅವರ ರೇಖಾಚಿತ್ರವನ್ನ ಬರೆಸಿದ್ದಾನೆ. ಮನ್ವಿತ್ ಈಗ ಸನ್ಮಾನ್ಯ UT ಖಾದರ್ ಸಭಾಧ್ಯಕ್ಷರ ಮೂಲಕ ಆ ರೇಖಾಚಿತ್ರವನ್ನ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರಿಗೆ ಸಲ್ಲಿಸ್ತಾ ಇದ್ದಾನೆ. ಮನ್ವಿತ್, ಮುಂದಿನ ನಿನ್ನ ಪಯಣ ವಿದ್ಯಾಭ್ಯಾಸ ಕ್ಷೇತ್ರದಲ್ಲಿ ಅದು ಯಶಸ್ಸಾಗ್ಲಿ, ದೇವರು ಉತ್ತಮವಾದಂತಹ ಒಂದು ವಿದ್ಯೆ ಮತ್ತು ಯಶಸ್ಸನ್ನು ನಿಮಗೆ ನೀಡಲಿ ಎನ್ನುವ ಹಾರೈಕೆಗಳು. ಆತ್ಮೀಯ ಬಂಧುಗಳೇ, ಕಾರ್ಯಕ್ರಮ ಮುಂದುವರಿಯುತ್ತದೆ. ಕವಿ ಗೋಪಾಲಕೃಷ್ಣ ಅಡಿಗ ಹೇಳ್ತಾರೆ, ಕಟ್ಟುವೆವು ನಾವು ಹೊಸ ನಾಡೊಂದನ ರಸದ ಬೀಡೊಂದನ, ಬಿಸಿ ರಕ್ತ ಉಕ್ಕಿ ಉಕ್ಕಿ ಆರಿ ಹೋಗುವ ಮುನ್ನ ಕಟ್ಟುವೆವು ನಾವು ಹೊಸ ನಾಡೊಂದನ. ಉಳ್ಳಾಳ ಕ್ಷೇತ್ರದಲ್ಲಿ 5 ಬಾರಿ ಶಾಸಕರಾಗಿ, ಕರ್ನಾಟಕ ಸರ್ಕಾರದ ಕ್ಯಾಬಿನೆಟ್ ದರ್ಜೆಯ ಆರೋಗ್ಯ ಸಚಿವರಾಗಿ, ನಗರಾಭಿವೃದ್ಧಿ ಸಚಿವರಾಗಿ,
ತನ್ನ ಸೇವೆಯನ್ನ ಈ ರಾಜ್ಯಕ್ಕೆ ವಿಸ್ತಾರ ಮಾಡಿದವರು ಸೌಮ್ಯ ಸ್ವಭಾವದ ಯು ಟಿ ಖಾದರ್. ಇವತ್ತು ಸನ್ಮಾನ್ಯ ಯು ಟಿ ಖಾದರ್ ಒಬ್ಬ ವ್ಯಕ್ತಿಯಾಗಿಲ್ಲ, ಒಬ್ಬ ಶಾಸಕನಾಗಿಲ್ಲ, ಅದಕ್ಕಿಂತಲೂ ಮೇರು ವ್ಯಕ್ತಿತ್ವವನ್ನ ಈ ದೇಶಕ್ಕೆ ಸಮರ್ಪಣೆ ಮಾಡುವುದರ ಮೂಲಕ ಕರ್ನಾಟಕದ ಇತಿಹಾಸದಲ್ಲಿ ಒಬ್ಬ ಅಲ್ಪಸಂಖ್ಯಾತ ಸಮುದಾಯಕ್ಕೆ ವಿಧಾನಸಭೆಯ ಒಂದು ಸಭಾಧ್ಯಕ್ಷನ ವಿಚಾರಗಳನ್ನ ಜಾತ್ಯತೀತ ಸಿಂಚನದ ಮೂಲಕ ಕೊಟ್ಟಂತಹ ಒಂದು ಕೀರ್ತಿ ಅದು ಆ ಪಕ್ಷಕ್ಕೆ ಸಲ್ತದೆ ಅಂತ ಸನ್ಮಾನ್ಯ ಇಲ್ಲಿ ಒಂದು ಉಲ್ಲೇಖವನ್ನು ಮಾಡಬೇಕಾಗ್ತದೆ. ಬಹುಶಃ ಈ ದೇಶದ ಸಂವಿಧಾನ, ಈ ದೇಶದ ಏಕತೆ ಮತ್ತು ಅಖಂಡತೆ ಮತ್ತು ಸಾರ್ವಭೌಮತೆ, ಈ ಸಾರ್ವಭೌಮತೆಯನ್ನ ಈ ರಾಜ್ಯದಲ್ಲಿ ರಕ್ಷಣೆ ಮಾಡಲಿಕ್ಕೆ ಏಕೈಕ ಇರ್ತಕ್ಕಂಥ ವ್ಯಕ್ತಿ ಅದು ಸನ್ಮಾನ್ಯ ಯು ಟಿ ಖಾದರ್ ಸ್ಪೀಕರ್ನ ಮೂಲಕ. ಕಳೆದ ವಿಧಾನಸಭೆ ಅಧಿವೇಶನಗಳಲ್ಲಿ ಪ್ರಥಮ ಬಾರಿ ಆಯ್ಕೆಯಾದಂತಹ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರ ಇವತ್ತು ಅನೇಕ ಚಿಂತನೆ ಮತ್ತು ವಿಚಾರಗಳಿಗೆ ಒಂದು ದೊಡ್ಡ ಸಂದೇಶವನ್ನ ಮತ್ತು ಅನುಮತಿಯನ್ನ ನೀಡುವುದರ ಮೂಲಕ 14 ವಿಚಾರ ಮಂಡನೆಗಳಿಗೆ ಆಸ್ಪದವನ್ನ ನೀಡಿ ಯುವ ನಾಯಕರುಗಳಿಗೆ ಪ್ರೋತ್ಸಾಹವನ್ನು ನೀಡಿದ ನಮ್ಮೆಲ್ಲರ ನಾಯಕ, ಜಾತ್ಯತೀತ ನಿಲುವಿನ ನಾಯಕ, ಈ ಕರ್ನಾಟಕ ವಿಧಾನಸಭೆಯ ಒಬ್ಬ ಪ್ರಬುದ್ಧ ಸ್ಪೀಕರ್ ಸನ್ಮಾನ್ಯ ಯು ಟಿ ಖಾದರ್ ಬಿಡುವಿಲ್ಲದ ಸಮಯದಲ್ಲೂ ಕೂಡ ನಮ್ಮನ್ನು ಸೇರಿಕೊಂಡಿದ್ದಾರೆ. ಯು ಟಿ ಖಾದರ್ ಅವರು ನಮ್ಮನ್ನು ಉದ್ದೇಶಿಸಿ ಮಾತಾಡ್ತಾರೆ. ನಮ್ಮೆಲ್ಲರ ಆತ್ಮೀಯರು, ಶಾಸಕ ಮಿತ್ರರಾಗಿರುವಂತಹ ಶ್ರೀ ಅಶೋಕ್ ಕುಮಾರ್ ರೈ ಇವರ ನೇತೃತ್ವದಲ್ಲಿ ರೈ ಎಸ್ಟೇಟ್ ಎಜುಕೇಶನ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಹಮ್ಮಿಕೊಂಡಂತಹ ದೀಪಾವಳಿ ಪ್ರಯುಕ್ತ ಫಲಾನುಭವಿಗಳ ಸಮಾವೇಶ, ಸೇವಾ ಸೌರಭ ಮತ್ತು ವಸ್ತ್ರ ವಿತರಣೆಯ ಈ ಒಂದು ಅರ್ಥಪೂರ್ಣ ಮತ್ತು ಸುಂದರ ಸಮಾರಂಭದ ಸಭಾ ಅಧ್ಯಕ್ಷರನ್ನು ವಹಿಸಿದಂತಹ ಕ್ಷೇತ್ರ ಜನಪ್ರಿಯ ಶಾಸಕರು ಸನ್ಮಿತ್ರ ಅಂತಹ ಶ್ರೀ ಅಶೋಕ್ ಕುಮಾರ್ ರೈ ಅವರೇ, ವೇದಿಕೆ ಮೇಲೆ ಉಪಸ್ಥಿತರುವಂತಹ ಗೌರವಿತರು, ವಿಧಾನ ಪರಿಷತ್ ಸದಸ್ಯರು ಆಗಿರುವಂತಹ ಶ್ರೀಮಾನ್ಯ ಶ್ರೀ ಹರೀಶ್ ಕುಮಾರ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತರುವಂತಹ ಅತಿ ವಂದನೀಯ ಫಾದರ್ ಲಾರೆನ್ಸ್ ಮರ್ಸ್ಕ್ರೀನಸ್ ಅವರೇ, ಬಹುಮಾನದ ಜನಾಬ್ ಹುಸೇನ್ ದಾರ್ಮಿ ರಂಜಲಾಡಿರವರೇ, ಅತ್ಯಂತ ಗೌರವಿತರು ಕ್ಷೇತ್ರದ ಮಾಜಿ ಶಾಸಕರಾಗಿರುವಂತಹ ಶ್ರೀಮತಿ ಶಕುಂತಲಾ ಶೆಟ್ಟಿರವರೇ, ಸನ್ಮಿತ್ರರಾಗಂತ ಬ್ಲಾಕ್ ಅಧ್ಯಕ್ಷ ಅಂತ ವಿಶ್ವನಾಥ್ ರೈರವರೇ, ಬ್ಲಾಕಿನ ಅಧ್ಯಕ್ಷ ಅಂತ ಡಾಕ್ಟರ್ ರಾಜರಾಮ್ ಅವರೇ, ಗೌರವ ಆಗಿಂತ ಹೇಮನಾ ಶೆಟ್ಟಿ ಕಾವೂರ್ ಅವರೇ, ಅಧ್ಯಕ್ಷ ಅಂತ ಎನ್ ಚಂದ್ರಶೆಟ್ಟಿರವರೇ, ಅದೇ ರೀತಿ ಗೌರವಂತ ಸಿದ್ದರಾಮ್ ಶೆಟ್ಟಿ ಹೆಗ್ಗುತ್ತಿಲ್ದವರೇ, ನಮ್ಮ ಆತ್ಮೀಯರು ಸನ್ಮಿತ್ರರಾಗಿರುವಂತ ಎಂ ಎಸ್ ಮೊಹಮ್ಮದ್ ರವರೇ, ಸನ್ಮಿತ್ರ ಅಂತ ಸುದೇಶ್ ಶೆಟ್ಟಿರವರೇ, ಕೃಷ್ಣ ಪ್ರಸಾದ್ ಬಲ್ಲಾಪುರ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತವಂತಹ ಅಶೋಕ್ ರೈ ಅವರ ಧರ್ಮಪತ್ನ ಶ್ರೀಮತಿ ಸುಮಾ ರೈರವರೇ, ಸೋದರಾಗಿರುವಂತಹ ರಾಜ್ಕುಮಾರ್ ರೈರವರೇ, ಸುಬ್ರಹ್ಮಣ್ಯ ರೈ ಅವರೇ, ವೇದಿಕೆ ಮೇಲೆ ಉಪಸ್ಥಿತವಂತ ಎಲ್ಲ ನಮ್ಮ ಗೌರವ ಗಣ್ಯ ಅತಿಥಿಗಳೇ, ಕಾರ್ಯಕ್ರಮ ನಿರ್ವಹಿಸುವಂತಹ ಮೊಹಮ್ಮದ್ ಬಡಗುನ್ ಅವರೇ, ನಮ್ಮ ಪಂಚಾಯತ್ ವ್ಯವಸ್ಥೆ ಅಧ್ಯಕ್ಷ ಅಂತ ಸುಭಾಷ್ ರವರೇ, ನನ್ನ ಮುಂದಿರುವ ನನ್ನೆಲ್ಲ ಗುರು ಹಿರಿಯರೇ, ಸೋದರರೇ, ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ ಮುಖಂಡರುಗಳೇ, ಈ ಕಾರ್ಯಕ್ರಮಕ್ಕೆ ತನ್ನ ಸೇವೆ ಕಾರ್ಯಕ್ರಮ ನೀಡುವ ಎಲ್ಲ ನಮ್ಮ ವಾಲಂಟಿಯರ್ ಮಿತ್ರರೇ, ಈ ಕಾರ್ಯಕ್ರಮದ ಯಶಸ್ಸಿಗೆ ನೇರವಾಗಿ ಪರೋಕ್ಷವಾಗಿ ಸಹಕಾರ ಕೊಡುವ ಪ್ರತಿಯೊಂದು ಹಿತೈಷಿಗಳೇ, ಮಾಧ್ಯಮದ ಮಿತ್ರರೇ, ಅತ್ಯಂತ ಸಂತೋಷವಾಗ್ತಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ನಾನು ಪ್ರಪ್ರಥಮವಾಗಿ ಅಶೋಕ್ ಕುಮಾರ್ ರೈ ಹಾಗೂ ಅವರ ಕುಟುಂಬಸ್ಥರನ್ನು, ಮಿತ್ರರನ್ನು ಎಲ್ಲರ ಪರವಾಗಿ ನನ್ನ ಅಭಿನಂದನೆ ಮತ್ತು ಶುಭಾಶಯ ನಾನು ಇವತ್ತು ಸಲ್ಲಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾಕೆಂದ್ರೆ ಹೇಳಿದರೆ ಈ ಒಂದು ಐತಿಹಾಸಿಕವಾದ ಕಾರ್ಯಕ್ರಮ, ಬಹುಶಃ ಇವತ್ತೊಂದು ಮಾತಿದೆ, ಈ ದೇಶದ ಸಾರ, ಸಂಸ್ಕೃತಿಯ ಸಾರ ಎಲ್ಲಿ ನೋಡ್ಬೇಕಂತ ಹೇಳಿದರೆ ಅದು ಕರ್ನಾಟಕದಲ್ಲಿ ನೋಡ್ಬೇಕಂತೆ. ಕರ್ನಾಟಕದ ಸಂಸ್ಕೃತಿಯ ಸಾರ ಎಲ್ಲಿ ನೋಡ್ಬೇಕಂತ ಹೇಳಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೋಡ್ಬೇಕಂದ್ರೆ, ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸ್ಕೃತಿಯ ಸಾರ ಇವತ್ತು ಎಲ್ಲಿ ಕಾಣ್ತಾ ಇದೆ ಅಂತ ಹೇಳಿದ್ರೆ ಅದು ಪುತ್ತೂರಿನ ಈ ಮೈದಾನದಲ್ಲಿ ನಮಗೆ ಸಿಗ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಬಹುಶಃ ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಬಹುಶಃ ಸಾವಿರಾರು ಸಂಖ್ಯೆ ಜನ ಎಲ್ಲ ಒಟ್ಟಾಗಿದ್ದುಕೊಂಡು ಎಲ್ಲ ಜಾತಿ, ಎಲ್ಲ ಮತ್ತೆಲ್ಲ ವರ್ಗದವರು
ನಾವು ಒಂದೇ ತಾಯಿಯ ಮಕ್ಕಳ ರೀತಿಯಲ್ಲಿ ಬಂದು ಸಂತೋಷದಿಂದ ನೆಗಡಿಕೊಂಡು ಆರಂಭದಿಂದ ಪ್ರೀತಿ ವಿಶ್ವಾಸದಿಂದ ಸೇರುವಂತ ಕಾರ್ಯಕ್ರಮವೇ ಈ ದೇಶದ ಸಂಸ್ಕೃತಿ ಮತ್ತು ಪರಂಪರೆ ಮತ್ತು ಅಂತ ಹೇಳಿಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಆ ಒಂದು ಸಂಸ್ಕೃತಿ ಇವತ್ತು ನಮಗೆ ಪುತ್ತೂರಿನಲ್ಲಿ ಕಾಣ್ತಾ ಸಿಗ್ತದೆ. ಇದಕ್ಕಾಗಿ ಇದರ ನೇತೃತ್ವ ವಹಿಸಿಕೊಂಡ ಅಶೋಕ್ ಕುಮಾರ್ ಮತ್ತು ಎಲ್ಲರಿಗೂ ನಾನು ಅಭಿನಂದನೆ ಶುಭಾಶಯ ನಾನು ಸಲ್ಲಿಸಲಿಕ್ಕೆ ಬಯಸುವಂಥದ್ದು. ಮಾತಾಡುವ ಸಂದರ್ಭ ಹೇಳಿದ್ರು, ಎಲ್ಲರೂ ಕೂಡ ಅಶ್ವರಯ್ಯ ಆಗಿ ಕೂಡ ಅಶೋಕ್ ರೈ ಆಗಿ ಕೂಡ ಇವತ್ತು ಆಗ್ಬೇಕಂದಲ್ಲಿ ಎಲ್ಲರೂ ಕೂಡ ಅಶೋಕ್ ರೈ ಆಗಿ ವ್ಯಾಪಾರಸ್ಥರು ಶಾಸಕರೆಲ್ಲ ಕೂಡ ಆಗ್ಬೇಕು. ಅಷ್ಟು ಮಾತ್ರ ಅಲ್ಲ, ಅಶೋಕ್ ರೈ ಅಂತ ಮನಸ್ಸು ಮತ್ತು ಹೃದಯ ಕೂಡ ಬಲ್ಲರಿಗೆ ಬರ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಶ್ರೀಮಂತರು ಬಹಳಷ್ಟು ಜನ ಆಗ್ತಾರೆ, ಶ್ರೀಮಂತ ಆಗಿದ್ದಾರೆ. ಅಲ್ಲ, ಶ್ರೀಮಂತಿಕೆಯನ್ನು ಜನಸಾಮಾನ್ಯ ಜೊತೆ ಬೆರೆತುಕೊಂಡು ಹಂಚುವಂತ ಒಂದು ಮನೋಭಾವ ಮತ್ತು ಹೃದಯ ಮತ್ತು ಮಾನವೀಯತೆ ಗುಣಗಳು ಬಹುಶಃ ಅದು ನಿಮ್ಮ ತಂದೆ ತಾಯಿಯಿಂದರ ಪರಂಪರೆ, ನಿಮ್ಮ ಕುಟುಂಬದ ಸಂಸ್ಕೃತಿ ಮುಖಾಂತರ ಇವತ್ತು ಬಂದು ನಿಂತಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿ, ಬಹುಶಃ ನಿಮ್ಮೆಲ್ಲ ಹಿರಿಯರನ್ನು ಆ ಒಂದು ಸಂಸ್ಕೃತಿ ಪರಂಪರೆ ವ್ಯಕ್ತಿತ್ವ ಕೊಟ್ಟಂತ ನಿಮ್ಮ ಮನೆಯವರು ಕುಟುಂಬಸ್ಥರನ್ನು ಕೂಡ ನಾನು ಇವತ್ತು ಬಹಳ ಸ್ಮರಿಸಲಿಕ್ಕೆ ಮತ್ತು ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಇವತ್ತಿನ ಈ ಕಾರ್ಯಕ್ರಮ ಇವತ್ತು ಎಲ್ಲ ರೀತಿಯಿಂದ ನಾನು ಹೇಳಿದಾಗೆ ಬಹುಶಃ ಎಲ್ಲರೂ ಕೂಡ ಒಂದೇ ಭಾವನೆಯಿಂದ ಬಂದು ನಿಲ್ಲುವಂಥ ಅವಕಾಶ ಇವತ್ತು ಆಗುವಂಥ ಅವಕಾಶ ಆಗಿದೆ. ಅದರ ಜೊತೆಯಲ್ಲಿ ಬಹುಶಃ ಇವತ್ತು ಸನ್ಮಾನ ಕಾರ್ಯಕ್ರಮ ಕೂಡ ತಾವು ಇವತ್ತು ಮಾಡಿದ್ದೀರಿ. ಸನ್ಮಾನ ಕಾರ್ಯಕ್ರಮ ಮಾಡುವಾಗ ಯಾರು ಅತ್ಯಂತ ದೊಡ್ಡವರಿದ್ದಾರೆ, ಅತ್ಯಂತ ದೊಡ್ಡ ಸಾಧನೆಯನ್ನು ಬಹುಶಃ ಇವತ್ತು ನೋಡಲಿಲ್ಲ. ಅತ್ಯಂತ ಸಣ್ಣ ಸಾಧನೆ ಮತ್ತು ಮಾನವೀಯತೆ ಮತ್ತು ಸ್ವಾಭಿಮಾನದ ಬದುಕು ಕಾಣಲಿಕ್ಕೆ ತನ್ನದಾದ ಕೊಡುಗೆ ಯಾರು ಕೊಟ್ಟಿದ್ದಾರೆ ಅವರನ್ನು ಬಹುಶಃ ತಂದು ನಿಲ್ಲಿಸಿ ಅವರಿಗೆ ಅತ್ಯಂತ ಸಂತೋಷದಿಂದ ಮತ್ತು ಗೌರವ ಬರುವ ರೀತಿಯಲ್ಲಿ ಸಮಾಜ ಸರ್ವರಿಗೂ ಕೂಡ ಪ್ರೇರಣೆ ಮತ್ತು ಪ್ರೋತ್ಸಾಹ ಕೊಡುವಂಥ ರೀತಿಯಲ್ಲಿ ಬಹುಶಃ ತಾವು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ. ನಾನು ಶಾಸಕನಾಗಿ, ಮಂತ್ರಿಯಾಗಿ, ಸಭಾಧ್ಯಕ್ಷನಾಗಿ, ಪ್ರತಿಪಕ್ಷದ ನಾಯಕನಾಗಿ ನಾನು ಬಹಳಷ್ಟು ಕಾರ್ಯಕ್ರಮ ಸನ್ಮಾನ ಮಾಡಿದ್ದೇನೆ. ನನ್ನ ಮನಸ್ಸಿಗೆ ಮತ್ತು ಹೃದಯತೆಗೆ ಅತ್ಯಂತ ಸಂತೋಷ ಸನ್ಮಾನ ಕಾರ್ಯಕ್ರಮ ಅಂತ ಹೇಳಿದ್ರೆ ಅದು ಇವತ್ತಿನ ಸನ್ಮಾನ ಕಾರ್ಯಕ್ರಮ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅಶೋಕ್ ರೈ ಹತ್ರ ಬಂದಾಗ ಕೇಳಿದೆ, ಸಾರಿ ಎಷ್ಟು ಸಾರಿ, ಯಾವ ರೀತಿಯ ಸಾರಿ ಅಂತೇಳಿ. ಆಗ ಯಾವ ರೀತಿಯ ಸಾರಿ ಅಂತ ಬೇರೆ ಏನು ಹೇಳಿಲ್ಲ. ಅವರ ಸ್ವಪತ್ನಿ, ಅವರ ಬಹುಶಃ ಧರ್ಮಪತ್ನಿ ತೋರಿಸಿ ಹೇಳಿದ್ರು, ನನ್ನ ಪತ್ನಿ ಹೆಂಡತಿ ಉಳಿದಂತ ಸಾರಿಯೇ ಈ ಜನರಿಗೆ ಘೋಷ ಕೊಡುವಂತ ಆಗಿದೆ ಅಂತ ಹೇಳಿದ್ರೆ ಬಹುಶಃ ಅವರ ಆ ಒಂದು ಕುಟುಂಬದ ದೊಡ್ಡ ಮಟ್ಟದ ಸಂಸ್ಕೃತಿ ವೈಭವ ನಮ್ಮದು ಆ ವ್ಯಕ್ತಿತ್ವ ನಮ್ಗೆಲ್ಲರ ಹಂತದಲ್ಲಿ ಕೂಡ ಇವತ್ತು ಕಾಣಲಿಕ್ಕೆ ಸಿಗ್ತದೆ. ಆದಾಗ ನಾನು ಇಲ್ಲಿ ಬಂದು ನಿಮ್ಗೆ ಏನು ಹೇಳಲಿಕ್ಕಿಲ್ಲ, ನಾನು ನಿಮ್ಮಿಂದ ಕಲಿಬೇಕು, ನಾವೇಗಿರ್ಬೇಕಂತೇಳಿ, ನಮ್ಮಿಂದಾಗಿ ಸೇವೆ ಮಾಡ್ಬೇಕಂತೇಳಿ ಬಹುಶಃ ಈ ಹಂತದಲ್ಲಿರುವಂಥ ಅವಕಾಶ ಆಗಿದೆ. ನಾನು ಸಮಸ್ತ ಪುತ್ತೂರಿನ ಜನತೆ ನಾನು ಕೇಳಲಿಕ್ಕೆ ನಾನು ಇಚ್ಛಿಸುವಂಥದ್ದು, ಪುತ್ತೂರು ನಮ್ಮ ಕರ್ನಾಟಕಕ್ಕೆ, ನಮ್ಮ ಜಿಲ್ಲೆಗೆ, ಕರಾವಳಿ ಪ್ರದೇಶಕ್ಕೆ ಒಂದಲ್ಲ ಒಂದು ರೀತಿಯಲ್ಲಿ ಅದರದ ಹೆಸರನ್ನು ಬಹಳಷ್ಟು ದೊಡ್ಡದಾಗಿ ಕೊಟ್ಟಿದೆ. ಪುತ್ತೂರಿನ ಎಲ್ಲ ಹಿರಿಯರು ಒಂದಲ್ಲ ಒಂದು ರೀತಿಯಿಂದ ಇಡೀ ರಾಜ್ಯ ಮತ್ತು ದೇಶ ಅಂತಾರಾಷ್ಟ್ರೀಯ ಮಟ್ಟ ಹೆಸರು ಪಡುವಂಥ ಅವಕಾಶವನ್ನು ಕೊಟ್ಟಿದ್ದಾರೆ. ಆದ ಕಾರಣ ಅದೇ ಅವಕಾಶವನ್ನು ಮತ್ತೆ ಇವತ್ತು ಅಶೋಕ್ ರೈ ಅದನ್ನು ಅತ್ಯಂತ ಮುಂದೆ ತಗೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ಮಾತ್ರ ಈ ಒಂದು ಕಾರ್ಯಕ್ರಮ ಅಲ್ಲ, ನಾಡಿದ್ದು ಬಹುಶಃ ಬೆಂಗಳೂರಿನಲ್ಲಿ ಬೆಂಗಳೂರು ಕಮಲೋತ್ಸವ ಮಾಡುವ ಮೂಲಕ ಇಡೀ ನಮ್ಮ ಕರಾವಳಿಯ ಜನತೆಗೆ ಗೌರವ ತರುವಂತ ಕೆಲಸ ಕೂಡ ಇವತ್ತು ಮಾಡ್ತಾ ಇದ್ದಾರೆ. ನಾನು ಪುತ್ತೂರಿನ ಪ್ರತಿಯೊಂದು ಜನತೆ ಮತ್ತು ಪ್ರತಿಯೊಬ್ಬ ವ್ಯಕ್ತಿ ಹತ್ರ ನಾನು ಕೇಳುದು ನಾನು ಇಷ್ಟೇ, ನೀವು ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಪುತ್ತೂರಿನ ಮೇಲೆ ಗೌರವದಿಂದ ಈ ರೀತಿಯ ಕಾರ್ಯಕ್ರಮ ಯಾವ ಒಂದು ಕಪ್ಪು ಚುಕ್ಕೆ ಅದನ್ನು ತೆಗೆದು ಭವಿಷ್ಯದ ದಿನಗಳಲ್ಲಿ ಅತ್ಯಂತ ಅಭಿವೃದ್ಧಿಯ, ಅತ್ಯಂತ ಸೌಹಾರ್ದತೆ, ಅತ್ಯಂತ ಏಕತೆ ಒಂದು ಪ್ರದೇಶ ನಿರ್ಮಾಣವಾಗಿ ಪುತ್ತೂರು ಆಗ್ಲಿಕ್ಕೆ ಸಾಧ್ಯವಿದೆ. ನೀವೆಲ್ಲಾ ರೀತಿಯ ಸಹಕಾರ ಕೊಡುದು ನಿಮ್ಮ ಜವಾಬ್ದಾರಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಪುತ್ತೂರಿನ ಕ್ಷೇತ್ರ ಜನರಿಗೆ ನಾನು ಕೇಳುದು ಇಷ್ಟೇ, ಪುತ್ತೂರಿನ ಗೌರವ, ಪುತ್ತೂರಿನ ಕಿರೀಟ, ಇಲ್ಲಿ ಎಷ್ಟು ಶ್ರೀಮಂತರಿದ್ದಾರೆ, ಎಷ್ಟು ಬಂಗ್ಲೆ ಇದೆ, ಎಷ್ಟು ಕಾರ್ ಇದೆ, ಎಷ್ಟು ವ್ಯಾಪಾರ ಇದೆ, ಎಷ್ಟು ಆರ್ಥಿಕವಾದ ಚಲನವಲನ ಇದೆ, ಅದು ಪುತ್ತೂರಿನ ಗೌರವ ಅಲ್ಲ. ಪುತ್ತೂರಿನ ಗೌರವ, ಪುತ್ತೂರಿನ ಒಗ್ಗಟ್ಟು ಮತ್ತು ಪುತ್ತೂರಿನ ಏಕತೆ ಮತ್ತು ಪುತ್ತೂರಿನ ಸೌಹಾರ್ದತೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅದಕ್ಕಾಗಿ ಪುತ್ತೂರಿನ ಸಮಾಜ ಪ್ರೇಮಿಗಳು, ಪುತ್ತೂರಿನ ಪ್ರೇಮಿಗಳು, ಈ ದೇಶ ಪ್ರೇಮಿಗಳು ತಾವೆಲ್ಲರೂ ಕೂಡ ಒಗ್ಗಟ್ಟಾಗಿದ್ದುಕೊಂಡು ಇಂಥ ಉತ್ತಮ ರೀತಿಗೆ, ಉತ್ತಮ ಜನಪ್ರತಿನಿಧಿಗೆ ತಮ್ಮ ಸಂಪೂರ್ಣವಾದ ಸಹಕಾರ ಪ್ರೋತ್ಸಾಹ ಕೊಟ್ಟು ಬಹುಶಃ ಶಾಂತಿಯನ್ನು ಅಶೋಕರ ಕಾಲಬುಡಕ್ಕೆ, ಅಶೋಕರ ಕೈಗೆ ಕೊಡಿ, ಅಭಿವೃದ್ಧಿಯನ್ನು ನಿಮ್ಮ ಕಾಲಬುಡಕ್ಕೆ ಮುಟ್ಟಿಸ್ತಾರೆ ಎಂಬ ವಿಶ್ವಾಸ ನನಗೆ ಬಹಳ ಚೆನ್ನಾಗಿ ಗೊತ್ತಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾಕೆ ನಾನು ಸಭಾಧ್ಯಕ್ಷನಾಗಿದ್ದಾಗ ಪುತ್ತೂರಿನ ಜನತೆ ಬಗ್ಗೆ, ಜಿಲ್ಲೆಯ ಬಗ್ಗೆ, ನಮ್ಮ ಭಾಷೆ ಬಗ್ಗೆ ವಿಶೇಷವಾಗಿ ಪ್ರೀತಿ ವಿಶ್ವಾಸದಿಂದ, ಆತ್ಮವಿಶ್ವಾಸದಿಂದ ವಿಧಾನಸಭೆಯಲ್ಲಿ ಸಮರ್ಥವಾಗಿ ನಿಮ್ಮ ಪರವಾಗಿ ಧ್ವನಿ ಎತ್ತಿ ಕೆಲಸ ಮಾಡ್ತಿರೋದು ಕೂಡ ನಾನು ಮತ್ತು ನೀವು ಬಹಳ ಚೆನ್ನಾಗಿ ಇವತ್ತು ನೋಡಿದ್ದೀರಿ. ಅದಕ್ಕಾಗಿ ಬಹುಶಃ ನೀವು ಎಲ್ಲರೂ ಕೂಡ ಆ ಅಭಿವೃದ್ಧಿಗೆ ಪೂರಕವಾಗಿ ಸಂಪೂರ್ಣವಾಗಿ ಬಹುಶಃ ಸಹಕಾರ ಕೊಡುವಂಥ ಕೆಲಸ ಇವತ್ತು ಮಾಡಿ. ನಾನದಕ್ಕೆ ಜನರಿಗೆ, ನನ್ನ ಕ್ಷೇತ್ರ ಜನರಿಗೆ ಕೂಡ ನಾನು ಹೇಳುದಿಷ್ಟೇ, ನಾನು ಇಲ್ಲಿಯ ಜನರಿಗೆ ಕೂಡ ಹೇಳುದಿಷ್ಟೇ, ಇಲೆಕ್ಷನ್ ಮೋಡೇ ಬೇರೆ, ಡೆವಲಪ್ಮೆಂಟ್ ಮೋಡೇ ಬೇರೆ. ನೀವು ಟಿವಿಯ ಚಾನಲ್ ಚೇಂಜ್ ಮಾಡ್ತೀರಿ,
ಆ ಚಾನಲ್ ಈ ಚಾನಲ್ ಅಂತೇಳಿ. ಇಲೆಕ್ಷನ್ ಇದ್ದಾಗ ಅದು ಇಲೆಕ್ಷನ್ ಚಾನಲ್ ಮಾತ್ರ. ಈಗ ಇಲೆಕ್ಷನ್ ಮುಗಿದಿದೆ, ಕ್ಷೇತ್ರದಲ್ಲಿ ಒಬ್ಬ ಶಾಸಕರು ಗೆದ್ದಿದ್ದಾರೆ. ನಾನು ಈ ಕ್ಷೇತ್ರದ ಎಲ್ಲಾ ಪಕ್ಷದ ಕಾರ್ಯಕರ್ತರಿಗೆ, ಎಲ್ಲಾ ಜನರಿಗೆ, ಎಲ್ಲಾ ಪ್ರತಿಭರಿಗೆ ನಾನು ಹೇಳ್ದಿಷ್ಟೇ, ನೀವು ಇಲೆಕ್ಷನ್ ಚಾನೆಲ್ ಬಂದ್ ಮಾಡಿ, ಪುತ್ತೂರಿನ ಅಭಿವೃದ್ಧಿಯ ಚಾನೆಲ್ ಓಪನ್ ಮಾಡಿ, ತಮ್ಮ ಸಂಪೂರ್ಣವಾದ ಸಹಕಾರ ಕೊಡಿ. ನಿಮ್ಮ ಭವಿಷ್ಯದ ಈ ಯುವ ಪೀಳಿಗೆ ಮತ್ತು ವಿದ್ಯಾರ್ಥಿ ಸಮುದಾಯಕ್ಕೆ ದೊಡ್ಡ ಮಟ್ಟದ ಕೊಡುಗೆ ಕೊಟ್ಟು ಅಭಿವೃದ್ಧಿಯ ಒಂದು ಪುತ್ತೂರು ನಿರ್ಮಾಣ ಮಾಡಲಿಕ್ಕೆ ಸಂಪೂರ್ಣವಾದ ಸಹಕಾರ ಕೊಡುವಂತ ಅವಕಾಶ ಆಗಲಿ. ಈ ಒಂದು ಕಾರ್ಯಕ್ರಮ ಮುಖಾಂತರ ಬಹುಶಃ ನಿಮ್ಗೆಲ್ಲರಿಗೂ ಒಂದು ಇಡೀ ನಮ್ಮ ರಾಜ್ಯದಾಗೆ ಜನತೆಗೆ ಒಂದು ಮಾದರಿ ಕಾರ್ಯಕ್ರಮ ಹಮ್ಮಿಕೊಂಡದಕ್ಕೆ ಮತ್ತೊಮ್ಮೆ ನಾನು ಅಶೋಕ್ ಕ್ರಮದ ಕುಟುಂಬಸ್ಥರಿಗೂ, ಈ ಕಾರ್ಯಕ್ರಮದ ಬಗ್ಗೆ ಎಲ್ಲ ನಮ್ಮ ಸೇವಾ ಕಾರ್ಯಕರ್ತರಿಗೂ, ಬಹುಶಃ ಎಲ್ಲ ನಮ್ಮ ಕೊಟ್ಟಂತ ಪ್ರತಿಯೊಬ್ಬ ಸಹಕಾರ ಕೊಟ್ಟಂತ ಪ್ರತಿಯೊಬ್ಬರಿಗೂ ಕೂಡ ನನ್ನ ಹೃತ್ಪೂರ್ವಕ ಅಭಿನಂದನೆ, ಶುಭಾಶಯ ಸಲ್ಲಿಸಿಕೊಂಡು ಮುಂದಿನ ದಿನಗಳಲ್ಲಿ ಇದಕ್ಕಿಂತ ಅತ್ಯುತ್ತಮವಾಗಿ ಮುಂದೆ ಹೋಗುವಂತ ಅವಕಾಶ ಆಗಲಿ. ನಾನು ಕೊನೆಯದಾಗಿ ನಾನು ಎಲ್ಲರಿಗೂ ಹೇಳುದಿಷ್ಟೇ, ಕಳೆದ ವರ್ಷ ಕೂಡ ಈ ಕಾರ್ಯಕ್ರಮ ಮಾಡಿದ್ರು, ಇಂದಿನ 10 ವರ್ಷ ಕೂಡ ಈ ರೀತಿಯ ಕಾರ್ಯಕ್ರಮ ಮಾಡಿದ್ದಾರೆ. ಈ ರೀತಿಯ ಕಾರ್ಯಕ್ರಮ ಮಾಡುವಾಗ ನಾನು ಶಾಸಕನಾಗ್ತಾನೆ ಎಲ್ಲಿ ಕೂಡ ಅವರ ಆಲೋಚನೆ ಅಥವಾ ತಲೆಯಲ್ಲಿ ಬಹುಶಃ ಯಾವುದು ಕೂಡ ಇವತ್ತು ಎಣಿಸಿರ್ಲಿಲ್ಲ. ನನಗೆ ಈಗ ಎನಿಸ್ತದೆ, ಈ ಜನಸಾಮಾನ್ಯ ಬಡವರ ಪ್ರೀತಿ ವಿಶ್ವಾಸ ಮತ್ತು ಆಶೀರ್ವಾದ ಇವರು ಇದು ಶಾಸಕರಾಗಿ ತಂದು ನಿಲ್ಲಿಸಿದಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂತ. ಅದಕ್ಕಾಗಿ ಜನಸಾಮಾನ್ಯರ ಬಡವರ ಸೇವೆಯನ್ನು ಮಾನವೀಯತೆ ಮತ್ತು ಪ್ರೀತಿಯಿಂದ ಮಾಡಿ ಅಧಿಕಾರ ನಿಮ್ಮ ಕಾಲಬುಡಕ್ಕೆ ಮುಟ್ಟಿಸ್ತದೆ ಅಂತ ಹೇಳಿ ಇದು ನಮ್ಗೆ ಇವತ್ತು ಸಾಕ್ಷಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿ ಮತ್ತೊಮ್ಮೆ ನಿಮ್ಗೆಲ್ಲರಿಗೂ ನಾನು ಶುಭಾಶಯ ನೀವು ಸಲ್ಲಿಸಿಕೊಳ್ಳುತ್ತಾ ನಿಮ್ಮೆಲ್ಲರ ಆಶೀರ್ವಾದ ನಾವು ಇವತ್ತು ಬೇಡಿಕೊಂಡು ನಾವೆಲ್ಲರೂ ಕೂಡ ಜೊತೆಯಾಗಿ ಮುಂದೆ ಹೋಗುವ. ನಾವು ಜೊತೆಯಾಗಿ ಮುಂದೆ ಹೋಗುವ ಸಂದರ್ಭದಲ್ಲಿ ಯಾರು ಹಿಂದೆ ಉಳಿದಿದ್ದಾರೆ ಅವರ ಕೈ ಹಿಡಿದು ಮುಂದೆ ಜವಾಬ್ದಾರಿ ನಾವೆಲ್ಲ ಹಮ್ಮಿಕೊಳ್ಳು ಅಂತ ಹೇಳಿಕೊಳ್ತಾ ನಿಮ್ಗೆಲ್ಲ ಶುಭಾಶಯ ಸಲ್ಲಿಸುತ್ತಾ ನನ್ನ ಮಾತು ಮುಗಿಸ್ನಿ. ಜೈ ಹಿಂದ್, ಜೈ ಕರ್ನಾಟಕ. ಪ್ರಬುದ್ಧ ಶಾಸಕ, ಪ್ರಬುದ್ಧ ಸ್ಪೀಕರ್ ಸನ್ಮಾನ್ಯ UT ಖಾದರ್ ಅವರ ಉಪಸ್ಥಿತಿಯೇ ಹಾಗೆ ನಮಗೆ ಧೈರ್ಯ ಕೊಡ್ತಾರೆ, ಶಕ್ತಿ ಕೊಡ್ತಾರೆ. ಈ ಕಾರ್ಯಕ್ರಮಕ್ಕೆ ಬಂದು ಶುಭವನ್ನ ಹಾರೈಸಿದ್ದಾರೆ. ಸನ್ಮಾನ್ಯ UT ಖಾದರ್ ಅವರಿಗೆ ಆತ್ಮೀಯ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಈ ಕಾರ್ಯಕ್ರಮದಲ್ಲಿ ಗೂಡು ದೀಪ ಸ್ಪರ್ಧೆಗಳು ಕೂಡ ನಡೆಯುತ್ತದೆ. ಈಗಾಗಲೇ ತೀರ್ಪುಗಾರರು ಅದರ ಇವ್ಯಾಲ್ಯೂಷನ್ ಮಾಡ್ತಾ ಇದ್ದಾರೆ. ಸಾಂಕೇತಿಕವಾಗಿ ವಸ್ತ್ರ ವಿತರಣೆಯನ್ನ ನಾವು ಮಾಡುವಂತ ಕಾರ್ಯಕ್ರಮಗಳಿತ್ತು, ಆದರೆ ಅನಿವಾರ್ಯವಾಗಿ ಈಗ ಮಾಡ್ತಾ ಇದ್ದೇವೆ. 9 ಜನ ಇವತ್ತಿಗಾಗಲೇ ಇಲ್ಲಿ ಬಂದು ಸೇರಿದ್ದಾರೆ. ಖಂಡಿತವಾಗಿಯೂ ಕಾರ್ಯಕ್ರಮ ಆದಷ್ಟು ಬೇಗ ಮುಗಿಸ್ತಾ ಇದ್ದೇವೆ. ಅದರೊಟ್ಟಿಗೆ 2 ಜನ ಸಾಧಕರು ಇವತ್ತು ಅವರನ್ನ ಗೌರವಿಸಬೇಕಾಗಿದೆ. ಆ 2 ಜನ ಸಾಧಕರನ್ನ ಗೌರವಿಸುವಂತ ಒಂದು ಕೆಲಸವನ್ನು ನಾವು ಇಲ್ಲಿ ಮಾಡ್ತಾ ಇದ್ದೇವೆ. ಆತ್ಮೀಯ ಬಂಧುಗಳೇ, ಇಬ್ರು ಸಾಧಕರು ದಯವಿಟ್ಟು ವೇದಿಕೆಗೆ ಬನ್ನಿ. ಹಲೋ. ಶ್ರೀಯುತ ಅಬ್ದುಲ್ ರಹಿಮಾನ್ ಹಾಜಿ ಕುಳ ಇಡಿಕುದು ಗ್ರಾಮದವರು ಸಾಮಾಜಿಕ ಕಾರ್ಯ ಮತ್ತು ನಾಟಿ ವೈದ್ಯ ಸೇವೆಯಲ್ಲಿ ತನ್ನನ್ನ ತೊಡಗಿಸಿಕೊಂಡು ಇದೀಗ ನಮ್ಮ ಜೊತೆ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ರೈ ಎಜುಕೇಶನ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ಜನಸೇವಾ ಕೇಂದ್ರ ಪುತ್ತೂರು ಇದರ ವತಿಯಿಂದ ಸೇವಾ ಸಂಭ್ರಮ 2023 ಪ್ರಯುಕ್ತ ಸಾಮಾಜಿಕ ಕಾರ್ಯ ಮತ್ತು ನಾಟಿ ವೈದ್ಯ ಸೇವೆಗಾಗಿ ಶ್ರೀ ಅಬ್ದುಲ್ ರಹಿಮಾನ್ ಹಾಜಿ ಕುಳ ಇವರಿಗೆ ಗೌರವಪೂರ್ವಕವಾಗಿ ಸಲ್ಲಿಸುವ ಅಭಿಮಾನದ ಗೌರವದ ಸನ್ಮಾನ. ಆತ್ಮೀಯರೇ, ಮಾನ್ಯ ಸಭಾಧ್ಯಕ್ಷರು ಮತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ನಮ್ಮ ಈ ಕ್ಷೇತ್ರದ 2 ಬಾರಿ ಶಾಸಕರಾಗಿ ಈ ಕ್ಷೇತ್ರದ ಜನಸಾಮಾನ್ಯರಲ್ಲಿ ಸ್ಫೂರ್ತಿಯನ್ನ ತುಂಬಿದವರು, ಅಭಿವೃದ್ಧಿಯನ್ನ ಮಾಡಿದವರು, ನಮ್ಮ ನೆಚ್ಚಿನ ಹಿರಿಯ ಅಕ್ಕ ಶ್ರೀಮತಿ ಶಕುಂತಲಾ ಶೆಟ್ಟಿ ಅವರು ಈ ಕಾರ್ಯಕ್ರಮಕ್ಕೆ ಶುಭವನ್ನ ಹಾರೈಸ್ತಾ ಇದ್ದಾರೆ. ವೇದಿಕೆ ಡುಪ್ಪನ
ಬಹುಶಃ ಕರ್ನಾಟಕದ ಸರಕಾರನೇ ನಡ್ಗಾವ್ನ ನಮ್ಮ ಜಿಲ್ಲೆದ ಪ್ರಥಮ ಸ್ಪೀಕರ್ ಆತ್ಮೀಯ ಕಾದರ್ರೆ ಈತ ಮಲ್ಲ ಸಭೆನ ವ್ಯವಸ್ಥೆ ಮಲ್ತನಂಚಿನ ಅಶೋಕಣ್ಣ ವೇದಿಕೆದ ಮಾತ ಬಂದಲೆ ಏನನ್ ರಡ್ಡು ಪಾತೆರ್ನೆ ದೇವಂಡನ್ ಕೋಪಡ್ போய் நின்று ಬಲ್ಲಿ ಕಾದರ್ ಪೋನಾಗ ಎಂಕಲ ಪೋಡು ಒಟ್ಟು ಪೋಪನ ಕಲ್ಲು ಅಂಚ ಕಾದರ್ನ ಕಟ್ಟುವಾಡ ಸೇರಿತ್ತೆ ಹರೀಶ್ ಅಣ್ಣೆಲ್ಲ ಅಶೋಕ ಅಣ್ಣೆಲ್ಲ ಐಕೆ ಒಂಜಿ ಭಾರಿ ತೃಪ್ತಿ ಎಂಚಿನ ಹೊಂಡ ಹರೀಶ್ ಕುಮಾರ್ ಹೊಂಡೇರು ಮಾತೆರೆ ಮನಸ್ಸಲ್ಲ ಅಶೋಕಣ್ಣನ ಲೆಕ್ಕ ಆವಡೊಂದು ಅಶೋಕಣ್ಣನ ಲೆಕ್ಕ ಅಂದನ ಮನಸ್ಸು ಹೃದಯ ಇಡೀ ನಮ್ಮ ಪುತ್ತೂರದ ಜನಕಲೇಟ ಭಕ್ತನನ್ನಾಡ ಪುತ್ತೂರದ ಜನಕ್ಕೆ ಬೊಕ್ಕ ದಾಳ ತೊಂದರೆ ಇಜ್ಜಿ ಮೂಲ ವಾ ಗಲಾಟೆಲ ಇಜ್ಜಿ ವಾ ಧರ್ಮಲ ಇಜ್ಜಿ ನಿಜವಾಯಿನ ಭಾರತದ ಧರ್ಮನೇ ನಮ್ಮ ಮಾತೆರ್ನ ಧರ್ಮ ಅಂದು ಪನ್ಪುಣವು ಖಂಡಿತ ಆಯ್ರೆ ಸಾಧ್ಯ ಉಂಡು ದಿನೇ ಎಂಗು ಭಾರಿ ಸಂತೋಷ ಆಪನೆ ಐವ ಸೀರೆಡ್ದು ಸುರ ಐನ 50,000 ಎತ್ತಂಡು 5 ಲಕ್ಷಗಳ ಎತ್ತು 5 ವರ್ಷಡು ಸೀರೆ ಕೊಂಡು ನಾಕಲ್ 6 ಪಂಡಿಜಿನಲ್ಲ ನೆನಪುದಿ ಎರಡ ಎಲ್ಲಂಜಿನ 5 ವರ್ಷ ಕಾರಿನಾಗ ಏರ್ಲ ಇಲ್ಲಡೆ ಪೋಡುಂದಿಚ್ಚಿ ಆಕಲೇ ಬತ್ತದು ಓಟು ಪಾಡು ಲೆಕ್ಕ ಆ ಒಂದು ಬಂಡೊಂದು ಅಂಚನೆ ಅಶೋಕಣ್ಣೆ ಮಲ್ತನಂಚಿನ ಈ ಸೇವೆ ಈ ಸಹಕಾರ ಈ ಜನಕಲೇನ ಸಂಪರ್ಕ ಜನ ನೆನಪುದಿ ಒಂದೆರಡ ನಮ್ಮವ್ರು ಮರಪ್ಪನಿ ಬನೀತು ಜಾಸ್ತಿ ದಯಮಂಡ ಕೈತ ಪಸೆರಟ್ಟನಕ ಜನಕಲೆಗೆ ಮರಪುಂಡು ಅಂಚ ಮರಪಂದೆ ಇತ್ತನಂದಾಂಡ ಅಶೋಕಣ್ಣೆ ರಾಷ್ಟ್ರಡೊಂಜಿ ಜನಕಲಿಗೆ ಮಾದರಿ ವ್ಯಕ್ತಿ ಆರೆ ಸಾಧ್ಯ ಉಂಡು ಆವಡೊಂದು ಪಂಡೊಂದು ಮಾಲಿಂಗೇಶ್ವರನ ಅಂಚನೆ ಮಾ ಅಪ್ಪನ ಮೈಸಮರ್ತಿನ ಆಶೀರ್ವಾದ ಸದಾ ಇರೋ ಒಟ್ಟಿಗೂ ಪಡ್ ಪಂಡೊಂದು ಧನ್ಯವಾದಗಳು. ಆಗ ನಿಮ್ಮ ಆಶೀರ್ವಾದ ನಿರಂತರವಾಗಿ ಇರಲಿ ಎನ್ನುವ ಹಾರೈಕೆಗಳೊಂದಿಗೆ ಸಾಂಕೇತಿಕವಾಗಿ ಇವತ್ತು ವೇದಿಕೆಯಲ್ಲಿರ್ತಕ್ಕಂಥ ನಮ್ಮ ಸಭಾಧ್ಯಕ್ಷರು ಮತ್ತು ಗಣ್ಯರು ವಸ್ತ್ರವನ್ನ ಸ್ಯಾರಿಯನ್ನ ವಿತರಣೆ ಮಾಡ್ತಾ ಇದ್ದಾರೆ. ಆತ್ಮೀಯರೇ, ಇಡೀ ರಾಜ್ಯದಲ್ಲಿ ಸಂಚಲನ ಮೂಡಿಸಿದ ಒಂದು ಕೆಲಸ ವಸ್ತ್ರದಾನದ ಮೂಲಕ ಇಡೀ ರಾಜ್ಯದಲ್ಲಿ ಸುಮಾರು 50,000ಕ್ಕಿಂತ ಹೆಚ್ಚಿನ ಜನಸಮೂಹಕ್ಕೆ ತಾವು ಶಕ್ತಿಯನ್ನ ನೀಡಿ ಅವರಿಗೆ ಪ್ರೋತ್ಸಾಹವನ್ನು ಮಾಡಿದಂತಹ ಒಂದು ಕೀರ್ತಿ ಹೆಗ್ಗಳಿಕೆ ಅದು ಬಹುಶಃ ಅಶೋಕ್ ಕುಮಾರ್ ರೈ ಅವರ ಒಂದು ನೇತೃತ್ವದ ಮೂಲಕ ನಡೆದಿದೆ. ಇಂತಹ ಒಂದು ಮಹಾನ್ ಕಾರ್ಯ ತಮ್ಮ ಆಲೋಚನೆಗಳು ಮುಂದಿನ ಒಂದು ದಿನಗಳಲ್ಲಿ ಅದು ಲಕ್ಷ್ಯವಾಗಿ ಪರಿಗಣಿಸ್ತದೆ ಎನ್ನುವುದರೊಂದಿಗೆ ಈ ಮಹತ್ತರವಾದಂತಹ ಕಾರ್ಯಕ್ಕೆ ಅತ್ಯಂತ ಆತ್ಮೀಯವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಯಾವುದೇ ಧರ್ಮ, ಜಾತಿ, ಪಂಗಡ, ಪಕ್ಷಗಳನ್ನು ನೋಡದೆ ಅಶಕ್ತ ಸಮೂಹಕ್ಕೆ ಸಾಂತ್ವನ ಹೇಳಿದ ಈ ಕಾರ್ಯಕ್ರಮ. ಆತ್ಮೀಯರೇ, ಕಾರ್ಯಕ್ರಮ ಮುಂದುವರಿಸ್ತಾ ಇದ್ದೇವೆ. ನಮ್ಮ ನೆಚ್ಚಿನ ಧಾರ್ಮಿಕ ಮುಖಂಡರಾದಂತಹ ಹುಸೈನ್ ದಾರಿಮಿ ತಾವು 2 ಮಾತುಗಳ ಮೂಲಕ ಶುಭವನ್ನ ಹಾರೈಸಬೇಕು, ಕ್ಷಮಿಸಬೇಕು, ಈ ಕಾರ್ಯಕ್ರಮಕ್ಕೆ ಶುಭವನ್ನ ಹಾರೈಸಬೇಕು ಅಂತ ಕೇಳಿಕೊಳ್ತಾ ಇದ್ರು. ರೈ ಎಸ್ಟೇಟ್ ಎಜುಕೇಶನ್ ಚಾರಿಟೇಬಲ್ ಟ್ರಸ್ಟ್ ಇದರ ಮಹತ್ತರವಾದ ಒಂದು ಸಮಾವೇಶ ಇಲ್ಲಿ ನಡೀತಾ ಇದೆ. ಈಗಾಗಲೇ 2 ಕಾರ್ಯಕ್ರಮಗಳು ಈ ಕರ್ನಾಟಕ ರಾಜ್ಯದ ಚಿತ್ರಣವನ್ನೇ ಬದಲಾಯಿಸಿದೆ. ಕಳೆದ ಸಲ ದಾವಣಗೆರೆಯಲ್ಲಿ ಸಿದ್ದರಾಮೋತ್ಸವ ಅಂತೇಳಿ ಸಿದ್ದರಾಮಯ್ಯರವರ ಜನ್ಮ ದಿನೋತ್ಸವ ಸಂದರ್ಭದಲ್ಲಿ ನಡೆದ ಮಹತ್ತರವಾದ ಒಂದು ಕಾರ್ಯಕ್ರಮ. ಅದು ಕರ್ನಾಟಕ ರಾಜ್ಯದ ಚಿತ್ರಣವನ್ನೇ ಬದಲಾವಣೆ ಮಾಡಿತು.
ಕಳೆದ 10ನೇ ವರ್ಷದ ರೈ ಎಸ್ಟೇಟ್ಸ್ನವರ ವಸ್ತ್ರ ವಿತರಣಾ ಸಮಾರಂಭವು ಪುತ್ತೂರಿನ ಚಿತ್ರಣವನ್ನೇ ಬದಲಾಯಿಸಿದೆ. ಈ ಸಂದರ್ಭದಲ್ಲಿ ಹೆಚ್ಚೇನು ಮಾತನಾಡದೆ ಒಬ್ಬ ಶಾಸಕ ಯಾವ ರೀತಿ ಇರಬೇಕು, ಒಬ್ಬ ಶ್ರೀಮಂತ ಯಾವ ರೀತಿ ತನ್ನ ಸಂಪತ್ತನ್ನ ಈ ಸಮಾಜಕ್ಕೆ ಸಮರ್ಪಿಸಬೇಕು ಎನ್ನುವುದಕ್ಕೆ ಒಂದು ಉದಾಹರಣೆಯಾಗಿ ಶ್ರೀ ಅಶೋಕ್ ಕುಮಾರ್ ರೈ ಅವರು ನಮ್ಮ ಮುಂದೆ ಕಾಣಸಿಗ್ತಾರೆ. ಖಂಡಿತವಾಗಿ ಈ ಮುಖಾಂತರ ಇಂದು ಸರಿಸುಮಾರು 50,000ಕ್ಕಿಂತ ಮಿಕ್ಕಿದ ಜನರನ್ನ ಈ ಒಂದು ಪುತ್ತೂರಿನ ಕೇಂದ್ರದಲ್ಲಿ ಸೇರಿಸಿಕೊಂಡು ನನಗೊಂದು 2 ನಿಮಿಷದ ಒಂದು ಕಥೆ ನೆನಪು ಬರ್ತಾ ಇದೆ. ಹಜರತ್ ಪ್ರವಾದಿ ಮೋಸಸ್ ಅಲಿ ಇಸ್ಲಾಮರೊಂದಿಗೆ ದೇವರು ಕೇಳ್ತಾನೆ, ನಾನು ನಿನ್ನನ್ನು ಪ್ರವಾದಿಯಾಗಿ ಮಾಡಿದೆ, ಬೇಕಾದ್ದನ್ನೆಲ್ಲ ನೀಡಿದೆ, ನೀನು ನನಗಾಗಿ ಏನು ಮಾಡಿದೆ, ನಿನ್ನ ಸ್ವಂತಕ್ಕಾಗಿ ಏನು ಮಾಡಿದೆ ಅಂತ. ಆಗ ಮೋಸಸ್ ಪ್ರವಾದಿಯವರು ಹೇಳ್ತಾರೆ, ಸಲ್ಲೈತು ಲೆಕ್ಕ ವಸುಮ್ತು ಲೆಕ್ಕ ವಸಬ್ಬಹತು ಲೆಕ್ಕ. ದೇವರೇ, ನಿನಗಾಗಿ ನಾನು ನಮಾಜ್ ಮಾಡಿದೆ, ನಾನು ಉಪವಾಸ ಹಿಡಿದೆ, ನಾನು ದಾನ ಧರ್ಮ ಮಾಡಿದೆ ಅಂತ. ಆಗ ದೇವರು ಕೇಳ್ತಾರೆ, ನಿನ್ನ ನಮಾಜ್, ನಿನ್ನ ಆರಾಧನೆ ನಿನಗೆ ಪರಲೋಕದಲ್ಲಿ ಸ್ವರ್ಗಕ್ಕೆ ಹೋಗ್ಲಿಕ್ಕೆ ದಾರಿಯಾಯಿತು. ನಿನ್ನ ಉಪವಾಸ ನಿನ್ನನ್ನು ನರಕಾಗ್ನಿಯಿಂದ ಸಂರಕ್ಷಣೆ ಮಾಡಲಿಕ್ಕೆ ಒಂದು ದಾರಿಯಾಯಿತು. ನೀನು ಮಾಡಿದ ಜಪಗಳೆಲ್ಲವೂ ನಿನಗೆ ಸ್ವರ್ಗಲೋಕದಲ್ಲಿ ದೊಡ್ಡ ಪದವಿಯನ್ನು ಸಿಗಲಿಕ್ಕೆ ಕಾರಣ ಆಯಿತು. ಆದರೆ ನನಗಾಗಿ ಏನು ಮಾಡಿದೆ ಅಂತ. ಫಬಕ ಮುಸಾ ಬುಕ್ಕ ಅನ್ಸದೀದ. ಮೊಸಸ್ ಪ್ರವಾದಿಯವರು 10 ಬಿಟ್ರು. 10 ಕೇಳಿದ್ರು, ದೇವರೇ ನಾನೇನು ನಿನಗೆ ಮಾಡಬೇಕು ಅಂತ. ಆಗ 5 ಪ್ರಶ್ನೆಯನ್ನ ದೇವರು ಕೇಳ್ತಾರೆ. ಅಲ್ಲ ಅಶ್ಬಗತ ಜಾಯಿಯ ಒ ಶಕೈತ ಅತ್ಸಾನ ಒ ಕಸೌತ ಉರಿಯಾನ ಒ ಎನ್ಸೂರ್ತ ಮದುಲೂಮ ವಾಕ್ರಂತ ಆಲಿಮ. ನೀನು ಹಸಿದವರನ್ನು ಉಣ್ಣಿಸಿದ್ದೀಯೋ? 1ನೇ ಪ್ರಶ್ನೆ, ನೀನು ಹಸಿದವರನ್ನು ಉಣ್ಣಿಸಿದ್ದೀಯೋ? ಒಪ್ಪತ್ತಿನ ಅನ್ನಕ್ಕೆ ಗತಿ ಇಲ್ಲದವನಿಗೆ ಅವನಿಗೆ ಅಕ್ಕಿ ವಿತರಣೆ ಮಾಡುವ ವ್ಯವಸ್ಥೆಯನ್ನು ನೀನು ಮಾಡಿದ್ದೀಯೋ? 2ನೇದಾಗಿ, ಕುಡಿಯಲಿಕ್ಕೆ ನೀರಿಲ್ಲದವನಿಗೆ ನೀನು ನೀರಿನ ವ್ಯವಸ್ಥೆಯನ್ನ ಬೋರ್ವೆಲ್ ತೋಡಿಸಿದ್ದೀಯೋ? ದಾಹ ಬಂದವನಿಗೆ ನೀನು ದಾಹ ಶಮಿಸುವ ವ್ಯವಸ್ಥೆಯನ್ನು ಮಾಡಿದ್ದೀಯೋ? 3ನೇದಾಗಿ, ನೀನು ಅವರಿಯ ನಗ್ನನನ್ನ ನೀನು ಉಡಿಸಿದ್ದೀಯೋ? ವಯನ್ಸೂರ್ತ ಮದುಲೂಮ, ಕಷ್ಟದಲ್ಲಿ ತುಳಿಯಲ್ಪಟ್ಟವನಿಗೆ ನೀನು ಸಹಾಯ ಮಾಡಿದ್ದೀಯೋ? ವಾಕ್ರಂತ ಆಲಿಮ, ಸಮಾಜದಲ್ಲಿರುವ ಗುರುಗವರ್ಯರನ್ನ ನೀನು ಗೌರವಿಸಿದ್ದೀಯೋ? ಈ 5 ಕಾರ್ಯ ನೀನು ಮಾಡಿದ್ರೆ ನನ್ನನ್ನು ನಿನಗೆ ಕಾಣಬಹುದಿತ್ತು. ಅದು ಸತ್ಕರ್ಮ ಅಂದ ಹಾಗೆ ರೈ ಎಸ್ಟೇಟ್ನ ಏನೇ ಅದರ ಸ್ಥಾಪಕರಾದಂತ ಅಶೋಕ್ ರೈ ಅವರು ಹಸಿದವರನ್ನು ಉಣ್ಣಿಸಿದ್ದಾರೆ, ಬಡವರನ್ನ ಕಂಡಿದ್ದಾರೆ, ರೋಗಿಗಳನ್ನ ಬೇಕಾದ ವ್ಯವಸ್ಥೆಗಳನ್ನ ಮಾಡಿದ್ದಾರೆ. ಅದೇ ರೀತಿ ಈ ಸಮಾಜದಲ್ಲಿ ಕಟ್ಟಕಡೆಯಲ್ಲಿರುವ ವ್ಯಕ್ತಿಗಳಿಗೆ ಏನು ವಸ್ತ್ರಗಳು ವಿತರಣೆ ಮಾಡುವ ಮುಖಾಂತರ, ಮನೆ ಇಲ್ಲದವರಿಗೆ ಸೂರುಗಳನ್ನು ನೀಡುವ ಮುಖಾಂತರ, 3 ಸೆನ್ಸಿಗೂ ಒಂದು ಹಾವಿಗೆ ಹುತ್ತ ಇದೆ. ಅದೇ ರೀತಿ ಪ್ರತಿ ಒಂದು ವಸ್ತುಗಳಿಗೂ ಇಂದು ಜೀವನ ಮಾಡಲಿಕ್ಕೆ ವ್ಯವಸ್ಥೆ ಇದೆ. ಆದರೆ ಈ ಸಮಾಜದಲ್ಲಿ ಒಂದು ಮಲಗಲಿಕ್ಕೆ ಒಂದು ಸೂರಿಲ್ಲದ ಬಡವರಿಗೆ, ಹಸಿದವರಿಗೆ 3 ಸೆನ್ಸ್ ಜಾಗ ಅಥವಾ ಅವರಿಗೆ ಏನಾದರೂ ಮನೆ ವ್ಯವಸ್ಥೆಯನ್ನು ಮಾಡುವ ಮುಖಾಂತರ ನಮ್ಮ ಅಶೋಕ್ ಕುಮಾರ್ ರೈ ಅವರು ಕಳೆದ 10ನೇ ವಾರ್ಷಿಕದಂದು ಸಾವಿರಾರು ಜನರನ್ನ ಸೇರಿಸಿಕೊಂಡು ಅವರೊಂದು ಮಾತು ಹೇಳಿದ್ರು, ನನಗೆ ರಾಜಕೀಯವಾಗಿಯೂ ನನಗೆ ಶಕ್ತಿ ಬೇಕು. ಯಾರು ನನಗೆ ಅವಕಾಶ ಕೊಡ್ತಾರೋ ಅವರನ್ನು ನಾನು ಮರೆಯಲಿಕ್ಕಿಲ್ಲ. ನನಗೆ ಅವಕಾಶ ಕೊಡುವುದರೊಂದಿಗೆ ನನ್ನನ್ನು ಗೆಲ್ಲಿಸಿದವರನ್ನ ನಾನು ಮರೆಯಲಿಕ್ಕಿಲ್ಲ ಅಂತ ಎಲ್ಲರೂ ಹೇಳಿದ್ರು. ಅಶೋಕ್ ಕುಮಾರ್ ರೈ ಅವರು ಗೆದ್ರೆ ಇನ್ನವರನ್ನ ಕಾಣಲಿಕ್ಕೆ ಸಿಗಲಿಕ್ಕಿಲ್ಲ ಅಂತೇಳಿ. ಈ ಕಾಣುವ ನಾನು ಹೇಳಿದಲ್ವಾ, ಸಿದ್ದರಾಮಯ್ಯ ಅವರು ದಾವಣಗೆರೆಯಲ್ಲಿ ದೊಡ್ಡ ಒಂದು ಸಮಾವೇಶವನ್ನು ನಡೆಸಿ ಕರ್ನಾಟಕದ ರಾಜ್ಯದ ಇತಿಹಾಸದಲ್ಲೇ ಬದಲಾವಣೆಯನ್ನು ಸೃಷ್ಟಿಸಿದ್ರೆ, 10ನೇ ವಾರ್ಷಿಕವನ್ನು ನಡೆಸಿ
ಬಡವರಿಗೆ ವಸ್ತ್ರ ವಿತರಣೆ ಮಾಡುವ ಮುಖಾಂತರ, ಅಕ್ಕಿ ವಿತರಣೆ ಮಾಡುವ ಮುಖಾಂತರ, ಬಡವರ ಕುರಿತು ಚಿಂತನೆ ಮಾಡುವ ಮುಖಾಂತರ ಅಶೋಕ್ ಕುಮಾರ್ ರೈ ಅವರು ಪ್ರಥಮವಾಗಿ ನಮ್ಮ ಈ ಪುತ್ತೂರಿನ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ಈಗ 65,000 ಜನರನ್ನ ಸೇರಿಸಿಕೊಂಡು ಇನ್ನು 1 ಲಕ್ಷ ಜನರನ್ನು ಸೇರಿಸಿಕೊಂಡು ಈ ಬಡವರನ್ನು ಗುರುತಿಸುತ್ತೇನೆ ಅಂತ ಹೇಳುವ ಮುಖಾಂತರ ಈ ಪುತ್ತೂರು ತಾಲೂಕಿನ ಶಾಶ್ವತ ಶಾಸಕರಾಗಿ ಮುನ್ನಗ್ಬೇಕು. ಖಂಡಿತವಾಗಿ ದೇವರವರಿಗೆ ಆರೋಗ್ಯ ಆಯುಷ್ಯ ನೀಡಲಿ. ಮಾತ್ರವಲ್ಲ, ಒಬ್ಬ ಕ್ಯಾಬಿನೆಟ್ ಪದವಿಯ ಸಚಿವರಾಗಿ ಬಂದು ಇಡೀ ರಾಜ್ಯಕ್ಕೆ ಅವರ ಏನಿದೆಯೋ ಕಾರ್ಯವೈಖರಿಗಳಿವೆಯೋ ಜನರಿಗೆ ಬೇಕಾದನ್ನು ನೀಡುವಂತ ವ್ಯವಸ್ಥೆಗಳಿನ್ನು ಎಲ್ಲ ಧರ್ಮೀಯರನ್ನು ಸೇರಿಸಿಕೊಂಡು ಬುರುಹ ಹಾಕಿದ ಮಹಿಳೆಗಳನ್ನು ಕಾಣುವಾಗ, ಟೋಪಿ ಇಟ್ಟ ಮೌಲವಿಗಳನ್ನು ಕಾಣುವಾಗ, ಎಲ್ಲಾ ಧರ್ಮದವರನ್ನ ಒಗ್ಗೂಡಿಸಿಕೊಂಡು ಜಾತಿ ಮತ ಭೇದವನ್ನ ಮರೆತುಕೊಂಡು ಯಾ ಅಯ್ಯುಹನ್ನಾಸ್, ಓ ಮಾನವರೇ, ನಿಮ್ಮನ್ನೊಂದು ಗಂಡು ಮತ್ತು ಹೆಣ್ಣಿನಿಂದ ಸೃಷ್ಟಿಸಲ್ಪಟ್ಟಿತು. ಗಂಡು ಮತ್ತು ಹೆಣ್ಣು ಎಂಬ 2 ಜಾತಿ ಹೊರತು ಎಲ್ಲ ಮಾನವ ಜಾತಿ ಎಂಬ ಮಾನವೀಯ ಸಂದೇಶವನ್ನು ನೀಡುವ ಸಮಾವೇಶವನ್ನು ನಡೆಸುವ ಮುಖಾಂತರ ಅಶೋಕ್ ರೈ ಅವರೇ, ನೀವು ಇಡೀ ಕರ್ನಾಟಕ ರಾಜ್ಯಕ್ಕೆ ಮಾದರಿಯಾಗಿದ್ದೀರಿ. ದೇವರು ನಿಮಗೂ ನಿಮ್ಮ ಕುಟುಂಬಕ್ಕೂ ಆಯುರಾರೋಗ್ಯ ಮತ್ತು ದೀರ್ಘಾಯುಷ್ಯ ನೀಡಲಿ ಅಂತ ಪ್ರಾರ್ಥಿಸ್ತಾ ಎಲ್ಲ ವಿಧ ಶುಭಾಶಯಗಳನ್ನು ಕೊಡ್ತಾ ಕೊನೆಗೊಳಿಸ್ತಾ ಇದ್ದೇನೆ. ನಮಸ್ತೆ, ವಂದನೆ, ಜೈ ಹಿಂದ್, ಜೈ ಕರ್ನಾಟಕ. ವಂದನೆಗಳು ಸರ್ ನಿಮ್ಮ ಪ್ರಬುದ್ಧ ಮಾತಿಗಾಗಿ. ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಗೌರವಾನ್ವಿತ ನಿರ್ದೇಶಕರಾದಂತಹ ಶಶಿಕುಮಾರ್ ಬಾಲ್ಯೋಟ್ ಇದ್ದಾರೆ. ನಿಮ್ಮ ಇರುವಿಕೆಯನ್ನು ಅತ್ಯಂತ ಆದರಪೂರ್ವಕವಾಗಿ ಗೌರವಿಸುತ್ತಾ ಕಾರ್ಯಕ್ರಮ ಮುಂದುವರಿಯುತ್ತದೆ. ನಮ್ಮ ನೆಚ್ಚಿನ ಪುತ್ತೂರು ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರು, ನಮ್ಮೆಲ್ಲರ ನಾಯಕರು ಸನ್ಮಾನ್ಯ MB ವಿಶ್ವನಾಥ ರೈ ಅವರು ಶುಭವನ್ನು ಹಾರೈಸಬೇಕು ಅಂತ ಕೇಳಿಕೊಳ್ತಾರೆ. ರೈ ಎಸ್ಟೇಟ್ ಎಜುಕೇಷನ್ ಆ್ಯಂಡ್ ಚಾರಿಟೇಬಲ್ ಟ್ರಸ್ಟ್ ಇದರ ವತಿಯಿಂದ ಇವತ್ತೊಂದು ವಿಶೇಷವಾದ, ಪವಿತ್ರವಾದ, ಅತ್ಯದ್ಭುತವಾದ, ವಿಶೇಷ ಶಿಸ್ತುಬದ್ಧವಾದ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ ಈ ಟ್ರಸ್ಟಿನ ಆ ಸಣ್ಣ ಮನೆಯಲ್ಲಿ ಆ 6 ಹೆಣ್ಣು ಮಕ್ಕಳಲ್ಲಿ ಕಡೆಯವಳು ಪುಟ್ಟಿ ಅಂತ ಒಂದು ಸಣ್ಣ ತುಂಟ ಮಗು ಇತ್ತು. ರಾತ್ರಿ ಹೊತ್ತಲ್ಲಿ ಗಂಡ ಹೆಂಡತಿ ಮಾತಾಡ್ತಾ ಇದ್ರಂತೆ, ನಮಗೆ ಇನ್ನೊಂದು ಗಂಡು ಆದರೆ ನಾವು ಆಪರೇಷನ್ ಮಾಡಿ ಆಮೇಲೆ ಮುಗಿಸುವ ಅಂತೇಳಿ. ಆದರೆ ಹೆಣ್ಣಾದರೆ ನಮಗೆ 6 ಹೆಣ್ಣು ಮಕ್ಕಳ ವಸ್ತ್ರ ಇದೆ, ಅದರಲ್ಲೇ ಸುಧಾರಿಸ್ಬೋದು. ಆದರೆ ಗಂಡು ಮಗು ಆದರೆ ಏನು ಮಾಡುವುದು ಅಂತೇಳಿ ಆಲೋಚನೆ ಮಾಡ್ತಾ ಇದ್ರಂತೆ. ಆಗ ಗಂಡ ಹೇಳಿದ್ರಂತೆ, ಆ ಹನುಮಂತರಾಯ ಅವರು ದೇವರು ನಮಗೆ ಆಶೀರ್ವಾದ ಮಾಡ್ತಾರೆ, ಅವ್ರು ಕೊಡ್ತಾರ ಅಂತೇಳಿ. ಈ ಪುಟ್ಟ ಮಗು ಕೇಳಿಕೊಂಡಿತ್ತು. ಆ ಹನುಮಂತರಾಯ ದೇವಸ್ಥಾನ ಅಲ್ಲೇ ಬೆಟ್ಟದಲ್ಲಿತ್ತು. ಅದೊಂದು ಕಲ್ಲಿನಲ್ಲಿ ಮಾಡಿದ ಗುಡಿ ಅದು. ಅಲ್ಲಿಗೆ ಭಕ್ತರು ಹೋಗ್ತಾ ಇದ್ರು. ಈ ಹೆಣ್ಣು ಮಗು, ಪುಟ್ಟ ಮಗು ಬೆಳಿಗ್ಗೆ ಎದ್ದು ಆ ದೇವಸ್ಥಾನಕ್ಕೆ ಹೋಯಿತು. ದೇವಸ್ಥಾನದಲ್ಲಿ ಭಕ್ತಿಯಿಂದ ಕಣ್ಣು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡಿತಂತೆ. ದೇವರೇ, ನನ್ನ ತಂದೆ ಕೂಲಿಯಪ್ಪ, ಅವನಿಗೆ ನಾವು ಹೆಣ್ಣು ಮಕ್ಕಳು ಮಾತ್ರ ಇರೋದು, ಇನ್ನು ಮುಂದಿನದು ಗಂಡು ಮಗು ಆಗ್ತದೆ. ಆ ಗಂಡು ಮಗುವಿಗೆ ಬೇಕಾದ ವಸ್ತ್ರ ಕೊಡಲಿಕ್ಕೆ ನಮ್ಮಲ್ಲಿ ಏನಿಲ್ಲ. ಆದ್ರಿಂದ ದೇವರು ನೀನು ನಾಳೆ ನನ್ನ ತಂದೆ ತಾಯಿಗೆ ಆ ಬಟ್ಟೆಯನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡಬೇಕು ಅಂತೇಳಿ. ಹಾಗೆ ಅವಳು ಪ್ರಾರ್ಥಿಸಿ ಬಂದಳು. ಹಾಗೆ ಬಂದು ಮರುದಿವಸ ಬೆಳಿಗ್ಗಿಂದ ಸಂಜೆವರೆಗೆ ಕಾಯ್ತಾ ಇದ್ಲು, ಯಾರಾದರೂ ಬಂದು ವಸ್ತ್ರ ಕೊಡ್ಬೋದು, ಗಂಡು ಮಗುವಿಗೆ ಬೇಕಾದ ವ್ಯವಸ್ಥೆ ಮಾಡ್ಬೋದು ಅಂತೇಳಿ. ಆದರೆ ಸಂಜೆ ಹೊತ್ತಿಗೆ ಒಬ್ರು ಬಂದು ಕೂಲಿಯಪ್ಪನ ಮನೆ ಯಾವುದು ಅಂತ ಕೇಳ್ತಾರಂತೆ. ಆಗ ಇದು ಮನೆ. ಹಾಗಾದ್ರೆ ಹನುಮಂತರಾಯರು, ಹನುಮಂತರಾಯ ನಿಮಗೆ ಬೇಕಾದ ಗಂಡು ಮಗುವಿಗೆ ಬೇಕಾದ ವಸ್ತ್ರವನ್ನ ಎಲ್ಲವನ್ನು ಕಳಿಸಿದ್ದಾರೆ ಅಂತೇಳಿ. ಆಗ ಈ ತಂದೆಗಾಯ್ತು, ನಾವು ಯಾರಲ್ಲೂ ಕೇಳಲಿಲ್ಲ, ಯಾರೂ ಕಳಿಸಲೂ ಇಲ್ಲ, ಅದರಿಂದ ಅದು ಬೇಡ ಅಂತೇಳಿ. ಆಗ ಈ ದೂರದಿಂದ ಹೆಣ್ಣು ಮಗು ಕೇಳ್ತಾ ಇತ್ತು. ಅವಳು ಬಂದು ತಂದೆಯಲ್ಲಿ ಹೇಳಿದಂತೆ, ದಯವಿಟ್ಟು ಅದನ್ನು ತೆಕ್ಕೊಳ್ಳಿಯಪ್ಪ, ಅದು ಇರಲಿ ನಮಗೆ ಅವರ ಒತ್ತಾಯಕ್ಕೆ, ಆ ಮಗುವಿನ ಒತ್ತಾಯಕ್ಕೆ ಆ ಬಟ್ಟೆಯನ್ನು ತೆಕ್ಕೊಂಡ್ರು. ನೋಡಿದಾಗ ಆ ಬಟ್ಟೆ ಅದರಲ್ಲಿ ಪಾರ್ಸೆಲಲ್ಲಿ ಪೌಡರ್, ಗಂಡು ಮಗುವಿಗೆ ಬೇಕಾದ ಎಲ್ಲ ಡ್ರೆಸ್ಗಳು ಕೂಡ ಇತ್ತು. ಆಗ ಈ ಹೆಣ್ಣು ಮಗುವಿಗೆ ಆಯಿತು, ದೇವರು ನಮಗೆ ಕಳಿಸಿದ್ದಾನೆ, ಒಳ್ಳೆ ಕೆಲಸ ಮಾಡಿದ್ರು ಅಂತೇಳಿ. ಆದರೆ ತಂದೆ ತಾಯಿಗಳಿಗೆ ಯಾರು ಕಳಿಸಿದ್ದು ಅಂತ ಗೊತ್ತಿರಲಿಲ್ಲ. ಆದರೆ ಈ ಹೆಣ್ಣು ಮಗುವಿಗೆ ನಮ್ಮ ದೇವರು ಸಹಾಯ ಮಾಡಿದ್ರು ಅಂತೇಳಿ. ಆದರೆ ಅಲ್ಲಿ ನಡೆದಿದ್ದು ಏನು ಅಂತ ಹೇಳಿದ್ರೆ, ಈ ಹೆಣ್ಣು ಮಗು ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡುವಾಗ ಅಲ್ಲಿಗೊಬ್ಬರು ಶ್ರೀಮಂತರು ಬರ್ತಾರೆ. ಆ ಶ್ರೀಮಂತರು ಈ ಹೆಣ್ಣು ಮಗುವಿನ ಪ್ರಾರ್ಥನೆಯನ್ನು ಕೇಳ್ತಾರೆ. ಕೇಳಿದಾಗ ಆ ಮುಗ್ಧ ಮನಸ್ಸಿನ ಆ ಹೆಣ್ಣು ಮಗುವಿನ ಇದಕ್ಕೆ ನಾನೇನಾದರೂ ಉಪಕಾರ ಮಾಡ್ಬೋದು ಅಂತೇಳಿ ಆ ಶ್ರೀಮಂತರು ಏನು ಮಾಡಿದ್ರು ಅಂತೇಳಿ, ಬೆಳಿಗ್ಗೆ ಆ ಹನುಮಂತರಾಯನ ಮನೆಗೆ ಬೇಕಾದ ಈ ಅವಶ್ಯಕ ಇರುವ ಇದನ್ನು ವಸ್ತ್ರವನ್ನು ಕಳಿಸ್ತಾರೆ. ಅದು ಹೃದಯ ಶ್ರೀಮಂತಿಕೆ.
ಇದು ಮುಗ್ಧ ಮನಸ್ಸು. ಈ ಮುಗ್ಧ ಮನಸ್ಸಿಗೆ ಆ ಹೃದಯ ಶ್ರೀಮಂತಿಕೆ ಆದಾಗ ಪವಾಡ ಆಗ್ತದೆ. ಅದೇ ರೀತಿ ಅಶೋಕ್ ರೈ ಅವರ ಹೃದಯ ಶ್ರೀಮಂತಿಕೆ ಇವತ್ತು ಎಲ್ರಿಗೂ ಬೇಕಾಗಿದೆ. ಇಂಥ ಹೃದಯ ಶ್ರೀಮಂತಿಕೆ ಇದ್ರೆ ಹೆಚ್ಚಿನ ನಿಮಿಷ ನಾನು ಯಾವತ್ತೂ ಹೇಳಿಕೊಂಡು ಇವರು ಆ ಮನಸ್ಸು ಆ ಹೃದಯ ಶ್ರೀಮಂತಿಕೆ ಇದ್ದಿದ್ದರಿಂದ ಮೊನ್ನೆ ಅವರಿಗೆ ನಮ್ಮ ಪಕ್ಷದಲ್ಲಿ ಅವರಿಗೆ ಸೀಟು ಸಿಕ್ಕಿತ್ತು. ಆ ದೇವರ ಆಶೀರ್ವಾದ ಇತ್ತು. ಆ ದೇವರ ಆಶೀರ್ವಾದದಿಂದ ಇವತ್ತು ಅವರು ಶಾಸಕರಾಗಿ ಕ್ಷೇತ್ರವನ್ನು ಮುನ್ನಡೆಸುತ್ತಿದ್ದಾರೆ. ಇಂತಹ ಕಾರ್ಯಕ್ರಮಗಳು, ಇಂಥ ಯಶಸ್ವಿ ಕಾರ್ಯಕ್ರಮಗಳು, ಉತ್ತಮ ಕಾರ್ಯಕ್ರಮಗಳು ಮುಂದಿನ ದಿನಗಳೇ ಕೂಡ ಲಕ್ಷಾಂತರ ಜನಗಳಿಗೆ ಪ್ರಯೋಜನವಾಗುವಂತೆ ಆಗಲಿ ಅಂತೇಳಿ ಶುಭವನ್ನು ಹಾರೈಸ್ತಾ ನಿಮ್ಮೆಲ್ಲರಿಗೂ ವಂದಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ. ಎಂ ಬಿ ವಿಶ್ವನಾಥ್ ರೈ ಅವರು ವಿಜಯ ಬ್ಯಾಂಕಿನ ನಿವೃತ್ತ ಅಧಿಕಾರಿ. ಈ ಕ್ಷೇತ್ರದ ಈ ತಾಲೂಕಿನ ಬ್ಲಾಕಿನ ಪಕ್ಷವನ್ನ ಗಟ್ಟಿಗೊಳಿಸುವಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ವಿಶ್ವನಾಥ್ ರೈ ಇವರಿಗೆ ಅಭಿನಂದನೆಗಳು. ಮುಂದೆ ವಿಟ್ಲ ಉಪ್ಪಿನಂಗಡಿ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರು, ಪುತ್ತೂರು ಮೆಡಿಕಲ್ ಅಸೋಸಿಯೇಷನ್ನ ಮಾಜಿ ಅಧ್ಯಕ್ಷರು, ಕೇಂದ್ರ ಯುವ ವಾಹಿನಿಯ ಮಾಜಿ ಅಧ್ಯಕ್ಷರು, ಉಪ್ಪಿನಂಗಡಿಯ ಖ್ಯಾತ ವೈದ್ಯರು ಆದಂತಹ ಡಾಕ್ಟರ್ ರಾಜಾರಾಮ್ ನಮ್ಮನ್ನು ಉದ್ದೇಶಿಸಿ ಶುಭವನ್ನು ಹಾರೈಸ್ತಾರೆ. ಬೆಳಕಿನ ಹಬ್ಬ ದೀಪಾವಳಿಯ ಈ ಸುಸಂದರ್ಭದಲ್ಲಿ ಒಂದು ಅಭೂತಪೂರ್ವವಾದ ಕಾರ್ಯಕ್ರಮಕ್ಕೆ ನಾವು ಸಾಕ್ಷಿಗಳಾಗಿದ್ದೇವೆ. ಒಂದು ವೇಳೆ ನಮ್ಮ ನೆಚ್ಚಿನ ಶಾಸಕರಾದ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರ ನೇತೃತ್ವದಲ್ಲಿ ದೀಪಾವಳಿಯ ಸಂಭ್ರಮವನ್ನು ನಮ್ಮೆಲ್ಲರೊಂದಿಗೆ ಸೇರಿ ಬಡವರಿಗೆ ವಸ್ತ್ರದಾನ ಮಾಡುವ ಮುಖಾಂತರ ಹಮ್ಮಿಕೊಳ್ಳುವಂತಹ ಈ ಅದ್ಭುತ ಕಾರ್ಯಕ್ರಮದ ಸಭಾ ವೇದಿಕೆಯಲ್ಲಿರುವಂತಹ ನಮ್ಮ ನೆಚ್ಚಿನ ಶಾಸಕರಾದ ಅಶೋಕ್ ಕುಮಾರ್ ರೈ ಅವರೇ, ಅವರ ಧರ್ಮಪತ್ನಿಯವರಾದಂಥ ಸುಮಾ ಅಶೋಕ್ ಕುಮಾರ್ ರೈ ಅವರೇ, ವೇದಿಕೆಯಲ್ಲಿರುವಂತಹ ಎಲ್ಲ ಆದ್ಯ ಗಣ್ಯ ಮಹನೀಯರೇ, ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಬಂಧುಗಳೇ, ಮೊದಲಿಗೆ ಬೆಳಕಿನ ಹಬ್ಬ ಕತ್ತಲಿಂದ ಬೆಳಕಿನೆಡೆಗೆ ಕೊಂಡೊಯ್ಯುವಂಥ, ಅಜ್ಞಾನದಿಂದ ಸುಜ್ಞಾನದೆಡೆಗೆ ನಮ್ಮನ್ನು ಕೊಂಡೊಯ್ಯುವಂಥ, ಅಂಧಕಾರವನ್ನು ಕಳೆಯುವಂಥ, ಜ್ಞಾನದ ದೀಪವನ್ನು ಹಚ್ಚುವಂಥ ದೀಪಾವಳಿಯ ಶುಭಾಶಯಗಳನ್ನು ತಮಗೆಲ್ಲರಿಗೂ ಬಯಸ್ತೇನೆ ಬಂಧುಗಳೇ. ದೀಪದಿಂದ ದೀಪವ ಹಚ್ಚುವವು ಮಾನವ, ಪ್ರೀತಿಯಿಂದ ಪ್ರೀತಿ ಹಂಚಲು ಅಂತ ಇಂಥ ಒಂದು ಸುಶ್ರಾವ್ಯವಾದ ಸಂದೇಶಭರಿತ ಸಂಗೀತವನ್ನು ಇವತ್ತು ಬೆಳಿಗ್ಗೆ ತಮ್ಮ ಜೀವನದಲ್ಲಿ ಅಂಧಕಾರವನ್ನು ಕಳೆದಂಥ ಒಂದು ತಂಡವಿತ್ತು. ಶೃಂಗೇರಿಯಿಂದ ಬಂದಂಥ ನಮ್ಮ ಬಾಳೆ ಕತ್ತಲಾಗಿತ್ತು. ಅವರೆಲ್ಲರಿಗೂ ನಾವು ನೋಡ್ತಿದ್ದೆವು, ಒಂದು ಭಾವುಕರಾಗಿದ್ದೆವು. ಕಣ್ಣೇ ಕಾಣ್ತಿರಲಿಲ್ಲ. ಕುರುಡರಲ್ಲ, ಅವು ದೃಷ್ಟಿ ಇಲ್ಲದಿರಬಹುದು, ಆದರೆ ಜೀವನದಲ್ಲಿ ಅವರು ನಮಗೆ ಬೆಳಕು ಕೊಡುವವರು. ಇಂಥ ಹಾಡನ್ನು ಹಾಡಿದ ಒಂದು 10 ಜನ, ಒಂದು ದೃಷ್ಟಿಮಾಂದ್ಯರ ಒಂದು ಹಾಡುಗಾರಿಕೆ, ಆ ಕೀರ್ತನೆಯನ್ನು ಕೇಳಿ ನಾವು ಭಾವುಕರಾಗಿದ್ದೇವೆ. ಬಹಳ ಒಳ್ಳೆಯ ಒಂದು ಸಂದೇಶ ಅಶೋಕಣ್ಣ. ನಾವು ಬೇರೆ ಬೇರೆ ರೀತಿಯಲ್ಲಿ ಸಂದೇಶವನ್ನು ಕೊಡುತ್ತೇವೆ. ಇಂಥ ಒಂದು ಅಂಧರಿಗೆ ದಾರಿದೀಪವಾಗುವಂತ ಅವಕಾಶ ಕಲ್ಪಿಸುವ ಮುಖಾಂತರ ಒಂದು ಸಂದೇಶವನ್ನು ಕೊಟ್ಟಿದ್ದೇವಲ್ಲ, ನಿಜವಾಗಿಯೂ ಈ ಕಾರ್ಯಕ್ರಮ ಅರ್ಥಪೂರ್ಣ, ಭಾವಪೂರ್ಣ ಅಂತ ಈ ಸಂದರ್ಭ ಹೇಳಬಯಸುತ್ತೇನೆ. ನಾನು ಕೂಡ ಭಾವುಕನಾಗಿದ್ದೆ. ಬಹಳ ಒಂದಾಗಿ ಅವರು, ನಾನು ಆರಂಭದಲ್ಲಿ ಬಂದಾಗ ಅವರು ನೋಡಿದ ಸಂಗೀತ ಮಾತ್ರ ಕೇಳ್ತಿದ್ದೆ. ನಂತರ ಅವರನ್ನು ನೋಡುವಾಗ, ಅವರ ಕಣ್ಣನ್ನು, ಅವರ ಮುಖವನ್ನು, ಭಾವನೆಯನ್ನು ನೋಡುವಾಗ ಖಂಡಿತ ಭಾವುಕರಾಗಿದ್ದೇವೆ. ಇದೂ ಒಂದು ಈ ಕಾರ್ಯಕ್ರಮಕ್ಕೆ ಅರ್ಥಪೂರ್ಣ ಮೆರುಗು. ಅದರ ಜೊತೆಗೆ ಸರ್ವಧರ್ಮೀಯರನ್ನು ಸೇರಿಸಿಕೊಂಡು, ಎಲ್ಲ ಜಾತಿ ಧರ್ಮದವರನ್ನು ಸೇರಿಕೊಂಡು ಮಾಡಿದ್ದೇವಲ್ಲ, ಅದು ಕೂಡ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮ. ಬಡವರಿಗೆ ಸೀರೆ ಅಥವಾ ಈ ಬ್ಲ್ಯಾಂಕೆಟ್ ಹಂಚುವಂಥ ಕಾರ್ಯಕ್ರಮ ಅರ್ಥಪೂರ್ಣ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ಬಹಳಷ್ಟು ಉಂಟು. ಆದರೆ ಈ ಭಾವುಕರಾಗಿ ಈ ಸಂದರ್ಭದಲ್ಲಿ ಮಾತುಗಳು ಹೊರಬರುತ್ತಿಲ್ಲ. ನಿಮ್ಮ ಈ ವಿಶಾಲವಾದ ಮನಸ್ಸು, ಈಗಾಗಲೇ ವಿಶ್ವನಾಥ ರೈಗಳು ಹಾಗೆ ಹಲವಾರು ಗಣ್ಯರು ಹೇಳಿದ ಹಾಗೆ, ಶ್ರೀಮಂತಿಕೆ ಇದ್ರೆ ಸಾಲದು, ನಮ್ಮಲ್ಲಿ ಹೃದಯ ಶ್ರೀಮಂತಿಕೆ ಬೇಕು. ಆ ಹೃದಯ ಶ್ರೀಮಂತಿಕೆಯಿಂದ ನೀವು ಜನರ ಮನಗೆದ್ದಿದ್ದೀರಿ, ಈ ಕ್ಷೇತ್ರದ ಶಾಸಕರಾಗಿದ್ದೀರಿ. ಕಾಂಗ್ರೆಸ್ ಪಕ್ಷ ನಿಮಗೆ ಅವಕಾಶ ಕಲ್ಪಿಸಿತ್ತು, ಅದನ್ನು ಸಂಪೂರ್ಣವಾಗಿ ಉಪಯೋಗಿಸಿಕೊಂಡು ನೀವು ಶಾಸಕರಾಗಿದ್ದೀರಿ. ಅದೇ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಕೂಡ ಶಕ್ತಿ ತುಂಬುತ್ತಾ ಇದ್ದೀರಿ ಅಂತ ಹೇಳುತ್ತಾ, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೂ ಕೂಡ, ಜನರಿಗೂ ಕೂಡ, ಈ ಕ್ಷೇತ್ರದ ಜನರಿಗೂ ಕೂಡ ಶಕ್ತಿಯನ್ನು ತುಂಬಿಸುತ್ತಿರುವುದು ನಮಗೆ ಬಹಳಷ್ಟು ಸಂತೋಷದ ವಿಚಾರ ಅಂತ ಹೇಳುತ್ತಾ, ಅನ್ನ, ಅಕ್ಷರ, ಆಸರೆ, ಆರೋಗ್ಯ ಈ ದೃಷ್ಟಿಯಿಂದ ರೈ ಚಾರಿಟೇಬಲ್ ಟ್ರಸ್ಟ್ ಬಹಳಷ್ಟು ಕೆಲಸ ಕಾರ್ಯಗಳನ್ನು ಮಾಡ್ತಿದೆ. ನಾನು ಪ್ರತ್ಯಕ್ಷವಾಗಿ ಭಾಗವಹಿಸಿದೆ. ಇತ್ತೀಚೆಗೆ
ಇತ್ತೀಚೆಗೆ ನಡೆದಂತಹ ಆರೋಗ್ಯ ಶಿಬಿರವಾಗಲಿ, ರಕ್ತದಾನ ಶಿಬಿರವಾಗಲಿ, ಅಥವಾ ಅವರಿಗೆ ಆಸರೆ ಇಲ್ಲದವರಿಗೆ ಸೂರು ಕಲ್ಪಿಸಿಕೊಡುವ ವಿಚಾರವಾಗಲಿ, ಎಲ್ಲ ವಿಚಾರಗಳಲ್ಲಿ ಕೂಡ ರೈ ಚಾರಿಟೇಬಲ್ ಟ್ರಸ್ಟ್ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡ್ತಿದೆ. ಮುಂದಿನ ದಿನಗಳಲ್ಲಿ ಕೂಡ ಇಂಥ ಕೆಲಸ ಕಾರ್ಯ ಮುಂದುವರಿಯಲಿ. ನಮಗೆ ಆ ಚುನಾವಣೆ ಸಂದರ್ಭದಲ್ಲಿ ರೈ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ಅಶೋಕ್ ಕುಮಾರ್ ರೈ ಅವರಿಗೆ ಅವಕಾಶ ಸಿಕ್ಕಿದಾಗ ನಾವೆಲ್ಲ ಇಲ್ಲಿ ವೇದಿಕೆಯಲ್ಲಿದ್ದಾರೆ, MS ಮೊಹಮ್ಮದ್ ಇದ್ದಾರೆ, ವಿಶ್ವನಾಥ್ ರೈಗೌಡ ಇದ್ದಾರೆ, ಅಥವಾ ಚಂದ್ರರಾಜ್ ಶೆಟ್ಟರ್, ಎಲ್ಲ ನಾಯಕರು ನಮಗೆ ಒಂದು ಅವಕಾಶ ಸಿಕ್ಕಿದ ಹಾಗೆ ಭಾವಿಸಿ ನಾವೆಲ್ಲ ಕೆಲಸ ಮಾಡಿ ಅವರಿಗೆ ಶಾಸಕರಾದಾಗ ನಾವೇ ಶಾಸಕರಾದಷ್ಟು ನಾವು ಸಂಭ್ರಮಿಸಿ ಈಗಲೂ ಕೂಡ ಅವರ ಜೊತೆಗೆ ಇದ್ದೇವೆ ಅಂತ ಹೇಳ್ತೇನೆ. ಬಹುಶಃ ಇದು ಮುಖಸ್ಥಿತಿಯಲ್ಲ, ಮಾತಿಗಾಗಿ ಮಾತಲ್ಲ. ಖಂಡಿತ ಅಶೋಕಣ್ಣ ನಿಮ್ಮ ಜೊತೆಗೆ ಇದ್ದಾರೆ, ನಾವೆಲ್ಲ ಇದ್ದೇವೆ. ಪುತ್ತೂರು ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿ ನಿಮ್ಮ ನೇತೃತ್ವದಲ್ಲಿ ಆಗಲಿ, ನಮ್ಮೆಲ್ಲರ ಬದುಕು ಹಸನಾಗಲಿ, ಬದುಕು ಬಂಗಾರವಾಗಲಿ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ಬೆಳಕಿನ ಹಬ್ಬ ದೀಪಾವಳಿಯ ಶುಭಾಶಯಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಡಾಕ್ಟ್ರೇ, ನಿಮ್ಮ ಶುಭ ಹಾರೈಕೆಗಳೊಂದಿಗೆ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಶಾಸಕರಾಗಿದ್ದಾರೆ. ನಮ್ಮೆಲ್ಲರ ಹರಿಕೆ ಮತ್ತು ಹಾರೈಕೆಗಳೊಂದಿಗೆ ಮುಂದಿನ ದಿನಗಳಲ್ಲಿ ಸಚಿವರಾಗಿ ಬರಲಿ ಎನ್ನುವ ಆಶಯಗಳು ನಮ್ಮೆಲ್ಲರದು. ವಂದನೆಗಳು ಡಾಕ್ಟ್ರೇ. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗಿರುವಂಥ ಚಂದ್ರಹಾಸ್ ಶೆಟ್ಟಿಯವರು ಮೌನದ ಮೂಲಕ ಶುಭವನ್ನ ಈ ಕಾರ್ಯಕ್ರಮಕ್ಕೆ ಹಾರೈಸಿದ್ದಾರೆ. ಇನ್ನೋರ್ವ ಮುಖ್ಯ ಅತಿಥಿಯಾಗಿದ್ದಂಥ ಸನ್ಮಾನ್ಯ ಕಾವು ಹೇಮನಾಥ್ ಶೆಟ್ಟಿಯವರು ಸನ್ಮಾನ್ಯ ಸ್ಪೀಕರ್ ಅವರ ಜೊತೆ ಬೇರೆ ಕಾರ್ಯಕ್ರಮಗಳಿಗೆ ತೆರಳಿದ್ದಾರೆ. ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಶುಭವನ್ನ ಹಾರೈಸಿದ್ದಾರೆ. ಈಗ ನಮ್ಮೊಂದಿಗೆ ಈ ಕಾರ್ಯಕ್ರಮವನ್ನು ಪೂಜ್ಯ ಸ್ವಾಮೀಜಿಗಳು ಆಶೀರ್ವಚನದ ಮೂಲಕ ಉದ್ಘಾಟನೆ ಮಾಡಿದರು. ಆನಂತರ ಸಭೆಯನ್ನ ಸನ್ಮಾನ್ಯ ರಮಾನಾಥರಯ್ಯವರು ಆರಂಭ ಮಾಡಿದ್ರು, ಉದ್ಘಾಟನೆ ಮಾಡಿದರು. ಈಗ ಸನ್ಮಾನ್ಯ MS ಮೊಹಮ್ಮದ್ ರವರು ಈ ಸಭಾ ಕಾರ್ಯಕ್ರಮದ ಕೊನೆಯವಾಗಿ ವಂದನೆಗಳನ್ನ ಸಲ್ಲಿಸುವುದರ ಮೂಲಕ ಕೊನೆಯದಾಗಿ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಸನ್ಮಾನ್ಯ MS ಮೊಹಮ್ಮದ್ ಈ ಜಿಲ್ಲೆಯ ಒಬ್ಬ ಪ್ರಬುದ್ಧ ರಾಜಕಾರಣಿ, ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತಿನಲ್ಲಿ ಉಪಾಧ್ಯಕ್ಷರಾಗಿ, ಜಿಲ್ಲಾ ಪಂಚಾಯತ್ನ ಸದಸ್ಯರುಗಳಾಗಿ ಅವಿರತ ಇವತ್ತು ಜಾತ್ಯತೀತ ಪರಿಕಲ್ಪನೆಗೆ ಹೋರಾಟ ಮಾಡತಕ್ಕಂಥ ವ್ಯಕ್ತಿ, ನಮ್ಮೆಲ್ಲರ ನೆಚ್ಚಿನ ನಾಯಕ MS ಮೊಹಮ್ಮದ್ ರವರು ನಮ್ಮನ್ನು ಉದ್ದೇಶಿಸಿ ಶುಭವನ್ನು ಹಾರೈಸ್ತಾರೆ. MS ಮೊಹಮ್ಮದ್. ರೈ ಎಸ್ಟೇಟ್ಸ್ ಎಜುಕೇಶನ್ ಮತ್ತು ಚಾರಿಟೇಬಲ್ ಟ್ರಸ್ಟ್ ಈ ಒಂದು ಟ್ರಸ್ಟಿನ ಅಧ್ಯಕ್ಷರಾಗಿದ್ದುಕೊಂಡು ನಮ್ಮ ಕ್ಷೇತ್ರದ ಒಬ್ಬ ಜನಪ್ರಿಯ ಕ್ರಿಯಾಶೀಲ ಶಾಸಕರು, ನಮ್ಮೆಲ್ಲರ ಪ್ರೀತಿಯ ನಾಯಕರಾದಂಥ ಸನ್ಮಾನ್ಯ ಶ್ರೀ ಅಶೋಕ್ ಕುಮಾರ್ ಅವರೇ, ವೇದಿಕೆಯಲ್ಲಿ ಆಸೀನರಾಗಿರುವಂಥ ಶ್ರೀಮತಿ ಸುಮಾ ಅಶೋಕ್ ರೈ ಅವರೇ, ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಈ ಕಾರ್ಯಕ್ರಮದ ಎಲ್ಲ ಗೌರವಾನ್ವಿತ ಗಣ್ಯ ಅತಿಥಿ ಬಂಧುಗಳೇ, ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವಂಥ ಸಾವಿರಾರು ಸಂಖ್ಯೆಯ ಸಹೋದರ ಸಹೋದರಿಯರೇ, ಅಶೋಕ್ ಕುಮಾರ್ ಅವರ ಅಭಿಮಾನಿ ಬಂಧುಗಳೇ, ಅವರ ಕುಟುಂಬದ ಎಲ್ಲ ಸದಸ್ಯರುಗಳೇ, ಈ ಒಂದು ಸಂಸ್ಥೆಯ ಕಾರ್ಯಾಧ್ಯಕ್ಷರೇ, ಎಲ್ಲ ಪದಾಧಿಕಾರಿಗಳೇ, ಬಹಳಷ್ಟು ಸಂಭ್ರಮದ ಒಂದು ಸಂತೋಷದ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತ ಒಂದು ಪುಣ್ಯದ ಅವಕಾಶ ನಮಗೆಲ್ಲರಿಗೂ. ಬಹುಶಃ ಇದೊಂದು ಸಮಾವೇಶ ಅಲ್ಲ, ಪುತ್ತೂರಿನ ಇತಿಹಾಸದಲ್ಲಿ ಸೇರಿಸಿಕೊಳ್ಳುವಂತಹ ಒಂದು ಕಾರ್ಯಕ್ರಮ, ಒಂದು ಜಾತ್ರೋತ್ಸವದ ಕಾರ್ಯಕ್ರಮ ಎಂಬುದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಬಹುಶಃ ಕೇವಲ ಪುತ್ತೂರಲ್ಲಿ ಮಾತ್ರ ಅಲ್ಲ, ದಕ್ಷಿಣ ಕನ್ನಡ ಜಿಲ್ಲೆಯ ಇತಿಹಾಸದ ಪುಟಗಳಲ್ಲಿ ಇವತ್ತಿನ ಕಾರ್ಯಕ್ರಮ ಖಂಡಿತವಾಗಿ ಸೇರುವಂತ ಅವಕಾಶಗಳು ಆಗ್ತದೆ ಎಂಬುದನ್ನು ಕೂಡ ಬಹಳಷ್ಟು ಅಭಿಮಾನದಿಂದ ಅಶೋಕ್ ಕುಮಾರ್ ಅವರ ಒಬ್ಬ ಸ್ನೇಹಿತನಾಗಿ ಸಂದರ್ಭದಲ್ಲಿ ನಾನು ಹೇಳಿಕೆ ಇಚ್ಛೆಪಡ್ತಾ ಇದ್ದೇನೆ. ಇವತ್ತು ಅಶೋಕ್ ಕುಮಾರ್ ಅವರ ಕಳೆದ ವರ್ಷದ ಕಾರ್ಯಕ್ರಮದಲ್ಲಿ ನಾನು ಕೂಡ ಭಾಗವಹಿಸಿದ್ದೆ. ಈ ಸಲದ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಅವರು ಮಾತನಾಡುವಂಥ ಅವಕಾಶಗಳು ಕೂಡ ನನಗೆ ಲಭಿಸಿದ್ದು ನಮಗೆ ಬಹಳಷ್ಟು ಅಭಿಮಾನ ಮಾತನ್ನು ಸಂದರ್ಭ ಹೇಳಿಕೆ ಇಚ್ಛೆಪಡ್ತಾ ಇದ್ದೇನೆ. ಕಳೆದ ವರ್ಷದ ಕಾರ್ಯಕ್ರಮ ಇರಬಹುದು ಅಥವಾ ಅದರ ಹಿಂದಿನ ಕಾರ್ಯಕ್ರಮ ಇರಬಹುದು, ಆ ಕಾರ್ಯಕ್ರಮದಲ್ಲಿ ಆ ಸಂದರ್ಭದಲ್ಲಿ ಅಶೋಕ್ ಕುಮಾರ್ ಅವರು ನಮ್ಮ ಪಕ್ಷದಲ್ಲಿ ಇರಲಿಲ್ಲ.
ಆದರೆ ಕಳೆದ ವರ್ಷದ ಕಾರ್ಯಕ್ರಮ ಆಗುವಂತ ಸಂದರ್ಭದಲ್ಲಿ ಬಹುಶಃ ನಮ್ಮೆಲ್ಲರ ಒಂದು ನಿರೀಕ್ಷೆ ಐತೆ ಏನಂತ ಹೇಳಿದ್ರೆ ಅಶೋಕ್ ಕುಮಾರ್ ಅವರು ನಮ್ಮ ಪಕ್ಷಕ್ಕೆ ಸೇರಬೇಕು. ಬಹುಶಃ ಏನು ನಮ್ಮ ನಿರೀಕ್ಷೆ ಇತ್ತು ಆ ನಿರೀಕ್ಷೆ ಇವತ್ತು ಸಾಕಾರಗೊಳ್ಳುವುದು ಮಾತ್ರ ಅಲ್ಲ, ನಮ್ಮೆಲ್ಲರ ಪ್ರೀತಿಯ ಶಾಸಕರಾಗಿ ಆಯ್ಕೆಯಾಗುವುದರ ಮುಖಾಂತರ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ 224 ವಿಧಾನಸಭಾ ಸದಸ್ಯರಿದ್ದಾರೆ. ಅದು ಬೇರೆ ಬೇರೆ ಪಕ್ಷ, ಕಾಂಗ್ರೆಸ್ ಇರ್ಬೋದು, ಬಿಜೆಪಿ ಇರ್ಬೋದು, ಜನತಾದಳ ಇರ್ಬೋದು. ಆದ್ರೆ ಒಂದು ಮಾತು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ, 224 ವಿಧಾನಸಭಾ ಕ್ಷೇತ್ರದ ಸದಸ್ಯರಲ್ಲಿ ಅತ್ಯಂತ ಕ್ರಿಯಾಶೀಲರಾಗಿ ಜನಪರವಾದಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅತ್ಯಂತ ಇವತ್ತು ಜನಪ್ರತಿಗಳಿಸಿದಂತ ಒಬ್ಬ ಶಾಸಕ ಯಾರಾದರೂ ಇದ್ರೆ ಅದು ಪುತ್ತೂರಿನ ಅಶೋಕ್ ಕುಮಾರ್ ಅವರು. ಅದು ನಮ್ಮ ಅಭಿಮಾನ, ಅವರು ನಮ್ಮ ಶಾಸಕರು ಎಂಬ ಮಾತು ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತಾ ಇದೆ. ನಾನೊಬ್ಬ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಮತದಾರನಾಗಿ ಇವತ್ತು ಹೇಳ್ತಾ ಇದ್ದೇನೆ, ನಾನು ಒಬ್ಬ ಮತ ಏನು ಇವತ್ತು ನಾವು ಮಾಡಿದ್ದೇವೆ, ನಾವು ಮಾಡಿದಂತ ಮತದಾನ ಒಂದು ಸಾರ್ಥಕ ರೂಪವನ್ನು ಇವತ್ತು ಕಾಣುವಂತಹ ದಿನ ಇವತ್ತು ಎಂಬುದನ್ನು ಕೂಡ ನಾವೇನು ಕೂಡ ಅರ್ಥ ಮಾಡಿಕೊಳ್ಬೇಕಾದಂತ ವಿಚಾರ. ಇವತ್ತು ಅಶೋಕ್ ಕುಮಾರ್ ಅವರಿಗೆ ದೇವರ ಆರ್ಥಿಕವಾದಂತಹ ಶ್ರೀಮಂತೆಯನ್ನು ಕೊಟ್ಟಿರಬಹುದು. ನಾವು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕೂಡ ಇದನ್ನು ಪ್ರಸ್ತಾಪ ಮಾಡಿದ್ದೇವೆ. ಇವತ್ತು ಅಶೋಕ್ ಕುಮಾರ್ ಅವರಿಗೆ ಏನು ಶ್ರೀಮಂತಿಕೆಯನ್ನು ದೇವರು ಕೊಟ್ಟಿದ್ದಾರೆ, ಕೇವಲ ಆರ್ಥಿಕವಾದಂತಹ ಶ್ರೀಮಂತಿಕೆ ಮಾತ್ರ ಅಲ್ಲ, ಅವರಿಗೆ ಹೃದಯ ಶ್ರೀಮಂತಿಕೆಯನ್ನು ಕೂಡ ದೇವರು ಕೊಟ್ಟಿದ್ದಾರೆ. ಇವತ್ತು ಯಾರಿಗೆ ಆರ್ಥಿಕ ಶ್ರೀಮಂತಿಕೆ ಇದ್ರೆ ಇಂಥ ಕಾರ್ಯಕ್ರಮ ಮಾಡ್ಲಿಕ್ಕೆ ಆಗೋದಿಲ್ಲ. ಇವತ್ತು ಅಶೋಕ್ ಕುಮಾರ್ ಅವರಂತಹ ಕೋಟ್ಯಾಧಿಪತಿಗಳು ನಮ್ಮ ಜಿಲ್ಲೆಯಲ್ಲಿ ಬೇಕಾದಷ್ಟು ಜನ ಇರ್ಬೋದು, ಆದ್ರೆ ಅವರಂತ ಹೃದಯ ಶ್ರೀಮಂತಿಕೆ ಎಷ್ಟು ಜನರಲ್ಲಿದೆ ಅದು ಅತ್ಯಂತ ಪ್ರಮುಖವಾದಂತಹ, ನಾವೆಲ್ಲರೂ ಕೂಡ ಆತ್ಮಾವಲೋಕನ ಮಾಡಬೇಕಾದಂತ ವಿಚಾರವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಇಚ್ಛೆ ಪಡ್ತಾ ಇದ್ದೇನೆ. ಇವತ್ತು ದಾನಗಳಲ್ಲಿ ಬೇರೆ ಬೇರೆ ದಾನಗಳನ್ನು ನಾವು ಇವತ್ತು ಕಾಣಬಹುದು. ಇವತ್ತು ವಿದ್ಯಾದಾನ ಇರ್ಬೋದು, ವಸ್ತ್ರದಾನ ಇರ್ಬೋದು, ಅನ್ನದಾನ ಇರ್ಬೋದು, ರಕ್ತದಾನ ಇರ್ಬೋದು, ಇವೆಲ್ಲವೂ ಕೂಡ ದಾನಗಳಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ದಾನಗಳು. ಇವತ್ತು ಅಶೋಕ್ ಕುಮಾರ್ ಅವರ ಚಾರಿಟಬಲ್ ಟ್ರಸ್ಟಿನ ಮುಖಾಂತರ ಎಲ್ಲ ದಾನಗಳು ಇವತ್ತು ಸಾಕಾರಗೊಳ್ಳುವಂತ ವಿಚಾರಗಳು. ಇವತ್ತು ವಸ್ತ್ರದಾನ ಆಗ್ತಾ ಇದೆ, ಒಂದು ಕಡೆ ಅನ್ನದಾನ ಆಗ್ತಾ ಇದೆ, ವಿದ್ಯಾದಾನವನ್ನು ಮಾಡ್ತಾ ಇದ್ದಾರೆ. ಕಳೆದ ಕೆಲವು ದಿನಗಳ ಹಿಂದೆ ರಕ್ತದಾನದ ಕಾರ್ಯಕ್ರಮ ಆಯಿತು. ಮುಂದಿನ ದಿನಗಳಲ್ಲಿ ಕೂಡ ಇಂಥ ಕಾರ್ಯಕ್ರಮ ನಡೆಯುವಂತಿರುವ ಅವಕಾಶಗಳು. ಆದರೆ ಮತ್ತೊಬ್ಬರಿಗೆ ದಾನ ಮಾಡುವಂತಹ ವಿಚಾರದಲ್ಲಿ ಒಂದು ಮೇಲ್ಪಂಕ್ತಿಯಾಗಿದ್ದಂತ ವ್ಯಕ್ತಿ ಯಾರಾದರೆ ಅದು ಅಶೋಕ್ ಕುಮಾರ್ ಅವರು. ಇವತ್ತು ಮತ್ತೊಂದು ವಿಚಾರ ನಾನು ಇವತ್ತು ಬಹಳಷ್ಟು ಸಂತೋಷದಲ್ಲಿ ಕೆಚ್ಚೆ ಬರ್ತಾ ಇದೆ. ಸುಮಾರು 20 ಜನರಿಗೆ ಇವತ್ತು ಸಾಧಕರಿಗೆ ಸನ್ಮಾನ ಮಾಡುವಂತಹ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿದೆವು. ನಾನು ಒಂದು ಮಾತು ಮೊನ್ನೆ ಕೂಡ ಎಲ್ಲ ಒಂದು ಕಡೆ ಹೇಳಿದೆ, ಅಶೋಕ್ ಕುಮಾರ್ ಅವರಿಗೆ ಇಂಥ ಒಂದು ರೀತಿಯ ಮನೋಭಾವನೆ ಆ ಮನಸ್ಸಿನಲ್ಲಿ ಆ ತಲೆಯಲ್ಲಿ ಯಾವ ರೀತಿ ಹೊಳೆಯುತ್ತದೆ ನನಗೆ ಅರ್ಥ ಆಗೋದಿಲ್ಲ. ಇವತ್ತು ನಾವೆಲ್ಲ ಯಾರಾದ್ರೂ ಸನ್ಮಾನ ಮಾಡಿದರೆ ಆ ಸನ್ಮಾನ ಮಾಡಿದ ವ್ಯಕ್ತಿಯಿಂದ ನನಗೆ ನಾಳೆ ಏನಾದ್ರೂ ಲಾಭ ಆಗ್ಬೋದು ಅಂತೇಳಿ ನಿರೀಕ್ಷೆ ಮಾಡುವಂತ ಸಮಾಜ ಇರುವಂತ ಸಂದರ್ಭದಲ್ಲಿ ಸಮಾಜದ ಕಟ್ಟ ಕಡೆಯ ಜನರು ಇವತ್ತು ಹಳ್ಳಿಯ ಗ್ರಾಮೀಣ ಪ್ರದೇಶದಲ್ಲಿ ಸುಮಾರು 20 ಜನರು ಸಾಧಕರನ್ನು ಗುರುತು ಮಾಡಿ ಜಾತಿ ಮತ ಧರ್ಮದ ವ್ಯತ್ಯಾಸ ಇಲ್ಲದೆ ಯಾರೂ ಕೂಡ ಗುರುತಿಸಲಾಗದ, ಯಾರ ಆಲೋಚನೆ ಕೂಡ ಬಾರದಂತ ರೀತಿಯ ವ್ಯಕ್ತಿಗಳನ್ನು ಸನ್ಮಾನ ಮಾಡುವಂತ ಹೃದಯ ಶ್ರೀಮಂತಿಕೆ, ಹೃದಯ ವೈಶಾಲ್ಯತೆ, ಅದು ನಮ್ಮ ಶಾಸಕರಿಗೆ ಅದು ನಮಗೆ ಹೆಮ್ಮೆ ತರುವಂತ ವಿಚಾರ, ನಮಗೆ ಅಭಿಮಾನ ತರುವಂತ ವಿಚಾರ ಎಂಬುದನ್ನು ಈ ಸಂದರ್ಭದಲ್ಲಿ ವ್ಯಕ್ತ ಪಡ್ತಾ ಇದೆ. ಮತ್ತೊಂದು ಇವತ್ತು ಹುಸೇನ್ ದಾರಿಮಿ ವಿಶ್ವನಾಥರು ಪ್ರಸ್ತಾಪ ಮಾಡಿದ್ರು. ಮತ್ತೊಂದು ಆಲೋಚನೆ ಅವರಿಗೆ ಅವರ ಮನಸ್ಸಿಗೆ ಬಂದಂತ ಒಂದು ಆಲೋಚನೆ ಯಾವುದಂತ ಹೇಳಿದ್ರೆ, ದಕ್ಷಿಣ ಕನ್ನಡ ಜಿಲ್ಲೆಯ ರೈತಾಪಿ ವರ್ಗದ ಜನ ಅಭಿಮಾನದ ಕ್ರೀಡೆಯಾದಂತ ಕಂಬಳದ ಕಾರ್ಯಕ್ರಮವನ್ನು ಇವತ್ತು ಬೆಂಗಳೂರು ಕಂಬಳ ನಮ್ಮ ಕಂಬಳ ಎಂಬ ರೀತಿಯಲ್ಲಿ ಇದೇ ತಿಂಗಳ 25, 26 ತಾರೀಕಿನಂದು ಬೆಂಗಳೂರು ನಡೆಯುವಂತ ಆಲೋಚನೆ ಇದೆ ಅಲ್ಲ, ಅದು ಅಶೋಕ್ ಕುಮಾರ್ ಅವರಲ್ಲಿ ಅಲ್ಲದೆ ಬೇರೆ ಯಾರಿಗೂ ಅದರನ್ನು ಆಲೋಚನೆ ಮಾಡ್ಲಿಕ್ಕೆ ಸಾಧ್ಯ ಉಂಟಾ? ಬೇರೆ ಯಾರಾದರೂ ಮನಸ್ಸಿಗೆ ಅದು ಹೊಡಿಲಿಕ್ಕೆ ಸಾಧ್ಯ ಉಂಟಾ? ಇಂಥ ಹೊಸ ಹೊಸ ಕಾರ್ಯಕ್ರಮಗಳು ಅದು ಅಶೋಕ್ ಕುಮಾರ್ ಅವರಂತ ಇವತ್ತು ಸಾಮಾಜಿಕ ಕಳಕಳಿಯುಳ್ಳಂತ ಜನಪರವಾದಂತಹ ಕಾರ್ಯಕ್ರಮ ಅಭಿಮಾನ ಇರುವಂತ ನಮ್ಮ ಶಾಸಕರಿಗೆ ಮಾತ್ರ ಉಳಿಯುತ್ತದೆ ಎಂಬುದು ಕೂಡ ನಮಗೆ ಸಂತೋಷಕರವಾದಂಥ ವಿಚಾರ ಮಾತ್ರ ಈ ಸಂದರ್ಭ ಹೇಳಿಕೆ ಬರ್ತಾ ಇದೆ. ಮತ್ತೊಂದು ವಿಚಾರವನ್ನು ನಾನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೆ. ನಾವೆಲ್ಲರೂ ಹೇಳುವಂತ ವಿಚಾರ, ಒಬ್ಬ ಪುರುಷನ ಯಶಸ್ಸಿನ ಹಿಂದೆ
ಒಬ್ರು ಮಹಿಳೆ ಇರ್ತಾರೆ ಅಂತ ಎಲ್ಲರೂ ಹೇಳ್ತಾರೆ. ನನಗದರ ಅನುಭವ ಇಲ್ಲ, ಅದು ಬೇರೆ ವಿಚಾರ. ಒಬ್ಬ ಪುರುಷನ ಯಶಸ್ಸಿನ ಹಿಂದೆ ಒಬ್ರು ಮಹಿಳೆ ಇರ್ತಾರೆ ಎಂಬುದು ಎಲ್ಲರೂ ಮಾತಾಡುವಂತ ವಿಚಾರ. ಇವತ್ತು ಅದಕ್ಕೆ ಸ್ಪಷ್ಟವಾದಂತಹ ಉದಾಹರಣೆಯನ್ನು ನಾವು ಯಾರಾದ್ರೂ ಕೊಡುವುದಿದ್ರೆ ಅದು ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರು ಎಂಬುದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ನಮ್ಮ ಅನಿತಕ್ಕೆ ನಗಾಡ್ತಾ ಇದ್ದಾರೆ, ಅದು ಯಾರು ಅಂತ ಬಹುಶಃ ಅವರಿಗೆ ಗೊತ್ತಾಗಿದೆ ಏನೋ ಒಂದು ವಿಚಾರ ಅಂತೇಳಿ. ಇವತ್ತು ಅಶೋಕ್ ಕುಮಾರ್ ಅವರ ಯಶಸ್ಸಿನ ಹಿಂದೆ ಇರುವಂತ ಒಬ್ಬರು ಮಹಿಳೆ ಯಾರು ಅಂತಂದ್ರೆ ಅದು ಸುಮಾ ಶೋಕರ್ ಅವರು ಎಂಬುದನ್ನು ಕೂಡ ನಮ್ಮ ಮಹಿಳಾ ಸಮುದಾಯ ಅರ್ಥ ಮಾಡಿಕೊಳ್ಬೇಕಾಗಿದೆ ಎಂಬ ಮಾತನ್ನು ಈ ಸಂದರ್ಭ ಹೇಳಿಕೆ ಇಚ್ಛೆ ಪಡ್ತಾ ಇದ್ದೇನೆ. ಬಹುಶಃ ನಾವು ಚುನಾವಣೆಯಲ್ಲಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಅವರ ಪರಿಚಯ ಆಯಿತು. ಅಶೋಕ್ ಕುಮಾರ್ ಅವರಿಗೆ ಸರಿ ಸಮಾನವಾಗಿ ಸಾಮಾಜಿಕ ಚಟುವಟಿಕೆ ಹಮ್ಮಿಕೊಳ್ಳುವಂತಹ ಹೃದಯ ವೈಶಾಲ್ಯತೆ, ಮನಸ್ಸಿನ ಮನೋಭಾವನೆ. ಇವತ್ತು ಅಶೋಕ್ ಕುಮಾರ್ ಅವರು ಎಲ್ಲ ವ್ಯವಹಾರ ನೋಡಿಕೊಳ್ಳುವುದು ಅವರಂತವ್ರು ಹೇಳಿದ್ರು. ಅಶೋಕ್ ಕುಮಾರ್ ಅವರು ಮೊನ್ನೆ ನಮ್ಮ ಹತ್ರ ಹೇಳ್ತಾ ಇದ್ರು. ಇವತ್ತು ಈ ರೈ ಎಸ್ಟೇಟ್ ಚಾರಿಟಬಲ್ ಟ್ರಸ್ಟ್ ಈ ಸಮಾವೇಶ ಈ ಕಾರ್ಯಕ್ರಮ ಇದೆಯಲ್ಲ, ಅಶೋಕ್ ಕುಮಾರ್ ಶಾಸಕರಾಗಿ ಅಥವಾ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಸ್ವಲ್ಪ ಒತ್ತಡ ಇರುವಂತಹ ಸಂದರ್ಭದಲ್ಲಿ ಇದೊಂದು ಯಶಸ್ಸಿನ ಹಾದಿಗೆ ಮುನ್ನಡೆಸಿದಂತ ವ್ಯಕ್ತಿಗಳಲ್ಲಿ ಮಹಿಳೆಯರಲ್ಲಿ ಸುಮಾ ಶೋಕರ್ ಅವರು ಕೂಡ ಒಬ್ಬರು ಎಂಬುದನ್ನು ನಾವು ಯಾವತ್ತೂ ಕೂಡ ಮರೆಯಲಿಕ್ಕೆ ಸಾಧ್ಯ ಆಗುವುದಿಲ್ಲ ಎಂಬುದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತಾ ಇದೆ. ಅಶೋಕ್ ಕುಮಾರ್ ಒಂದು ಹೇಳಿದರು, ಯಾವ ರೀತಿಯ ಸೀರೆ ಕೊಡುವಂಥದ್ದು ಅಂತ ಹೇಳಿದ್ರೆ ಕೆಲವರಿಗೆ ಕುತೂಹಲ ಇರ್ಬೋದು, ಎಂಚಿನ ಸೀರೆಪ್ಪ ಅಂತೇಳಿ. ಅವರು ಅಶೋಕ್ ಕುಮಾರ್ ಏನು ಹೇಳಿದ್ರು, ನನ್ನ ಶ್ರೀಮಂತಿಯಲ್ಲಿ ಅವರಲ್ಲಿ ಇವತ್ತು ಆ ಕೊಡುವಂತ ಏನು ಸಾರಿ ಸೀರೆ ಇದೆ ಅದಲ್ಲೇ ಒಂದನ್ನು ನೀನು ಉಡ್ಬೇಕಂತ ಅಶೋಕ್ ಕುಮಾರ್ ಹೇಳಿದಂತ ನಮಗೆ ಎಲ್ರಿಗೂ ಇವತ್ತು ಅರ್ಥ ಆಯ್ತು ಯಾವ ರೀತಿಯ ಸೀರೆ ಇವತ್ತು ಕೊಟ್ಟಿದ್ದಾರೆ ಅಂತ ಹೇಳುವಂಥದ್ದು ಅದು ಕೂಡ ಅರ್ಥ ಆಯ್ತು. ಏನೇ ಇರಲಿ ಮುಂದಿನ ದಿನಗಳಲ್ಲಿ ಇವತ್ತು ನಮ್ಮ ಡಾಕ್ಟರ್ ರಾಜಾಂಬರ ವಿಶ್ವನಾಥರು ಪ್ರಸ್ತಾಪ ಮಾಡಿದ್ರು. ನಮಗೆ ಇವತ್ತು ಅಭಿಮಾನ, ಪಕ್ಷದ ಕಾರ್ಯಕರ್ತನಾದ ನನಗೆ ಕೂಡ ಅಭಿಮಾನ. ಇದು ಬೇರೆ ಪಕ್ಷದಿಂದ ಬಂದಂತ ಅಶೋಕ್ ಕುಮಾರ್ ಅವರು ನಮ್ಮ ಪಕ್ಷಕ್ಕೆ ಬಂದದ್ದು ನಮಗೆ ಗೌರವ, ನಮಗೆ ಅಭಿಮಾನ ಮಾತ್ರ ಅಲ್ಲ, ಶಾಸಕನಾದ್ದು ನಮ್ಮ ಪಕ್ಷದ ನಮ್ಮ ಕಾರ್ಯಕರ್ತರ ಗೌರವ ಹಿರಿಮೆಯನ್ನು ಹೆಚ್ಚುವಂತ ಕೆಲಸ ಆಗಿದೆ. ಮತ್ತೊಂದು ವಿಚಾರ ಅಂತ ಹೇಳಿದ್ರೆ, ನಾನು ಹುಸೇನ್ ದಾರಿಮಿ ಅವರಲ್ಲಿ ಹೇಳಿದೆ, ಮುಂದಿನ ದಿನಗಳಲ್ಲಿ ಕಳೆದ ಸಲ ಸುಮಾರು 14 ಜನ ಅರ್ಜಿ ಹಾಕಿದವರೆಲ್ಲ ಇದ್ದೇವೆ, ನಾವು ಕೂಡ ವೇದಿಕೆಯಲ್ಲಿ ಇದ್ದೇವೆ. ಮುಂದಿನ ಸಲ ವಿಧಾನಸಭಾ ಚುನಾವಣೆಗೆ ಅಭ್ಯರ್ಥಿಗಳು ಯಾರು ಅಂತ ಚರ್ಚೆ ಮಾಡುವಾಗ ಯಾರು ಅರ್ಜಿ ಹಾಕುವವೇ ಗೋಜಿಗೆ ಹೋಗುದಿಲ್ಲ, ಖಂಡಿತವಾಗಿ ಹೋಗುದಿಲ್ಲ ಎಂಬ ರೀತಿ ವಿಶ್ವಾಸದಲ್ಲಿ ಗೊತ್ತಿದೆ. ಯಾಕೆ ಅರ್ಜಿ ಹಾಕಿ ಯಾಕೆ ನಾವು ಸಮಯ ವ್ಯರ್ಥ ಮಾಡೋದು, ಪ್ರಯೋಜನ ಇಲ್ಲ ಅಂತ ಎಲ್ರಿಗೂ ಈಗ ಅರ್ಥ ಆಗಿದೆ. ಅದು ಮಾತ್ರ ಅಲ್ಲ, ಅಶೋಕ್ ಕುಮಾರ್ ಅವರು ಶಶಿಕುಮಾರ್ ಹೋದ್ರು ಅಂತ ಕಾಣ್ತದೆ, ಶಶಿಕುಮಾರ್ ಹೋದ್ರ, ಅಶೋಕ್ ಕುಮಾರ್ ಅವರು ಪುತ್ತೂರು ವಿಧಾನಸಭಾ ಕ್ಷೇತ್ರದ ಕಾಯಂ ಶಾಸಕರು ಎಂಬುದನ್ನು ಕೂಡ ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ. ಯಾಕೆಂತೇಳಿದ್ರೆ ಅವರ ಕಾರ್ಯವೈಖರಿ, ಅವರ ಕ್ರಿಯಾಶೀಲತೆ, ಅವರ ದಕ್ಷತೆ, ಅವರ ಪ್ರಾಮಾಣಿಕತೆಯನ್ನು ನಾವು ನೋಡುವಾಗ ಆ ರೀತಿಯ ಕಲ್ಪನೆ ಖಂಡಿತವಾಗಿ ಬರ್ತದೆ. ಅದು ಬರುವುದು ಮಾತ್ರ ಅಲ್ಲ, ನಾವೆಲ್ಲರೂ ದೇವರಲ್ಲಿ ಪ್ರಾರ್ಥನೆ ಮಾಡುವ ಸನ್ಮಾನ್ಯ ಅಶೋಕ್ ಕುಮಾರ್ ಅವರ ಕುಟುಂಬಸ್ಥರಿಗೆ ಇವತ್ತು ಆರೋಗ್ಯದಿಂದ ಕೂಡಿದಂತ ದೀರ್ಘಾಯುಷ್ಯರ ಆ ದೇವರು ಕೊಡ್ಲಿ ಮಾತ್ರ ಅಲ್ಲ, ಕಾಯಂ ಶಾಸಕರಾಗುವಂತ ರೀತಿಯ ಅವಕಾಶದ ಕೂಡ ಆ ದೇವರು ಅವರಿಗೆ ಕೊಡ್ಲಿ ಎಂಬ ಪ್ರಾರ್ಥನೆ ಈ ಸಂದರ್ಭದಲ್ಲಿ ನಾನು ಮಾಡುತ್ತಾ, ಒಂದು ಅತ್ಯಂತ ಮಹತ್ತರವಾದಂತಹ ಕಾರ್ಯಕ್ರಮ ನಾನು ಮತ್ತೊಂದು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಇವತ್ತು ಕಾರ್ಯಕ್ರಮ ಅತಿಥಿಗಳನ್ನು ಎಲ್ಲರೂ ಕರೀತಾರೆ, ಅದು ದೊಡ್ಡ ವಿಚಾರ ಅಲ್ಲ. ನನಗೆ ಒಂದು 2-3 ದಿವಸದ ಫೋನ್, ನನಗೆ ಒಬ್ಬನಿಗೆಲ್ಲ ನಮ್ಮ ಎಲ್ಲ ಅತಿಥಿಗಳಿಗೆ. ಯಾರಂತ ಕೇಳಿದ್ರೆ, ಅಶೋಕ್ ಕುಮಾರ್ ನಮಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಏನು ಜವಾಬ್ದಾರಿ? ಒಬ್ಬ ಅತಿಥಿಗಳನ್ನು ಬರಮಾಡಿಕೊಳ್ಳಿಕ್ಕೆ, ಅವರಿಗೆ ಫೋನ್ ಮಾಡಲಿಕ್ಕೆ, ನೆನಪು ಮಾಡಲಿಕ್ಕೆ, ಎಲ್ಲ ಒಬ್ಬೊಬ್ಬರಿಗೆ ಒಂದು ಜವಾಬ್ದಾರಿ. ಬಹುಶಃ ಇದು ಕೂಡ ಒಂದು ಹೊಸ ಒಂದು ವಿಚಾರ, ಯಾರಿಗೂ ಕೂಡ ಇಂತಹ ಭಾವನೆ ಬರುವುದಿಲ್ಲ. ನಾವು ಬರುವಾಗ ನನಗೆ ಆಶ್ಚರ್ಯ ಆಯಿತು, ನಾನು ಯಾರು MS ಮೊಹಮ್ಮದ್ ಹೌದಾ ಅಲ್ವಾ, ಅಲ್ಲ ನಾನೊಬ್ಬ ಮಾಜಿ ಸದಸ್ಯ, ಅದು ಕೂಡ ಹೌದಾ ಅಲ್ವಾ, ಅದು ಯಾಕೆ ಆ ರೀತಿಯ ಗಂಭೀರತೆಯಿಂದ ಕೂಡಿದ ಸ್ವಾಗತ. ನನಗೆ ಏನಾಯ್ತಪ್ಪ, ನಾನು ಯಾರಂತ ಕೇಳಿದೆ ನನ್ನ ಸ್ವಾಗತ, ನಾನು MS ಮೊಹಮ್ಮದ್ ಮಾರ್ಗ, ಯಾಕೆ ಇದೆಲ್ಲ ನಾನು ಅಷ್ಟು ಅಂದ್ರೆ ಅಶೋಕ್ ಕುಮಾರ್ ಅವರ ಆ ಮನಸ್ಸಿದೆಯಲ್ಲ, ಅವರ ಆ ಏನು ಮನಸ್ಸಿಗೆ ಹೊಳೆಯುವಂಥ ವಿಚಾರಗಳಿದೆಲ್ಲ, ಅದು ಬಹುಶಃ ಯಾರಿಗೂ ಮತ್ತೆ ಹೊಳಿಲಿಕ್ಕೆ ಸಾಧ್ಯ ಇಲ್ಲ ಎಂಬುದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳುತ್ತಾ, ಮತ್ತೊಮ್ಮೆ ಅಶೋಕ್ ಕುಮಾರ್ ಅವರಿಗೆ ಎಲ್ಲ ಶಕ್ತಿಯನ್ನು, ಸಾಮರ್ಥ್ಯವನ್ನು ಆ ದೇವರು ಕೊಡ್ಲಿ, ಆರೋಗ್ಯವನ್ನು ಕೊಡ್ಲಿ, ದೀರ್ಘಾಯುಷ್ಯ ಕೊಡ್ಲಿ ಪ್ರಾರ್ಥನೆ ಮಾಡುತ್ತಾ ಅವಕಾಶಕ್ಕೆ ವಂದಿಸೋದು ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. MS ಮೊಹಮ್ಮದ್ ಈ ಜಿಲ್ಲೆಯ ಒಂದು ದೊಡ್ಡ ಗಟ್ಟಿ ಧ್ವನಿ ಅಂತ. MS ಮಾತಾಡಿದ ಮೇಲೆ ಯಾರು ಮಾತಾಡುವ ಹಾಗಿಲ್ಲ, ಬಟ್ ಇದು ಸಮಾಪ್ತಿಯನ್ನು ಮಾಡಿದ್ರು, ಈ ಕಾರ್ಯಕ್ರಮಕ್ಕೆ ಮೆರುಗನ್ನು ತಂದರು. ರೈಗಳು ಏನು ಆರಂಭ ಮಾಡಿದರೆ MS ರವರು ಅದನ್ನು ಅಂತಿಮ ಮಾಡಿದರು ಅಂತ ಒಂದು ಅತ್ಯಂತ
ಇದರೊಂದಿಗೆ ಗೂಡು ದೀಪದ ಸ್ಪರ್ಧೆಯ ಬಹುಮಾನ ವಿತರಣೆ ಕೂಡ ನಡೀಲಿಕ್ಕಿದೆ. ಆದರೆ ಇವಾಲ್ಯೂಯೇಷನ್ ಮಾಡ್ತಾ ಇದ್ದಾರೆ. ಈಗಾಗಲೇ ಆಯ್ಕೆಯಾಗಿದ್ದಾರೆ ಪ್ರಥಮ, ದ್ವಿತೀಯ, ತೃತೀಯ. ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದಂಥ ವಂದನೆಯನ್ನು, ಒಂದು ಭವ್ಯವಾದಂಥ ವೇದಿಕೆ, ಕಾರ್ಯಕ್ರಮ, ಸಮಾರಂಭ. ಈ ಸಮಾರಂಭಕ್ಕೆ ವಂದನಾರ್ಪಣೆಯನ್ನು, ಧನ್ಯವಾದವನ್ನು ಸಲ್ಲಿಸ್ತಾರೆ. ಈ ಒಂದು ಟ್ರಸ್ಟಿನ ಬೆನ್ನೆಲುಬಾಗಿ ಸನ್ಮಾನ್ಯ ಅಶೋಕ್ ಕುಮಾರ್ ರೈಯವರ ಹೆಗಲಿಗೆ ಹೆಗಲು ಕೊಟ್ಟು ಶಕ್ತಿ ಮೀರಿ ದುಡಿದ ನಿಹಾಲ್ ಬಿ ಶೆಟ್ಟಿ, ಬೀಜಂದಾಡಿ, ಗುತ್ತು ಇವರು. ಮಹತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವರ ಆಶೀರ್ವಾದವನ್ನು ಬೇಡುತ್ತಾ, ಮಹಿಷಮರ್ದಿನಿ ದೇವಿಯ ಪಾದಕ್ಕೆ ಸ್ಪರ್ಶನೆಯನ್ನು ಮಾಡುತ್ತಾ, ಎಲ್ಲ ಧರ್ಮದ ಧಾರ್ಮಿಕ ದೇವರ ಆಶೀರ್ವಾದವನ್ನು ಬೇಡುತ್ತಾ, ಆತ್ಮೀಯರೇ, ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ದೀಪಾವಳಿ ಹಬ್ಬದ ಈ ಶುಭ ಸಂದರ್ಭದಲ್ಲಿ ಸುಮಾರು 11 ವರ್ಷಗಳಿಂದ ರೈ ಎಸ್ಟೇಟ್ಸ್ ಅಂಡ್ ಎಜುಕೇಶನ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಸಾವಿರಾರು ಈ ಸಮಾಜದ ಆಸಕ್ತ ಬಂಧುಗಳಿಗೆ ತನ್ನ ವತಿಯಿಂದ ಸೇವಾ ಸಹಾಯವನ್ನು ಮಾಡುತ್ತಾ ಬಂದಿದೆ. ಈ ಒಂದು ಪುಣ್ಯದ ಅತ್ಯದ್ಭುತವಾದ ಕಾರ್ಯಕ್ರಮದಲ್ಲಿ ನಾವೆಲ್ಲ ಇಂದು ಭಾಗಿಯಾಗಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಆಶೀರ್ವಚನವನ್ನು ನೀಡಿ, ನಮ್ಮೆಲ್ಲರಿಗೆ ಸ್ಫೂರ್ತಿಯನ್ನು ನೀಡಿ, ಪರಮ ಪೂಜ್ಯ ಶ್ರೀ 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 ಗುರುದೇವಾನಂದ ಸ್ವಾಮೀಜಿ ಒಡಿಯೂರ್ ಅವರು ನಮ್ಮೊಂದಿಗೆ ಇದ್ರು. ಅವರೀಗ ಕಾರಣಾಂತರಗಳಿಂದ ಬೇಗ ತೆರಳಿದ್ದಾರೆ. ಅವರಿಗೆ ನಮನಗಳು. ಈ ಟ್ರಸ್ಟ್ನ ಮುಖ್ಯಸ್ಥರು ನನ್ನ ತಂದೆಯ ಸ್ಥಾನದ ಸಮಾನರಾದ ನನ್ನ ಮಾರ್ಗದರ್ಶಕರು, ನನ್ನ ಇನ್ಸ್ಪಿರೇಷನ್, ನನ್ನ ರೋಲ್ ಮಾಡೆಲ್ ಹಾಗೂ ಪ್ರಸ್ತುತ ನಮ್ಮೆಲ್ಲರ ನೆಚ್ಚಿನ ಶಾಸಕರಾದ ಅಶೋಕ್ ಕುಮಾರ್ ರೈ ಅವರಿಗೆ ಆತ್ಮೀಯವಾದ ಧನ್ಯವಾದಗಳು. ಈ ಸಮಾರಂಭದಲ್ಲಿ ಭಾಗವಹಿಸಿ ಈ ಸಮಾರಂಭಕ್ಕೆ ಗೌರವವನ್ನು ತಂದುಕೊಟ್ಟ ಕರ್ನಾಟಕ ವಿಧಾನಸಭಾ ಸ್ಪೀಕರ್ ಮಾನ್ಯ ಯುಟಿ ಖಾದರ್ ರವರಿಗೆ ಟ್ರಸ್ಟ್ ವತಿಯಿಂದ ಹಾರ್ದಿಕ ಅಭಿನಂದನೆಗಳು. ಈ ಜಿಲ್ಲೆಯ ಪ್ರಸಿದ್ಧ ರಾಜಕಾರಣಿ, ಹಿರಿ ತಲೆಮಾರುಗಳ ಸಾಲಿನ ಮುಂಚೂಣಿ ನಾಯಕ, ಕರ್ನಾಟಕ ಸರ್ಕಾರದ ಮಾಜಿ ಸಚಿವರಾದ ಗೌರವಾನ್ವಿತ ಬೆಳ್ಳಿಪಾಡಿ ರಮನಾಥ್ ರೈ ಅವರಿಗೆ ಹೃದಯ ತುಂಬಿದ ನಮನಗಳು. ಕರ್ನಾಟಕ ವಿಧಾನ ಪರಿಷತ್ ಸದಸ್ಯರು, ಈ ಜಿಲ್ಲೆಯ ಆದರಣೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಮಾನ್ಯ ಕೆ ಹರೀಶ್ ಕುಮಾರ್ ಅವರಿಗೆ ಪ್ರೀತಿಯ ವಂದನೆಗಳು. ಈ ಕಾರ್ಯಕ್ರಮವನ್ನು ಅತ್ಯದ್ಭುತವಾಗಿ ನೆರವೇರಿಸಿ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿದ ಮೈದದೇವಸ್ ಚರ್ಚಿನ ಸಂಚಾಲಕರು ವಂದನೀಯ ರೆವರೆಂಡ್ ಫಾದರ್ ಲಾರೆನ್ಸ್ ಮಸ್ಕರೇನಸ್ ಇವರಿಗೆ ಗೌರವ ಪೂರ್ವಕ ಅಭಿನಂದನೆಗಳು. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿದ ಈ ಕ್ಷೇತ್ರದ ಮಾಜಿ ಶಾಸಕಿ, ನಮ್ಮೆಲ್ಲರ ಹಿರಿಯ ರಾಜಕಾರಣಿ, ಪ್ರೀತಿಯ ಅಕ್ಕ ಶಕುಂತಲಾ ಟಿ ಶೆಟ್ಟಿ ಅವರಿಗೂ ಗೌರವ ಪೂರ್ವಕವಾದ ಕೃತಜ್ಞತೆಗಳು. ನಮ್ಮ ಆತ್ಮೀಯರಾದ ಧಾರ್ಮಿಕ ಮುಖಂಡ ಜನಾಬ್ KR ಹುಸೇನ್ ದಾರೀಂ ರವರಿಗೂ ಪ್ರೀತಿಯ ಧನ್ಯವಾದಗಳು. ಜಿಲ್ಲಾ ಪಂಚಾಯತ್ನ ಮಾಜಿ ಉಪಾಧ್ಯಕ್ಷರು, ನಮ್ಮೆಲ್ಲರ ಆತ್ಮೀಯರಾದ MS ಮೊಹಮ್ಮದ್ ರವರಿಗೂ ಪ್ರೀತಿಯ ವಂದನೆಗಳು. ಪುತ್ತೂರು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು, ನಮ್ಮೆಲ್ಲರ ಮಾರ್ಗದರ್ಶಕರಾದ MB ವಿಶ್ವನಾಥ್ ರೈ ಅವರಿಗೂ ಕೂಡ ಹೃದಯ ಪೂರ್ವಕವಾದ ಧನ್ಯವಾದಗಳು. ವಿಟ್ಲ ಉಪ್ಪಿನಂಗಡಿ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು, ಜನಪ್ರಿಯ ವೈದ್ಯರು ಆದ ಮಾನ್ಯ ಡಾಕ್ಟರ್ ರಾಜಾರಾಮ್ ಅವರಿಗೆ ಕೃತಜ್ಞತೆಗಳು. ರಾಮಕೃಷ್ಣ ಪ್ರೌಢಶಾಲೆಯ ಸಂಚಾಲಕರು, ನಮ್ಮ ನಾಯಕರಾದ ಕಾವು ಹೇಮನಾಥ್ ಶೆಟ್ಟಿ ರವರಿಗೆ ಆತ್ಮೀಯವಾದ ಅಭಿನಂದನೆಗಳು. ಪುತ್ತೂರು ಕೋಟಿ ಚೆನ್ನಯ್ಯ ಜೋಡುಕರೆ ಕಮಲದ ಅಧ್ಯಕ್ಷರು, ನಮ್ಮ ನಾಯಕರಾದ ಚಂದ್ರಹಾಸ್ ಶೆಟ್ಟಿ ರವರಿಗೆ ಪ್ರೀತಿಯ ಧನ್ಯವಾದಗಳು. ವಿಜಯ ಬ್ಯಾಂಕ್ ನಿವೃತ್ತ ಮ್ಯಾನೇಜರ್, ಪ್ರಗತಿಪರ ಕೃಷಿಕರು, ನಮ್ಮೆಲ್ಲರ ಮಾರ್ಗದರ್ಶಕರಾದ ಸೀತಾರಾಮ್ ಶೆಟ್ಟಿ ಹೆಗಡೆತ್ಲು ಇವರಿಗೆ ಅನಂತ ವಂದನೆಗಳು. ನಮ್ಮ ಟ್ರಸ್ಟ್ನ ಕಾರ್ಯಾಧ್ಯಕ್ಷರು, ನಮ್ಮೆಲ್ಲರ ಹಿತೈಷಿಗಳು, ನಮ್ಮೊಂದಿಗೆ ಎಲ್ಲ ಕೆಲಸ ಕಾರ್ಯಗಳಲ್ಲಿ ತನ್ನನ್ನು ತಾನು ತೊಡಗಿಸಿ ಎಲ್ಲ ಕಾರ್ಯಕ್ರಮಗಳನ್ನು ಯಶಸ್ವಿ ಮಾಡಿಕೊಟ್ಟಂತ ಸುದೇಶ್ ಶೆಟ್ಟಿ ಅವರಿಗೆ ಕೃತಜ್ಞತೆಗಳು. ನಮ್ಮ ಟ್ರಸ್ಟ್ನ ಮಾಧ್ಯಮ ಮುಖ್ಯಸ್ಥರು, ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಸಹಕಾರವನ್ನು ನೀಡುತ್ತಿರುವ ಕೃಷ್ಣ ಪ್ರಸಾದ್ ಬೊಳ್ಳಾವು, ನಿಮಗೆ ಕೂಡ ವಂದನೆಗಳು. ನಮ್ಮ ಜೊತೆ ಜತೀಂದ್ರ ಶೆಟ್ಟಿ ಅವರಿದ್ದಾರೆ, ನಿಮಗೆ ಕೂಡ ಹೃದಯ ತುಂಬಿದ ನಮನಗಳು. ಹಾಗೆ ರಾಧಾಕೃಷ್ಣ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ನಮ್ಮ ಹಿರಿಯ ಮಾರ್ಗದರ್ಶಕರು, ನಮ್ಮ ಮುಖಂಡರು, ನಮ್ಮ ಗುರುಗಳಿಗೆ ಕೃತಜ್ಞತೆಗಳು. ಹಾಗೆ ಸುಮಾ ಅಶೋಕ್ ರೈ, ಈ ಟ್ರಸ್ಟ್ನ
ಟ್ರಸ್ಟ್ ಒಂದು ಅತ್ಯದ್ಭುತವಾಗಿ ನಡಿಬೇಕಾದ್ರೆ ಅದಕ್ಕೆ ಹಿಂದಿಂದ ಪ್ರತಿ ಒಂದು ಸ್ಟೆಪ್ ಅಲ್ಲಿ ಕೂಡ ಹೆಜ್ಜೆಯಲ್ಲಿ ಕೂಡ ನಮಗೆ ಮಾರ್ಗದರ್ಶನವನ್ನು ನೀಡುತ್ತಾ ಈ ಎಲ್ಲ ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ನಿಂತಿರುವ ಸುಮೋ ಅಶೋಕ್ ರೈ ನಿಮಗೆ ಕೂಡ ವಂದಿಸುತ್ತೇನೆ. ಹಾಗೆ ನಮ್ಮ ಜೊತೆ ಸುಬ್ರಹ್ಮಣ್ಯ ರೈ ಹಾಗೂ ರಾಜ್ಕುಮಾರ್ ರೈ ನಮ್ಮ ಶಾಸಕರ ಸಹೋದರರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ನಿಮಗೂ ಕೃತಜ್ಞತೆಗಳು. ಹಾಗೆ ಅವಕಾಶ ನೀಡಿದ ಎಲ್ಲರಿಗೂ, ಮಾಧ್ಯಮ ಮಿತ್ರರು ಕೂಡ ನಮ್ಮ ಜೊತೆ ಇವತ್ತಿದ್ರು, ನಿಮಗೂ ಕೂಡ ವಂದನೆಗಳು. ಹಾಗೆ ಎಲ್ಲರಿಗೂ ಪ್ರೀತಿಯ ಧನ್ಯವಾದಗಳನ್ನು ಹೇಳುತ್ತಾ ಅವಕಾಶಕ್ಕಾಗಿ ಧನ್ಯವಾದ ಹೇಳುತ್ತಾ ನಿಮ್ಮೆಲ್ಲರಿಗೆ ತಲೆ ತಗ್ಗಿಸಿ ವಂದಿಸಿ ನನ್ನ 2 ಮಾತುಗಳಿಗೆ ವಿರಾಮ ನೀಡುತ್ತೇನೆ. ಜೈ ಹಿಂದ್. ಧನ್ಯವಾದಗಳನ್ನು, ವಂದನೆಯನ್ನು ನೀಡಿದಂತಹ ನಿಹಾಲ್ ಶೆಟ್ಟಿ ಇವರಿಗೂ ಕೂಡ ವಂದನೆಗಳು. ಈಗ ನಮ್ಮೆಲ್ಲರ ನಿರೀಕ್ಷೆಯ ಗೂಡು ದೀಪ ಸ್ಪರ್ಧೆಯ ವಿಜೇತರನ್ನು ನಾವು ಆರಿಸಿದ್ದೇವೆ. ಗೂಡು ದೀಪ ಸ್ಪರ್ಧೆಗೆ ಸಂಬಂಧಪಟ್ಟ ಹಾಗೆ ತೀರ್ಪುಗಾರರಾಗಿ ನಮ್ಮೊಂದಿಗೆ ಸಹಕರಿಸಿದ ಪ್ರವೀಣ್ ವರ್ಣಕುಟೀರ, ಸುಜೇತ್ ಎಂ, ಪ್ರಸಾದ್ ಕುಮಾರ್ ಕೊಯ್ಲಾ ತಾವು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಗೂಡು ದೀಪ ಸ್ಪರ್ಧೆಯ ತೀರ್ಪುಗಾರರಾಗಿ ಸಹಕರಿಸಿದ ಪ್ರವೀಣ್ ವರ್ಣಕುಟೀರ, ಸುಜೇತ್ ಎಂ ಮತ್ತು ಪ್ರಸಾದ್ ಕುಮಾರ್ ಕೊಯ್ಲಾ ತಾವು ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಈ ಗೂಡು ದೀಪ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನವನ್ನು ಕ್ರಮ ಸಂಖ್ಯೆ 99 ಪ್ರಥಮ ಹೇಳ್ತಾರೆ. ಪ್ರಥಮ ಬಹುಮಾನ ಪ್ರಥಮ ಅಂಕಿತ್ ಅಂಡ್ ಅನ್ವಿತ್ ಶೆಟ್ಟಿ ಅವರಾಗಿದ್ದಾರೆ. 2ನೇದು ಬಹುಮಾನ ಕಾವ್ಯಶ್ರೀ ಕೆದಿಲ. 3ನೇ ಬಹುಮಾನ ಸಾಯಿರಾಮ್ ರಾವ್ ದರ್ಬೆ. ಈ ಆಯ್ಕೆಯ ಮಾನದಂಡಗಳು ಹೇಗಿದೆ ಎನ್ನುವುದನ್ನ ನಮ್ಮ ತೀರ್ಪುಗಾರರಲ್ಲಿ ಓರ್ವರಾದಂತಹ ಪ್ರವೀಣ್ ವರ್ಣಕುಟೀರ ಹೇಳ್ತಾರೆ. ಇದನ್ನ ಹೇಗೆ ನಾವು ಆಯ್ಕೆ ಮಾಡಿದ್ದೇವೆ, ಹೇಗೆ ಇವಾಲ್ಯೂಯೇಷನ್ ಮಾಡಿದ್ದೇವೆ ಎನ್ನುವುದನ್ನ ಅವರು ಹೇಳ್ತಾರೆ. ಎಲ್ಲರಿಗೂ ನಮಸ್ಕಾರ. 3 ಜಡ್ಜಸ್ ಅನ್ನು ಅವರು ಕರೆದಿದ್ದಾರೆ. ಒಂದು ನಾನು ಪ್ರವೀಣ್ ವರ್ಣಕುಟೀರ ಅಂತ, ಮತ್ತು ಸುಚೇತ್ ಎಂ, ಮತ್ತೊಂದು ಪ್ರಸಾದ್ ಕೊಯ್ಲಾ. ನಾವು ಕ್ರಾಫ್ಟ್ ಟೀಚರ್ಸೇ. ಬಟ್ ಇದರಲ್ಲಿ ಯಾವ ಥರ ನಾವು ಮಾರ್ಕ್ ಕೊಟ್ಟಿದ್ದೇವೆ ಅಂತ ಹೇಳಿದರೆ, ಮೊದಲು ನಾವು ಕಲರ್ ಕಾಂಬಿನೇಷನನ್ನು ಮತ್ತು ಅದರ ವಿನ್ಯಾಸ ಹೇಗೆ ಮಾಡಿದ್ದಾರೆ ಅಂತ, ಇನ್ನೊಂದು ಏನಂತ ಹೇಳಿದರೆ ಅದು ಟ್ರೆಡಿಷನಲ್ ಆಗಿದೆ ಇಲ್ವೋ ಅಂತ. ಹೆಚ್ಚು ಟ್ರೆಡಿಷನಲಿ ಕೊಟ್ಟಿದ್ದೇವೆ. ಮತ್ತು ಕುಸುರಿ ಕೆಲಸ ಏನು ಮಾಡಿದ್ದಾರೋ ಅದಕ್ಕೆ ನಾವು ಆ ಜಡ್ಜ್ಮೆಂಟಲ್ಲಿ ನಾವು 3 ಕೂಡ ಒಂದೇ ಥರ ಅದು ಮಾರ್ಕ್ ಬಂದಿದೆ. ಅದೊಂದು ಆಶ್ಚರ್ಯ ಆಗಿದೆ ನನಗೆ. ಯಾಕೆಂತೇಳಿ ಜಡ್ಜ್ಮೆಂಟ್ಸ್ ಕರೆಕ್ಟ್ ಆಗಿದೆ ಅಂತ ಹೇಳಿದೆ ನಮ್ಮೊಂದು ಖುಷಿ ಪಡ್ತೇವೆ. ಎಲ್ಲೋ ಕೂಡ ಚೆನ್ನಾಗಿದೆ, ಭಾಳ ಚೆನ್ನಾಗಿದೆ. ಕೆಲವು ಸಣ್ಣ ಪುಟ್ಟ ಅಂಕೆಯ ಮಾರ್ಕಿನಲ್ಲಿ ಸ್ವಲ್ಪ ವೇರಿಯೇಷನ್ ಆಗಿರ್ಬೋದು. ಹಾಗೆ ಈ 3 ಜನಕ್ಕೆ ಬಹುಮಾನ ಬಂದಿದೆ. ಬಹುಮಾನ ಬಂದವರಿಗೆಲ್ಲ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ನಮ್ಮ ಸುಚೇತ್ ಸರ್ ಮತ್ತು ಪ್ರಸಾದ್, ನಾವೆಲ್ಲ ನಮ್ಮ ಟೀಮ್. ಹಾಗೆ ನಮಗೆ ಅವಕಾಶ ಕೊಟ್ಟಂಥ ಈ ಟೀಮಿಗೆ ನಾವು ವಂದಿಸುತ್ತಾ ಥ್ಯಾಂಕ್ ಯು ಹೇಳ್ತೇನೆ. ಸುಮಕ್ಕ 3 ಜನ ತೀರ್ಪುಗಾರರು ನಮ್ಮ ಗೂಡು ದೀಪವನ್ನ ಬಹುಮಾನವನ್ನು ಘೋಷಿಸಿದ್ದಾರೆ. ದಯವಿಟ್ಟು ಆ ತೀರ್ಪುಗಾರರು ವೇದಿಕೆಗೆ ಬರಬೇಕು. ಅವರು ವೇದಿಕೆಯನ್ನು ಅಲಂಕರಿಸಬೇಕು. ಅವರಿಗೆ ಶಾಲ್ ಹಾಕಿ ತೀರ್ಪುಗಾರರ ಒಂದು ಪ್ರೀತಿಯನ್ನ, ತೀರ್ಪುಗಾರರು ಮಾಡಿದ ಅಭಿಮಾನವನ್ನ, ಅವರ ದಿಟ್ಟ ತೀರ್ಪುಗಾರಿಕೆಯನ್ನ ಈ ಸಂದರ್ಭದಲ್ಲಿ ನಾವು ಶ್ಲಾಘಿಸ್ತಾ ಇದ್ದೇವೆ. ಅಗಲ ಪೂಜಾರಿ ತೀರ್ಪುಗಾರರಾಗಿರುವ ಶ್ರೀಯುತ ಪ್ರವೀಣ್ ವರ್ಣಕುಟೀರ ಕಲಾ ಶಿಕ್ಷಣ ಸಂಸ್ಥೆ ಕಲ್ಲಾರೆ, ಶ್ರೀಯುತ ಸುಚೇತ್ ಚಿತ್ರಕಲಾ ಅಧ್ಯಾಪಕರು, ಸಂದೀಪನಿ ವಿದ್ಯಾಸಂಸ್ಥೆ ನರಿಮಗರು, ಹಾಗೂ ಪ್ರಸಾದ್ ಕುಮಾರ್ ಕೊಯ್ಲ 3 ಜನ ತೀರ್ಪುಗಾರರು ಕೂಡ ವಿಶೇಷವಾಗಿ ಸುಮಾರು 160 ಗೂಡು ದೀಪಗಳು ಇವತ್ತು ಸ್ಪರ್ಧೆಯಲ್ಲಿ ಭಾಗವಹಿಸಿತ್ತು. ಒಂದಕ್ಕಿಂತ ಒಂದು ಪೈಪೋಟಿಯನ್ನ ಕೊಡುವ ನಿಟ್ಟಿನಲ್ಲಿ ಬಹಳ ಅದ್ಭುತವಾಗಿ 160 ಜನ ಕೂಡ ಇವತ್ತು ಗೂಡು ದೀಪ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಕಾರಣ ಅಂತಿಮವಾಗಿ ಪ್ರಥಮ, ದ್ವಿತೀಯ, ತೃತೀಯ ಈ 3 ಆಯ್ಕೆಯನ್ನ ಮಾಡಿ ಇವತ್ತು ಬಹುಮಾನವನ್ನ ವಿತರಿಸುವಂತ ಕಾರ್ಯವನ್ನ ಮಾಡ್ತಾ ಇದ್ದೇವೆ. 3 ಜನ ತೀರ್ಪುಗಾರರು ಕೂಡ ಕ್ರಾಫ್ಟ್ ಆರ್ಟ್ ಅಲ್ಲಿ ವಿಶೇಷವಾಗಿರ್ತಕ್ಕಂಥ ಪಾಂಡಿತ್ಯವನ್ನ ಹೊಂದಿರುವವರು. ಇವರಿಗೆ
ರೈ ಎಜುಕೇಶನ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಶಾಲು ಹಾಕಿ ಗೌರವವನ್ನ ಕೊಟ್ಟು ಅವರನ್ನ ಗೌರವಿಸಬೇಕು ಅನ್ನುವ ಕೋರಿಕೆ. ವಿಶೇಷವಾಗಿ ಪ್ರವೀಣ್ ವರ್ಣಕುಟೀರ ಕಲಾ ಶಿಕ್ಷಣ ಸಂಸ್ಥೆ ಕಲ್ಲಾರೆ, ಅದೇ ರೀತಿ ಶ್ರೀಯುತ ಸುಮಾ ಅಶೋಕ್ ರೈ ಅವರ ಉಪಸ್ಥಿತಿಯೊಂದಿಗೆ ಗೌರವಿಸುವ ಕಾರ್ಯಕ್ರಮ. ಸುಚೇತ್ ಅವರು ವರ್ಲಿ ಆರ್ಟ್ ಅಲ್ಲಿ ಬಹಳ ಪ್ರಸಿದ್ಧಿಯನ್ನ ಪಡ್ಕೊಂಡಿರುವ ಒಬ್ಬ ಚಿತ್ರಕಲಾ ಅಧ್ಯಾಪಕ, ಇನ್ನೋರ್ವರು ಶ್ರೀಯುತ ಪ್ರಸಾದ್ ಕುಮಾರ್ ಕೊಯ್ಲ, ಮತ್ತೋರ್ವ ಶ್ರೇಷ್ಠ ಚಿತ್ರಕಲಾ ಶಿಕ್ಷಕರು. ತಮ್ಮನ್ನು ವಿಶೇಷವಾಗಿ ಅಭಿನಂದಿಸ್ತಾ ರೈ ಎಜುಕೇಶನ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ವಿಶೇಷವಾಗಿರತಕ್ಕಂಥ ಅಭಿನಂದನೆ ಮತ್ತು ಕೃತಜ್ಞತೆಗಳನ್ನ ತಮಗೆ ಸಮರ್ಪಿಸ್ತಾ ನಿಮ್ಮ ಸೇವೆಯನ್ನ ರೈ ಎಜುಕೇಶನ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ಸದಾ ನೆನಪಿನಲ್ಲಿಡುತ್ತೆ ಅನ್ನುವ ಆಶಯದೊಂದಿಗೆ ಸಂಘಟಕರ ಪರವಾಗಿ ತಮಗೆ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರ ವತಿಯಿಂದ ಹೃತ್ಪೂರ್ವಕ ಕೃತಜ್ಞತೆಗಳನ್ನ ಸಮರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಬಹುಮಾನ ವಿತರಣೆ ಇದೀಗ ನಡೆಯುತ್ತೆ. ಪ್ರಥಮ ಬಹುಮಾನ ರು 10,000, ದ್ವಿತೀಯ ಬಹುಮಾನ ರು 7,500, ತೃತೀಯ ರು 5,000. ಈ 3 ಜನ ಬಹುಮಾನ ವಿಜೇತರನ್ನ ಶ್ರೀಯುತ ಮೊಹಮ್ಮದ್ ಬಡಗನೂರು ಸರ್ ಅವರು ವೇದಿಕೆಗೆ ಸ್ವಾಗತಿಸಿದ್ದಾರೆ. ಇದೀಗ ಮತ್ತೊಮ್ಮೆ ಸುಮಾ ಅಶೋಕ್ ರೈ ಅವರ ನೇತೃತ್ವದಲ್ಲಿ ಕಾರ್ಯಾಧ್ಯಕ್ಷರಾಗಿರುವ ಸುದೇಶ್ ಶೆಟ್ಟಿ ಅವರ ಉಪಸ್ಥಿತಿಯೊಂದಿಗೆ ಬಹುಮಾನ ವಿತರಣಾ ಕಾರ್ಯಕ್ರಮ ನಡೆಯುತ್ತೆ. ಓವರ್ ಟು ಮೊಹಮ್ಮದ್ ಬಡಗನೂರು ಸರ್. ದಯವಿಟ್ಟು ನಮ್ಮ ಆಯ್ಕೆಯಾದಂತಹ ಗೂಡುದೀಪಗಳು ಏನಿದೆ ಇದನ್ನ ನೀವು ವೇದಿಕೆಗೆ ತಂದ್ರೆ ಒಳ್ಳೆದಿತ್ತು. ವಿನ್ನರ್ಸ್ ಗೂಡುದೀಪ ಎಸ್ ಇವತ್ತು ಪ್ರಥಮ, ದ್ವಿತೀಯ ಮತ್ತು ತೃತೀಯ ಬಹುಮಾನವನ್ನು ಪಡೆದ ಗೂಡು ದೀಪಗಳು ದಯವಿಟ್ಟು ವೇದಿಕೆಗೆ ಬರಬೇಕು. ನಮ್ಮೆಲ್ಲರಿಗೆ ಅದನ್ನ ವೀಕ್ಷಣೆ ಮಾಡಬೇಕು. ಅಂತ ಎಷ್ಟು ತಂಡ ಇತ್ತು? ವಿಜೇತರು ವೇದಿಕೆಗೆ ಬರಬೇಕು. ಎಸ್, ಬಂದಿದ್ದಾರೆ ಸರ್. ಸುಮಾರು 157 ಗೂಡು ದೀಪಗಳು ಈ ಸ್ಪರ್ಧೆಗಾಗಿ ಬಂದಿತ್ತು. 158 ಗೂಡು ದೀಪಗಳು ಈ ಸ್ಪರ್ಧೆಗಾಗಿ ಬಂದಿತ್ತು. ಅಂತಿಮವಾಗಿ ತೀರ್ಪುಗಾರರು ಎಲ್ಲ ಗೂಡು ದೀಪಗಳು ಯೋಗ್ಯವಾದದ್ದೇ ಸ್ಪರ್ಧೆಗೆ ಆಯ್ಕೆಯಾದದ್ದು. ಆದರೆ ಅಂತಿಮವಾಗಿ 3 ಗೂಡು ದೀಪಗಳನ್ನು ನಮ್ಮ ತೀರ್ಪುಗಾರರು ಆಯ್ಕೆ ಮಾಡಿದ್ದಾರೆ, ಪ್ರಥಮ, ದ್ವಿತೀಯ ಮತ್ತು ತೃತೀಯ ಈ ಸ್ಪರ್ಧೆಗಾಗಿ. ಸ್ಪರ್ಧೆ ಗೆಲ್ತಾರೆ ವಾರ್ಷಿಕ ಮಂತ್ರಿ ಪೂರ ಸರ್ಟಿಫಿಕೇಟ್ ಉಂಟು. ಆತ್ಮೀಯರೇ, 158 ಜನ 158 ಗೂಡು ದೀಪಗಳನ್ನು ತಾವು ಬಹಳ ಕಷ್ಟಪಟ್ಟು ಇಷ್ಟಪಟ್ಟು ಈ ಕಾರ್ಯಕ್ರಮಕ್ಕೆ ಸ್ಪರ್ಧಿಗಳಾಗಿ ತಾವು ಬಂದಿದ್ದೀರಿ. ಯಾವತ್ತೂ ನಿಮ್ಮ ಶ್ರಮ ಅದು ವೇಸ್ಟ್ ಆಗುವುದಿಲ್ಲ. ಬಂದಂತಹ ಭಾಗವಹಿಸಿದಂತಹ ಎಲ್ಲ ಗೂಡು ದೀಪ ಸ್ಪರ್ಧಾಳುಗಳಿಗೆ ಪ್ರೋತ್ಸಾಹಕವಾಗಿ ನಿಮ್ಮನ್ನು ಇಲ್ಲಿ ಗುರುತಿಸಲಿಕ್ಕಿದ್ದೇವೆ. ಎಲ್ಲರಿಗೂ ಕೂಡ ನಿಮಗೆ ಶಾಸಕರ ಒಂದು ಫಲಕವನ್ನು, ಭಾವಚಿತ್ರದ ಒಂದು ಫಲಕವನ್ನು, ಸ್ಮರಣಿಕೆಯನ್ನು ನಿಮಗೆ ನೀಡಲಿಕ್ಕಿದ್ದೇವೆ. ತಾವೆಲ್ಲ ಅದನ್ನು ಸ್ವೀಕಾರ ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ.
ಎಷ್ಟನೇಮ್ಮ? 99 ಇದಲ್ಲ 81 ಕೊಂಬೆಟ್ಟು ಜೂನಿಯರ್ ಕಾಲೇಜು ಕ್ರೀಡಾಂಗಣದಲ್ಲಿ ಇವತ್ತು ಬಹಳ ವಿಶೇಷವಾದಂತಹ ಕಾರ್ಯಕ್ರಮ ಇಲ್ಲಿ ಆಯೋಜನೆಯಾಗಿದೆ. ಬಹುಶಃ ಪುತ್ತೂರಿನ ಇತಿಹಾಸದಲ್ಲಿ ಇದು ಮೊದಲ ಬಾರಿಗೆ ಅಂತ ಹೇಳ್ಬೋದು. ಈ ಒಂದು ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಈ ಒಂದು ಗ್ರೌಂಡ್ನಲ್ಲಿ ಜನರ ಸಮಾವೇಶ ಆಗುವಂಥದ್ದು. ಇದು ಬೇರೆ ಯಾವುದು ಕಾರ್ಯಕ್ರಮ ಅಲ್ಲ. ರೈ ಎಸ್ಟೇಟ್ ಎಜುಕೇಷನಲ್ ಆ್ಯಂಡ್ ಚಾರಿಟೇಬಲ್ ಟ್ರಸ್ಟ್ ಇದರ ವತಿಯಿಂದ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವ ಅಶೋಕ್ ಕುಮಾರ್ ರೈ ಅವರ ನೇತೃತ್ವದಲ್ಲಿ ಇವತ್ತೊಂದು ದೀಪಾವಳಿಯ ಪ್ರಯುಕ್ತವಾಗಿ ಅವರು ವರ್ಷಂಪ್ರತಿ ನಡೆಸಿಕೊಂಡು ಬರುತ್ತಿರುವಂತಹ ಒಂದು ಸಾಂಪ್ರದಾಯಿಕವಾಗಿರುವಂತಹ ಒಂದು ಕಾರ್ಯಕ್ರಮ, ವಸ್ತ್ರ ವಿತರಣಾ ಕಾರ್ಯಕ್ರಮ ಹಾಗೂ ಗೂಡು ದೀಪ ಸ್ಪರ್ಧೆ ಇವತ್ತು ಈ ಒಂದು 11ನೇ ವರ್ಷದ ಈ ಒಂದು ಕಾರ್ಯಕ್ರಮದಲ್ಲಿ ಪುತ್ತೂರಿನ ಜೂನಿಯರ್ ಕಾಲೇಜು ಕೊಂಬೆಟ್ಟು ಕ್ರೀಡಾಂಗಣದಲ್ಲಿ ಮಾಡಲಾಗಿದೆ. ಬಹುಶಃ ಇದೊಂದು 50ರಿಂದ 60 ಮಂದಿ ಜನರು ಸೇರುವಂತಹ ನಿರೀಕ್ಷೆ ಇದೆ. ಹಾಗಾಗಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಈ ಒಂದು ವ್ಯವಸ್ಥೆಯನ್ನು ಏರ್ಪಡಿಸಬೇಕಾದ್ರೆ ಅದು ಪುತ್ತೂರಿನ ತಾಲೂಕು ಕ್ರೀಡಾಂಗಣದಲ್ಲಿ ಮಾಡಬೇಕೆನ್ನುವಂತಹ ನಿಟ್ಟಿನಲ್ಲಿ ಅಷ್ಟೊಂದು ವಿಶಾಲವಾದಂತಹ ಜಾಗವನ್ನು ಆಯ್ದುಕೊಂಡು ಇಲ್ಲಿ ಮಾಡಲಾಗಿದೆ. ಬನ್ನಿ ಇವತ್ತಿನ ಕಾರ್ಯಕ್ರಮದಲ್ಲಿ ಇಲ್ಲಿ ಏನೆಲ್ಲ ವಿಶೇಷತೆಗಳಿವೆ ಮತ್ತು ಯಾವ ರೀತಿಯ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ ಎನ್ನುವುದರ ಬಗ್ಗೆ ಮಾತಾಡಿಸಿಕೊಂಡು ಬರೋಣ, ನೋಡಿಕೊಂಡು ಬರೋಣ. ನೋಂದಾವಣಿ ಕೌಂಟರ್ ಇದು ಕೊಂಬೆಟ್ಟು ಕ್ರೀಡಾಂಗಣಕ್ಕೆ ಪ್ರವೇಶಿಸಿದ ನಂತರ ಟ್ರ್ಯಾಕ್ನ ಮೂಲಕ ಬಂದು ಇದು ನೋಂದಾವಣಿ ಕೌಂಟರ್. ಇಲ್ಲಿ 2-3 ಕೌಂಟರ್ಗಳನ್ನು ಮಾಡಿಕೊಂಡಿದ್ದಾರೆ. ಬರುವಂತಹ ಎಲ್ಲರನ್ನು ಕೂಡ ಇಲ್ಲಿ ಹೆಸರು ಬರ್ಕೊಳ್ತಾ ಇದ್ದಾರೆ, ನೋಂದಾವಣಿಯನ್ನು ಮಾಡ್ತಾ ಇದ್ದಾರೆ. ಯಾವ ರೀತಿಯಾಗಿ ನೋಂದಾವಣಿ ಮಾಡ್ತಾ ಇದ್ದಾರೆ ಅಂತ ನೋಡಿಕೊಳ್ಳುವ. ಕ್ರಮ ಸಂಖ್ಯೆ ಇದೆ, ಹೆಸರು ಇದೆ, ಅದರ ಜೊತೆಗೆ ಮೊಬೈಲ್ ಸಂಖ್ಯೆಗಳನ್ನು ಕೂಡ ಬರೆದುಕೊಳ್ಳಲಾಗ್ತಾ ಇದೆ. ಮೇಡಮ್ ನಮಸ್ತೆ, ಯಾವ ರೀತಿಯಾಗಿ ಎಂಟ್ರಿ ಮಾಡ್ಕೊಳ್ತಿದ್ದೀರಾ? ನಾವು ಮೊದಲು ಹೆಸರು, ಆಮೇಲೆ ಊರು, ಆಮೇಲೆ ಮೊಬೈಲ್ ನಂಬರ್. ಎಷ್ಟು ಮಂದಿ ಈಗಾಗಲೇ ಒಂದು ಎಂಟ್ರಿ ಆಗಿರ್ಬೋದು ಒಟ್ಟು? 49 ಆದದ್ದು. ಮತ್ತೆ ಆಚೆ ಈಚೆ ಎಷ್ಟು ಮಂದಿ ಎಂಟ್ರಿ ಮಾಡ್ತಾ ಇದ್ದಾರೆ? ತುಂಬಾ ಜನ ಇದ್ದಾರೆ. ಬೆಳಗ್ಗೆಯಿಂದಲೇ ರಶ್ ಇದ್ದಾರೆ ಜನ. ಎಷ್ಟು ಸಾಧಾರಣ ಒಂದು ಮೊಬೈಲ್ ಎಲ್ಲರೂ ಕೊಡ್ತಾ ಇದ್ದಾರೆ ಮಾಹಿತಿ? ಕೊಡ್ತಿದ್ದಾರೆ. ಯಾವೆಲ್ಲ ಭಾಗದಿಂದ ಹೆಚ್ಚಾಗಿ ಬರ್ತಾ ಇದ್ದಾರೆ ಗೊತ್ತಾಗ್ತದಾ? ವಿಟ್ಲ, ಮಾಡವು, ಪೆರ್ಲಂಪಾಡಿ, ಪುತ್ತೂರು, ಬೆಳ್ತಂಗಡಿ, ಎಲ್ಲ ಕಡೆ. ಓಕೆ, ಥ್ಯಾಂಕ್ ಯು. ಶ್ರೀ ಮಹಾಲಿಂಗೇಶ್ವರ ITI ಕೇಂದ್ರ ಈ ಭಾಗದಿಂದ ಈ ಕ್ರೀಡಾಂಗಣಕ್ಕೆ ಒಂದು ಪ್ರವೇಶಿಸುವಂತಹ ಇದನ್ನು ಕೂಡ ಮಾಡಿದ್ದಾರೆ. ಇಲ್ಲಿ ಕೂಡ ಮಾಹಿತಿ ಕೌಂಟರನ್ನು ಮತ್ತು ನೋಂದಾವಣಿ ಕೌಂಟರನ್ನು ಇಟ್ಟುಕೊಂಡಿದ್ದಾರೆ. 2 ಭಾಗದಿಂದ ನೋಂದಾವಣಿ ಆಗ್ತಾ ಇದೆ. ಜನರು ಬರ್ತಾರೆ, ಎಲ್ಲಿಯೂ ಕೂಡ ರಶ್ ಆಗದ ರೀತಿಯಲ್ಲಿ ಪ್ರತಿ ಕೌಂಟರ್ನಲ್ಲಿ ಅದನ್ನು ವಿಭಜಿಸಿ ಕೊಡ್ಲಿಕ್ಕೆ ಅಲ್ಲಲ್ಲಿ ಸ್ವಯಂ ಸೇವಕರು ಕೂಡ ನಿಂತುಕೊಂಡಿದ್ದಾರೆ. ನಗದು ಬಹುಮಾನದೊಂದಿಗೆ ಈ ಗೂಡು ದೀಪ ಈ ಕಾರ್ಯಕ್ರಮ ಈ ಸ್ಪರ್ಧೆಯಲ್ಲಿ ವಿಜಯಿಯಾಗಿದ್ದಾರೆ. ಪ್ರಥಮ ಬಹುಮಾನ ಅಂಕಿತ್ ಅಂಡ್ ಅನ್ವಿತ್ ಶೆಟ್ಟಿ. ಟ್ರಸ್ಟಿನ ಪ್ರವರ್ತಕರಾದಂತಹ ಸುಮಾ ಅಶೋಕ್ ಶೆಟ್ಟಿ ಮತ್ತು ಕಾರ್ಯಾಧ್ಯಕ್ಷರಾದಂತಹ ಸುದೇಶ್ ಶೆಟ್ಟಿ ಅವರು ಗೌರವವನ್ನು ನೀಡ್ತಾ ಇದ್ದಾರೆ, ಬಹುಮಾನವನ್ನು ನೀಡ್ತಾ ಇದ್ದಾರೆ. ಪ್ರಥಮ ಬಹುಮಾನ ವಿಜೇತ ಅಂಕಿತ್ ಅಂಡ್ ಅನ್ವಿತ್ ಶೆಟ್ಟಿ ಅವರಿಗೆ. ದ್ವಿತೀಯ ಬಹುಮಾನ ಕ್ರಮ ಸಂಖ್ಯೆ 81, ದ್ವಿತೀಯ ಬಹುಮಾನ ಕಾವ್ಯಶ್ರೀ ಕೆದಿಲ. ದ್ವಿತೀಯ ಬಹುಮಾನ ಕಾವ್ಯಶ್ರೀ ಕೆದಿಲ. ನಗದು ಬಹುಮಾನ ನಗದು 7,500 ಅನ್ನ ನೀಡಿ ನಮ್ಮ ಟ್ರಸ್ಟಿನ ಪ್ರವರ್ತಕರಾದಂತಹ ಸುಮಾ ಅಶೋಕ್ ರೈ ಮತ್ತು ಸುದೇಶ್ ಶೆಟ್ಟಿಯವರು ಗೌರವವನ್ನು ನೀಡ್ತಾ ಇದ್ದಾರೆ. ಕಾವ್ಯಶ್ರೀ ಕೆದಿಲ ಇವರಿಗೆ ಈ 158 ಗೂಡು ದೀಪಗಳಲ್ಲಿ ದ್ವಿತೀಯ ಬಹುಮಾನವನ್ನು ಪಡ್ಕೊಂಡ ಕಾವ್ಯಶ್ರೀ ಕೆದಿಲ.
ಮೂರನೆಯ ಬಹುಮಾನ ಕ್ರಮ ಸಂಖ್ಯೆ 71 ಸಾಯಿರಾಮ್ ರಾವ್ ದರ್ಬೆ. ನಮ್ಮ ಹಿರಿಯ ಸ್ಪರ್ಧಿ ಸಾಯಿರಾಮ್ ರಾವ್ ದರ್ಬೆಯವರು ತೃತೀಯ ಬಹುಮಾನವನ್ನ ಪಡ್ಕೊಳ್ಳುವುದರ ಮೂಲಕ 5,000 ನಗದನ್ನ ತನ್ನದಾಗಿಸಿಕೊಂಡಿದ್ದಾರೆ. ಹಿರಿಯರಾದಂಥ ಸಾಯಿರಾಮ್ ರಾವ್ ದರ್ಬೆ ಇವರಿಗೆ ಭಾಗವಹಿಸಿದ 158 ಸ್ಪರ್ಧಾಳುಗಳಿಗೆ ಮತ್ತು ವಿಜೇತರಿಗೆ ರೈ ಎಸ್ಟೇಟ್ ಎಜುಕೇಶನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟಿನ ಪರವಾಗಿ ಆತ್ಮೀಯವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಉಳಿದ ಎಲ್ಲ ಸ್ಪರ್ಧಿಗಳಿಗೂ ಕೂಡ ತಮಗೆ ಸ್ಮರಣಿಕೆಯನ್ನು ನೀಡಲಿಕ್ಕಿದ್ದಾರೆ. ಮಾಹಿತಿಯನ್ನು ನಮ್ಮ ಗುರುಗಳು ಬಾಲಕೃಷ್ಣ ಪುರದಾಳ್ ಮಾಹಿತಿಯನ್ನು ನೀಡುತ್ತಾರೆ. ಗೂಡು ದೀಪ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೀರಿ. ವೇದಿಕೆ ನಿರ್ಮಾಣ ಮಾಡಿರುವಂತದ್ದು. ಈ ವೇದಿಕೆಯಲ್ಲಿ ಈಗಾಗಲೇ ಬೆಳಗಿನ ವೇಳೆ ವಿತರಿಸುವವರಿದ್ದೇವೆ. ಸೊ ದಯವಿಟ್ಟು 154 ಮೆಂಬರ್ಗಳು ಕೂಡ ನಿಮ್ಮನ್ನ ಹೆಸರನ್ನ ಕರೆಯುವವರೆಗೆ ಕಾಯಬೇಡಿ. ಸೊ ದಯವಿಟ್ಟು ಇತರ ಎಲ್ಲ ಸ್ಪರ್ಧಿಗಳು ಕೂಡ ವೇದಿಕೆಗೆ ಬರಬೇಕು. ಮತ್ತು ನಳಿನಿ ವಿ ಶೆಟ್ಟಿ ಮತ್ತು ವಿಶಾಲಾಕ್ಷಿ ರೈ ಇವರು ಅಭಿನಂದನಾ ಪತ್ರವನ್ನ ವಿತರಿಸ್ತಾ ಇದ್ದಾರೆ. ಸೊ ದಯವಿಟ್ಟು 154 ಸ್ಪರ್ಧಿಗಳು ಕೂಡ ವೇದಿಕೆಗೆ ಬರಬೇಕು ಮತ್ತು ಅಭಿನಂದನಾ ಪತ್ರವನ್ನ ಸೇರುವ ಕಾರಣಕ್ಕಾಗಿ ಆರೋಗ್ಯದ ದೃಷ್ಟಿಯಿಂದ ಜನರ ಆರೋಗ್ಯದ ದೃಷ್ಟಿಯಿಂದ ಇಲ್ಲಿ ಆರೋಗ್ಯ ಒಂದು ಕೌಂಟರ್ ಅನ್ನು ಕೂಡ ಆರೋಗ್ಯ ಕೇಂದ್ರವನ್ನು ಕೂಡ ತೆರೆಯಲಾಗಿದೆ. ಇಲ್ಲಿ ಯಾವ ರೀತಿಯಾಗಿ ಅವರು ಮಾಹಿತಿ ಕೊಡ್ತಾರೆ ಮತ್ತು ಅವರಿಗೆ ಆರೋಗ್ಯದ ವ್ಯವಸ್ಥೆಯನ್ನು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡುವ. ನಮಸ್ತೆ ಮೇಡಮ್, ಯಾವ ರೀತಿಯಾಗಿ ಇಲ್ಲಿ ಆರೋಗ್ಯದ ನಾವು ಇಲ್ಲಿ ನೆಲ್ಲಿಕಟ್ಟೆಯಲ್ಲಿರುವ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರದಿಂದ ನಾನು ಡಾಕ್ಟರ್ ನಮ್ಮೆಲ್ಲ ಸ್ಟಾಫ್ ನಾವಿಲ್ಲಿ BP ಶುಗರ್ ಚೆಕ್ಅಪ್ ಮಾಡ್ತೇವೆ. ಅದಾದ ನಂತರ ಫಸ್ಟ್ ಏಡ್ ಯಾರಾದ್ರೂ ಬಂದವರಿಗೆ ಏನಾದ್ರು ತಲೆ ಸುತ್ತಿ ಬೀಳುವ ಹಾಗೆ ಏನಾದ್ರು ಸಮಸ್ಯೆ ಆದರೆ ಫಸ್ಟ್ ಏಡ್ ವ್ಯವಸ್ಥೆಯನ್ನು ನಾವಿಲ್ಲಿ ಮಾಡ್ತೇವೆ. ನಾವು ಇವತ್ತು ಈಗ ದೀಪಾವಳಿ ಹಬ್ಬದ ಒಂದು ಸಡಗರದಲ್ಲಿ ಅವರನ್ನ ಸಂಭ್ರಮಿಸುವಂತಹ ಈ ಸಮಾರಂಭದಲ್ಲಿ ವಿಧಾನ ಪರಿಷತ್ತಿನ ಗೌರವಾನ್ವಿತ ಸದಸ್ಯರು ನಮ್ಮೆಲ್ಲರ ಆದರಣೀಯರಾದಂತಹ ಹರೀಶ್ ಕುಮಾರ್ ಸರ್ ನಮ್ಮೊಂದಿಗಿದ್ದಾರೆ. ಅವರಿಗೆ ಆತ್ಮೀಯವಾದಂತಹ ಸ್ವಾಗತವನ್ನ ಹಬ್ಬದ ಶುಭಾಶಯವನ್ನು ತಿಳಿಸ್ತಾ, ಹಾಗೆ ಎಲ್ಲ ಗಣ್ಯರಲ್ಲಿ ಸಮಸ್ತ ಬಂಧುಗಳಲ್ಲಿ ನನ್ನೊಂದು ಅಪ್ಡೇಟ್ಸ್ಗಳು ಕೂಡ ಇದೆ, ಅವುಗಳನ್ನ ಪಡ್ಕೊಂಡು ನಿಮ್ಮೆಲ್ಲ ಈ ಮೈದಾನದಲ್ಲಿ ಒಂದು ಮಧ್ಯಭಾಗದಲ್ಲಿ ಮಾಹಿತಿ ಕೇಂದ್ರವನ್ನು ತೆರೆಯಲಾಗಿದೆ. ಅಂದ್ರೆ ಇಲ್ಲಿಗೆ ಆಗಮಿಸುವಂತಹ ಜನರಿಗೆ ಯಾವುದೇ ರೀತಿಯಾದಂತಹ ಮಾಹಿತಿಯ ಕೊರತೆ ಇದ್ರೆ ಈ ಮಾಹಿತಿ ಕೇಂದ್ರವನ್ನು ಅಂದ್ರೆ ಒಂದಷ್ಟು ಎತ್ತರದ ಭಾಗದಲ್ಲಿ ಎಲ್ಲರಿಗೂ ಕಾಣುವಂತಹ ರೀತಿಯಲ್ಲಿ ಮಾಹಿತಿ ಕೇಂದ್ರವನ್ನು ತೆರೆಯಲಾಗಿದೆ. ಬಹುಶಃ ಇಲ್ಲಿ ಯಾವ ರೀತಿಯ ಮಾಹಿತಿಯನ್ನು ಕೊಡ್ತಾರೆ ಎನ್ನುವುದರ ಬಗ್ಗೆ ನಮ್ಮ ಮಾಹಿತಿ ಕೇಂದ್ರದಲ್ಲಿ ನೇಮಾಕ್ಷ ಸ್ವರ್ಣರವರಿದ್ದಾರೆ, ಅವರು ಮಾತಾಡಿಸಿಕೊಳ್ಳೋಣ. ನಮಸ್ತೆ, ಯಾವ ರೀತಿಯಾಗಿ ಮಾಹಿತಿ ಕೊಡ್ತಾ ಇದ್ರಿ ಮತ್ತೆ ಯಾವೆಲ್ಲ ಮಾಹಿತಿ?
ಇಲ್ಲಿಯ ಎಲ್ಲ ವ್ಯವಸ್ಥೆಗಳಿಗೆ ಬೇಕಾಗಿರುವಂತಹ ಮಾಹಿತಿಯನ್ನು ಯಾವುದೇ ಒಂದು ತೊಂದರೆ ಆಗದ ರೀತಿಯಲ್ಲಿ ವ್ಯವಸ್ಥಿತವಾಗಿ ನಡೆಸಿಕೊಡ್ಲಿಕ್ಕೆ ಒಂದು ಜವಾಬ್ದಾರಿಯನ್ನ ಕೆಲವೊಂದು ಸದಸ್ಯರಿಗೆ ನೀಡಿದ್ದಾರೆ. ಆ ಕೊಟ್ಟಂತಹ ಜವಾಬ್ದಾರಿಯನ್ನ ಯಶಸ್ವಿಯಾಗಿ ನಿರ್ವಹಿಸ್ತಾ ಇದ್ದೇವೆ. ಜನರಿಗೆ ಗೊಂದಲವಾಗಬಾರದು ಎನ್ನುವ ರೀತಿಯಲ್ಲಿ ಈ ಮಾಹಿತಿ ಕೇಂದ್ರವನ್ನು ಇಲ್ಲಿ ಇಟ್ಟುಕೊಂಡಿದ್ದಾರೆ. ಯಾವ ರೀತಿಯ ಒಟ್ಟು ವ್ಯವಸ್ಥೆಗಳಂದ್ರೆ ಜನರು ಮಾಹಿತಿ ಯಾವ ರೀತಿಯಾಗಿ ಕೇಳ್ತಾ ಇದ್ದಾರೆ? ಎಲ್ಲ ರೀತಿಯ ವ್ಯವಸ್ಥೆಯು ಅಚ್ಚುಕಟ್ಟಾಗಿ ನಡೀತಾ ಇದೆ. ಯಾವುದೇ ಇಲ್ಲಿ ಗೊಂದಲಗಳಿಲ್ಲ, ಉತ್ತಮವಾಗಿ ನಡೆಯುತ್ತಿದೆ, ಯಶಸ್ವಿಯಾಗ್ತದೆ ಎಂಬ ನಂಬಿಕೆ ನಮ್ಮಲ್ಲಿದೆ. ನಾವಿರುವಂತದ್ದು ಈ ಒಂದು ಕಾರ್ಯಕ್ರಮದಲ್ಲಿ ಗೂಡುದೀಪ ಸ್ಪರ್ಧೆಯನ್ನು ಆಯೋಜಿಸಿದ್ದಾರೆ. ಈ ಒಂದು ಗೂಡುದೀಪ ಜೋಡಿಸುವಂತಹ ಒಂದು ಕೇಂದ್ರದಲ್ಲಿ ನಾವಿದ್ದೇವೆ. ಅತ್ಯಾಕರ್ಷಕವಾದಂತಹ ಗೂಡುದೀಪಗಳು ಈಗಾಗಲೇ ಇಲ್ಲಿ ಬಂದಿವೆ, ಎಂಟ್ರಿ ಆಗಿ ರಿಜಿಸ್ಟ್ರೇಷನ್ ಮಾಡಿಕೊಂಡಿದ್ದಾರೆ. ಬನ್ನಿ ಯಾವ ರೀತಿಯಾದಂತಹ ಗೂಡುದೀಪಗಳಿವೆ ಮತ್ತು ಅದನ್ನು ಮಾಡಿರುವವರ ಬಗ್ಗೆ ಒಂದಷ್ಟು ಮಾತಾಡಿಸಿಕೊಂಡು ಬರೋಣ. ಗೂಡುದೀಪ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಎಲ್ಲ ಸ್ಪರ್ಧಿಗಳಿಗೆ ಅಭಿನಂದನಾ ಪತ್ರವನ್ನ ವಿತರಿಸಲಾಗ್ತಾ ಇದೆ. ಸೊ ದಯವಿಟ್ಟು ಎಲ್ಲ ಸ್ಪರ್ಧಿಗಳು ಕೂಡ ನೀವು ಅಭಿನಂದನಾ ಪತ್ರವನ್ನ ಸ್ವೀಕರಿಸಬೇಕು ಅನ್ನುವಂಥದ್ದು ನಮ್ಮ ಟ್ರಸ್ಟಿನ ಆಶಯ. ಆ ನಿಟ್ಟಿನಲ್ಲಿ ಯಾರು ಭಾಗವಹಿಸಿದ್ದೀರಿ, ಸೊ ದಯವಿಟ್ಟು ನೀವು ಅಭಿನಂದನಾ ಪತ್ರವನ್ನ ಸ್ವೀಕರಿಸಿಯೇ ಹೋಗಬೇಕು ಅಂತ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರು ವಿಶೇಷವಾಗಿ ವೈಯಕ್ತಿಕ ಮಾಹಿತಿಯನ್ನ ನೀಡಿದ್ದಾರೆ. ಸೊ ದಯವಿಟ್ಟು ಬಹುಮಾನ ಬರಲಿಲ್ಲ ಅಂತ ಅಭಿನಂದನಾ ಪತ್ರವನ್ನ ಬಿಟ್ಟು ಹೋಗಬೇಡಿ. ಪ್ರತಿಯೊಬ್ಬರೂ ಕೂಡ ಅಭಿನಂದನಾ ಪತ್ರವನ್ನ ಸ್ವೀಕರಿಸಿಯೇ ನಂತರ ತೆರಳಬೇಕು ಅನ್ನುವ ಕೋರಿಕೆ. ಸರ್ವರಿಗೂ ಕೂಡ ಭೋಜನದ ವ್ಯವಸ್ಥೆ ನಿರಂತರವಾಗಿ ಸಾಗ್ತಾ ಇದೆ. ಸುಮಾರು 4 ರಿಂದ 5 ಗಂಟೆವರೆಗೂ ಕೂಡ ವಸ್ತ್ರ ವಿತರಣಾ ಕಾರ್ಯಕ್ರಮ ಕೂಡ ನಡೀತಾ ಇರ್ತದೆ. ಅದರಿಂದ ನೂಕು ನುಗ್ಗಲಿಗೆ ಅವಕಾಶವನ್ನ ಮಾಡಿಕೊಡದೆ ಶಾಂತಚಿತ್ತರಾಗಿ ನೋಂದಣಿ ಕೌಂಟರ್ ಅಲ್ಲಿ ನಿಮ್ಮ ಹೆಸರನ್ನ ನೋಂದಾಯಿಸಿ ನೇರವಾಗಿ ಲೈನ್ ಆಗಿ ನೀವು ವಸ್ತ್ರವನ್ನ ಸ್ವೀಕರಿಸಬೇಕು. ಅದೇ ರೀತಿ ಪಕ್ಕದಲ್ಲಿ ಭೋಜನದ ವ್ಯವಸ್ಥೆ ಕೂಡ ನಿರಂತರವಾಗಿ ಸಾಗ್ತಾ ಇದೆ. ಯಾವುದೇ ನೂಕು ನುಗ್ಗಲಾಗದೆ ಈ ತನಕ ಅತ್ಯಂತ ವ್ಯವಸ್ಥಿತವಾಗಿ ಒಂದು ಕಾರ್ಯಕ್ರಮ ಸಾಗ್ತಾ ಇದೆ. ಆ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಸಹಕಾರವನ್ನ ಯಾಚಿಸ ಗೂಡುದೀಪಕ್ಕೆ ಸಂಬಂಧಪಟ್ಟ ಹಾಗೆ ಸರ್ವರು ಅಭಿನಂದನಾ ಪತ್ರವನ್ನ ಈಗಾಗಲೇ ಕಾರ್ಯಕ್ರಮ ಆರಂಭಗೊಂಡು ನಡೀತಾ ಇದೆ ಮತ್ತು ಯಾವ ರೀತಿಯ ಕಾರ್ಯಕ್ರಮ ಆರಂಭಗೊಂಡಿದೆ ಅನ್ನೋದ್ರ ಬಗ್ಗೆ ಈ ಒಂದು ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಂಡಿರುವಂತಹ ಅಶೋಕ್ ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ಯಾವ ರೀತಿಯ ಕಾರ್ಯಕ್ರಮ ಆರಂಭಗೊಂಡಿದೆ ಮತ್ತು ನಡೀತಾ ಇದೆ? ಒಳ್ಳೆ ರೀತಿಯಲ್ಲಿ ಕಾರ್ಯಕ್ರಮ ಆರಂಭವಾಗಿದೆ. ಸುಮಾರು 7,000 ಜನ ಈಗಲೇ ಬಂದಿದ್ದಾರೆ. ಎಲ್ಲ ವ್ಯವಸ್ಥೆಗಳು ಅರ್ಥಪೂರ್ಣವಾಗಿ ವ್ಯವಸ್ಥಿತ ರೀತಿಯಲ್ಲಿ ನಡೀತಾ ಇದೆ. ಅತಿಥಿಗಳು ಕೂಡ ಬಂದಿದ್ದಾರೆ. ಇನ್ನೊಂದು ಅರ್ಧ ಗಂಟೆಯಲ್ಲಿ ಸಭಾ ಕಾರ್ಯಕ್ರಮ ನಡೀಲಿಕ್ಕಿದೆ. 11:30ರಿಂದ 12 ಗಂಟೆವರೆಗೆ 12:30ವರೆಗೆ ಸಭಾ ಕಾರ್ಯಕ್ರಮ ನಡೀತಿದೆ. ಆಮೇಲೆ ವಸ್ತ್ರ ವಿತರಣೆ ಸಹ ಭೋಜನ ನಡೀತದೆ. ಎಲ್ಲ ಬಂಧುಗಳು ಬಂದಿದ್ದಾರೆ. ಎಲ್ಲರೂ ಒಂದು ಜೊತೆಯಲ್ಲಿ ಸೇರಿ ಒಂದು ವಸ್ತ್ರ ವಿತರಣೆ ಸಹ ಭೋಜನೆಯಲ್ಲಿ ಎಲ್ಲ ಭಾಗವಹಿಸ್ತಾರೆ. ಅಂದ್ರೆ ಕಳೆದ ಬಾರಿ ಅಂದ್ರೆ ಇಷ್ಟು ವರ್ಷಗಳಿಂದ ಮಾಡ್ತಾ ಇದ್ರೆ 11ನೇ ವರ್ಷದ ಇಷ್ಟು ವರ್ಷಗಳಿಗೆ ಹೋಲಿಕೆ ಮಾಡಿದ್ರೆ ಈಗಿನ ಇವತ್ತಿನ ಕಾರ್ಯಕ್ರಮದಲ್ಲಿ ಏನು ನಿಮಗೆ ಬದಲಾವಣೆ ಕಾಣ್ತಾ ಇದೆ? ಇನ್ನಷ್ಟು ವ್ಯವಸ್ಥಿತ ರೀತಿಯಲ್ಲಿ ನಾವು ಮಾಡಿದೀವಿ. ಕೂತ್ಕೊಳ್ಳಿಕ್ಕೆ ವ್ಯವಸ್ಥೆ, ಮಹಿಳೆಯರಿಗೆ ಬೇರೆನೇ ಕೌಂಟ್ರು, ಪುರುಷರಿಗೆ ಬೇರೆನೇ ಕೌಂಟ್ರು, ನಮ್ಮ ಏಜ್ ವಯಸ್ಕರು ಯಾರು ಬರ್ತಾರೆ ಅವರಿಗೆ ಬೇರೆನೇ ಕೌಂಟ್ರು, ಈ ಥರ ಬೇರೆ ಬೇರೆ ಕೌಂಟ್ರಿಗಳನ್ನು ಮಾಡುವ ಮುಖಾಂತರ ಊಟದ ವ್ಯವಸ್ಥೆಗಳಾಗಿ ಸುಮಾರು 20 ಕೌಂಟ್ರಿಗಳನ್ನು ಮಾಡಿದ್ವಿ. ಶಾಮ್ಯಾನನ್ನು ಕೂಡ ದೊಡ್ಡ ಇಡೀ ಗ್ರೌಂಡಿಗೆ ಶಾಮ್ಯಾನ ಹಾಕುವಂಥ ಕೆಲಸಗಳನ್ನು ಮಾಡಿದ್ವಿ. ಒಟ್ಟು ಜನಗಳಿಗೆ ಗೊಂದಲ ಬರಬಾರದು. ಬಂದ ಕೂಡಲೇ ಅವರಿಗೆ ಊಟ ಈ ಏನು ಹೊಸ ವಿತರಣೆ ಸಿಗಬೇಕು, ಅದಕ್ಕೆ ವಿಶಾಲವಾಗಿ ಮಾಡಿದ್ವಿ. ಆ ಕಾರ್ಯಕ್ರಮದಲ್ಲಿ ಎಲ್ಲ ಭಾಗವಹಿಸ್ತಾರೆ. ಥ್ಯಾಂಕ್ ಯು. ಶ್ರೀಧರ ಬಾಳೆಕಲ್ಲು ಮಾನಿಲ ಶೇಖರಕ್ಕೆ ಬನ್ನೂರು ಇವರನ್ನು ಸ್ವಾಗತಿಸಿದ್ದೇವೆ. ಅಬ್ದುಲ್ ಖಾದರ್ ನೇರ್ಲ, ಶ್ರೀಯುತ ಶಶಿಕಿರಣ್ ರೈ ಮೂಜಿಬೈಲು, ಅಬ್ದುಲ್ ಖಾದರ್ ನೇರ್ಲ, ಶಶಿಕಿರಣ್ ರೈ ಮೂಜಿಬೈಲು, ಆಶೀಶ್ ಶೆಟ್ಟಿ ಬನ್ನೂರು, ಚಂದ್ರಶೇಖರ್ ರೈ ಸೂತ್ರಬೆಟ್ಟು ದೈವರ ಪ್ರೀತಿಯ ಶ್ರೀ ಚಂದ್ರಶೇಖರ ಅವರನ್ನು ಕೂಡ ಪ್ರೀತಿಯನ್ನು ಸ್ವಾಗತಿಸುತ್ತಿದ್ದೇವೆ. ಯಾರು ಈಗ ನಮಗೆ ಸೂಚನೆ
ಕುಲದಗಳು ಸಭಾನಾಡು ಕುಳಿದು ಸಭಾ ಕಾರ್ಯಕ್ರಮ ವೀಕ್ಷಣೆ ಮಾಡ್ಕೊಂಡ ಈ ಸಂಗೀತದ ನಿಖಿಲೆಗಾದ ಪ್ರಸ್ತುತ ಪೂರ ನಂಗೆ ಈ ಕಾರ್ಯಕ್ರಮಗಳು ಬರುವುದಿಲ್ಲ ದಯವಂತ ಬರ್ತದೆ ಕುಳಿದು ವೀಕ್ಷಣೆ ಮಾಡ್ತಿದ್ದ ವಿನಂತಿ ಮಾಡ್ತದಲ್ಲ ಅಂತೆಯೇ ಸನ್ಮಾನ ಬಯಾರಿನಗಳು ಎದುರು ಬರ್ತದೆ ಕುಳಿದು ಆ ಸನ್ಮಾನದ ಕೌಂಟರ್ ಕುಳಿದು ಇಂದ್ರೊಟ್ಟಿಗೆ ಸಾಕಾರ ಮಾಡ್ಕೊಂಡು ಬಂದದ್ದು ವಿನಂತಿ ಮಾಡ್ತದಿಲ್ಲ. ಒಳತರ್ಕ ಮಾಬಲ್ರಯ್ಯವರು ಜನಜಾಗೃತಿ ಕಾರ್ಯಕ್ರಮವನ್ನು ನೇತೃತ್ವ ವಹಿಸಿಕೊಂಡಿರುವಂತಹ ಅಶೋಕ್ ಕುಮಾರ್ ಅವರಿಗೆ ಸಾಥ್ ನೀಡುತ್ತಿರುವಂತಹ ಅವರ ಧರ್ಮಪತ್ನಿ ಸುಮಾ ಅಶೋಕ್ ರೈ ಅವರು ಈ ಒಂದು ಕಾರ್ಯಕ್ರಮ ಯಾವ ರೀತಿಯಾಗಿ ನಡೀತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ. ನಮಸ್ತೆ ಮೇಡಮ್. ನಮಸ್ತೆ. ಯಾವ ರೀತಿಯಾಗಿ ಆರಂಭಗೊಂಡಿದೆ ಮತ್ತು ಯಾವ ರೀತಿಯಾಗಿ ನಡೀತಾ ಇದೆ? ಈಗ ಆರಂಭ ಬಾರಿ ಚೆನ್ನಾಗಿ ಆಗಿದೆ, ಆದರೆ ಸಂತೋಷ ಆಗ್ತಾ ಇದೆ. ಯಾಕೆಂದರೆ ಜನ ನೋಡುವಾಗ ನಮ್ಮ ಮೇಲೆ ಪ್ರೀತಿ ಇಟ್ಟು ಬಂದವರಿದ್ದಾರೆ, ಆದ ಕಾರಣ ಅದನ್ನು ನೋಡುವಾಗ ತುಂಬ ಸಂತೋಷ ಆಗ್ತಾ ಇದೆ. ಹಾಗೆ ವಸ್ತ್ರ ವಿತರಣೆ ಕೂಡ ಚೆನ್ನಾಗಿ ಆಗಲಿ. ಆಮೇಲೆ ಎಲ್ಲರೂ ಕೂಡ ಅನ್ನ ಸಂತರ್ಪಣೆಯನ್ನು ಸ್ವೀಕರಿಸಿ ಸಂತೋಷದಿಂದ ನಮ್ಮೊಟ್ಟಿಗೆ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು ಅಂತ. ಈಗ ಇಷ್ಟೊಂದು ಜನ ಆಗಮಿಸ್ತಾ ಇದ್ದಾರೆ, ಇದರ ವ್ಯವಸ್ಥೆಯಲ್ಲಿ ಹೇಗೆ ನಿಮಗೆ ಹೊಂದಾಣಿಕೆ ಮಾಡಿಕೊಳ್ತಾ ಇದ್ದಾರೆ? ಇದನ್ನು ಆಲ್ರೆಡಿ ನಾವು 1 ತಿಂಗಳ ಮೊದಲಿಂದಲೇ ಪ್ರಾರಂಭ ಮಾಡಿದ್ದೇವೆ. ಈಗ ಆಲ್ಮೋಸ್ಟ್ ಒಂದು ಕೊನೆಯ ಹಂತದಲ್ಲಿ ಬಂದು ಸೇರಿದ್ದೇವೆ. ಅದಕ್ಕೆ ಬೇಕಿದ್ದ ಸ್ವಯಂ ಸೇವಕರು ಒಂದೊಂದು ಸಮಿತಿ ಮಾಡಿ ಎಲ್ಲ ಕ್ಲೀನಾಗಿ ಇಷ್ಟರೊಳಗೆ ಸೆಟ್ ಆಗಿದೆ. ಗೊಂದಲ ಇಲ್ಲದ ರೀತಿಯಲ್ಲಿ ನಡೀತಾ ಇದೆ. ಖಂಡಿತ ಚೆನ್ನಾಗಿ ಆಗ್ಬೋದು ಅನ್ನೋ ನಂಬಿಕೆ ಇದೆ. ಹಾಗೆ ಜನರು ಕೂಡ ನಮ್ಮೊಟ್ಟಿಗೆ ಒಳ್ಳೆ ಪ್ರೀತಿಯಿಂದ ನಮ್ಮೊಟ್ಟಿಗೆ ಸ್ಪಂದಿಸ್ತಿದ್ದಾರೆ. ಚೆನ್ನಾಗಿ ಆಗ್ಬೋದು ಅನ್ನುವ ಒಂದು ನಂಬಿಕೆ ಇದೆ. ಥ್ಯಾಂಕ್ ಯು ಮೇಡಮ್. ವೀಕ್ಷಕರೇ, ಇನ್ನೊಂದು ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಜನರು ಸೇರುವಂಥ ಈ ವೇಳೆಯಲ್ಲಿ ಅದರ ಜೊತೆಗೆ ಸಹಭೋಜನ ಕಾರ್ಯಕ್ರಮ ನಡೆಯುವಂಥದ್ದು. ಈ ಒಂದು ಕಾರ್ಯಕ್ರಮ ಆಯೋಜನೆ ಆಗಬೇಕಾದ್ರೆ ಅತ್ಯಂತ ವ್ಯವಸ್ಥೆ ಆಗಿರ್ಬೋದು, ವ್ಯವಸ್ಥೆಗೆ ಜೋಡಣೆಗಳಾಗಿರ್ಬೋದು, ಸಾಕಷ್ಟು ಇದರ ಹಿಂದೆ ಪರಿಶ್ರಮವಿದೆ. ಇದರ ಹಿಂದೆ ಈ ಒಂದು ಸಹಭೋಜನವನ್ನು ಯಶಸ್ವಿಯಾಗಿ ನೆರವೇರಿಸುವ ನಿಟ್ಟಿನಲ್ಲಿ ಅನೇಕ ಕಾರ್ಯಕರ್ತರು ಇದರಲ್ಲಿ ತೊಡಗಿಸಿಕೊಂಡಿದ್ದಾರೆ. ಬಹಳ ಮುಖ್ಯವಾಗಿ ಇದರ ಉಸ್ತುವಾರಿಗಳು ನಮ್ಮ ಜೊತೆಗೆ ಇದ್ದಾರೆ. ಯಾವ ರೀತಿಯಾಗಿ ಸಹಭೋಜನಕ್ಕಾಗಿ ವ್ಯವಸ್ಥೆಗಳನ್ನು ಜೋಡಿಸಿಕೊಂಡಿದ್ದಾರೆ ಮತ್ತು ಯಾವ ರೀತಿಯಾಗಿ ಸ್ವಯಂ ಸೇವಕರನ್ನು ಜೋಡಿಸಿಕೊಂಡಿದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡಿಸಿಕೊಂಡ. ಆರಂಭದಲ್ಲಿ ನಮ್ಮ ಜೊತೆಗೆ ಅಶೋಕ್ ಕುಮಾರ್ ಅವರು, ಇದರ ಉಸ್ತುವಾರಿಯನ್ನು ವಹಿಸಿಕೊಂಡಿರುವಂತಹ ಅಶೋಕ್ ಕುಮಾರ್ ರೈ ಅರ್ಪಿಣಿಗೊತ್ತು ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ತೆ ಸರ್. ನಮಸ್ತೆ. ಯಾವ ರೀತಿಯಾಗಿ ಒಂದು ಸಹಭೋಜನ ಕಾರ್ಯಕ್ರಮಕ್ಕಾಗಿ ವ್ಯವಸ್ಥೆ ನಡೀತಾ ಇದೆ? ಇನ್ನಿತ್ತ ರೈ ಎಸ್ಟೇಟ್ದ ವಸ್ತ್ರ ವಿತರಣಾ ಕಾರ್ಯಕ್ರಮ ಇನ್ನು ನಡತೊಂದುಂಡು. ಐಕೊಂಜಿ ಸಹಭೋಜನದ ವ್ಯವಸ್ಥೆ ಬೋಲ್ಪುಗು ಸಾಧಾರಣ ಒಂಜಿ 3000 ಜನ ಮುಟ್ಟದ ಒಂಜಿ ಉಪಹಾರದ ವ್ಯವಸ್ಥೆ ಇತ್ತುಂಡು. ಐದು ಬುಕ್ಕ ನನ್ನ ಮಧ್ಯಾಹ್ನ ಒಂಜಿ 50,000 ಒಂಜಿ 70,000 ಮುಟ್ಟ ಜನ ಕೊಲ್ಲನ ಒಂಜಿ ಅನ್ನ ಸಂತರ್ಪಣೆದ ವ್ಯವಸ್ಥೆ ಉಂಡು. ನೆಕ್ ಸಾಧಾರಣ ಒಂಜಿ 40 ಜನ ಪಾಕದ ಬಟರ್ನಾಕ್ಲು ಬರ್ತದೆ. ಪಾಕಶಾಲೆ ಕೋಡೆ ಹಿಡಿದು ಬುಕ್ಕ ಬಾರಿ ಪೂರದ ಕೆಲಸ ಮಂತೊಂದುಲ್ಲೇರು. ಅಂಚನೆ ಎಂಕಲ್ನೊಟ್ಟಿಗೆ ನೆತ್ತೊಂದು ತಂಡ ಶಿವಪ್ರಸಾದ್ ರೈ ಮಠಂದ ಬಿಟ್ಟು ಅಂಚನೆ ವಾರಿಶನ್ ಜೈನರು, ಅಂಚನೆ ಶಿವರಾಮ್ ಶೆಟ್ರ್ ಗೋಲ್ತ ಮಜಾಲ್, ಅಂಚನೆ ಸುಮನ್ ಶೆಟ್ರ್, ಅಂಚನೆ ನಮ್ಮ ಕುಮಾರ್ನಾಥಿರ್ ಶೇಖರ್ ಸಾಮಾನಿ, ಅಂಚನೆ ರುಕ್ಮಯರು, ಅಂಚನೆ ಮಾತ ಎಂಗಳೊಟ್ಟಿಗೆ ಮಸ್ತ್ ಸೇವಾ ಕಾರ್ಯಕರ್ತರು ಬತ್ತು ಎಂಗಳೊಟ್ಟಿಗೆ ಸೇರೊಂದು ಕೋಡೆ ಹಿಡಿದು ಬುಕ್ಕದ ಕೆಲಸ ಮಲ್ತೊಂದುಲ್ಲೇನು ಮಾತೇರಲ್ಲ. ಅಂಚ ಮಲ್ಲ ಮಟ್ಟದ ಈ ಕಾರ್ಯಕ್ರಮ ಯಶಸ್ವಿಯಾದ ಮನಪಣಂಚಿನ ಕೆಲಸ ಎಂಕ್ಲ ಮಂತೊಂದುಲ್ಲ. ಅವು ಈ ಕಾರ್ಯಕ್ರಮ ಯಶಸ್ವಿ ಆವಡ ಪಂಡದ ಎಂಕ್ಲ ಮಾತೆಲ್ಲ ಕೇಳೊಂದಿಲ್ಲ. ಒಂಜಾತ ತೋನಾಗ ಈ ವನಸದ ವ್ಯವಸ್ಥೆ ಆದಿಪ್ಪಡು ಅತನ ಇವತ್ತೊಂದು ಮಲ್ಲ ಸಂಖ್ಯೆ ಒಂಜಿ ರೀತಿ ಒಂಜಿ ದೇವಸ್ಥಾನದ ಬ್ರಹ್ಮಕಲಶ ಆ ರೀತಿ ನಡಪಂಡು ಐಕೊಂಜಿ ಸಿದ್ಧತೆ ಎಂಚ ಆಪಣ ವನಸದ ವ್ಯವಸ್ಥೆ ಅವೇ ರೀತಿದ ಒಂಜಿ ವ್ಯವಸ್ಥೆನ ಮೂಲ ಮಲ್ತೊಂದಿಲ್ಲ. ಅದೇ ಒಂಜಾತ ಕಾರ್ಯಕರ್ತರು ಕೋಡೆರ್ದು ಬುಕ್ಕ ನೆತ್ತ ಬಗ್ಗೆ ಶ್ರಮ ವಹಿಸ ಒಂದುಳ್ಳೇರು. ಒಟ್ಟು ಟೋಟಲ್ ಆತ ನಿಗಲಿನಿ ಒಟ್ಟು ಒಂಜಿ ದಿನದ ಕಾರ್ಯಕ್ರಮ ನೆತ್ತ ಬಗ್ಗೆ ಕಾರ್ಯಕರ್ತರು ಬರೋ ಇಂಚಾದ ಸೇರೊಂದುಳ್ಳೇರು ನೆಟ್ಟು ಸ್ಪಂದನೆ ಕೊರೊಂದುಳ್ಳೇರು. ಅದ್ರ ಬಗ್ಗೆ ಶಿವಪ್ರಸಾದ್ ರೈಕ್ಲ ಪಾತ್ರ ಎಂಕ್ಲೆ ಒಂಜಿ ಬಾರಿ ಕುಸಿತ ವಿಚಾರ ಇಂಚಿನ ಮಂಡ ಶ್ರೀ ಮೈಸಮರ್ದಿನಿ ದೇವಸ್ಥಾನದ ಬ್ರಹ್ಮಕಲಶ ಅದು 2 ವರ್ಷ ಉಂಡು. ಸಾಧಾರಣ ಅಲ್ಪೊಂಜಿ 2 ಲಕ್ಷ ಚಿಲ್ಲರೆ ಜನಕ್ಕೂ ಎಂಕ್ಲ ಮುಲ್ಪ ಆಹಾರ ಸಮಿತಿದಾಗಲು ಪೂರ ಸೇರಿದು ವನಸದ ವ್ಯವಸ್ಥೆ ಮಂತದ. ಮುಲ್ಪ ಕೋಡೆ ಬೊಲ್ಪಗೂ ಶುರುವಾತಂಡು. ಕೋಡೆ ಮಧ್ಯಾಹ್ನ ಒಂಜಿ 500 ಜನತ ವನಸು, ಬಯ್ಯಾಗ ಒಂಜಿ 1,500 ಜನತ ಟಿಫಿನದ ವ್ಯವಸ್ಥೆ, ರಾತ್ರಿ ಒಂಜಿ 500 ಜನಕ್ಕೂ ವನಸ್ಸು. ಇನ್ನು ಬೊಲ್ಪಗ ಅಶೋಕನ ಕರೆ ಬಲ್ನಿಕೊಂಡು 3,000 ಜನಕ್ಕೂ ತಿಂಡಿ ವನಸ ಆತಂಡು, ತಿಂಡಿದ ಪೂರ ಏರ್ಪಾಡಾತಂಡು. ಸಾಧಾರಣ ಮುಲ್ಪದ ವ್ಯವಸ್ಥೆ ಅದು ಒಂಜಿ 40 ಜನ ಪಾಕತಜ್ಞರು
ಒಂಜಿ ಸಾಧಾರಣ 500 ಅಜ್ಪ ಜನ ಆರ್ನ ತಂಡ ತರಕಾರಿ ಮೂರ್ನಾಗಲ ಆದಿಪ್ಪು ವಾಷಿಂಗ್ ಮಲ್ಪುನಾಗಲ ಆದಿಪ್ಪು ನನ್ನ ತೋಡುದು ಕೊರ್ಪುನ ಆದಿಪ್ಪು ಪೂರ ಸೇರಿದ ಒಂಜಿ 100 ಜನಕ್ಲಿನ ಒಂಜಿ ತಂಡ ನೆಕ್ಕು ವ್ಯವಸ್ಥೆ ಆವೊಂದುಂಡು. ಇನಿ ಮಧ್ಯಾಹ್ನಗೆ ಎಂಕ್ಲ 50,000 20,000 ಜನಕ್ಕೂ ಅರೇಂಜ್ಮೆಂಟ್ ಬಂತದ. ಆನ್ಲ ಎಂಕ್ಲ ಪುತ್ತೂರುದ ಜನಪ್ರಿಯ ಶಾಸಕರೇನ ಅಶೋಕ್ ರೇಖಲ ಮಾರ್ಗದರ್ಶನದ ಪ್ರಕಾರ ಬೈಯಾಗ 5 ಗಂಟೆ ಮುಟ್ಟಲ್ಲ 20,000 1 ಲಕ್ಷ ಜನ ಬತ್ತನಲ್ಲ ಎಂಕ್ಲೆ ಮುಲ್ಪ ಒಂಜಿ ಬೇಯ್ಪಾದ ಬಾಡ್ನಂಚಿನ ಶಕ್ತಿಲ ಉಂಡು ಈ ಪಾಕದಜ್ಞರಿಗೆ. ಎಂಕ್ಲ ಒಂಜಿ 500 ಜನತ ಸ್ವಯಂ ಸೇವಕರನ ತಂಡಲ ಉಂಡು. ಎಂಕ್ಲ ಬಯ್ಯ ಮುಟ್ಟ ಮಂತಲ್ಲ ನಿನ್ನ ಏರೆಗ್ಲ ಒಂಜಿ ಬತ್ತನಗ್ಲೆ ಒಂಜಿ ವನಸಿಜ್ಜಿಗೆ ಎಂಕ್ಲ ಅಂಚನೆ ಪೋತವನ ಪುನಃ ಪಾತೆರ ಪರಂದಲೇಕ ಶುಚಿ ರುಚಿ ಆಯ್ನ ವನಸು ಮಲ್ಪುನಂಚಿನ ವನಸು ಉಣುಪುನಾಗಲೆಗಲ ಪಾಕತಜ್ಞರೆಗಲ ಪುತ್ತೂರ ಆರಾಧ್ಯ ದೇವರಾಯನ ಮಾಲಿಂಗೇಶ್ವರ ದೇವರಲ್ಲ ಎಂಕ್ಲ ಊರದಾಗ್ಲು ಪೂರ ನಮ್ಮಿಂಚಿನ ಎಂಕ್ಲ ಅಶೋಕ್ ಕುಮಾರ್ ರೈಕಲ್ನ ಮನೆ ದೇವರಂಚಿನ ಮೈಸಮರ್ದಿನ ದೇವರಲ್ಲ ಶಕ್ತಿ ಕೊರಡು ಬಂಡದು ಎಂಕ್ಲ ಪೂರ ಇರಲ್ಲ ಮಣೈ ಮಂತೊಂದುಲ್ಲ ಬಲಸು ಅಲ್ಪ ಒಂಜಾತ ಈತ ಸಂಖ್ಯೆ ಸೇರಿನಾಗ ಅಲ್ಪ ಒಂಜಿ ಗೊಂದಲ ಆಪನ ಸಾಧ್ಯತೆಗಳು ಇಪ್ಪುಂಡು ನೆತ್ತ ಬಗ್ಗೆ ಎಂಚ ಮಲ್ತಂತಾರೆ ಎಂಕ್ಲ ಬಲಸುನ ಕೌಂಟರ್ ಎಂಚ ಮಂತ ಗೊತ್ತುಂಡ ಸರ್ ಎಂಕ್ಲ ಇತ್ತೆ ಮುಲ್ಪ ಪಾಕ ತಯಾರಿದ ಬಗ್ಗೆ ಎಂಕ್ಲ ಕಮಿಟಿ ಬಲಸುನಕ್ಲ ತಂಡ ಒಂಜಿ 500 ಜನತ ವಿತರಣೆ ತಂಡ ಬಂಡದು ಮಂತಂದು ಅದು ಐಟ್ ಪಾತಾಜ ಬೇರುಳ್ಳೇರು ಪ್ರಜ್ವಲ್ ರೈ ಪಾತಾಜ ಅನ್ನಗ್ಲ ತಂಡ ಅಗ್ಲೊಂಜಿ 500 ಜನತ ತಂಡ ಉಂಡು. ಎಂಕ್ಲ ಮುಲ್ಪ ಪಾಕ ಸಾಲಿಡ್ ಪಾಕ ತಯಾರಿ ಮಂತದ್ದು ಸಿದ್ಧತೆ ಮಂತದ್ದು ತೋಡುದು ವಿದಾಯದ ಕೌಂಟರ್ ಕೊರ್ಪುಣ ಮಾತ್ರ ಎಂಕ್ಲ ಬೇಲೆ 5 ದುಃಖದ ವ್ಯವಸ್ಥೆ ಅಗ್ಲ ಮಂತೊಂದು. ಓಕೆ ಥ್ಯಾಂಕ್ ಯು. ಶಿವ ಪ್ರಜ್ವಲ್ ಪಾತೇರ್ ಪೈನ ಒಂಜಿ ವಿಡಿಯೋ ಎಂಕ್ಲೆಗೋರ್ಲ ಗಂಟೆ ಯಾವ ಟೈಮ್ ಸರಾಗ ಮನುಷ್ಯರು ಇನ್ನು ಈ ಒಂದು ಸಹಭೋಜನಕ್ಕಾಗಿ ಅಡುಗೆ ತಯಾರಿಯ ತಂಡ ಪುತ್ತೂರಿನ ಒಂದು ಪ್ರತಿಷ್ಠಿತ ಹಾಗೂ ಅತ್ಯಂತ ಹೆಸರುವಾಸಿಯಾಗಿರುವಂತಹ ಕ್ಯಾಟರಿಂಗ್ ವರ್ಕ್ ತುಳಸಿ ಕ್ಯಾಟರರ್ಸ್ ಇದರ ಹರೀಶ್ ಭಟ್ರವರು ನಮ್ಮ ಜೊತೆ ಇದ್ದಾರೆ. ಈ ಒಂದು ತಂಡವನ್ನು ಯಾವ ರೀತಿಯಾಗಿ ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ ಮತ್ತು ಯಾವ ರೀತಿಯಾಗಿ ಒಂದು ಅಡುಗೆ ತಯಾರಿ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಅವ್ರ ಹತ್ರ ಮಾತಾಡಿಸ್ಕೋಣ. ನಮಸ್ತೆ. ಇಷ್ಟೊಂದು ದೊಡ್ಡ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಒಂದು ಅಡುಗೆ ತಯಾರಿಯ ಒಂದು ಅವಕಾಶ ನಿಮಗೆ ದೊರೆತಿದೆ. ಯಾವ ರೀತಿಯಾಗಿ ಒಂದು ತಂಡವನ್ನು ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ? ಅದೇ ಈಗ ನಮ್ಮ ಅಶೋಕ್ ರೈ ಅವರು ಈ ವರ್ಷ ಅವರು ಶಾಸಕರಾಗಿದ್ದಾರೆ. ಇದರ ಮೊದಲು ಅವರು ಅವರ ಸ್ವಗೃಹದಲ್ಲಿ ಈ ಕಾರ್ಯಕ್ರಮ ಮಾಡ್ತಾಯಿದ್ರು. ಕಳೆದ ಬಾರಿ ನಮ್ಮ ಕಿಲ್ಲೆ ಮೈದಾನದಲ್ಲಿ ಈ ಕಾರ್ಯಕ್ರಮ ಮಾಡಿದ್ರು. ಈಗ ಶಾಸಕರಾದ ಕಾರಣ ಅವರ ಜನಪ್ರಿಯತೆಗೆ ಅವರ ನಿರೀಕ್ಷೆಯಿಂದ ಹೆಚ್ಚಿಗೆ ಜನ ಸೇರ್ತಾರೆ. ಆದ ಕಾರಣ ಈ ಬಾರಿ ಇಲ್ಲಿ ನಮ್ಮ ತಾಲೂಕು ಕ್ರೀಡಾಂಗಣದಲ್ಲಿ ಇದನ್ನು ಆಯೋಜಿಸಿದ್ದಾರೆ. ಒಂದು ಜಾತ್ರೆಯಾಗಿ ನಡೀತಾ ಉಂಟು ಇದು. ನಿನ್ನೆಯಿಂದ ನಾವೊಂದು 60 ಜನರ ಒಂದು ತಂಡ ನಿನ್ನೆ ಬೆಳಿಗ್ಗೆಯಿಂದಲೇ ಈ ಕಾರ್ಯದಲ್ಲಿ ನಾವು ತೊಡಗಿಸಿಕೊಂಡಿದ್ದೇವೆ. ಅಂದರೆ ಈಗ ಒಲೆ ಹಾಕುವಂಥದ್ದು, ಅದರ ಮೇಲೆ ಅದಕ್ಕೆ ಪೂರ್ವ ತಯಾರಿಯಾಗಿ ತರಕಾರಿ ಜೋಡಣೆ. ಹಾಗೆ ನಿನ್ನೆ ಮಧ್ಯಾಹ್ನ ಮೇಲೆಯಿಂದ ನಿದ್ರೆ ಮಾಡಲಿಲ್ಲ. ಯಾಕಂತ ಹೇಳಿದರೆ ಅವರು 50,000 60,000 ಅಂತ ಹೇಳಿದ್ದಾರೆ ಜನ. ಆದರೆ ಅದು ಹೇಗೆ ಆಗ್ತದೆ ಅಂತ ಹೇಳಲಿಕ್ಕಾಗೋದಿಲ್ಲ. ಹಾಗೆ ನಾವು ಆ ಹಂತ ಹಂತವಾಗಿ ಮಾಡುವಂತಹ ಪದಾರ್ಥಗಳನ್ನು ಮಾಡಿಸಿಕೊಂಡೇ ಇದ್ದೇವೆ. ಅಂದರೆ ಈಗ ಒಂದಷ್ಟು ಜನರು ಈಗ ನೀವು ಹೇಳಿದಾಗಿ ನಿರೀಕ್ಷೆ ಯಾವ ರೀತಿ ಆಗಿದೆ ಅಂತ ಗೊತ್ತಿಲ್ಲ. 50,000 ರಿಂದ 60,000 ಹೆಚ್ಚಿಗೆ ಆಗಲೂಬಹುದು, ಕಡಿಮೆ ಆಗಲೂಬಹುದು. ಆದರೆ ಒಂದು ವೇಳೆ ನೀವು ಮಾಡಿದಂಥ ಇಲ್ಲಿ ಪಾಕ ಏನು ತಯಾರಿ ಇದೆ, ಒಂದಷ್ಟು ಮಂದಿ ಬೇಡಿಕೆ ಮತ್ತೆ ಬಂದರೆ ಇಲ್ಲಿ ಜನ ಜಾಸ್ತಿ ಇದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಯಾವ ರೀತಿಯಾಗಿ ನೀವು ಹೊಂದಾಣಿಕೆ ಮಾಡಿಕೊಡ್ತೀವಿ? ಅಲ್ಲ, ಅದಕ್ಕೆಲ್ಲ ನಾವು ಪೂರ್ವ ತಯಾರಾಗಿ ಇರ್ತೇವೆ. ಅಂತೇಳಿದರೆ ಇವಾಗ ಯಾವುದು ನಮ್ಮ ಈ ಭೋಜನದಲ್ಲಿ ಸಹ ಬಗೆಗಳು ತುಂಬ ಇದೆ. ಉಪ್ಪಿನಕಾಯಿ, ಪಲ್ಯ, ಒಂದು ಗಸಿ, ಮತ್ತು ರಸಂ, ಮತ್ತು ಸಾಂಬಾರು, ಪಾಯಸ, ಅನ್ನ, ಹೀಗೆ ಜನಸಂಖ್ಯೆ ಹೆಚ್ಚಾದಾಗೆ ಅದರಲ್ಲಿ 1-2 ಐಟಮ್ಗಳನ್ನ ಮಾಡಲಿಕ್ಕೆ ನಮಗೆ ಸಮಯ ಸಿಗ್ತದೆ. ಮತ್ತು ಈಗ ಅವರು ಈ ಊರಿನ ಜನಪ್ರಿಯವಾದ ಕುಚಿಲನ್ನವನ್ನೇ ಅವರು ಎಲ್ಲರಿಗೆ ಹಂಚುವ ಅಂತೇಳಿ ನಿರ್ಧಾರ ಮಾಡಿದ್ದಾರೆ.
ಹಾಗೆ ಜನಸಂಖ್ಯೆ ಜಾಸ್ತಿ ಆಯಿತು ಅಂತಾದರೆ ನಾವು ಬೆಳ್ತಿಗನ್ನ ರಸಂ ಪಲ್ಯ ಮಾಡಿ ಪಾಯಸವನ್ನು ಸಹ ಮಾಡಿ ಅದನ್ನು ಕೊಡುವ ಸಿದ್ಧತೆಯಲ್ಲೇ ಇದ್ದೇವೆ. ಒಂದಷ್ಟು ಇದಕ್ಕೆ ದಿನಸಿ ಸಾಮಗ್ರಿಗಳ ಜೋಡಣೆ, ಒಂದು ನಿನ್ನೆಯಿಂದ ತರಕಾರಿಗಳಾಗಿರ್ಬೋದು, ಇದನ್ನೆಲ್ಲ ಒಟ್ಟು ಎಷ್ಟು ಅಂದಾಜು ಬಂದಿರ್ಬೋದು? ಅದು ತರಕಾರಿಗಳಾಗಿರ್ಬೋದು, ದಿನಸಿ ಸಾಮಗ್ರಿಗಳು. ದಿನಸಿ ಸಾಮಗ್ರಿಗಳು ಒಂದು ಸಣ್ಣ ಅಂಗಡಿಯಾಗಿ ಉಂಟು ಇಲ್ಲೀಗ. ಅಂದರೆ ಹೆಚ್ಚಿಗೆ ಆದರೆ ಮತ್ತೆ ನಾವು ವಾಪಸ್ಸು ಕೊಡುವ ರೀತಿಯಲ್ಲಿ ಒಂದು 75,000 ಜನ ಸೇರಿದರೂ ಅದಕ್ಕೆ ಬೇಕಾದಷ್ಟು ದಿನಸಿ ಸಾಮಗ್ರಿಗಳ ಸ್ಟಾಕ್ ನಮ್ಮ ಹತ್ರ ಇದೆ. ಮತ್ತು ತರಕಾರಿಯೂ ಹಾಗೆ ಧಾರಾಳವಾಗಿ ಅವರು ತರಿಸಿಕೊಟ್ಟಿದ್ದಾರೆ. ಹಾಗೆ ಅದನ್ನು ಈಗ ನಾವು ಬೇಕಾದ ರೀತಿಯಲ್ಲಿ ಬೇಯಿಸಿ ಕೊಡ್ತಾ ಇದ್ದೇವೆ. ಥ್ಯಾಂಕ್ ಯು. ಹೌದಾ? ಕೂಡ ನಮ್ಮ ಜೊತೆ ಇದ್ದಾರೆ. ಈ ಒಂದು ಕಾರ್ಯಕ್ರಮ ಆರಂಭ ಹೇಗಾಗಿದೆ ಮತ್ತು ಯಾವ ರೀತಿಯಾಗಿ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಅವರ ಹತ್ರ ಕೇಳ್ಕೊಳ್ಳೋಣ. ನಮಸ್ತೆ ಸರ್. ನಮಸ್ತೆ. ಕಾರ್ಯಕ್ರಮ ಯಾವ ರೀತಿಯಾಗಿ ಆರಂಭಗೊಂಡಿದೆ ಮತ್ತು ನಿಮ್ಮ ನಿರೀಕ್ಷೆ ರೀತಿಯಲ್ಲಿ ನಡೀತಾ ಇದೆಯಾ? ಯಾವ ರೀತಿ ಹೊಂದಾಣಿಕೆ ಮಾಡಿಕೊಳ್ಳುತ್ತೆ? ಮುಂಚಿನದಾಗಿ ದೀಪಾವಳಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ಸೊ ದೀಪಾವಳಿ ಹಬ್ಬದ ಈ ಶುಭ ಸಂದರ್ಭದಲ್ಲಿ ಒಂದು ಅತ್ಯುತ್ತಮವಾದ ಕಾರ್ಯಕ್ರಮವನ್ನು ನಾವು ರೈ ಎಸ್ಟೇಟ್ಸ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ಮುಖಾಂತರ ಆಯೋಜನೆ ಮಾಡಿದ್ದೇವೆ. ಸೊ ಈಗಾಗಲೇ ನೀವು ನೋಡ್ಬೋದು, ಎಲ್ಲರಿಗೆ ನಾವೆಲ್ಲ ನಮ್ಮ ಕಾರ್ಯನಿವೃತ್ತಿಯಲ್ಲಿ ಒಂದೊಂದು ಕೆಲಸ ಮಾಡ್ತಾ ಇದ್ದವರು. ಸೊ ನಮಗೆ ನಮ್ಮ ಶಾಸಕರಾದವರು ಒಬ್ಬೊಬ್ಬರು ದೊಡ್ಡ ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದಾರೆ. ಸೊ ಆ ಜವಾಬ್ದಾರಿ ಅವರು ನಮ್ಮ ಮೇಲೆ ನಂಬಿಕೆ ಇಟ್ಟು ಕೊಟ್ಟ ನಂತರ ನಾವು ಏನಾದರೂ ಮಾಡಿ ಸಂಘಟನೆ ಮಾಡಿ ಜೋಡಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವುದು ನಮ್ಮ ಕರ್ತವ್ಯ. ಸೊ ಸಾರಿ, ಸೀರೆ, ವಸ್ತ್ರ ಸಂಯೋಜನೆ ಹಾಗೂ ವಸ್ತ್ರ ಸ್ಟೋರೇಜಿನ ಉಸ್ತುವಾರಿ ನನಗೆ ಕೊಟ್ಟಿದ್ದ ಕಾರಣ ಸೊ ನಮ್ಮ ಈಗಾಗಲೇ ತಂಡ ನೀವು ನೋಡ್ಬೋದು, ಯುವಕರ ತಂಡ ಒಂದು 50ರಿಂದ 60 ಜನರ ಯುವಕರ ಒಂದು ತಂಡ ನಮ್ಮೊಟ್ಟಿಗಿದೆ. ಸೊ ನಮ್ಮ ಹಿಂದೆ ಇದ್ದಾರೆ ಈಗಾಗಲೇ. ಸೊ ನಮಗೆ ಯುವಕರಿದ್ದ ಕಾರಣ ನಮಗೆ ಯಾವುದೇ ರೀತಿಯ ಟೆನ್ಷನ್ ಇಲ್ಲ. ಸೊ ನಮ್ಮ ಜವಾಬ್ದಾರಿ ಹೇಗಂದ್ರೆ, ಈಗ ನಾವು 20 ಕೌಂಟರನ್ನು ಆಲ್ರೆಡಿ ಮಾಡಿದ್ದೀವಿ. ಸೊ 20 ಕೌಂಟರಿಗೆ ಯಾವುದೇ ರೀತಿಯ ಅಕ್ಕನವರು ಬರಲಿ, ಅಣ್ಣನವರು ಬರಲಿ, ಬಂದ ಅಥವಾ ಮಕ್ಕಳು ಬರಲಿ, ಬಂದ ನಮ್ಮ ಫಲಾನುಭವಿಗಳಿಗೆ ಯಾವ ರೀತಿಯ ತೊಂದರೆ ಆಗದಂತೆ ಮಾಡುವ ಕೆಲಸ ನಮ್ಮದು. ಸೊ ಬಂದವರಿಗೆ ಯಾವುದೇ ರೀತಿಯ ರಶ್ ಆಗದೆ, ಯಾವುದೇ ರೀತಿಯ ಕ್ಯೂ ಆಗದೆ ಅವರು ಭಾರಿ ಅಚ್ಚುಕಟ್ಟಾಗಿ ನಾವೀಗ ಕಾರ್ಯಕ್ರಮವನ್ನು ಆಲ್ರೆಡಿ ನೆರವೇರಿಸಿದ್ದೇವೆ. ಸೊ ನಮ್ಮ ನಿರೀಕ್ಷೆ ಇದ್ದಿದ್ದು 50,000 ಜನ, ಬಟ್ ಇಲ್ಲಿ ನೀವು ಜನಸಾಗರ ಆಲ್ರೆಡಿ ನೋಡಬಹುದು. ಸೊ ನೋಡಿದ ನಮ್ಮ ಒಂದು ಎಸ್ಟಿಮೇಷನ್ ಒಂದು 60ರಿಂದ 75,000 ಜನ ಇವತ್ತು ಸೇರ್ತಾರೆ ಅಂತ ನಮಗೊಂದು ಇಂಟೆಲಿಜೆನ್ಸ್ ರಿಪೋರ್ಟ್ ಕೂಡ ಇದೆ, ಹಾಗೆ ನಮಗೊಂದು ಮಾಹಿತಿ ಇದೆ. ಸೊ 75,000 ಜನ ಬಂದರೂ ಕೂಡ ಬಂದವರಿಗೆ ಯಾವುದೇ ರೀತಿಯ ತೊಂದರೆ ಆಗದೆ, ಬಂದ ಎಲ್ಲ ಅಕ್ಕಂದಿರು ಅಣ್ಣಂದಿರು ಖುಷಿಯಿಂದ ಬಂದು ಈ ದೀಪಾವಳಿಯ ಶುಭ ಸಂದರ್ಭದಲ್ಲಿ ನಾವು ಕೊಡುವಂತಹ ವಸ್ತ್ರ ಆಗಲಿ, ಊಟದ ವ್ಯವಸ್ಥೆ ಆಗಲಿ ಎಲ್ಲವನ್ನು ಸ್ವೀಕರಿಸಿ ಖುಷಿಯಿಂದ ಇಲ್ಲಿಂದ ತೆರಳಬೇಕೆಂದು ನಮ್ಮ ಉದ್ದೇಶ ಮತ್ತು ನಾವು ಅದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದೇವೆ. ವಸ್ತ್ರ ವಿತರಣೆ ಒಟ್ಟು ಎಷ್ಟು ಮಂದಿ ನಿಮ್ಮ ಜೊತೆಗೆ ಕಾರ್ಯಕರ್ತರು ನಮಗೆ ಪ್ರತಿ ಕೌಂಟರ್ 20 ಕೌಂಟರಲ್ಲಿ 8ರಿಂದ 9 ಜನ ನಮ್ಮ ಸ್ವಯಂ ಸೇವಕರಿದ್ದಾರೆ. ಅವರ ಕೆಲಸ ಏನಂದ್ರೆ ಬಂದವರಿಗೆ ಒಂದು ಮಾರ್ಕ್ ಹಾಕುದು ಮತ್ತೆ ವಸ್ತ್ರವನ್ನು ಕೊಡುದು. ಬಟ್ ಆ ಕೌಂಟರ್ಗೆ ಮುಟ್ಟಿಸುವಂತ ಕೆಲಸ ನಮ್ಮ ತಂಡದಲ್ಲಿ ಈಗಾಗಲೇ 60ರಿಂದ 70 ಯುವಕರಿದ್ದಾರೆ. ಸೊ ನಮ್ಮ ಸ್ಟೋರೇಜ್ ಅಲ್ಲಿ ಇರುತ್ತೆ ಹಿಂದೆ. ಸೊ ಅಲ್ಲಿಂದ ಇಲ್ಲಿಗೆ ಬಂದು ಪ್ರತಿ ಕೌಂಟರ್ಗೆ ನಾವು 2 ಸೂಪರ್ವೈಸರ್ ಇಟ್ಟಿದ್ದೀವಿ. ಎಲ್ಲ ಸೂಪರ್ವೈಸರ್ಗೆ ವಾಕಿ ಟಾಕಿ ಕೊಟ್ಟಿದ್ದೇವೆ. ಸೂಪರ್ವೈಸರ್ ಏನ್ ಮಾಡ್ತಾರೆ ಅಂತ ನಮಗೆ ರಿಪೋರ್ಟ್ ಮಾಡ್ತಾರೆ. ನಮಗೆ ರಿಪೋರ್ಟ್ ಮಾಡಿ ಗೋಡನಲ್ಲಿ ನಮ್ಮ ಹತ್ರ 3 ಜನ ಇದ್ದಾರೆ. ಸೊ ಅವರಿಗೆ ಸಾರಿಗೆ ಒಬ್ಬರು, ನಮ್ಮ ಬೆಡ್ಶೀಟಿಗೆ ಒಬ್ಬರು ಸಪರೇಟ್ ಆಗಿ ಇಟ್ಟಿದ್ದೀವಿ. ಸೊ ಅಲ್ಲಿಂದ ಬಂದ ಮಾಹಿತಿ ಪ್ರಕಾರ ಅಲ್ಲಿ ನಿಮ್ದು ಸ್ಟಾಕ್ ರೆಡಿ ಆಗ್ತದೆ. ಸ್ಟಾಕ್ ರೆಡಿಯಾಗಿ ಅಲ್ಲಿ ಒಂದು ಡೆಲಿವರಿ ಟೀಮ್ ಅಂತ ಮಾಡಿದ್ದೀವಿ. ಸೊ ಡೆಲಿವರಿ ಟೀಮಿಗೆ ಅವರು ಕೊಟ್ಟು ಯಾವ ಕೌಂಟರ್ಗೆ ಸಾರಿ ಬೇಕಾದರೆ ಸಾರಿ, ಬೆಡ್ಶೀಟ್ ಬೇಕಾದರೆ ಬೆಡ್ಶೀಟ್ ಕೊಡುವಂಥ ವ್ಯವಸ್ಥಿತ ರೀತಿಯಲ್ಲಿ ಒಂದು ಆಫೀಸ್ ಯಾವ ರೀತಿ ನಡೀತದೆ, ಒಂದು ಡಿಸ್ಟ್ರಿಬ್ಯೂಷನ್ ಚಾನಲ್ ಯಾವ ರೀತಿ ನಡೀತದೆ, ಅದೇ ರೀತಿಯ ಪ್ಲಾನಿಂಗ್ ಅನ್ನು ನಾವು ಇಲ್ಲಿ ಮಾಡಿ ಒಬ್ಬರಿಗೂ 1 ನಿಮಿಷನೂ ವೇಟ್ ಅಂದ್ರೆ ಲೇಟ್ ಆಗದಾಗೆ ಆ ವ್ಯವಸ್ಥಿತ ರೀತಿಯನ್ನು ನಾವು ಇವತ್ತು ಕಾರ್ಯನಿರ್ವಹಣೆ ಮಾಡಿದ್ದೇವೆ. ಸೊ ನಮ್ಮ ತಂಡದಲ್ಲಿ 70ರಿಂದ
75 ಯುವಕರಿದ್ದಾರೆ. ಸೊ ಪ್ರತಿ ಕೌಂಟರ್ 20 ಕೌಂಟರ್ ಇದೆ. ಪ್ರತಿ ಕೌಂಟರ್ ಅಲ್ಲಿ 8 ಜನ ವಾಲಂಟಿಯರ್ಸ್ ಇದ್ದಾರೆ. ಸೊ 20 × 8 160 ಜನ ನಿಮಗೆ ಇಲ್ಲಿ ಕೌಂಟರ್ ಅಲ್ಲಿ ಇದ್ದಾರೆ. ಸೊ 70 ಜನ ಅಲ್ಲಿ ಮುಟ್ಟಿಸುವಂತ ಕೆಲಸ ಮಾಡ್ತಾರೆ. ಪುರುಷರಿಗೆ ಮತ್ತು ಮಹಿಳೆಯರಿಗೆ ಬೇರೆ ಬೇರೆ ಸಪರೇಟ್ ಫಸ್ಟ್ 2 ಕೌಂಟರ್ ನಾವು ಅಂಗವಿಕಲರಿಗೆ, ಗರ್ಭಿಣಿ ಮಹಿಳೆಯರಿಗೆ ಅಥವಾ ಏನಾದ್ರೂ ಅವರಿಗೆ ತೊಂದರೆ ಇದ್ದವರಿಗೆ, ಅವರಿಗೆ ಲೈನಲ್ಲಿ ಜಾಸ್ತಿ ಹೊತ್ತು ನಿಲ್ಲಕ್ಕೆ ಆಗದ ಕಾರಣ, ಸೊ ಅವರಿಗೆ ಫಸ್ಟ್ 2 ಕೌಂಟರ್ಸ್ ನಾವು ಅವರಿಗೆ ಇಟ್ಟಿದ್ದೀವಿ. 3 ರಿಂದ 8 ಕೌಂಟರ್ ಬರೀ ಪುರುಷರಿಗೆ ಮಾತ್ರ. ಸೊ ಪುರುಷರ ಜೊತೆ ಮಕ್ಕಳು ಬಂದ್ರೆ ಅವರಿಗೆ ಬೆಡ್ಶೀಟ್ ಅಂದ್ರೆ ಅವರಿಗೆ ಸಾರಿ ಕೊಡುವಂತ ವ್ಯವಸ್ಥೆ ಕೂಡ ಮಾಡಿದ್ದೀವಿ. ಸೊ ಆ ಕೌಂಟರ್ ಅಲ್ಲಿ ಕೂಡ ನಾವು ಸೀರೆ ಇಟ್ಟಿದ್ದೀವಿ. ಮತ್ತೆ 8 ರಿಂದ 20 ಕೌಂಟರ್ ನಂಬರ್ 8 ರಿಂದ ಕೌಂಟರ್ ನಂಬರ್ 20ರವರೆಗೆ ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ಕೊಡುವಂತೆ ವ್ಯವಸ್ಥೆ ಮಾಡಿದ್ದೀವಿ. ಯಾವುದೇ ತರಹದ ನೂಕುನುಗ್ಗಲಾಗದಂತೆ ವ್ಯವಸ್ಥಿತ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮ, ಅಚ್ಚುಕಟ್ಟಿನ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನೆರವೇರಿಸಬೇಕಂತ ಉದ್ದೇಶ ಇಟ್ಟುಕೊಂಡು ನಾವು ಅದನ್ನ ಸಂಯೋಜನೆ ಮಾಡಿದ್ದೇವೆ. ಇಷ್ಟೊಂದು ದೊಡ್ಡ ಕಾರ್ಯಕ್ರಮ, ಇದರ ಒಂದು ನೇತೃತ್ವವನ್ನು, ಇದರ ಜವಾಬ್ದಾರಿಯನ್ನು ಕೂಡ ವಹಿಸಿಕೊಂಡಿದ್ದೀರಾ. ಇದೊಂದು ಈಗಿನ ಶಾಸಕರಾಗಿರುವಂತಹ ಅಶೋಕ್ ಕುಮಾರ್ ಅವರಿಗೆ ಯಾವ ರೀತಿಯಾಗಿ ಇನ್ನು ಮುಂದಕ್ಕೆ ಅವರಿಗೆ ಪ್ರೇರಣೆ ಸಿಗಬಹುದು? ಖಂಡಿತವಾಗಿ ನೋಡಿ, 11 ವರ್ಷಗಳ ಹಿಂದೆ ಈ ಟ್ರಸ್ಟ್ ಶುರುವಾಗುವ ಸಂದರ್ಭದಲ್ಲಿ ಹೇಗಿತ್ತಂದ್ರೆ, ನಾವು ಬರೀ ಮನೆಯವರು ಒಂದು 4-5 ಜನ ಸೇರಿಕೊಂಡು ಮನೆಯಲ್ಲಿ ನಮ್ಮ ಕೆಲಸಕ್ಕೆ ಬರುವಂತ ಜನರಾಗಿರ್ಬೋದು ಅಥವಾ ಸುತ್ತಮುತ್ತ ನಮ್ಮ ಗ್ರಾಮದ ಸುತ್ತಮುತ್ತ ಇರುವ ಮಹಿಳೆಯರಿಗೆ, ಅಕ್ಕನವರಿಗೆ, ಅಣ್ಣನವರಿಗೆ ಒಂದು ದೀಪಾವಳಿ ಸಂದರ್ಭದಲ್ಲಿ ಬರೀ ನಾವು ಹೊಸ ಬಟ್ಟೆ ಹಾಕುದಲ್ಲ, ನಮ್ಮೊಟ್ಟಿಗೆ ಇದ್ದವರು, ಸಮಾಜದಲ್ಲಿ ಸ್ವಲ್ಪ ಕಷ್ಟದಲ್ಲಿರುವವರು ಕೂಡ ಹೊಸ ಬಟ್ಟೆ ಹಾಕಿ ಊಟ ಮಾಡಿ ನಮ್ಮೊಟ್ಟಿಗೆ ಬಂದು ಅದೊಂದು ಸಂಪ್ರದಾಯವಾಗಿ ಶುರುವಂತಹದ್ದಂತ ಪದ್ಧತಿ ಇದು. ಸೊ 11 ವರ್ಷಗಳಿಂದ ಆಗಿ ನಾವು ಟ್ರಸ್ಟ್ 11 ವರ್ಷ ಆಯಿತು. ಸೊ ಟ್ರಸ್ಟಿಗೂ ಕೂಡ ಕಳೆದ ವರ್ಷ ನಾವು ದಶ ಸಂಭ್ರಮ ಅಂತ ಕಾರ್ಯಕ್ರಮ ಮಾಡಿದ್ದೀವಿ, 10 ವರ್ಷದ ಸಂಭ್ರಮ. ಸೊ ಅದರಲ್ಲಿ ನಮ್ಮ ಒಂದು ಎಕ್ಸ್ಪೆಕ್ಟೇಷನ್ ಇದ್ದದ್ದು ಹೇಗೆ ಅಂದ್ರೆ, ಒಂದು 15 ರಿಂದ 20 ಸಾವಿರ ಜನ ಸೇರ್ಬೋದು ಅಂತ ನಾವು ನಿರೀಕ್ಷೆಯಲ್ಲಿ ಇಟ್ಕೊಂಡಿದ್ವಿ. ಸೊ ಕಿಲ್ಲೆ ಮೈದಾನದಲ್ಲಿ ನಾವು ಆಯೋಜನೆ ಮಾಡಿದ್ವಿ. ಬಟ್ ಕಳೆದ ವರ್ಷ ಜನರ ಪ್ರೀತಿ ಅಂತ ಹೇಳ್ಬೋದು, 25 ಸಾವಿರದಿಂದ 30 ಸಾವಿರ ಜನ ಸೇರಿದ್ರು ಕೂಡ ಯಾರಿಗೂ ಯಾವುದೇ ರೀತಿಯ ತೊಂದರೆ ಆಗದಂತೆ ಒಂದು ಅಚ್ಚುಕಟ್ಟಿನ ಕಾರ್ಯಕ್ರಮವನ್ನು ನಾವು ನಮ್ಮ ಶಾಸಕರಾದ ಅಶೋಕ್ ಕುಮಾರ್ ಅವರ ಅಂತ ತಂಡ ಕಟ್ಟಿಕೊಂಡಿದ್ದಾರೆ. ಸೊ ಅವರ ಹತ್ರ ಹಿಂದ್ಗಡೆ 1,000 ರಿಂದ 2,000 ಯುವಕರು ರೆಡಿ ಇದ್ದಾರೆ, ಅಂತ ತಂಡ ಅವರ ಹತ್ರ ಇದೆ. ಆ ಇದ್ದ ಕಾರಣ ನೋಡಿ, ಇವತ್ತು ಕೂಡ ಹಾಗೆ ನಾವು ಯಾರಿಗೂ ಫೋರ್ಸ್ ಮಾಡಲಿಲ್ಲ, ನೀವು ಬಂದು ಕೆಲಸ ಮಾಡಬೇಕು. ಅವರವರೇ ವಾಲಂಟಿಯರ್ ಆಗಿ ಬೆಳಿಗ್ಗೆ 8 ಗಂಟೆಗೆ ಬಂದು ನಮ್ಮ ಜೊತೆ ಎಲ್ಲರಿಗೆ, ಇದು ನಮ್ಮ ಕಾರ್ಯಕ್ರಮ, ಇದು ಶಾಸಕರ ಕಾರ್ಯಕ್ರಮ, ಟ್ರಸ್ಟಿನ ಕಾರ್ಯಕ್ರಮ ಅಲ್ಲ, ಇದೊಂದು ಪುಣ್ಯದ ಕಾರ್ಯಕ್ರಮ, ದೀಪಾವಳಿ ದಿನ ಆಗುವಂತ ಪುಣ್ಯದ ಕಾರ್ಯಕ್ರಮ. ಸೊ ಇದರಲ್ಲಿ ನಾವೆಲ್ಲ ಭಾಗಿಯಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ವಾಲಂಟಿಯರ್ ಆಗಿ ಬಂದಿದ್ದಾರೆ. ಸೊ ಅದೇ ತರ ಕಳೆದ ವರ್ಷ ನಾವು 25 ರಿಂದ 30 ಸಾವಿರ. ಸೊ ಈ ವರ್ಷ ಶಾಸಕರ ಆಸೆ ಹೇಗಿತ್ತು ಅಂತ ಹೇಳಿದ್ರೆ, ಜನರು ಪ್ರೀತಿ ತೋರಿಸಿದ್ದಾರೆ, ಅವರು ಶಾಸಕರು ಆಗಿದ್ದಾರೆ, ಅವರು ನಂಬಿಕೊಂಡು ಬಂದಿರುವಂತ ದೇವರು ಕೂಡ ಅವರ ಮೇಲೆ ಆಶೀರ್ವಾದ ಇಟ್ಕೊಂಡಿದ್ದಾರೆ. ಸೊ ಅಂತ ಶಕ್ತಿ ಇದ್ದ ಕಾರಣ ಆದಷ್ಟು ಜನರಿಗೆ ನಾನು ಸೇವೆ ಮಾಡಬೇಕು. ಈಗ ಕಳೆದ ವರ್ಷ ನಾವು ದಶ ಸಂಭ್ರಮ ಮಾಡಬೇಕಾದ್ರೆ ಎಲ್ಲರೂ ಹೇಗೆ ಹೇಳಿದ್ರು ಅಂದ್ರೆ, ಇದು ಇಲೆಕ್ಷನ್ಗೋಸ್ಕರ ಮಾಡೋದು ಅಂತ ಹೇಳಿದ್ರು. ಇದು ಯಾವುದೇ ಸಮಾಜದ ಸೇವೆಗೋಸ್ಕರ ಮಾಡೋದಲ್ಲ, ಇದು ಇಲೆಕ್ಷನ್ ಬರ್ತಾ ಇದೆ ಅದಕ್ಕೋಸ್ಕರ ಮಾಡುವಂತ ಒಂದು ಗಿಮಿಕ್ ಅಂತ ತುಂಬಾ ಜನ ಹೇಳಿದ್ದಾರೆ. ಸೊ ಆ ತರ ಒಂದು ಭಾವನೆ ನಮ್ಮ ಶಾಸಕರಿಗೆ ಇದ್ರೆ ಈ ವರ್ಷ ಅವರಿಗೆ ಮಾಡುವಂತ ಅವಶ್ಯಕತೆ ಇರಲಿಲ್ಲ. ಇನ್ನು 5 ವರ್ಷ ಬಿಟ್ಟು ಇಲೆಕ್ಷನ್ ಬರುವಾಗ ಮಾಡಬಹುದಾಗಿತ್ತು. ಆದ್ರೆ ಅವರ ಒಂದು ಥಿಂಕಿಂಗ್ ಯಾವ ತರ ಅಂದ್ರೆ, ನಮ್ಮ ಜನರಿಂದಾಗಿ ನಾನು ಇವರು ಶಾಸಕ ಆಗಿದ್ದೇನೆ, ನಾನು ನಂಬಿಕೊಂಡು ಬಂದಂತ ದೇವರು, ನಮ್ಮೊಟ್ಟಿಗೆ ಯಾರ್ಯಾರು ಕಾರ್ಯಕರ್ತರು ಕೆಲಸ ಮಾಡಿದ್ರು, ಅವರು ನಂಬಿಕೊಂಡು ಬಂದಂತ ಬೇರೆ ಬೇರೆ ಧರ್ಮದ ಎಲ್ಲ ದೇವರುಗಳ ಆಶೀರ್ವಾದದಿಂದ ಇವತ್ತು ಶಾಸಕನಾಗಿದ್ದೇನೆ. ಸೊ ನನ್ನ ಕೈಯಲ್ಲಿ ಆದಷ್ಟು ಸೇವೆ, ನಾವು ಫಸ್ಟ್ ಮೀಟಿಂಗ್ ಅಲ್ಲಿ ಮಾತಾಡಬೇಕಾದ್ರೆ ಅವ್ರು ಹೇಳಿದೆ, ಕಳೆದ ವರ್ಷ ನಾವು 25 ಸಾವಿರ ಜನರಿಗೆ ಸೇವೆ ಮಾಡಿದ್ರೆ ಈ ವರ್ಷ ಅದರ ಡಬಲ್ ಆಗಬೇಕು, 50 ಅಲ್ಲ 60 ಸಾವಿರ ಜನ ಬಂದರೂ ಕೂಡ ಅವರಿಗೆ ಬೇಕಾದಂತ ಎಲ್ಲ ವ್ಯವಸ್ಥೆಯನ್ನು ನಾನು ಮಾಡ್ತೇನೆ, ನೀವು ಕೈ ಜೋಡಿಸಿಕೊಂಡು ಈ ಕಾರ್ಯಕ್ರಮ ಮಾಡಿ ಅಂತ ಅವರು ನಮಗೆ ಫಸ್ಟ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಸೊ ಅದರಲ್ಲೇ ನಿಮಗೆ ಅವರ ಮನೋಭಾವನೆ ಯಾವ ತರ ಇದೆ ಅಂತ ನಮಗೊಂದು ಊಹಿಸಬಹುದು. ಸೊ ಇದರಿಂದಾಗಿ ಜನರ ಶಕ್ತಿ, ಜನರ ಪ್ರೀತಿಯಿಂದಾಗಿ ಅವರು ಈ ಪೊಸಿಷನ್ಗೆ ಬಂದಿದ್ದಾರೆ. ಸೊ ಜನರಿಗೆ ಅವರ ಕೈಯಿಂದ ಏನು ವಾಪಸ್ ಕೊಡ್ಬೋದು ಅದನ್ನು ಅವರೊಂದು ಶ್ರದ್ಧಾ ಭಕ್ತಿಯಿಂದ ಮಾಡ್ತಿದ್ದಾರೆ. ದೇವರು ಮೆಚ್ಚುವಂತ ಕೆಲಸ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು. ಕಾರ್ಯಕ್ರಮ ಇನ್ನಷ್ಟು ಒಳ್ಳೆಯದಾಗಲಿ ಅಂತ ಇಷ್ಟ. ಒಂದು ಅಭಿಪ್ರಾಯ ನಿಮಗೆ ಹೇಗೆ ಅನಿಸ್ತದೆ ಅಂತ ನೀವು ಹೇಳಿದ್ರೆ
ಕಾರ್ಯಕ್ರಮದ ಬಗ್ಗೆ ಏನು ಕೆಲಸ ಮಾಡ್ತಾರೆ ಗಂಡನನ್ನು ಕಳ್ಕೊಂಡು 2 ಮಕ್ಕಳನ್ನು ಪಡ್ಕೊಂಡು ಹಿಡ್ಕೊಂಡು ಎಷ್ಟು ಸಮಯ ಎಷ್ಟು ವರ್ಷಗಳಿಂದ ಆ ಬಾಡಿಗೆ ಮನೆಯಲ್ಲಿ 15 ವರ್ಷದಿಂದ ಇದು ಕೆಲಸದಲ್ಲಿ ರಿಜಿಸ್ಟ್ರೇಷನ್ಗಳು ಇಲ್ಲ. ಯಾರಿಗೆ ನಾವು ಈ ಕಾರ್ಯಕ್ರಮ ರೈ ಎಸ್ಟೇಟ್ ಕೊಟ್ಟಿದ್ದೇವೆ, ಇವರ ಒಂದು ಮುಂದಿನ ಕಾರ್ಯಕ್ರಮ ದಿವಸಗಳಲ್ಲಿ ದೀಪಾವಳಿಯ 600 ಮಹಿಳೆಯರಿಗೂ ಕೂಡ ಅವರ ನಿರ್ಗತಿಗಳಿದ್ರೆ ಅವರಿಗೆ ನಮ್ಮ ಖುಷಿ ಅನಿಸ್ತಾ ಇದೆ, ಸ್ವಂತ ದುಡ್ಡಿನಲ್ಲಿ 3 ಸಂಚು ನೀವು ಜಾಗ ಮೇಡಮ್ ಕೊಟ್ಟು ಬೇರೆ ಬೇರೆ ಕಡೆ ಜಾಗ ಕೊಡುವಂತ ಎಲ್ಲಿಂದ ಬರ್ತಾ ಇದ್ದೀರಾ? ಬುಲೇರಿಕಟ್ಟೆ. ಬಳ್ಳಾರಿಕಟ್ಟೆಯಿಂದ. ಎಷ್ಟು ವರ್ಷಗಳಿಂದ ಬರ್ತಾ ಇದ್ದೀರಾ ಈ ಕಾರ್ಯಕ್ರಮಕ್ಕೆ? ಒಂದು 3 ವರ್ಷ ಆಯ್ತು. 3 ವರ್ಷ. ಏನು ಅನಿಸ್ತಾ ಇದೆ? ಏನು ಹೇಳಬೇಕು ಅಂತ ಅನಿಸ್ತಾ ಇದೆ ಈ ಕಾರ್ಯಕ್ರಮದ ಬಗ್ಗೆ? ನಮಗೆ ಖುಷಿಯಾಗಿದೆ. ಪ್ರೀತಿಯಿಂದ ಬಂದಿದ್ದು ಸಂತೋಷ ಎಂದು. ಅಂದ್ರೆ ಅಶೋಕ ರೈ ಅವರ ಪ್ರೀತಿಯಾ ಅಲ್ಲ ನಿಮಗೆ ವಸ್ತ್ರ ಕೊಡ್ತಾರಂತ ಪ್ರೀತಿ? ಅಲ್ಲ ವಸ್ತ್ರ ಬಂದಿದ್ದಲ್ಲ, ಅವರು ನಮ್ಮ ಬುಳೇರಿಕಟ್ಟೆಯಿಂದ ಬಂದಿದ್ದಾರೆ ಮೊನ್ನೆ. ಅವರ ಪ್ರೀತಿಯಿಂದ ಬಂದಿದ್ದೇನೆ. ಎಷ್ಟು ಬೇಗನೆ ಬಂದಿದ್ದೀರಾ? ಇಲ್ಲ, ಒಂದು 11 ಗಂಟೆ ಆಗಿದೆ. ಇನ್ನು ಕಾರ್ಯಕ್ರಮ ಮುಗಿದು ಹೋಗಿದೆ. ಊಟ ಉಪಚಾರ ಎಲ್ಲ ಆಹಾರದ ವ್ಯವಸ್ಥೆಗಳು ಸುಮಾರು ಎಲ್ಲಿಂದ ಬರ್ತಾರೆ? ಬೆಟ್ಟಂಪಾಡಿ. ಹೇಗೆ ಅನಿಸ್ತದೆ ಈ ಕಾರ್ಯಕ್ರಮದ ಬಗ್ಗೆ? ಖುಷಿಯಾಗಿ ಅನಿಸ್ತದೆ. ಎಷ್ಟು ವರ್ಷಗಳಿಂದ ಬರ್ತಾ ಇದ್ದೀರಾ? ನಾವು ಫಸ್ಟ್ ಅಶೋಕ್ ರೈ ಅವರನ್ನು ನೋಡ್ಬೇಕಂತ ಬಂದದ್ದು ನಾವು. ಈ ಕಾರ್ಯಕ್ರಮ ನೋಡ್ಬೇಕು ಅಂತ ಬಂದಿದ್ದೀರಾ ಅಲ್ಲ ಎಲ್ಲ ನೋಡ್ಬೇಕು, ವಸ್ತಿಗೆ ಅಲ್ಲ. ನಾವು ವಸ್ತ್ರಕ್ಕೆ ಬಂದದೇ ಅಲ್ಲ, ನಮಗೆ ಬೇಡ ವಸ್ತ್ರ. ನಮಗೆ ಅಶೋಕ್ ರೈ ಅವರನ್ನು ಮತ್ತೆ ಸಿದ್ದರಾಮ ರೈ ಕೂಡ ಇರ್ಬೇಕಂತ ಆಸೆ. ಆಶೀರ್ವಾದವನ್ನು ಕೇಳುತ್ತಾ ಹಿರಿಯರ ಸಹಕಾರವನ್ನು ಕೇಳುತ್ತಾ ನಾನು ಬಸಾಪ್ರೆ. ಎಲ್ಲಿಂದ ಬಂದಿದ್ದೀರಿ? ಹಾವೇರಿಯಿಂದ ಬಂದಿದ್ದೀರಿ? ಹೌದಣ್ಣ. ಹಾವೇರಿಯಿಂದ ಇಲ್ಲಿಗೆ ನೀವು ಬಂದದ ಈ ಕಾರ್ಯಕ್ರಮಕ್ಕೆ ಬಂದದ? ಇಲ್ಲಿ ಕಾರ್ಯಕ್ರಮಕ್ಕೆ ಬಂದವ್ರು ಇಲ್ಲೇ ಅದು ಭಾಳ ದಿವಸ ಅಣ್ಣಾರ್ ನೋಡಕ್ ಬಂದವ್ ಕಾರ್ಯಕ್ರಮಕ್ಕೆ. ಅಶೋಕ್ ರೈ ಅವರು? ಹೌದೌದು, ಅಣ್ಣಾರ್ ನೋಡಕ್. ಹೇಗೆ ಗೊತ್ತಾಯ್ತು ಈ ಕಾರ್ಯಕ್ರಮ ಇಲ್ಲಿ ಇದೆ? ನಾವು ಇಲ್ಲೇ ಬೀಳ್ನಲ್ಲೇ ಕೆಲಸ ಮಾಡಿದ್ವಲ್ಲ ಅಣ್ಣ, ಸಂತೋಷ್ ಇಂಜಿನಿಯರ್ ಒಟ್ಟಿಗೆ. ಓಕೆ. ಅವ್ರು ಇಲ್ಲೇ ನಾವು ಕೆಲಸ ಮಾಡಿದ್ದು. ಈ ಸಲ ಶುರು ಬಂದಿದ್ದೀರಾ ಇದಕ್ಕೆ ಮೊದಲು ಬಂದಿದ್ದೀರಾ? ಇದ ಫಸ್ಟ್ ಬಂದವ್ರಿ. ಈಗ ಬಂದು ಒಂದು 15 ವರ್ಷ ಆತ್ರಿ ಇಲ್ಲಿಗೆ. ಈಗ ನಾವು ಹಿಂಗ ದುಡ್ಕಂತ ಮಾಡ್ಕೊಂತ ಊರಿಗೆ ಎಲ್ಲ ಹೋಗ್ತಾವ್ರಿ. ನಾವು ಇಲ್ಲೇ ನಮ್ಗೆ ಸುಖ ಆಗಿರೋದು. ಏನ್ ಗೊತ್ತಿದೆ ನಿಮಗೆ ಈಗ ಅಶೋಕ್ ರೈ ಅವರ ಬಗ್ಗೆ? ಏನ್ ಗೊತ್ತಿದೆ ನಮಗೆ? ಏನ್ರಿ ಬಡವ್ರ ಬಗ್ಗೆ ಅಷ್ಟು ಪ್ರೀತಿ ನಮ್ಮ ಮಾತಾಡ್ತಾರಲ್ಲ, ಹಸ್ ತೊಟ್ಟು ಭಾರಿ ಕಷ್ಟ ಮಾತಾಡಿದ್ರ ಅಣ್ಣಾರ. ಖುಷಿ ಆಗ್ತದೆ. ಒಳ್ಳೆ ಖುಷಿ. ನಿಮ್ಮ ಊರಿನಲ್ಲಿ ಈ ತರ ಎಲ್ಲ ಕಾರ್ಯಕ್ರಮ ಆಗುತ್ತೆ? ನಮ್ಮೂರಾಗ ಹೀಗೆಲ್ಲ ಮಾಡಲ್ಲ ಬಿಡಿ ಅಣ್ಣ. ಇಲ್ಲಿ ಬಂದ ನಮಗೆ ಭಾರಿ ಖುಷಿ ಅಣ್ಣಾರ ಮಾತು ಕೇಳಿ. ಹೌದಣ್ಣ, ಹೌದು. ಇಷ್ಟೊಂದು ಜನ ಎಲ್ಲ ಸೇರಿದ್ದಾರೆ. ಅಷ್ಟು ಹೊಟ್ಟೆ ತುಂಬ್ದಂಗೆ ಆಯ್ತು. ಜನ ನೋಡಿ, ಪ್ರಜೆ ನೋಡಿ ಅಷ್ಟು ಹೊಟ್ಟೆ ತುಂಬ್ದಂಗೆ ಆಯ್ತು ನಮಗೆ. ಭಾರಿ ಚೆನ್ನಾಗಿ ಮಾತಾಡಿದ್ರೆ ಅಣ್ಣ. ಭಾರಿ ಚೆನ್ನಾಗಿ. ಹಾವೇರಿ ತಾಲೂಕು. ನೀವು ಒಟ್ಟಿಗೆ ಬಂದವರು? ಹೌದೌದು, ಒಟ್ಟಿಗೆ ಬಂದ. ಹೇಗೆ ಅನಿಸ್ತಾ ಇದೆ ಕಾರ್ಯಕ್ರಮ? ಸಂತೋಷ ಅನಿಸ್ತಿದೆ. ಇದೆಲ್ಲ ಅಪರೂಪ ನಿಮಗೆ ನೋಡ್ಲಿಕ್ಕೆ? ಹೌದ್ರಿ, ಇಂಥ ರೀತಿಯಲ್ಲಿ ಈ ಕಾರ್ಯಕ್ರಮ ನೋಡ್ಲಿಕ್ಕೆ ಮತ್ತೆ ಸುಮಾರು ಇದಾಗ್ತಿದೆ. ಈಗ ನಿಮ್ ಕಡೆ ಎಲ್ಲ ದೀಪಾವಳಿ ಹಬ್ಬ ಜೋರು ಹೇಗೆ ಇದೆ? ದೀಪಾವಳಿ ಇಷ್ಟ ಆಗ್ಲಿಕ್ಕಿಲ್ರಿ, ಇಷ್ಟ ಆಗ್ಲಿಕ್ಕಿಲ್ರಿ. ಇದು ಸಂತೋಷ ಅನಿಸ್ತಿದೆ. ಒಂದು ವ್ಯವಸ್ಥೆಗಳನ್ನು ನೋಡಿಕೊಳ್ಳುವಲ್ಲಿ ಕೂಡ ಒಂದು ನೇತೃತ್ವವನ್ನು ಅಥವಾ ಜವಾಬ್ದಾರಿಯನ್ನು ವಹಿಸಿಕೊಳ್ತಾ ಇರುವವರು ಪುತ್ತೂರು ಯುವ ಕಾಂಗ್ರೆಸ್ನ ಅಧ್ಯಕ್ಷರಾಗಿರುವಂತಹ ಶ್ರೀಪ್ರಸಾದ್ ಪಾನಾಜಿ ನಮ್ಮ ಜೊತೆ ಇದ್ದಾರೆ. ಕಾರ್ಯಕ್ರಮದ ಬಗ್ಗೆ ಅವರು ಏನು ಹೇಳ್ತಾರೆ ನೋಡಿ. ನಮಸ್ತೆ. ನಮಸ್ತೆ. ಬಹಳ ಒಂದು ಇವತ್ತು ಇಡೀ ಪುತ್ತೂರು ತಾಲೂಕಿನಾದ್ಯಂತ ಒಂದು ಹಬ್ಬದ ವಾತಾವರಣ ಇದೆ. ಪ್ರತಿ ದೀಪಾವಳಿ ಅಂತ ಹೇಳಿದರೆ ಅದು ಮನಸ್ಸನ್ನು ಬೆಳಗಬೇಕು. ಆ ಒಂದು ನಿಟ್ಟಿನಲ್ಲಿ ಇವತ್ತು ಸನ್ಮಾನ್ಯ ಪುತ್ತೂರಿನ ಶಾಸಕರಾದ ಅಶೋಕ್ ಕುಮಾರ್ ರೈ ಕೋಡಿಂಬಾಡಿ ಅವರ ನೇತೃತ್ವದಲ್ಲಿ ಇವತ್ತು ಇಡೀ ಪುತ್ತೂರಿನಲ್ಲಿ ಮನಸ್ಸನ್ನು ಬೆಳಗುವಂತಹ ಒಂದು ಕಾರ್ಯಕ್ರಮ ಈ ಒಂದು ಸೇವಾ ಸೌರಭ ಅನ್ನುವಂತಹ ಒಂದು ಹೆಸರಿನ ಅಡಿಯಲ್ಲಿ ಇವತ್ತು ನಡೀತಾ ಇದೆ. ಇನ್ನು ವಿಶೇಷ ಅಂತ ಹೇಳಿದರೆ ಎಲ್ಲ ಜಾತಿ, ಧರ್ಮ, ಭಾಷೆ, ಪಕ್ಷ ಎಲ್ಲವನ್ನ ಮೀರಿದಂತಹ ಒಂದು ವಾತಾವರಣ, ಒಗ್ಗಟ್ಟು ಇವತ್ತು ಈ ಒಂದು ಕ್ರೀಡಾಂಗಣದಲ್ಲಿ ಕಾಣ್ತಾ ಇದ್ದೇವೆ ನಾವು. ಇವತ್ತು ಎಲ್ಲ ರೀತಿಯಲ್ಲಿ ಇವತ್ತು ಶಾಸಕರು ಮೊದಲೇ ಸೂಚನೆಯನ್ನು ಕೊಟ್ಟಿದ್ದಾರೆ. ಯಾವುದೇ ರೀತಿಯ ವ್ಯವಸ್ಥೆಯಲ್ಲಿ ಅಲ್ಲಿ ತೊಂದರೆಗಳಾಗಬಾರ್ದು ಅಂತ. ಆ ನಿಟ್ಟಿನಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಗಳು ಅಚ್ಚುಕಟ್ಟಾಗಿ ಇವತ್ತು ಎಲ್ಲರೂ ಒಂದೇ ಮನಸ್ಸಿನಿಂದ ಒಂದೇ ತಾಯಿಯ ಮಕ್ಕಳಾಗಿ ಇಲ್ಲಿ ಸೇರಿದ್ದಾರೆ. ಈಗ ಪುತ್ತೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಸಾಕಷ್ಟು ಮಂದಿ ಇವತ್ತು ಜನರು ಇಲ್ಲಿ ಆಗಮಿಸಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ. ಬಹುಶಃ ಅಶೋಕ್ ರೈ ಅವರ ಪ್ರೀತಿ ಆಗಿರ್ಬೋದು, ವಸ್ತ್ರ ವಿತರಣೆ ಕಾರ್ಯಕ್ರಮದಲ್ಲಿ ಆಗಿರ್ಬೋದು. ಒಟ್ಟು ಈ ಕಾರ್ಯಕ್ರಮ, ಈ ರೀತಿಯ ಒಂದು ಕಾರ್ಯಕ್ರಮ ವರ್ಷದಲ್ಲಿ ಒಮ್ಮೆ ನಡೆಯುವಂಥ ಕಾರ್ಯಕ್ರಮ, ಅಶೋಕ್ ಕುಮಾರ್ ರೈ ಅವರ ಭವಿಷ್ಯದಲ್ಲಿ, ರಾಜಕೀಯ ಭವಿಷ್ಯದಲ್ಲಿ ಇದು ಯಾವ ರೀತಿಯಾಗಿ ಒಂದು ಪ್ರೋತ್ಸಾಹ ಅಥವಾ ಪ್ರೇರಣೆ ಆಗ್ಬೋದು ಅಂತ ನಿಮ್ಮ ಅನಿಸಿಕೆ? ನೋಡಿ, ಇವತ್ತು ರಾಜಕೀಯ ವಿಚಾರ ಅಂತ ಹೇಳುವುದಕ್ಕೆ ಈ ಹಿಂದೆ ಅಶೋಕ್ ರೈ ಅವರು ಇಂಥ ಒಂದು ಕಾರ್ಯಕ್ರಮವನ್ನು ಏರ್ಪಟ್ಟಾಗ ಎಲ್ಲೋ ಒಂದು ಕಡೆ ರಾಜಕೀಯವಾಗಿ ಸ್ವಲ್ಪ ಹೇಳ್ತಾ ಇದ್ರು. ಅವು ನಾನು ಶಾಸಕರ ನಡೆದ ಬುಕ್ಕ ಇಪ್ಪಂದು ಇದು ರಾಜಕೀಯಕ್ಕೆ ಬೇಕಾಗಿ ಅವರು ಮಾಡ್ತಾ ಇರೋದು ಅನ್ನುವಂಥ ಮಾತುಗಳು ಕೆಲವೊಂದು ಕಡೆ ಕೇಳ್ತಾ ಇತ್ತು. ಆದರೆ
ಇವತ್ತು ಅಂತಹ ಮಾತನ್ನು ಸುಳ್ಳು ಅಂತ ಹೇಳಿ ಮಾಡಿ ಇದು ರಾಜಕೀಯಕ್ಕಿಂತಲೂ ಹೆಚ್ಚಾಗಿ ಎಲ್ಲ ಮನೆಯನ್ನು ಬೆಳಗುವಂಥದ್ದಾಗಬೇಕು ಅನ್ನುವ ನಿಟ್ಟಿನಲ್ಲಿ ಅವರು ಕೊಡ್ತಾ ಇದ್ದಾರೆ. ಇದರಲ್ಲಿ ಯಾವುದೇ ರೀತಿಯ ರಾಜಕೀಯ ಲಾಭ ಇಲ್ಲ. ಇಲ್ಲಿ ಎಲ್ಲ ಪಕ್ಷದವರು ಕೂಡ ಇದ್ದಾರೆ. ಕೇವಲ ಒಂದು ಪಕ್ಷಕ್ಕೆ ಸೀಮಿತವಾಗಿ ಈ ಕಾರ್ಯಕ್ರಮ ನಡೀತಾ ಇಲ್ಲ. ಎಲ್ಲ ಪಕ್ಷದವರು ಇದ್ದಾರೆ. ಆಗಲೇ ನಾನು ಹೇಳಿದಾಗೆ ಎಲ್ಲ ಜಾತಿಯವರು ಇದ್ದಾರೆ, ಎಲ್ಲ ಧರ್ಮದವರು ಇದ್ದಾರೆ, ಎಲ್ಲ ಭಾಷೆಯವರು ಇದ್ದಾರೆ. ಎಲ್ಲರ ಒಂದುಗೂಡುವಿಕೆ ಇವತ್ತು ಇಲ್ಲಿ ಆಗ್ತಾ ಇದೆ. ಓಕೆ, ಥ್ಯಾಂಕ್ ಯು. ಇಂಚ ಈ ಕಾರ್ಯಕ್ರಮದ ಭಾರಿ ಖುಷಿ ಭಾರಿ ಖುಷಿ. ಈ ಸರ್ತಿ ಸುರು ಬರ್ಪಣೆ ನೀರು ನೆಕ್ಕದುಂಬಳ ಬರ್ತದೆ ಕರ್ನೆ ಸರ್ತಿ ಸರ್ತಿಲ್ಲ ಬರ್ತಾರೆ. ಖುಷಿ ಆವೊಂದು ಕಾರ್ಯಕ್ರಮ ಜನ ಬರ ತೂನಾಗ ಬರ ಜನ ತೂನಾಗ ವ್ಯವಸ್ಥೆ ತೂನಾಗ ತೂಡಾಯಿ ನಂಚಿನ ಹಿಂದಿ ಪರ್ಬ ಒಂಜಿ ಬಾರಿ ಗಮ್ಮತ್ತಲ್ಲ ಉಂಟು ಮಾತ್ರ ಇಲ್ಲೆಲ್ಲ ಗಮ್ಮತ್ತು ಎಂಕ್ಲೆಲ್ಲ ಅದೊಂದು ಒಂಜಿ ಭಾರಿ ವಿಶೇಷಣೀಯ ಅಂತ ಏನೊಂದು ಕೊರೊಂದುಳ್ಳ ಇರುತ್ತೆ ಅಶೋಕ್ ರೈ ಯಾರನ್ನ ಬಗ್ಗೆ ಯಾರನ್ನ ಬಗ್ಗೆ ಎಟ್ಲೇನು ಮಸ್ತ್ ಎಡ್ಡೆಂದೇ ತೆರಿಯೊಂದಿಲ್ಲ ಅತಂಡ ಬೆಟ್ಟು ಮುಂದು ಆಡತ್ತೆ ಬ್ರಹ್ಮಣಸುಡು ಐಟ್ಲ ಆರು ಬಾರಿ ಒಂಜಿ ಎಡ್ಡೆ ಮುಂದು ಮಂತದೇರು ಆರು ಬಾರಿ ಎಡ್ಡೆ ಬೆಲೆಲ್ಲ ಮಂತದೇರು ಆಂಡ ಆರು ಒಂಜಿ ಆರ್ನೇನೆ ಹುಗಾರ್ತನೆ ಅತ್ತು ಅಶೋಕ್ ರೈ ಮಂತನೇಂದತ್ತು ಊರು ತಗ್ಲು ಸೇರಿದು ಮಂತನೇನು ಮಾಡ್ತಾರೆ ಒಂದು ಪಾತ್ರ ಮಾತ ಬಂಡೇರು ನನಗೆ ಅವು ಭಾರಿ ಖುಷಿ ಆತನೆ ಪಂಡ ಮಾತೆಲ್ಲ ಸೇರಿದು ಮಂತನೆ ಅತ್ತೆ ಪಣ್ಪುಣೆ ಆರೇ ಅಶೋಕ್ ರೈನವೇ ಅಶೋಕ್ ರೈಯೇ ಮಂತನೇನು ಪಣ್ಪೇರು ಅವು ಯಾನ ಮಂತನೆ ಅತ್ತು ಮಾತೆಲ್ಲ ಊರು ತಗ್ಲು ಸೇರಿದು ಮಂತನೆ ಅಂತ ಯಾರು ಪಂತೇರಿ ಅವ್ಕ ಭಾರಿ ಖುಷಿ ಒಂಜಿ ಮನಸ್ಸು ಭಾರಿ ಭಾರಿ ನಂಕಲ್ ಒಂಜಿ ಖುಷಿ ಆತನು ಪಂಡ ಅಂಜ ಆ ಪ್ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಬರೋದಿಲ್ಲೇನೆ ತುಲಿ ಆ ಕಡೆ ಪಣ್ಣ ಪಾತಾರ ಭಾರಿ ಖುಷಿ ಇತ್ತ ಪಾತಾರ ಅರೆ ಕಡೆ ಭಾಷಣ ಬಂತೇನೆ ಅದು ಒಳ್ಳೆಯನೆ ಭಾರಿ ಅಂಜಿ ಪಾಟ್ರಕೋಡಿ ಎಲ್ಲಿ ಪಾಟ್ರಕೋಡಿ ಹೆಸರು ಬಿ ಪಾತು. ಹೇಗನಿಸ್ತದೆ ಈ ಕಾರ್ಯಕ್ರಮದ ಬಗ್ಗೆ? ಇದಕ್ಕೆ ಮೊದಲು ಬಂದಿದ್ರೆ ಇದು ಶುರು ಬರ್ತಾ ಇರೋದಾ? ಹೇಗನಿಸ್ತದೆ ಬಂದ ನಂತರ ಇಲ್ಲಿ ಒಂದು ಕಾರ್ಯಕ್ರಮ ವ್ಯವಸ್ಥೆಗಳನ್ನು ನೋಡಿ ಖುಷಿ ಅನಿಸ್ತದೆ? ಅಂದ್ರೆ ಅಶೋಕ್ ರೈ ಅವರ ಮೇಲೆ ಅಭಿಮಾನದಿಂದ ಬಂದದ್ದು ಅಲ್ಲ ನೀವು ವಸ್ತ್ರ ವಿತರಣೆ ಮಾಡ್ತಾರೆ ಅಂತ ಹೇಳಿ? ಇಲ್ಲ, ನೋಡ್ಲಿಕ್ಕೆ ಕಾರ್ಯಕ್ರಮ ಬಪ್ಪಳಿಗೆ ಎಂಚಾಪಣಿ ಕಾರ್ಯಕ್ರಮ ತೋನಾಗ ಎಂಚಾ ಒಂದೊಂದಿರಿ ಕರ್ನೆ ಸತ್ತಿಲ್ಲ ಎಂಕಲ್ಲ ಇತ್ತ ಅಂದ ಅಶೋಕ್ ರೈ ಸೀರೆ ಕೊರ್ಜೀರ ಅಪ್ಪಗಾಲೆ ಎಂಕ್ ತೆಗಿತೀನಿ ಸೀರೆ ಅಂದಿತ್ತೆ 2ನೇ ವರ್ಷ ಬರಪಣೆ ಎಂಚ ತೋಜೊಂದು ಜನ ಬರೋಜಿ ಆರ್ನ ಬಗ್ಗೆ ಅಶೋಕ್ ರೈಕ್ಲ ಬಗ್ಗೆ ತೊಂದರೆಜ್ಜಿ ಆರು ಭತ್ತದಲ್ಲ ತೊಂದರೆಜ್ಜಿ ಆನತ್ತೆ ಪೊಂಜೆಗೆ ಪೂರ ಒಂದು ಸೀರೆ ಹೊರ್ತೀರು ಬುಕ್ಕ ಪಂಡ ಐತೆ ಪೊಂಜೆ ಕಂಡ ನಿಜ ನಗ್ಲೆಗ್ 2,000 ರೂಪಾಯಿ ಕಡ್ಪು ಕೊರ್ಪೀರು ಬುಕ್ಕ ಒಂದು ಸಾಮಾನಿಗೆ ಸೊಸೈಟಿದಾಯ್ಕ ಬ್ಯಾಂಕ್ಗೆ ಬರ್ತೀರು ಇದು ಪೂರ ಸಹಾಯ ಉಂಡಾರ್ನ ಎಂಕೊಂಜೆಗೆ ಬುದ್ಧಿಜಿ ಎಂಕಲ ದಾಟಿ ಜನ ಬರ್ತದ ಉದ್ಯ ಕೊಂಚ ಬುದ್ಧಿ ಕಮ್ಮಿ ಅಯ್ನ ಬುರ್ತು ಬರ್ರ ಆಪುಜಿ ಹುಷಾರಿದ್ದೆ ಕಾಲಿನ ಆಲೆಗ್ ಬ್ಯಾಂಕ್ ಬತ್ತು ಸೈನ್ ಪಾಡ್ರೆ ಬರ್ಪುಜಿ ಬೇಟೆ ಓಡೋತಾ ಇಲ್ಲ ಅಂಚಿನ ಕಥೆ ನಾವು ಅಶೋಕ್ ರೈಕ್ಲು ಸಹಾಯ ಮಾಡ್ತಂದುಲ್ಲೇರಿ ಸೀರೆ ಬರೋ ಕೊರೊಂದಿಲ್ಲ ಇನ್ನು ತೊಂದರೆ ಬರ್ತಾರೆ ಅಣ್ಣ ಕರ್ನೂರ್ ಸಲ ಅಂಕ ಕೊಡ್ತೇರಿ ಸರಿ ಅಂಚ ಖುಷಿ ಆಯ್ತು ತುಂಬಾ ಖುಷಿ ಇದು ಶುರು ಬರ್ತಾ ಇದ್ದೀರಾ ಇದಕ್ಕೆ ಮೊದಲು ನಾವು ಶುರು ಬಂದದ್ದು ಶುರು ಬರ್ತಾ ಇದೆ ಹೇಗೆ ಅನಿಸ್ತಾ ಇದೆ ಖುಷಿ ಆಯ್ತು ತುಂಬಾ ನೋಡಿ ಸಂತೋಷ ಆಯ್ತು ಈಗ ಅವರೊಂದು ಈಗ ವಸ್ತ್ರ ವಿತರಣೆ ಎಲ್ಲ ಮಾಡ್ತಾ ಇದ್ದಾರೆ ಅಶೋಕ್ ರೈ ಅವರೊಂದು ಬಗ್ಗೆ ಒಂದು ಹೇಳಿದಾದ್ರೆ ಖುಷಿ ಆಯ್ತು ಒಂದು ಒಳ್ಳೆ ಆಲೋಚನೆ ಅವರಿಗೆ ಪ್ರೀತಿಯ ನಮನವನ್ನು ಸಲ್ಲಿಸಿದ ಕಾರ್ಯಕ್ರಮಕ್ಕೆ ಶುಭವಾಗಲಿ.
ನಾನು ಅಶೋಕ್ ರೈ ಅವರ ಜೊತೆ ತುಂಬ ವರ್ಷ ಆಯಿತು ಮತ್ತು ಅವರ ಸೇವಾ ಸೌರಭ ಕಾರ್ಯಕ್ರಮದ ಒಂದು ಸಂಭ್ರಮದಲ್ಲಿ ನಾವೆಲ್ಲ ಇದ್ದೇವೆ. ನಮ್ಮ ಎಲ್ಲ ನನ್ನ ಯುವಕರು ಮತ್ತು ಸಮಾಜದ ಎಲ್ಲ ಸದಸ್ಯರು ಈ ಒಂದು ಸೇವಾ ಸೌರಭ ಕಾರ್ಯಕ್ರಮದಲ್ಲಿ ಒಂದು ಅನ್ನ ಸಂತರ್ಪಣೆಯ ಬಡಿಸುವಂಥ ಕಾರ್ಯಕ್ರಮದಲ್ಲಿ ನಾವೆಲ್ಲ ನಾವು ತುಂಬ ಒಂದು 20 ಕೌಂಟರ್ ಇದೆ. 20 ಕೌಂಟರಲ್ಲಿ ಒಂದು 200 ಜನ ಕಾರ್ಯಕ್ರಮ ಬಡಿಸ್ತಾ ಇದ್ದಾರೆ. 200 ಜನ ತರುವುದಾಗಲಿ ಎಲ್ಲ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸ್ತಾ ಇದ್ದಾರೆ. ಥ್ಯಾಂಕ್ ಯು. ಮುಡಾಲ ಮುಡಾಲ ಕುಂಬ್ರ 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 ಹಾಂ ಕಾರ್ಯಕ್ರಮದ ಬಗ್ಗೆ ಏದು ಈ ಸರ್ತಿ ಶುರು ಬರ್ತದೆ ಎಂಚ ವ್ಯವಸ್ಥೆ ಬರುತ್ತೆ ಅಕ್ಕ ನಮಸ್ತೆ ಎಲ್ಲ ಕುಂಬ್ರ ಎಂಚ ಕಾರ್ಯಕ್ರಮ ಎಡ್ಡೆ ಒಂದು ಕಾರ್ಯಕ್ರಮ ಎಡ್ಡೆನ ಬರೀ ಪುರ್ರದ ಪರಿಕ್ರಮ ಸೋಡು ಇಂಚಿನ ಕಾರ್ಯಕ್ರಮ ಸರ್ವೆ ಎಂಚ ಕಾರ್ಯಕ್ರಮ ಪುತ್ತೂರು ನಮ್ಮ ಇಂಕ್ಲ ತೆರೆನಡ್ಕ ಇಂಚಿನ ವ್ಯವಸ್ಥೆ ಆಗ್ತಿತ್ತು ಭಾರಿ ಸರ್ವೆ ಸರ್ವೇನಾ ಇದರೇನ ಗಿರಿಜಾ ಏತು ವರ್ಷದ ಬರಂದಲ್ಲ ಮೇರ್ನ ಕಾರ್ಯಕ್ರಮಗಳು ಎಂಕ್ಲ ಏಳು ಸುರು ಬರ್ತಾನೆ ಎಂಜ ಒಂದು ಕಾರ್ಯಕ್ರಮದ ಬಗ್ಗೆ ಭಾರಿ ಶೋಕುಣ ಹುಷಾರು ಸೀರೆ ಕೊಡ್ತೀರಾ ಇರಿ ಸೀರೆ ಕೊರಿಯರ ಕೊರಡ ಇತ್ತೆ ವನಸಗೊಂದು ನಮಸ್ತೆ ಒಳ್ಪಾರ್ದು ಬರ್ತಾರೆ ಕಮ್ಲೋಟು ಹಿಡಿದು ಕಮ್ಲೋಟ ಹಾಂ ಶುರು ಬರ್ತಾರೆ ಈ ಸರ್ತೀರ ತೆಗೆದು ಬರ್ತಾರೆ ಇದ್ದು ಹೇಳಿ ಈ ಜಾಗದಲ್ಲಿ ಇತ್ತೆ ಈ ಜಾಗ ಶುರು ಏನಿಲ್ಲ ಇದು ಮಲ್ಲ ಒಂಜಿ ಗ್ರೌಂಡ್ ಬರ ಅದೇ ಏರ್ಲೆತ್ತನೆಗೆ ಇರ್ಲೆತ್ತನೆ ನಿರತ್ತಾಗಲು ಅಂತ ಇನ್ನು ಸಭೆಂಡು ಬಲೆ ಹೋಗಿ ಅಂಜ ಎಂಚಾಣಿರಿ ತೂಣಾಗ ಬರ ಭಾರಿ ಖುಷಿ ಹೋಗ್ಕೊಂಡು ಈ ಜಾಗನೇನು ದುಡ್ಡು ಅದೇ ಜನರ ಮಸ್ತ್ ಸೇರಿದಿರ ಜನ ಸೇರಿದೆ ಇಲ್ಲ ದೊಂಪಣ್ಣಗೆ ಸೋಪುಂಡತ್ತೆ ಏರ್ ಪುರ ಈ ಕಾರ್ಯಕ್ರಮದ ಪುರ ನೇತೃತ್ವ ಏರ್ ನಂದು ಏರ್ನ ಪುರ ನೇತೃತ್ವ ಬಳಿ ಅಕ್ಕೆಲ್ಲ ಪುದಾರಂಗೆ ಗೊತ್ತಿ ಎನ್ನ ಫುಲ್ಲಿ ಆಯ್ತು ಉಳ್ಳಿ ಎಂದಿಟ್ಟು ಅಂಚ ಬಂದು ಉಳ್ಳೆ ಅಕ್ಕ ಕಾರ್ಯಕ್ರಮ ಬಗ್ಗೆ ಕಸಿ ಆತಲ್ಲ ಬಾರಿ ಅಶೋಕರಾಯಿಗೆ ಅಭಿನಂದನೆ ಅವರಿಗೆ ನೀವು ಅಕ್ಕ ಹೇಳಿ ಕಾರ್ಯಕ್ರಮದ ಬಗ್ಗೆ ಖುಷಿ
ವರ್ಷ ಎಲ್ಲ ಬರೋದಿಲ್ಲ ವರ್ಷ ಎಲ್ಲ ಬರುವುದಿಲ್ಲ ಎನ್ನ ಕುಂಡಡ್ಕ ವಿಟ್ಲ ಎಷ್ಟು ವರ್ಷ ಬರೋದಿಲ್ಲ ಒಂಜಿ 10 ವರ್ಷ ಬರುವುದಿಲ್ಲ ಅಲ್ಪ ಎಷ್ಟು ಆಡು ಇಲ್ಲಡೆ ಪೋಂದಿ ಇಲ್ಲಡೆಲ್ಲ ಪೋತೆ ಎಡ್ಡೆ ಕಾರ್ಯಕ್ರಮ ಎಂಚ ನೋಡಿ ಈ ಕಾರ್ಯಕ್ರಮ ನೀರಿನ ಒಂದು ಮನಸ್ಸಿನ ಅಭಿಪ್ರಾಯ ಪೊರ್ಲ ಒಂದು ಇಜ್ಜಿನ ಮಾತ ಕಾರ್ಯಕ್ರಮ ಇಡೊಂಡ ಪೊರ್ಲ ಒಂಜಿ ಊರಿಗೆ ಎಡ್ಡೆ ಮತ್ತೆ ಪ್ರಯೋಜನ ಆಪುಡು ಜನಕ್ಕೆ ಒಂದು ಪ್ರೀತಿ ಇಲ್ಲ ಅದಕ್ಕೆ. ಪ್ರೀತಿ ಒರಿಪುಡು ಪ್ರೀತಿ ವಿಶ್ವಾಸ ನೆಂದುವೆ ಅಶೋಕ್ ರೈಕ್ಲ ಬಗ್ಗೆ ಅಶೋಕ್ ರೈಕ್ ಎಡ್ಡೆ ಒಂಜಿ ವ್ಯಕ್ತಿ ನನಲಾತು ಮಿತ್ಕೋಡು ದೇವರ ಎಡ್ಡೆ ಅವನು ಕೊಡಾರೆ ಎಡ್ಡೆ ಕೆಲಸಗಾರಿ ರಡ್ಡು ಬರ್ತಾರೆ ನೀಕು ಅಪ್ಪನ ಒಂಜಿ ಈ ಪತ್ತೊಂದ ನೀನು ಇದು ಇಲ್ಲಡೆ ಪೋತ ಅಪ್ಪ ಕೊರ್ಪು ಜನ ಅಂದ ಇಲ್ಲಿಗೆ ಮಾಡೋಣ ಪನ ರಡ್ಲ ಅದಾ ಶೋಕುಂಡ ಬೆಡ್ಶೀಟ್ ಶೋಕುಂಡ ನಿಕ್ಕೋ ನೆಟ್ ಇನ್ನು ಇನ್ನು ನಿಕ್ಕ ಕೊರ್ನವ ಅತ್ತ ಬೋರ್ಡ್ ಒಂದು ತಾನೇನ ಆಗಲು ಕೊರ್ನೇನೆ ತಾನೆ ಇಂದು ಶೋಕುಂಡ నేను బెడ్షీట్ ఇచ్చాను ಇಲ್ಲ ఇస్తుంది నుంచి ఫస్ట్ వస్తుందా నీ ఎప్పుడు పాడినా ఇన్ని వాడినా వెರಿ ಗುಡ್ ಒಲ್ಪ ಶಾಲೆ ನಿನ್ನ ಪೆರ್ಲಂಪಾಡಿಂದ ಬರ್ತಾನೆ ಏರು ಅಂತ ಬರ್ತಾರೆ ಏನು ಅಪ್ಪ ಅಮ್ಮ ಅಮ್ಮಗ ದಾದ ಅದಕ್ಕಿಂದು ಸೀರೆ ಅದಕ್ಕಿಂದ ಏತು ವರ್ಷ ಕರೆನ ವರ್ಷ ಬರ್ತಾರ ಈ ವರ್ಷ ಶುರು ಬರ್ತಾನೇನಾ ಇದು ಒಣಸ್ತಾಂಡ ಅವಡತ್ತೇನಾ ಕಾರ್ಯಕ್ರಮದ ಬಗ್ಗೆ ಅನಿಸಿಕೆ ವ್ಯಕ್ತಪಡಿಸಲಿಕ್ಕೆ ಉಮೇಶ್ ರೈ ಗಿಳಿಯಾಲ್ ಅವರಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಕಾರ್ಯಕ್ರಮದ ಬಗ್ಗೆ ಈಗ ಇಂಥ ಕಾರ್ಯಕ್ರಮ ಬಹಳ ಅಪರೂಪ. ಯಾಕೆಂದ್ರೆ ನನ್ನ ಇದರಲ್ಲಿ ನನ್ನ ಜೀವನದಲ್ಲಿ ನಾನು ನೋಡಿದ್ದು ಫಸ್ಟ್ ಇಂಥ ಕಾರ್ಯಕ್ರಮ. ಈ ಬಡ್ರ ಜನರನ್ನು ಸೇರಿಸಿ ಜಾತಿ ಮತ ಭೇದ ಬಿಟ್ಟು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ತುಂಬಾ ಖುಷಿ ಆಗ್ತದೆ ನೋಡ್ಲಿಕ್ಕೆ. ಎಷ್ಟು ವರ್ಷದಿಂದ ಈಗ ಇಂಥ ಇವರ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ? ನಾನೊಂದು 5 ವರ್ಷದಿಂದ ಇವರ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇನೆ. ವರ್ಷದಿಂದ ವರ್ಷಕ್ಕೆ ಜನ ಜಾಸ್ತಿ ಆಗ್ತಾ ಇದ್ದಾರೆ. ಈ ಸಲತ್ತು ತುಂಬಾ 1 ಲಕ್ಷದವರೆಗೆ ಜನ ಕಾಣ್ತಾ ಇದ್ದಾರೆ ಇಲ್ಲಿ. ತುಂಬಾ ಖುಷಿ ಆಗ್ತಾ ಇದೆ. ಈಗ ದೀಪಾವಳಿಗೆ ಮನೆಗಳಲ್ಲಿ ಹಬ್ಬ ಸಂಭ್ರಮ ಎಲ್ಲ ಇದೆ, ಅದ್ರ ಜೊತೆಗೆ ಇದೊಂದು ಸಂಭ್ರಮ ಅಂತ ಅನಿಸ್ತಾ ಇದೆಯಾ? ಹೌದೌದು, ಖಂಡಿತ ಅದರಲ್ಲಿ ಎರಡು ಮಾತಿಲ್ಲ. ಇದೊಂದು ನಮ್ಮ ದೀಪಾವಳಿ ಆಗಿ ಕಾಣ್ತಾ ಇದೆ. ಇಲ್ಲಿ ಎಲ್ಲ ಒಟ್ಟು ಸೇರಿ ಅದರೊಟ್ಟಿಗೆ ಅನ್ನದಾನ ಕೂಡ ಮಾಡ್ತಾ ಇದ್ದಾರೆ, ಊಟಗಳ ಮಾಡ್ತಾ ಇದ್ದಾರೆ ಹಸಿದವರಿಗೆ. ಮತ್ತೆ ಡ್ರೆಸ್ ಇದು ಕೊಡ್ತಾ ಇದ್ದಾರೆ, ಸೀರೆ ಮತ್ತು ಬೆಡ್ಶೀಟ್ ಅದರೆಲ್ಲ ಕೊಡ್ತಾ ಇದ್ದಾರೆ. ತುಂಬಾ ಖುಷಿ ಆಗ್ತಾ ಇದೆ ನೋಡುವಾಗ. ಎಲ್ಲಿಂದ ಬರ್ತಾ ಇದ್ದೀರಿ? ಹಿರೇಬಂಡಾಡಿ. ಏತ್ ವರ್ಷದ ಬರೋದಿಲ್ಲ ಎಂಚ ಕಾರ್ಯಕ್ರಮದ ಬಗ್ಗೆ ಒಂದು ಬೆಡ್ಶೀಟ್ ಒಂದು ಇಲ್ಲ ಏತ್ ಜನ ಬರ್ತಾರೆ? 3 ಜನ ಬರ್ತಾರೆ. 3 ಜನ ಇಲ್ಲ ಇಪ್ಪನ 3 ಜನ ಬರ್ತಾ ಖುಷಿ ರಸಿತ್ತಿನ ಪೂಪನ ಹೇಗೆ ಅನಿಸ್ತಾ ಇದೆ? ಖುಷಿ ಅನಿಸ್ತಿದೆ. ಖುಷಿ ಆಗ್ತಿದೆ. ಈ ಒಟ್ಟು ಕಾರ್ಯಕ್ರಮದ ಬಗ್ಗೆ ಆದರೆ ನಾವು ಫಸ್ಟ್ ಬಂದದ್ದು ಗೊತ್ತಿಲ್ಲ ಅಂದರೂ ಸಾರಿ ಎಲ್ಲ ಸಿಕ್ಕಿದೆ, ಅಪ್ಪನಿಗೆ ಬೆಡ್ಶೀಟ್ ಸಿಕ್ಕಿದೆ. ಒಳ್ಳೆ ಕೆಲಸ ಮಾಡಿದ್ರು ಅಶೋಕ್ ಸರ್. ಸೀರೆನಾ? ಏತ್ ವರ್ಷ ಬರೋದಿಲ್ಲ? 15 ವರ್ಷ 15 ವರ್ಷ ಬಂದಿಲ್ಲಾರ? ಸ್ವಲ್ಪ ಇಲ್ಲ ಕಲ್ಲರ್ಪೆ ಇಲ್ಲಡೆ ಪೋಂದಿತ್ತಾರೆ ಈಡೆಗ ಬರ್ತಾರೆ. ಖುಷಿ ಉಂಟು ಕಾರ್ಯಕ್ರಮ. ಜನ ಬರತ್ತದು ಸೀರೆ ಕೊಡ್ತಾರೆ. ಮನಸ್ಸಾಂಡ ಅಮ್ಮ ಹೊಲ್ತು ಬರ್ತಾರೆ ಒಟ್ಟಿಗೆ ಒಟ್ಟಿಗೆ ಬರ್ತಾರೆ. ಕಾರ್ಯಕ್ರಮದ ಬಗ್ಗೆ ಅವೇ ಆರ್ನ ಪ್ರೀತಿ ದೇತ ನೋಡುದು 6 ಇಂಚ ತಿಕ್ಕುಜೇರು ಪ್ರೀತಿ ದೇತ ನೋಡದೆ ಬರ್ತಾನ ಸೀರೆ ಕೊರ್ಪೇರಿಗೆ ಜಂಬೇರು ಬರ ಒಟ್ಟುಗಾರು. ಯಾನು ಕ್ರಿಶ್ಚಿಯನ್ ಅಲ್ಲ ಆರ್ನ ಪ್ರೀತಿ ಬೋಡು ಅರೆ ಬಡಾದ ಎಂಗ್ಲು ಗೆಲ್ಪದಾರೆ ಆರು ಬೋಡು ನನ್ನ ಎಂಗ್ಲಿಗೆ ಪ್ರೀತಿದ